ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜ್ಯುವೆಲರ್ಸ್. ಈಗ ನ್ಯೂ ಮಾನಕ ಜ್ಯುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ ಎಂಎಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. ಎಂಎಸ್ ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.
ಸದ್ಭಕ್ತ ಮಹಾಶಯರಲ್ಲಿ ವಿನಂತಿ, ಇನ್ನು ಕೇವಲ 10 ನಿಮಿಷಗಳೊಳಗೆ ಪೂಜ್ಯ ಗುರುಗಳು ಇಲ್ಲಿಗೆ ಚಿತ್ತೈಸಲಿಕ್ಕಿದ್ದಾರೆ. ಪೂರ್ಣ ಕುಂಭ ಸ್ವಾಗತ ಬಯಸುವಂಥ ಮಾತೆಯರು ತಮ್ಮ ಕಳಶದೊಂದಿಗೆ ರೆಡಿಯಾಗಬೇಕು. ಅದೇ ರೀತಿ ವೈಯಕ್ತಿಕ ಪಾದಪೂಜೆ ರಸೀದಿಯನ್ನು ಮಾಡಿಸಿದಂಥ ಭಕ್ತಾದಿಗಳು ಇಲ್ಲಿ ರೆಡಿಯಾಗಬೇಕು. ನಿಮಗೆ ಇಲ್ಲಿ ಚಾಪೆಯನ್ನು ಹಾಸ್ತದೆ, ಆ ಚಾಪೆಯಲ್ಲಿ ಪಕ್ಕ ಹತ್ತಿರದಲ್ಲಿ ಕೂತುಕೊಂಡು ತಮ್ಮೊಂದಿಗೆ ಸಹಕರಿಸಬೇಕು. ಗುರುಗಳು ಬಂದ ಕೂಡಲೇ ದೀಪ ಪ್ರಜ್ವಲನೆ ಆಗ್ತದೆ. ದೀಪ ಪ್ರಜ್ವಲನೆಯ ನಂತರ ನೇರ ಪಾದಪೂಜೆಗೆ ಆರಂಭ ಆಗ್ತದೆ. ಎಲ್ಲ ಸದ್ಭಕ್ತ ಮಹಾಶಯರು ಶ್ರದ್ಧಾಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪ್ಯಾಂಟ್ನಲ್ಲಿ ಬಂದಂಥವರು ಪಂಚೆ ಧರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪಂಚ ಮತ್ತು ಶಲ್ಯ, ಪಕ್ಕ ಪಂಚಶಲ್ಯ ಇಲ್ಲದಿದ್ದರೆ ಒಂದು ಶಾಲನ್ನಾದರೂ ಪ್ಯಾಂಟಿನ ಮೇಲೆ ಕಟ್ಟಿಕೊಳ್ಬೇಕಾಗಿ ವಿನಂತಿ. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness.
ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರಯುಕ್ತ ಈ ಸಾಮೂಹಿಕ ಗುರುಪಾದುಕ ಪೂಜೆಗೆ ನಮ್ಮ ಕುಲಗುರುಗಳಾದ ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಅನಂತ ಶ್ರೀ ವಿಭೂಷಿತ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಈಗಾಗಲೇ ಈ ಸಭಾಭವನದ ಬಳಿ ಆಗಮಿಸುತ್ತಿದ್ದಾರೆ. ಅವರನ್ನು ಸಮಾಜದ ಬಂಧುಗಳು ಮತ್ತು ಎಲ್ಲ ಸದ್ಭಕ್ತ ಮಹಾಶಯರು ಮತ್ತು ಪೂರ್ಣಕುಂಭ ಹಿಡಿದಂಥ ನಾರಿಯರು ಪೂರ್ಣಕುಂಭದೊಂದಿಗೆ ಈ ಸಭಾಂಗಣಕ್ಕೆ ಸ್ವಾಗತಿಸಿ ಬರಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಸದ್ಭಕ್ತ ಮಹಾಶಯರೇ, ಶ್ರೀಮದ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಅನಂತ ಶ್ರೀ ವಿಭೂಷಿತ ಪರಮಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಆಗಮನ ಈ ಸಭಾಭವನಕ್ಕೆ ಆಗಿದೆ. ಇನ್ನು ಕೇವಲ 5 ನಿಮಿಷಗಳ ವಿಶ್ರಾಂತಿಯ ಬಳಿಕ ದೀಪ ಪ್ರಜ್ವಲನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಎಲ್ಲ ಪಾದಪೂಜೆ ಮಾಡಿಸಿದಂಥ ವೈಯಕ್ತಿಕ ಪಾದಪೂಜೆ ಮಾಡಿಸಿದಂಥ ಭಕ್ತಾದಿಗಳು ಇಲ್ಲಿ ಹಾಸಿರುವ ಚಾಪೆಯಲ್ಲಿ ಪಕ್ಕಪಕ್ಕದಲ್ಲಿ ಕುಳಿತು ಈ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಬೇಕು. ತಾವು ಪತಿ ಪತ್ನಿಯರು ಬಂದವರು, ದಂಪತಿಗಳು ಬಂದವರು ಜೊತೆಯಲ್ಲಿ ಕೂತು ತಮ್ಮ ಮಕ್ಕಳನ್ನು ಕೂಡ ಜೊತೆಯಲ್ಲಿ ಕೂರಿಸಬೇಕು. ಇನ್ನು ಪಾದಪೂಜೆ ಆರಂಭವಾದ ನಂತರ ನಮ್ಮ ಮಕ್ಕಳು ಆ ಮಧ್ಯದಲ್ಲಿ ಓಡಾಡದ ರೀತಿಯಲ್ಲಿ ಸ್ವಲ್ಪ ತಾವು ಗಮನ ಹರಿಸಬೇಕು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಬೇಕು. ಪೂಜ್ಯ ಗುರುಗಳಿಂದ ಈ ಸಭಾ ವೇದಿಕೆಯಲ್ಲಿ ಪೂಜಾ ಮಂಟಪದಲ್ಲಿ ದೀಪ ಪ್ರಜ್ವಲನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಎಲ್ಲ ಕಾರ್ಯಕಾರಿ ಢಾಕಾ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಆ ದೀಪ ಪ್ರಜ್ವಲನ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಗೌರವಾಧ್ಯಕ್ಷರು, ಗೌರವ ಸಲಹೆಗಾರರಾದಿಯಾಗಿ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ವೇದಿಕೆಗೆ ಆಗಮಿಸಬೇಕು ದೀಪ ಪ್ರಜ್ವಲನ ಕಾರ್ಯಕ್ರಮದ ಸಂದರ್ಭದಲ್ಲಿ.
ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಪಾದಪೂಜೆಯಲ್ಲಿ ಭಾಗವಹಿಸುವವರು ಪೂಜಾ ಮಂಟಪದ ಬಲಬದಿಯಲ್ಲಿ ಆ ಭಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಲ್ಲಿ ಕೂತ್ಕೊಳ್ಬೋದು. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಗುರುಗಳ ಪಾದಾರವಿಂದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜಗನ್ಮಾತೆ ಕುಲದೇವಿ ಕಾಳಿಕಾಂಬೆಯ ಪೂರ್ಣ ಅನುಗ್ರಹವನ್ನು ಬೇಡುತ್ತಾ, ಕುಲದೇವ ಶ್ರೀ ವಿರಾಟ್ ವಿಶ್ವಕರ್ಮ ಪರಬ್ರಹ್ಮರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಒಂದು ನಮ್ಮ ಗುರುಪಾದುಕ ಪೂಜಾ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ಪೂಜ್ಯ ಗುರುಗಳ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನೆ ನೆರವೇರಲಿಕ್ಕಿದೆ. ಎಲ್ಲ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ವೇದಿಕೆಗೆ ಬರಬೇಕು, ದೀಪ ಪ್ರಜ್ವಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. देवो देवेभिरागमग भद्रं करिष्यति सत्यमङ्गिरः. ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಪೂಜ್ಯ ಗುರುಗಳಿಂದ ಶಾಲು ಹಾಕುವ ಕಾರ್ಯಕ್ರಮ. ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಅಲ್ಲಿ ಉಪಸ್ಥಿತರಿರಬೇಕು.
ಎಲ್ಲರೂ ಕೈ ಮುಗಿದುಕೊಳ್ಳಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಂಸ್ತನೋಭಿರ್ವಚೇಮ ದೇವಹಿತಂ ಯದಾಯೋಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನಃ ಪೂಜಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರಕ್ಷೋ ಅರಿಷ್ಟನೇಮಿ ಸ್ವಸ್ತಿ ನ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಕಾಳಿಕಾ ಪರಮೇಶ್ವರ್ಯೈ ನಮಃ. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಅವಿಘ್ನಮಸ್ತು. ಯಜಮಾನರು ಬಲಗೈಯಿಂದ ಪಂಚಪಾತ್ರೆಯನ್ನು ಮುಟ್ಟಿಕೊಳ್ಳಿ. ಓಂ ಗಂಗೆ ಜಗಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕರೋ. ಅಥ ಆಚಮ್ಯ ಆಚಮನ ಮಾಡಿ. ಓಂ ಋಗ್ವೇದಾಯ ಸ್ವಾಹ. ಓಂ ಯಜುರ್ವೇದಾಯ ಸ್ವಾಹ. ಓಂ ಸಾಮವೇದಾಯ ಸ್ವಾಹ. ಓಂ ಅಥರ್ವವೇದಾಯ ನಮಃ. ಇನ್ನೊಂದು ಬಾರಿ ಆಚಮನ ಮಾಡಿ. ಓಂ ಋಗ್ವೇದಾಯ ಸ್ವಾಹ. ಓಂ ಸಾಮವೇದಾಯ ಸ್ವಾಹ. ಓಂ ಅಥರ್ವವೇದಾಯ ನಮಃ. ಹಾಗೆ ನಿಮ್ಮ ಮನೆಯವರಿಗೆ ಒಂದು ಧರಣಿ ನೀರನ್ನು ಕೈ ತೊಳಿಲಿಕ್ಕೆ, ಹಾಗೆ 3 ಬಾರಿ ಕುಡಿಲಿಕ್ಕೆ ನೀರನ್ನು ಕೊಡಿ. ಹಸ್ತಂ ಪ್ರಕ್ಷಾಲ್ಯ. ಓಂ ಮಹಾಕಾಳ್ಯೈ ಸ್ವಾಹ. ಓಂ ಮಹಾಲಕ್ಷ್ಮೀ ಸ್ವಾಹ. ಓಂ ಮಹಾಸರಸ್ವತ್ಯೈ ಸ್ವಾಹ. ಓಂ ಜಗದಂಬಾಯೈ ನಮಃ. ಹಾಗೆ ಯಜಮಾನರು ಪ್ರಾಣಾಯಾಮ ಮಾಡಿಕೊಳ್ಳಿ. ಓಂ ಪ್ರಣವಸ್ಯ ಪರಬ್ರಹ್ಮ ರುಜಹೇ ಪರಮಾತ್ಮ ದೇವದ ದೈವೀ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಮಹಃ. ಓಂ ಜನಃ. ಓಂ ತಪಃ. ಓಂ ಸತ್ಯಂ. ಓಂ ದತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರುದೋಮೃತಂ ಬ್ರಹ್ಮಭೋರ್ಭುವಸ್ವರೋಂ. ಹಸ್ತಂ ಪ್ರಕ್ಷಾಲ್ಯ ಕೈ ತೊಳೆದುಕೊಳ್ಳಿ. ಸಂಕಲ್ಪಕ್ಕೆ ಬೇಕಾಗಿರುವಂತಹ ಹೂ ಮತ್ತು ತುಳಸಿಯನ್ನು ನಿಮ್ಮ ಪಂಚಪಾತ್ರೆಗೆ ಹರಿವಾಣದಲ್ಲಿರಿಸಿದ್ದಾರೆ. ಆ ವಸ್ತುಗಳನ್ನು ಎಡಗೈಗೆ ಹಾಕಿ ಬಲಗೈ ಮುಚ್ಚಿ ಯಜಮಾನರು ಬಲತೊಡೆಯ ಮೇಲಿಟ್ಟುಕೊಳ್ಳಿ. ಯಜಮಾನರ 2 ಕೈ ಅಡಿಯಲ್ಲಿ ಮನೆಯವರು ಎಡಗೈಯನ್ನು ಹಾಗೆ ಬಲಗೈಯನ್ನು ಮೇಲ್ಭಾಗದಿಂದ ಮುಚ್ಚಿ ಹಿಡ್ಕೊಳ್ಳಿ. ಸಂಕಲ್ಪಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಪಂಚಪಾತ್ರೆಗೆ ಹರಿವಾಣದಲ್ಲಿಟ್ಟಿದ್ದಾರೆ. ಆ ವಸ್ತುಗಳನ್ನು ಯಜಮಾನರು ಎಡಗೈಗೆ ಹಾಕಿ ಬಲಗೈ ಮುಚ್ಚಿ ಬಲತೊಡೆಯ ಮೇಲಿಟ್ಟುಕೊಳ್ಳಿ. ಮನೆಯವರು ಯಜಮಾನರ 2 ಕೈ ಅಡಿಯಲ್ಲಿ ಎಡಗೈಯನ್ನು ಹಾಗೆ ಬಲಗೈಯನ್ನು ಮೇಲ್ಭಾಗದಿಂದ ಮುಚ್ಚಿ ಹಿಡ್ಕೊಳ್ಳಿ. ಯಾವೆಲ್ಲ ಸಂಕಲ್ಪವನ್ನಿರಿಸಿಕೊಂಡು ಗುರುಗಳ ಪಾದುಕಾ ಪೂಜಾರಾಧನೆಯನ್ನು ನೆರವೇರಿಸ್ತಾ ಇದ್ದೀರೋ ಆ ಎಲ್ಲ ಸಂಕಲ್ಪಗಳನ್ನು ಒಂದು ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಾಗೆ ಪರಂಪರೆಯ ಎಲ್ಲ ಗುರುಗಳನ್ನು ವಿರಾಜಮಾನರಾಗಿರುವಂತಹ ಅನಂತಶ್ರೀ ಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ಮನಸ್ಸಿನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅಥ ಸಂಕಲ್ಪಃ. ಓಂ ಶ್ರೀಮದ್ಭಗವತೋ ಮಹಾಪುರುಷಸ್ಯ ಶ್ರೀವಿಷ್ಣೋರಾಜ್ಞೇಯ ಪ್ರವರ್ತಮಾನಸ್ಯ ಆದ್ಯಬ್ರಹ್ಮಣೋ ದ್ವಿತೀಯೇ ಪರಾರ್ಧೆ ಶ್ರೀಶ್ವೇತವಾರಾಹಕಲ್ಪೆ ವೈವಸ್ವರಮನ್ನಂತರೆ ಅಷ್ಟಾವಿಂಶತಿತಮೇ ಯುಗಚತುಷ್ಕೆ ಕಲಿಯುಗೆ ಪ್ರಥಮಚರಣೆ ಜಂಬೋದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೋರ್ದಕ್ಷಿಣಪಾರ್ಶ್ವೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಚಕೆ ಬೌದ್ಧಾವತಾರೆ ಪರಶುರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನಕಾಲೇ ವ್ಯಾವಹಾರಿಕೆ ಪ್ರಭಾದಿ ಸಂವತ್ಸರಾಣಾಂ ಮಧ್ಯೆ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುಃ ಮಾರ್ಗಶಿರ ಮಾಸೆ ಕೃಷ್ಣಪಕ್ಷೆ ಅದ್ಯ ಚತುರ್ದಶ್ಯಾಂ ತಿಥೌ ಭಾನುವಾಸರೆ ಜ್ಯೇಷ್ಠಾನಾಮ ನಕ್ಷತ್ರೆ ಗಂಡನಾಮ ಯೋಗೆ ವಿಷ್ಟಿನಾಮಕರಣೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ.
ಎಲ್ಲರೂ ಸರ್ವೇಶಾಮ್ ಅಂತ ಹೇಳಿಕೊಳ್ಳಿ. ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ಒಂದು ಬಾರಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸರ್ವೇಷಾಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಭಗಾಯುರಾರೋಗ್ಯ ಆನಂದ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷಾದಿ ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧ್ಯರ್ಥಂ ಚಿಂತಿತ ಸಕಲಾಭೀಷ್ಟ ಸಿದ್ಧ್ಯರ್ಥಂ ಇಹ ಜನ್ಮನಿ ಪೂರ್ವಜನ್ಮನಿ ಜನ್ಮಜನ್ಮಾಂತರೇಷು ಬಾಧಿತ ಗುರುನಿಂದನ ಗುರುವಾಕ್ಯ ಉಲ್ಲಂಘನಾದಿ ಸಮಸ್ತ ವಿರದೋಷ ನಿವಾರಣಾರ್ಥಂ ಗುರೋಹ ಪೂರ್ಣಾನುಗ್ರಹ ಪ್ರಾಪ್ತ್ಯರ್ಥಂ. ಹಾಗೆ ಸಂಘದ ವತಿಯಿಂದ ಮಾಡುವವರು ನಿಮ್ಮ ಎಲ್ಲ ಸಂಘದ ಪದಾಧಿಕಾರಿ ವರ್ಗಗಳನ್ನು ಸದಸ್ಯರನ್ನು ಒಂದು ಬಾರಿ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ಮರಿಸಿಕೊಳ್ಳಿ. ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ನಾಮಾಂಕಿತ ಸಂಘಸ್ಯ ಸರ್ವೇ ಅಧಿಕಾರಿವರ್ಗಾಣಾಂ ಸಕಲಕ್ಷೇಮ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಅಸ್ಮಿನ್ ಶುಭ ದಿನೇ ಶ್ರೀ ಗುರುಪಾದುಕಾ ಪೂಜಾರಾಧನಾಖ್ಯಂ ಕರ್ಮ ಕರಿಷ್ಯೆ. ಎಲ್ಲರೂ ಆ ವಸ್ತುಗಳನ್ನು ಬಲಗೈಗೆ ಹಾಕಿಕೊಳ್ಳಿ. ಮನೆಯವರು 3 ಉದ್ಧರಣೆ ನೀರನ್ನು ಯಜಮಾನರ ಕೈಗೆ ಹಾಕಲಿ. ಕರ್ಮ ಕರಿಷ್ಯೆ ಅಂತ ಹೇಳಿ ಹರಿವಾಣಕ್ಕೆ ಬಿಡಿ. ಹಾಗೆ ಮನೆಯವರು ಯಜಮಾನರನ್ನು ಮುಟ್ಟಿಕೊಳ್ಳಿ. ಯಜಮಾನರು ಎರಡೂ ಕೈಯಿಂದ ಭೂಮಿಯನ್ನು ಮುಟ್ಟಿಕೊಂಡು ಭೂಪ್ರಾರ್ಥನೆಯನ್ನು ಮಾಡಿ. ಓಂ ಪೃಥ್ವೀತಿ ಮಂದ್ರಸ್ಯ ಮೇರಪೃಷ್ಠರಜಃ ಆದಿಕೌರ್ಮೋ ದೇವತಾ ಸುತಲಂ ಛಂದಃ ಆಸನ ಶುದ್ಧರತೆ ಜಪೇ ವಿನಿಯೋಗಃ. ಓಂ ಪೃಥ್ವಿತ್ವಗಾ ಧೃತ ಲೋಕಾ ದೇವಿತ್ವಂ ವಿಷ್ಣುನಾ ಧೃತ ತ್ವಂಚಧಾರಗಮಾಂ ದೇವಿ ಪವಿತ್ರಂ ಗುರುಜಾಸನಂ ಅಪಸರ್ಪಂದರೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಸ್ತೆ ನಶ್ಯಂತ ಶಿವಾಜ್ಞಯ ಅಪಕ್ರಾಮಂತ ಭೂತಾ ಸರ್ವೇ ತೇ ಭೂಮಿಭಾರಕಾಃ ಸರ್ವೇಷಾಮ ವಿರೋಧೇನ ಪೂಜಾ ಕರ್ಮ ಸಮಾರಭೆ. ಹಸ್ತಂ ಪ್ರಕ್ಷಾಲ್ಯ ಕೈ ತೊಳೆದುಕೊಳ್ಳಿ. ಹಾಗೆ ಎಲ್ಲರೂ ಕೈ ಮುಗಿದುಕೊಳ್ಳಿ. ಓಂ ತತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತರಾಶಾಸ್ತೆ ಗತಮಾನೋ ಹವಿರ್ಭಿಃ ಅಹೇಳಮಾನೋ ವರ್ಣೇಹ ಬೌದ್ಧರಶಂ ಸಮಾನಾಯುಃ ಪ್ರಮೋಚೇಃ. ಕಲಶೇ ಭೋಃ ವರ್ಣಂ ಆವಾಹಯಾಮಿ. ಓಂ ಭುವಃ ವರ್ಣಂ ಆವಾಹಯಾಮಿ. ಓಂ ಸಹ ವರ್ಣಂ ಆವಾಹಯಾಮಿ. ಓಂ ಭೂರ್ಭುವಃ ಸಹ ವರ್ಣಂ ಆವಾಹಯಾಮಿ ಸ್ಥಾಪಯಾಮಿ. ಓಂ ಗಂಗೆ ಚ ಗಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶದೇವತಾಭ್ಯೋ ನಮಃ. ಸರ್ವೋಪಚಾರಾರ್ಥೇ ಗಂಧಾಕ್ಷರವಸ್ತ್ರ ಪುಷ್ಪಾಣಿ ಸಮರ್ಪಯಾಮಿ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗ್ರೋಪಿ ವಾ ಯಃ ಸ್ಮರೇತ್ ಪುಂಡರೀಕಾಕ್ಷಂ ಸಾಭ್ಯ ಕಲಶೋದಕೇನ ದೇವತಾ ಪ್ರೋಕ್ಷ ಪೂಜಾ ದ್ರವ್ಯಾಣಿ ಪ್ರೋಕ್ಷ ಆತ್ಮಾನಂ ಪ್ರೋಕ್ಷ ಗಜಮಾನಂ ಚ ಪ್ರೋಕ್ಷಕೇತ್. ಓಂ ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷತಾಂ ಗುರವೇ ಘಂಟಾರೂಂ ತತ್ರ ದೇವರಾಕ್ವಾನ್ಲಾಂಛನಂ ಘಂಟಾಗೈ ನಮಃ. ಸರ್ವೋಪಚಾರಾರ್ಥೇ ಗಂಧಾಕ್ಷರವಸ್ತ್ರ ಪುಷ್ಪಾಣಿ ಸಮರ್ಪಯಾಮಿ. ಓಂ ದೀಪಮೂಲೆ ಸ್ಥಿರೋ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೇ ಶಂಕರಃ ಪ್ರೋಕ್ತೋ ದೀಪರಾಜಾಗತೆ ದೀಪದೇವತಾಭ್ಯೋ ನಮಃ. ಸರ್ವೋಪಚಾರಾರ್ಥೇ ಗಂಧಾಕ್ಷರಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಅಥ ಆತ್ಮಾರಾಧನಂ ಕರಿಷ್ಯೆ. ಮನೆಯವರು ಯಜಮಾನರನ್ನು ಮುಟ್ಟಿಕೊಳ್ಳಿ. ಯಜಮಾನರು ಬಲಗೈಯಿಂದ ಹೃದಯ ಕಮಲವನ್ನು ಮುಟ್ಟಿಕೊಂಡು ನಿಮ್ಮ ಹೃದಯ ಕಮಲದಲ್ಲಿ ಸನ್ನಿಹಿತನಾಗಿರುವಂತಹ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸಸ್ಸರಾಜಿವಃ ತ್ಯಜೇರಜ್ಞಾನ್ ನಿರ್ಮಾಲ್ಯಂ ಆತ್ಮನೇ ನಮಃ ಅಂತರಾತ್ಮನೇ ನಮಃ ಪರಮಾತ್ಮನೇ ನಮಃ ಇದು ಆತ್ಮಾರಾಧನಂ ಸಮರ್ಪಯಾಮಿ. ಧ್ಯಾನಂ ಕರಿಷ್ಯೆ. ಕೈ ತೊಳೆದುಕೊಳ್ಳಿ. ಹಾಗೆ ಎಲ್ಲರೂ ಕೈ ಮುಗಿದುಕೊಳ್ಳಿ. ಓಂ ಉತ್ತತ್ಪೋಜ್ವಲಕಾಂಚನೇನ ರಜತಂ ತುಂಗಾಂಗರಂಗಸ್ಥಲಂ ಶುದ್ಧಸ್ಫಾಟಿಕಭಿತ್ತಿಕಾ ವಿರಚಿತೈಸ್ತಂಭೈಶ್ಚ ಹೇಮೈಶ್ಚುಭೈಃ ದ್ವಾರೈಶ್ಚಾಮರರತ್ನರಾಜಗಜರೈಃ ಶೋಭಾವಹೈರ್ಮण्डपैः ಗತ್ರಾನ್ಯೈರಪಿ ಚಿತ್ರಹಂಗದೋಳೈಃ ಪ್ರೋಭ್ರಾಜಿರಂ ಸ್ವಸ್ತಿಕೈಃ ಮುಕ್ತಾಜಾಲವಿಲಂಬಮण्डपैर्वज्रैಶ್ಚ ಸೋಪಾನಕೈಃ ನಾನಾರತ್ನಮಿದರಮಿದೈಶ್ಚ ಕಲಶೈರತ್ತನ್ನಜೋಭಾವಹಂ ಮಾಣಿಕ್ಯೋಜ್ವಲದೀಪದೀಪ್ತಿಗಜರಂ ಲಕ್ಷ್ಮೀ ವಿಲಾಸಾಸ್ಪದಂ ಧ್ಯಾಯೇನ್ಮण्डपमर्चनेषु ಸಕಲೇಷ್ವೇವಂ ಇದಂ ಸಾಧಕಃ ಮಂಡಪದೇವತಾಭ್ಯೋ ನಮಃ ಸಮರ್ಪಯಾಮಿ. ಹಾಗೆ ಮನಸ್ಸಿನಲ್ಲಿ ಪರಂಪರೆಯ ಎಲ್ಲ ಗುರುಗಳನ್ನು ಹಾಗೆ ವಿರಾಜಮಾನರಾಗಿರುವಂತಹ ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ವೇದಾಂತಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪನಂ ವಂದೇ ಕಾಳಹಸ್ತಂ ಜಗದ್ಗುರುಂ ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಓಂ ಸಹಸ್ರಶೀರ ಚಾಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿಂ ವಿಶ್ವದೋ ವೃತ್ವಾತ್ಯುದಿಟ್ಟದ್ಗಜಾಂಗುಲಂ ಸಂಸ್ತಮಜಾಂ ಸತ್ವಾಮದ್ಯ ಪರಮೇಶ್ವರ ಅರಣ್ಯಾವಿವ ಹವ್ಯಾಜಂ ಮೂರ್ತಾ ವಾವಾಹಯಾಮ್ಯಹಂ
परम्परारितमस्तु श्रीसद्गुरुदेवताभ्यो नमः पादुका मध्ये आवाहयामि आवाहनं समर्पयामि ॐ पुरुष एवेदं सर्वैयद्भूतं यच्च भव्यम् उदामृतत्वस्येषानोकदन्नेन आसनं समर्पयामि ॐ एतावानस्य महिमाधोज्यायाङ्ष्टपूर्जः पादोऽस्तु विश्वाभूतानि त्रिपादस्यामृतं दिवे पादारविन्दगोः पाद्यं समर्पयामि ॐ त्रिपादोर्धोदेत्पुरुषः पादोऽस्येह भवत्पुनः ततो विश्वन्यक्रामत्साचनानचने अभि हस्तगौरर्घ्यं समर्पयामि ॐ तस्माद्विराळजागतविराजो अधिपोरजः जातो अत्तरश्चरपश्चाद्भूमिमधो पुरः मुखे आचमनीयं समर्पयामि ॐ यत्पुरुषेण हविजा देवा यज्ञमतन्वद वसन्तो अस्यासे राज्यं ग्रेष्मैध्वशरद्भविः स्नानं करिष्ये ॐ आपोहिष्ठामयो भवस्तान ऊर्जेर्दातन महेरणाजक्तते यो वशिवरमोरसस्तस्य भाजगदेहनाः उशतीरिव मातराः तस्मा अरङ्गमामोगस्य क्षया जन्मधा आपो जनयथा जनः आवाहितु श्रीसद्गुरुदेवताभ्यो नमः मलापकर्षणस्नानं समर्पयामि मलापकर्षणस्नानानन्तरे पञ्चामृतैस्नपगिष्ये आदौ क्षीरेण ॐ आप्यायस्व समेतुते विश्वदस्वमवृष्ण्यं भवावाजस्य सङ्गथे स्नानं समर्पयामि क्षीरस्नानानन्तरे शुद्धोदकैस्तपगिष्ये ॐ सद्यो जातं प्रपद्यामि सद्यो जाताय वै नमो नमः भवे भवेनाति भवे भवस्वमां भवोद्भवाय नमः शुद्धोदकस्नानं समर्पयामि दध्नास्तपगिष्ये ॐ दधिक्रावणो अकार्षं जुष्णोरश्वस्य वाजिनाः सुरभिनो मुखाकरत्प्रणायों चिदारिजत् दधिस्नानं समर्पयामि दधिस्नानानन्तरे शुद्धोदकैस्नपगिष्ये ॐ वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय नमो बलविकरणाय नमो धनाय नमः सर्वभूतदमनाय नमो मनोन्मनाय नमः शुद्धोदकस्नानं समर्पयामि शुद्धोदकस्नानानन्तरे घृतैस्नपगिष्ये ॐ घृतं मिमिक्ष घृतमस्य गोनिर्घृतश्चिरतो घृतं वस्य धाम अनुष्ठदमावहमादगस्य स्वाहा घृतं वृषभभक्षिहव्यं घृतस्नानं समर्पयामि घृतस्नानानन्तरे शुद्धोदकैस्तपगिष्ये ॐ अघोरेभ्यो तघोरेभ्यो घोरघोरतरेभ्यः सर्वेभ्यः सर्वचर्वेभ्यो नमस्ते अस्तु रुद्ररूपेभ्यः शुद्धोदकस्नानं समर्पयामि शुद्धोदकस्नानानन्तरे मधुना स्नपगिष्ये ॐ मधुवातारतागते मधुकरं ददिन्धवः र्नः सन्तोषधेः मधुनक्तमतोषस मधुमत्पार्तवं व्रजाः मधुद्योरस्तु नः पिता मधुमान्नो वनस्पतिर्मधुमान् अस्तु तोर्याः माध्वेर्गावो भोगं दनः मधुस्नानं समर्पयामि मधुस्नानानन्तरे शुद्धोदकैस्नपगिष्ये ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात् शुद्धोदकस्नानं समर्पयामि शुद्धोदकस्नानानन्तरे स्नपगिष्ये ॐ स्वादः पवस्य दिव्यागजन्मने स्वादरिन्द्रागसहवेतनां स्वादरमित्रागवर्णाय वायवे स्वदगे मधुमाङ्गाभ्यः शर्करास्नानं समर्पयामि शर्करास्नानानन्तरे शुद्धोदकैस्नपगिष्ये ॐ ईशानः सर्वविद्यानामीश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्म
मे अस्तु सदा शिवोऽं स्नानं समर्पयामि शुद्धोदकस्नानानन्तरे फलोदकैस्तवगिष्ये ॐ याः फलनेर्या अफला अपुष्पायास्तपुष्पिणेः बृहस्पतिप्रचोदास्तानो मञ्चन्दं हसः आवाहितु श्रीसद्गुरुदेवताभ्यो नमः फलोदकस्नानं समर्पयामि स्नानं समर्पयामि अथ शुद्धोदकमहाभिषेकं करिष्ये ॐ इगमददाद्रभसमृणच्युतं दिवो दासंवध्रस्वागदाशुषे याशस्वं दवाचखादाभसं वणिं दारे रात्राणि दविचा सरस्वते इयं जुष्मेभिर्विसखा इवारधच्चानकरेणां दविचेभिरोर्मिभिः पारावदग्नेमवसेत वृक्तभिः सरस्वते मा विवासे मधेतिभिः सरस्वति देवनिधो निबर्हय प्रजां विश्वस्य पृथगस्य मागिनाः उदक्षिभ्यो वने रविन्दो विचमेभ्यो अस्रवो वाजिनीवते देवे सरस्वते वाजेभिर्वाजिनीवते नाम वित्रवतो यस्त्वा देवी सरस्वत्यब्रोते दनेहिते इन्द्रन्नवृत्रदौर्ये त्वं देवी सरस्वत्यवाजे च वाजिने हृदा भोजे वनस्सनिम् उदस्या नः सरस्वते घोरा हिरण्यवर्तनेः रुद्रघ्ने वष्टसष्टतिं स्या अनन्दो अकृतस्त्वेतच्चरणवः नमश्चरतिरोरवत सा नो विश्वा अरिद्विषस्तु एव सौर्याः उदनः प्रया स्तोम्या भूत ॐ शान्तिः आवाहितु श्रीसद्गुरुदेवताभ्यो नमः महाभिषेकं समर्पयामि ॐ अस्य वामस्य बलितस्य होरस्तस्य भ्राता मध्यमो अस्त्यश्नाः तृतीयो भ्राता घृतपृष्ठो अस्यात्रावश्यं विष्पतिं सप्तपुत्रं सप्तयुञ्जन्तिरथमेकचक्रमेको अश्वो वहति सप्तनामा त्रिणाभिचक्रमजरमनर्वण्यत्रेमा विश्वा भुवनाधितस्थुः इमं रथमधिके सप्ततस्थुः सप्तचक्रं सप्तवहन्तिश्वाः सप्तस्वसारो अभिसन्नवन्ते यत्र गवां निहिता सप्तनामा कोददर्श प्रथमं जायमानस्थन्वन्तं यदनस्था बिभर्ते भूम्या असरसगात्मा कश्चित् को विद्वां समवगात्रष्टुमेतत् पाकः पृच्छापि मनसापि जानन् देवानामेन निहिता पदानि वत्से बष्ठगेधि सप्तदन्तोन् विदत्निरेकवग ओतपा ॐ अचिकित्वाञ्चिकितजश्चिरत्र गवेन् पृच्छामि विद्मनेन विद्वान् वियस्तस्तं भषडिमारजां सिदस्य रूपे किमपि स्विदेकम् इह ब्रवीतु य ईमङ्गवेदास्य वामस्य निहितं पदं वेः शीर्ष्णः क्षीरं दुह्रते गावो अस्य बभ्रिं वसाना उदकं पदापोः माता पितरमृत आपभादधीत्यग्रे मनसा संहिजग्मे सा वे भत्सुर्गर्भसा निविद्धा नमस्वन्त इदुपवाकमीयुः युक्ता माता सेद्धुरिदक्षिणाया अधिष्ठद्गर्भो व्रजनेष्वन्तः अमीमेद्वत्सो अनुगामपश्यद्विश्वरूपं त्रिषु योजनेषु तिस्रो मातृस्त्रीन् प्रहृद्रेक ऊर्ध्वस्तस्थौ नेमवग्लापयन्ते मन्त्रयन्ते अमुष्य पृष्ठे विश्वमिदं वाचमविश्वमिन्वाम् द्वादशानं न हि तज्जराय वर्वर्ति चक्रं परिद्यामृतस्य आपुत्रा अग्ने मिथुनासो अत्र 720 विंशतिश्च तस्थः
पञ्चपादं पितरं द्वादशाकृतिं दिव आहुः परे अर्धे पुरेषिणम् अथेमे अन्य उपरे विदक्षणं सप्तचक्रे षडर आहुरर्पितम् पञ्चारे चक्रे परिवर्तमाने तस्मिन्नादस्थुर्भुवनानि विश्वा तस्य नाक्षसप्तदे भूरिभारः सनादेव न शीर्यते सनाभिः सनेमि चक्रमजरं विवावृत उत्तानायां दशयुक्ता वहन्ते सूर्यस्य चक्षोरजस्यैतावृतं तस्मिन्नार्पिता भुवनानि विश्वा सा कञ्जानां सत्ततमाहुरे कजं षडिद्यमार्जयो देवचा इति तेषामिष्टानि विहितानि धामशस्थात्रे रेदन्ते विकृतानि रोपशः शान्तिः ॐ दै यज्ञं बर्हिजि प्रोक्तं बर्हञ्जातमग्रतः तेन देवा अगिदन्तसाध्यार्जगश्चगे युवं वस्त्राणि पेभसावसाथे युवोरच्छिद्रा मन्दवो हसर्गाः अवातिरतमन्द्रतानि विश्वरतेन मित्रावर्णासेथे वस्त्रयुग्मार्थेक्षान् समर्पयामि आचमनं समर्पयामि ॐ तस्माद्यज्ञात् सर्वहुतः समृतं बृहदाज्यं पशोन्तान् चक्रे वायव्यानारण्यान् ग्राम्याश्चके यज्ञोपवेतं परमं पवित्रं प्रजापरेर्यत्सहजं पुरस्तात् आगिष्यमग्रं प्रतिमुञ्जभ्रे यज्ञोपवेतं बलमस्तु तेजाः उपवीतार्थेक्षितान् समर्पयामि आचमनं समर्पयामि ॐ हिरण्यरूपः स हिरण्यचन्द्रकपान्नपात्सेदु हिरण्यवर्णः हिरण्यगात् परिगोनेर्निषद्या हिरण्यदादरत्यन्नमस्मै आभरणार्थेक्षितान् समर्पयामि ॐ तस्माद्यज्ञात् सर्वहुदरजः सामानि जज्ञरे छन्दांसि जज्ञरे तस्मादस्तस्माददागता दरादर्शां नित्यपुष्टाङ्गरेषणे ईश्वरीं सर्वभूतानां दामिह बह्वये श्रियं गन्धं समर्पयामि अर्चद प्रार्चद प्रियमेधासो अर्चद अर्चं दवत्रका उत पुरन्धृष्णर्चदा अच्युतान् समर्पयामि ॐ तस्मादश्वा अजायन्त एकेतो भयाततः गावो हजज्ञरस्मात् तस्माज्जाता अजावगाः आगनेते परागणे दोर्वारोहन्तपुष्पिणेः हृदाश्च पुण्डरे गाणसमुद्रस्य ग्रहा इमे अलङ्करणार्थे नानाविधपरिमलपत्रपुष्पाणि समर्पयामि ಈಗ ಗುರುಗಳ ಅಷ್ಟೋತ್ತರ ಶತ ನಾಮಗಳಿಂದ ಅಂದರೆ 108 ನಾಮಗಳಿಂದ ಅರ್ಚನೆಯನ್ನು ಮಾಡಲಿಕ್ಕಿದ್ದೇವೆ. ಪ್ರತಿಯೊಬ್ಬರ ಮುಂದಿರುವಂತಹ ಹರಿವಾಣದಲ್ಲಿ ಪುಷ್ಪವನ್ನಿಟ್ಟಿದ್ದಾರೆ. ಆ ಪುಷ್ಪವನ್ನು ಕೈಯಲ್ಲಿ ಹಿಡ್ಕೊಂಡು ನಾವಿಲ್ಲಿ 108 ನಾಮಾವಳಿಗಳನ್ನು ಹೇಳಬೇಕಾದ್ರೆ ಮನಸ್ಸಿನಲ್ಲಿ ಶ್ರೀ ಗುರುಭ್ಯೋ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಯಾವೆಲ್ಲ ಸಂಕಲ್ಪಗಳನ್ನಿರಿಸಿಕೊಂಡು ಗುರು ಪಾದುಕಾ ಪೂಜಾರಾಧನೆಯನ್ನು ನೆರವೇರಿಸ್ತಾ ಇದ್ದೀರೋ ಆ ಎಲ್ಲ ಸಂಕಲ್ಪಗಳನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಪ್ರತಿಯೊಂದು ನಾಮಾವಳಿಗಳನ್ನು ಹೇಳಬೇಕಿದ್ರೂ ಸಹ ನೀವು ಮನಸ್ಸಿನಲ್ಲಿ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿಕೊಳ್ಳಿ. ಪ್ರಥಮತವಾಗಿ ಕೈ ಮುಗಿದುಕೊಳ್ಳಿ. ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ಒಂದು ಬಾರಿ ಸ್ಮರಣೆ ಮಾಡಿಕೊಳ್ಳಿ. ಓಂ ವೇದಾಂತಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪನಂ ವಂದೇ ಕಾಳಹಸ್ತಂ ಜಗದ್ಗುರುಂ ಆವಾಹಿತ ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಅಷ್ಟೋತ್ತರ ಶತನಾಮಾರ್ಚನಂ ಕರಿಷ್ಯೆ. ಓಂ ಬ್ರಹ್ಮರೂಪಾಯ ನಮಃ. ಓಂ ವಿಷ್ಣುರೂಪಾಯ ನಮಃ. ಓಂ ಶಿವರೂಪಾಯ ನಮಃ. ಓಂ ವಿಶ್ವರೂಪಾಯ ನಮಃ. ಓಂ ವೀತರಾಗಾಯ ನಮಃ. ಓಂ ಮಹಾಯೋಗಿನೇ ನಮಃ. ಓಂ
ऊर्ध्वरेतसे नमः ॐ ध्याननिष्ठाय नमः ॐ शुद्धज्ञानिने नमः ॐ विद्यारूपिणे नमः ॐ समाधिकृते नमः ॐ अप्रमेयाय नमः ॐ व्यतिराजाय नमः ॐ शान्ताय नमः ॐ महात्मने नमः ॐ निरस्तदोषाय नमः ॐ निरवध्याय नमः ॐ ज्ञानधात्रे नमः ॐ कृपानिधये नमः ॐ श्रुत्यर्थबोधकाय नमः ॐ सर्वशास्त्रविशारदाय नमः ॐ तत्त्वप्रदर्शकाय नमः ॐ सर्वदनप्रियाय नमः ॐ सर्वसङ्गपरि ॐ सकलसंशयहराय नमः ॐ शापानुग्रहशक्ताय नमः ॐ संसाराणवतारकाय नमः ॐ ब्रह्मविद्याविशारदाय नमः ॐ वाचस्पदये नमः ॐ वाग्विदक्षणाय नमः ॐ चित्तशुद्धिकराय नमः ॐ गुणवर्याय नमः ॐ वैराग्यनिरदाय नमः ॐ नित्यतृप्ताय नमः ॐ नित्यानन्दाय नमः ॐ निरातङ्काय नमः ॐ निरहङ्काराय नमः ॐ तपोमूर्तये नमः ॐ तमोगुणनिवारकाय नमः ॐ नित्यानित्यविवेकवते नमः ॐ चिदानन्दाय नमः ॐ चिन्मयात्मने नमः ॐ चिद्रूपाय नमः ॐ चित्स्वरूपिणे नमः ॐ तेजोमूर्तये नमः ॐ क्षेमदादिने नमः ॐ क्षेमकराय नमः ॐ भव्याय नमः ॐ भद्रप्रियाय नमः ॐ विश्वरञ्जकाय नमः ॐ सुप्रकाशाय नमः ॐ सदाधाराय नमः ॐ विश्वबन्धवे नमः ॐ विशालकीर्तने नमः ॐ वागीशाय नमः ॐ सर्वलोकहितोत्सुकाय नमः ॐ महामतये नमः ॐ काषाय वसनोपेताय नमः ॐ कमण्डलुलसत्कराय नमः ॐ ब्रह्मानन्दप्रदायकाय नमः ॐ अज्ञानतिमिरादित्याय नमः ॐ भस्मोद्धूलितविग्रहाय नमः ॐ सुज्ञानाम्बुधिचन्द्रमसे नमः ॐ श्रीमते नमः ॐ मुक्तिप्रदायकाय नमः ॐ शिष्योपदेशनिरताय नमः ॐ भक्ताभीष्टप्रदायकाय नमः ॐ सूक्ष्मतत्त्वरहस्यज्ञाय नमः ॐ शोकतापहारिणे नमः ॐ वेदवेदाङ्गदत्तज्ञाय नमः ॐ जितेन्द्रियाय नमः ॐ आत्मैकत्वदिन्दकाय नमः ॐ तारकाय नमः ॐ मोक्षदायिने नमः ॐ योगनिधये नमः ॐ सद्गुरवे नमः ॐ यतिधर्मप्रवर्तकाय नमः ॐ सर्वदुःखनिवारकाय नमः ॐ शिष्यहितबालकाय नमः ॐ शिष्यकोटिसंश्रिताय नमः ॐ ब्रह्मज्ञानसम्पन्नाय नमः ॐ श्रुतिपराय नमः ॐ ब्रह्मानन्दस्वरूपाय नमः ॐ अज्ञाननिवारकाय नमः ॐ महामहिम्ने नमः ॐ सर्वज्ञाय नमः ॐ सत्यज्ञानानन्ताय नमः ॐ ज्ञानमुद्राञ्चितकराय नमः ॐ तत्त्वमूर्तये नमः ॐ कार्याकार्यप्रबोधकाय नमः ॐ शिष्यहत्तापहारकाय नमः ॐ परिव्राजाश्रमोधर्त्रे नमः ॐ सर्वतन्त्रस्वतन्त्रधिये नमः ॐ महामते नमः ॐ श्रुतये नमः ॐ प्रसन्नवदनाम्भोजाय नमः ॐ परमार्थप्रकाशकाय नमः ॐ पुराणस्परिसारज्ञाय नमः ॐ निर्मलात्मकाय नमः ॐ विश्ववन्द्यपदाम्बुजाय नमः ॐ सत्यात्मने नमः ॐ सद्भावाय नमः ॐ क्षमवदां श्रेष्ठाय नमः ॐ सुधिजे नमः ॐ दक्षिणामूर्तये नमः ॐ भगवत्पादशङ्कराचार्याय नमः ॐ श्रीमत्काळहस्ताचार्यवर्याय नमः ॐ श्रीमज्जगद्गुरवे नमः ನಿಮ್ಮ ಕೈಯಲ್ಲಿರುವಂತಹ ಪುಷ್ಪವನ್ನು ಪುರೋಹಿತರು ಹರಿವಾಣವನ್ನು ಹಿಡ್ಕೊಂಡು ಬರ್ತಾರೆ. ಆ ಹರಿವಾಣಕ್ಕೆ ಸಮರ್ಪಣೆಯನ್ನು ಮಾಡಿ काषाय वसनोपेतं भस्मोद्धूलितविग्रहम् वन्देऽहं काळहस्तार्यं यदि वरयं जगद्गुरुं प्रसन्नवदनाम्भोजं ब्रह्मानन्दप्रदायकम् वन्देऽहं काळहस्तार्यं शिष्यहत्तापहारकम् निरममं निरहङ्कारं निगमार्थप्रकाशकम्
वन्देऽहं काळहस्तार्यं नित्यानित्यविवेकिनम् सूक्ष्मतत्त्वरहस्यज्ञं कार्याकारणबोधकम् वन्देऽहं काळहस्तार्यं संसारार्णवतारकम् धर्माधर्मविभागज्ञं ब्रह्मविद्याविचारदम् वन्देऽहं काळहस्तार्यं पुण्यशीलं तपस्विनम् भक्ताभीष्टप्रदातारं भवरोगैकभेदम् वन्देऽहं काळहस्तार्यं भवबन्धविमोचकम् योगपद्मासनस्थन्तं योगिनं योगिनाम्बरम् वन्देऽहं काळहस्तार्यं योगीशं तत्पदर्शनम् निगमागमतत्त्वज्ञं नित्यानन्दं निरञ्जनम् वन्देऽहं काळहस्तार्यं कामक्रोधविवर्जितम् नीलकण्ठवदाम्भोजं ध्यानसंसक्तमानसम् नित्यानन्दं प्रपद्येऽहं नीलकण्ठं गुरोत्तमम् धर्मज्ञं धार्मिकं धीरं धर्मदत्तविचक्षणम् यतेन्द्रं नागधर्मेन्द्रगुरुदेवमहं भजे नमस्ते काळहस्तेन्द्र सरस्वते यदेश्वरा नित्यानुष्ठानसम्पन्न सदाचारप्रवर्तक ग्रन्थावलोकनासक्तं सर्वदामिदभाजनम् वन्देऽहं काळहस्तेन्द्रं शान्तं शान्तं जितेन्द्रियम् वेदविद्यापाठशाला येन संस्थापिता मठे विश्वब्राह्मणविद्यार्थिवृन्दस्य हितकाङ्क्षया तं वन्दे काळहस्तेन्द्रवेदविद्याभिमानिनम् सर्वदा सर्वकालेषु शिष्याणां हितचिन्तकम् आनेगुन्दे सरस्वते पीठादेश गुरोत्तमम् यदेशं काळहस्तेन्द्र सरस्वतेमहं भजे य इदं पठति स्तोत्रं भक्तियुक्तेन चेतसा सर्वान् कामानुवाप्नोति गुरुदेवप्रसादतः ಎಲ್ಲರೂ ಎದ್ದು ನಿಂತುಕೊಳ್ಳಿ. ಈಗ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮಹಾಮಂಗಳಾರತಿ ನೆರವೇರಲಿಕ್ಕಿದೆ. आवाहित श्री सद्गुरुदेवताभ्यो नमः. प्रसन्नपूजार्थे मङ्गलनीराजनं करिष्ये. ॐ नाभ्यादिरन्तरिक्षं स्तनोभिर्भजेम देवहितं यदायोः स्वस्ति न इन्द्रो वृद्धश्रवा स्वस्ति नः पूजा विश्ववेदाः स्वस्ति नस्तारक्षो अरिष्टनेम स्वस्ति नो बृहस्पतिर्दधातु ॐ विश्वरो बाहुरद विश्वरस्तात् संबाहुभ्यां धमनिसम्पदत्रैर्द्या वा भूमिदनयन् देव एकः शान्तिः आवाहित श्री सद्गुरुदेवताभ्यो नमः. प्रसन्नपूजार्थे मङ्गलनीराजनं समर्पयामि. रक्षां धारयामि. ॐ वेदान्ताचार्यमाचार्य भास्करं ज्ञानभास्करं
सर्वसंस्थापिनं वन्दे कालहस्तं जगद्गुरुम् ॐ स्वस्ति स्वस्ति प्रजाभ्यः परिपालयन्तां न्यायेन मार्गेण महिं महीदाः गोब्राह्मणेभ्यश्चोवस्त्रत्यं लोकाः समस्ताः सुखिनो भवन्तु समस्तसन्मङ्गलानि भवन्तु काले वर्षितमद्यन्यः प्रवेशस्यदारिणे वेदोऽयञ्चो भरयितः सज्जनाः सन्तु निर्भयाः अवत्राः पुत्रिणः सन्तोपत्रिणः सन्तपौत्रिणः अथना सदना सन्तु देवन्तु सरदां शरम् आवाहित श्री सद्गुरुदेवताभ्यो नमः वेदोक्तमन्त्रपुष्पाणि गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परं ब्रह्म तस्मै श्री गुरवे नमः सर्वरूपधरं शान्तं सर्वनामधरं शिवं सच्चिदानन्दरूपम् अद्वैतं सत्यं शिवं सुन्दरं ಪರಂಪರೆ ಗುರುಗಳ ಪುಣ್ಯ ಪಾದ ಪೂಜೆಯನ್ನು ನಾವೆಲ್ಲ ಸೇರಿಕೊಂಡು ಮಾಡಿದ್ದೇವೆ. ಆವಾಗ ನಾವು ಪಾದ ಪೂಜೆ ಮಾಡ್ತೇವೆ, ಒಂದು ಸಲ ಮಾಡಿದರೆ ಸಾಕಲ್ಲೋ ಎನ್ನುವಂಥ ಭಾವನೆ ನಮ್ಮಲ್ಲಿ ಬರ್ಬೋದು. ಆದರೆ ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ, ಜನ್ಮಾಂತರಲ್ಲಿ ನಾವು ಮಾಡಿದಂಥ ಆ ಪಾಪದ ಹೊರೆ ನಮ್ಮ ಶಿರದ ಮೇಲೆ ಉಂಟು. ಆ ಕಾರಣದಿಂದಾಗಿ ಆ ಸದ್ಗುರುವಿನ ಪಾದ ಪೂಜೆಯನ್ನು ಆವಾಗ ಮಾಡುವುದರ ಮುಖೇನ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ಆ ಸುಜ್ಞಾನವನ್ನು ನೀಡಿ ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರಚೋದಿಸಲಿ ಅಂತೇಳಿ ನಾವು ಆವಾಗ ಪೂಜೆ ಮಾಡಬೇಕಂತೆ ಹೇಳಿದ್ರೆ, ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನರಾಗಿ ಆ ಪೀಠದಲ್ಲಿ ವಿರಾಜಮಾನ ಆಗಂಥ ಗುರು ಎಲ್ಲಿ ಸಿಕ್ಕಿದರೂ ಕೂಡ ಆ ಕಾಷಾಯ ದಂಡವನ್ನು ಧಾರಣೆ ಮಾಡಿದಂಥ ಆ ಗುರುವಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಬೇಕಂತೆ. ಗುರುವಿನ ದಿವ್ಯ ಮಂಗಳ ರೂಪವನ್ನು ದರ್ಶನ ಮಾಡಬೇಕು, ಸ್ಪರ್ಶನ ಮಾಡಬೇಕು, ಸಂಭಾಷಣೆ ಮಾಡಿ ಆತ್ಮ ನಿವೇದನೆ ಮಾಡಿದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳಲ್ಪಟ್ಟಿದೆ. ಅದೇ ರೀತಿ ನಮ್ಮ ಸರಸ್ವತಿ ಪೀಠ ಪರಂಪರೆ ಹಿಂದಿನ ವಿಜಯನಗರದ ಸಾಮ್ರಾಜ್ಯದ ಕಾಲದಿಂದಲೂ ರಾಜಗುರುಗಳಾಗಿದ್ದುಕೊಂಡು ಧರ್ಮ ಸಂಸ್ಥಾಪನೆಯನ್ನು ಮಾಡಿಕೊಳ್ಳುವಂಥ ಪರಂಪರೆಯ ಗುರುಪೀಠ ಸರಸ್ವತಿ ಪೀಠ. ವರ್ತಮಾನ ಕಾಲದಲ್ಲಿ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮಿಗಳು ಗುರು ಇಲ್ಲದೆ ಕಂಗೆಟ್ಟಂಥ ಈ ಸಮಾಜಕ್ಕೆ ಪೀಠವನ್ನು ಏರಿ ನಮ್ಮನ್ನೆಲ್ಲ ಸನ್ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಪುತ್ತೂರಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದವರು ಅನೇಕ ವರ್ಷಗಳಿಂದ ಗುರುಗಳನ್ನು ಬರಮಾಡಿಸಿಕೊಂಡು ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಗುರು ದರ್ಶನ ಆಗಬೇಕು, ಗುರು ಮಂತ್ರಾಕ್ಷತೆಯಿಂದ ಅವರ ಮನ ಪಾವನ ಆಗಬೇಕು ಅಂತ ಹೇಳುವಂಥ ಸದ್ ಉದ್ದೇಶದಿಂದ ಈ ವಿಶ್ವಕರ್ಮ ಸಭಾಭವನದಲ್ಲಿ ಅನೇಕ ವರ್ಷಗಳಿಂದ ಗುರುಗಳನ್ನು ಕರೆಸಿ ಪಾದಪೂಜೆ ಮಾಡುತ್ತಾ ಇದ್ದಾರೆ. ಈ ಹೊತ್ತು ಕೂಡ ಎಲ್ಲ ಪುತ್ತೂರು ಪರಿಸರದ ಸುಬ್ರಹ್ಮಣ್ಯ ಪರ್ಯಂತ ಸುಳ್ಯ ಪರ್ಯಂತ ಎಲ್ಲ ಭಕ್ತರನ್ನ ಕರೆಸಿ ಗುರುಗಳನ್ನು ಭವ್ಯವಾಂತ ಸ್ವಾಗತ ಮಾಡಿ ಆ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಆ ಪರಂಪರೆಯ ಪಾದಕ್ಕೆ ವಿಶೇಷವಾದಂಥ ಪಂಚಾಮೃತ ಸ್ನಾನವನ್ನು ಮಾಡಿಸಿ ಆ ಪಾದುಕೆಯ ಅರ್ಚನೆಯನ್ನು ಮಾಡಿ ಗುರುಗಳಿಗೆ ಮಹಾ ಮಂಗಳಾರತಿಯನ್ನು ಬೆಳಗಿದ್ದೀರಿ. ಈ ಹೊತ್ತು ಆ ಗುರುಗಳು ಪ್ರಸನ್ನ ಮುಖಂತರಿಂದ ಇರುವಂಥ ಹೊತ್ತಿನಲ್ಲಿ ನಮ್ಮ ಎಲ್ಲ ಕಷ್ಟಗಳನ್ನು ಗುರು ಪಾದುಕೆಯಲ್ಲಿ ನಿವೇದನೆ ಮಾಡಿದರೆ ಆ ಗುರು ತಥಾಸ್ತು ಅಂತ ಹೇಳ್ತಾರೆ ಅಂತ ಹೇಳಲ್ಪಟ್ಟಿದೆ. ಹೇಳಿದ್ರೆ ನಮ್ಮನ್ನೆಲ್ಲ ಅನೇಕ ಕಷ್ಟಗಳಿರ್ಬೋದು, ಕೆಲವರಿಗೆ ಸಂತತಿಯ ಕೊರತೆ ಇರ್ಬೋದು, ಕೆಲವರಿಗೆ ವಿವಾಹದ ಪ್ರತಿಬಂಧಕ ದೋಷ ಇರ್ಬೋದು, ಕೆಲವರಿಗೆ ಗ್ರಹಚಾರ ಬಾಧಕಗಳಿರ್ಬೋದು. ಅಂಥ ನಾನಾ ವಿಧವಾದಂಥ ಯಾವುದೇ ದೋಷಗಳಿದ್ರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಮಾಡಿದಂಥ ಪೂಜೆಯಲ್ಲಿ ನಿಮ್ಮ ಎಲ್ಲ ಯಶಸ್ಸುಗಳು ಪ್ರಾಪ್ತಿಯಾಗಲಿ, ನಿಮ್ಮ ಮಕ್ಕಳು ಯಶೋವಂತರಾಗಲಿ, ಮೊಮ್ಮಕ್ಕಳು ಭಾಗ್ಯವಂತರಾಗಲಿ, ಕೀರ್ತಿವಂತರಾಗಲಿ. ಆ ಗುರು ತೋರಿಯಂಥ ಸತ್ಯದ, ಧರ್ಮದ, ಶಾಂತಿಯ, ಪ್ರೇಮದ ಪಥದಲ್ಲಿ ಮುನ್ನಡೆಯಲಿಕ್ಕೆ ಆ ಗುರು ನಮ್ಮ ಹೃದಯದಲ್ಲಿದ್ದುಕೊಂಡು ಪ್ರೇರಣೆಯನ್ನು ಕೊಡಲಿ. ಹಾಗೆ ಗುರುಗಳು ಮಠದಲ್ಲಿ ಅನೇಕ
ಪುಣ್ಯ ಕಾರ್ಯಗಳನ್ನು ಸಂಕಲ್ಪ ಮಾಡಿದ್ದಾರೆ ತಿಳಿದರೆ ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ಮುಂದೆ 6ನೇ ತಾರೀಕಿಂದ ಮುಂದೆ ಪ್ರಕಟಣೆ ಹೇಳ್ತಾರೆ, ಲಕ್ಷ ಕುಂಕುಮಾರ್ಚನೆಯನ್ನು ಮಾಡಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿಕೊಂಡು ಆ ಗುರುವಿನ ಸಂಕಲ್ಪ ಏನು ಉಂಟು ಅದನ್ನು ಈಡೇರಿಸಿದರೆ ಆ ನಮ್ಮ ಜೀವನ ಪಾವನ ಆಗ್ತದೆ. ನಮ್ಮ ಎಲ್ಲ ಕಷ್ಟಕೋಟಗಳನ್ನು ನೀಗಿಸಿ ನಮ್ಮನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಲಿ. ನಮ್ಮ ವಿಶ್ವಕರ್ಮ ಸಮಾಜ ನಭೂತೋ ನವಭವಿಷ್ಯತೆ ಇರಕ್ಕಂತೆ ಬೆಳಗಲಿ. ಹಾಗೆ ದಕ್ಷಿಣ ಕನ್ನಡ ವಿಶ್ವಕರ್ಮ ಹಿತರಕ್ಷಣಾ ಸಂಘ ಇನ್ನೂ ಕೂಡ ವಿಶೇಷವಾದಂಥ ಸೇವೆ ಕಾರ್ಯವನ್ನು ಮಾಡಿ ಆ ಗುರುಗಳ ಪ್ರೀತಿಗೆ ಪಾತ್ರ ಆಗಲಿ. ಹಾಗೆ ಆ ಸಂಘದ ಎಲ್ಲ ಪದಾಧಿಕಾರಿಗಳು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲ ಮನೋಭಿಷ್ಟೆ ಈಡೇರಲಿ. ಈ ಪೂಜಾ ಕಾಲದಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೋ ಅವರೆಲ್ಲ ಮನಸಂಕಲ್ಪ ಈಡೇರಿ ಗುರುಗಳು ನಮ್ಮನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಲಿ ಅಂತೇಳಿ ಆ ಗುರುಗಳ ಪುಣ್ಯಪಾಂತ ಪಾದಪದ್ಮಗಳಲ್ಲಿ ಭಕ್ತಿ ಪುರಸರ್ವ ಪಾಂತ ಮನಸಾಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. प्रार्थनां समर्पयामि. ओम सप्तास्यासंविधयस्त्रिसप्तसमितप्रदाः देवायद्यज्ञं तन्वाना अवध्यं वरजं वजं यानि कानि च पापानि जन्मान्तरकृतानि च तानि तानि विनश्यन्ति प्रदक्षिणपदे पापोऽहं पापकर्माहं पापात्मा पापसम्भव त्राहि मां कृपया देवा शरणागतवत्सला अन्यथा शरणं नास्ति त्वमेव शरणं मम तस्मात् कारुण्यभावेन रक्षमां जगदीश्वर यज्ञेन यज्ञमयनं च देवास्तानि धर्माणि प्रतपान्यासन् ते हनाकं महिमानः यत्र पूर्वे साध्याः सन्ति देवाः आवाहित श्री सद्गुरुदेवताभ्यो नमः. उत्तरपूजार्थे क्षुतान् पुष्पाणि समर्पयामि. ಬ್ರಹ್ಮಾರ್ಪಣೆಗೆ ಹೂ ಮತ್ತು ತುಳಸಿಯನ್ನು ನಿಮ್ಮ ಮುಂದಿರುವ ಹರಿವಾಣದಲ್ಲಿ ಇರಿಸಿದ್ದಾರೆ. ಅದರ ಜೊತೆಗೆ ಒಂದು ದಕ್ಷಿಣೆಯನ್ನು ಸೇರಿಸಿ ಹಿಡ್ಕೊಳ್ಳಿ. ಓಂ ಸ್ವಸ್ತಿ ಕಾಗೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಗೇತಿ ಸಮರ್ಪಯಾಮಿ. ಅಸ್ಮಾಕಂ ಹೇಳಿಕೊಳ್ಳಿ. ನಿಮ್ಮ ಎಲ್ಲರ ಮನೆಯವರನ್ನೆಲ್ಲರನ್ನ ಒಂದು ಬಾರಿ ಸ್ಮರಣೆ ಮಾಡಿಕೊಳ್ಳಿ. ಸರ್ವೇಷಾಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯಧೈರ್ಯವೀರ್ಯವಿಜಗಾಭಯಾಯುರಾರೋಗ್ಯ ಆನಂದೈಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥಕಾಮಮೋಕ್ಷಾದಿ ಚತುರ್ವಿಧ ಪುಣ್ಯಪುರುಷಾರ್ಥಸಿದ್ಧ್ಯರ್ಥಂ ಚಿಂತಿತಮನೋಭೀಷ್ಟಸಿದ್ಧ್ಯರ್ಥಂ ಹ್ಯಜನ್ಮನೆ ಪೂರ್ವಜನ್ಮನೆ ಜನ್ಮಜನ್ಮಾಂತರೇಷು ಬಾಧಿತ ಗುರುನಿಂದನ ಗುರುವಾಕ್ಯ ಉಲ್ಲಂಘನಾದಿ ಸಮಸ್ತ ವಿರದೋಷ ನಿವಾರಣಾರ್ಥಂ ಗುರೋಹ ಪೂರ್ಣಾನುಗ್ರಹ ಪ್ರಾಪ್ತ್ಯರ್ಥಂ ನಿಮ್ಮ ಸಂಕಲ್ಪಗಳನ್ನು ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಳಿ. ಯಾವ ಸಂಕಲ್ಪವನ್ನು ಇರಿಸಿಕೊಂಡು ಗುರುಗಳ ಪಾದುಕಾ ಪೂಜಾರಾಧನೆ ನೆರವೇರಿಸಿದ್ದೀರೋ ಆ ಎಲ್ಲ ಸಂಕಲ್ಪಗಳನ್ನು ಒಂದು ಬಾರಿ ಸ್ಮರಣೆ ಮಾಡಿಕೊಳ್ಳಿ. ಅಸ್ಮಿನ್ ಶುಭ ದಿನೇ ಆಚರಿತ ಶ್ರೀ ಗುರುಪಾದುಕಾ ಪೂಜಾರಾಧನ ಕರ್ಮಣ ಭಗವಾನ್ ಸರ್ವಾತ್ಮಕ ಶ್ರೀ ವಿಶ್ವಕರ್ಮ ಪರಬ್ರಹ್ಮ ಪ್ರೀಯತಾಂ. ಮನೆಯವರು 3 ಧರಣಿ ನೀರನ್ನು ಯಜಮಾನರ ಕೈಗೆ ಹಾಕಲಿ. ಓಂ ತತ್ಸದ್ಬ್ರಹ್ಮಾರ್ಪಣಮಸ್ತು. ಕೆಳಗಡೆ ಬಿಡಿ. ಹಾಗೆ ಕೈ ಮುಗಿದುಕೊಂಡು ಎಲ್ಲರೂ ಹೇಳಿ, ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರ ದೇಹಿ ಮೇ ಜಗದೀಶ್ವರ. ಯಜಮಾನರು ನಿಮ್ಮ 2 ಕಿವಿಯನ್ನು ಮುಟ್ಟಿಕೊಂಡು ಗೋತ್ರ ಸೂತ್ರ ಪರವರ ಹೇಳಿ 3 ಬಾರಿ ನೆಲಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಬ್ರಹ್ಮಾರ್ಪಣೆಯಲ್ಲಿರುವಂತಹ ತುಳಸಿಯನ್ನು 1 ಧರಣಿ ನೀರು ಹಾಕಿ ಕಣ್ಣಿಗೆ ಮುಟ್ಟಿಸಿ ಕಿವಿಯಲ್ಲಿಟ್ಟುಕೊಳ್ಳಿ. ಪುಷ್ಪವನ್ನು ಮನೆಯವರಿಗೆ ಕೊಡಿ. ದಕ್ಷಿಣೆಯನ್ನು ಹಿಡ್ಕೊಳ್ಳಿ. ಮನೆಯವರು 1 ಧರಣಿ ನೀರನ್ನು ದಕ್ಷಿಣೆಗೆ ಹಾಕಲಿ. ಪುರೋಹಿತರು ಹರಿವಾಣವನ್ನು ಹಿಡ್ಕೊಂಡು ಬರ್ತಾರೆ. ಆ ದಕ್ಷಿಣೆಯನ್ನು ಹರಿವಾಣಕ್ಕೆ ಸಮರ್ಪಣೆ ಮಾಡಿ.
ಪೂಜೆ ಮಾಡಿಸಿದಂಥ ಭಕ್ತಾದಿಗಳು ಯಾರು ಕೂಡ ಹೇಳ್ಬಾರ್ದು, ಉಪಸ್ಥಿತರಿದ್ದಲ್ಲಿ ಕುಳಿತುಕೊಳ್ಬೇಕು. ಮತ್ತು ನಿಮಗೆ ಗುರುಗಳಿಗೆ ತಮ್ಮ ಏನು ತಂದಿದ್ದೀರಿ ಅದನ್ನು ಅರ್ಪಿಸಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಮೊದಲು ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಪೂಜಾ ಪ್ರಸಾದ ಸಂಘಕ್ಕೆ ಸಮರ್ಪಣೆಯಾಗುವ ಹೊತ್ತಿಗೆ ಎಲ್ಲ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಒಮ್ಮೆ ಅಲ್ಲಿಗೆ ಬರಬೇಕು. ಸ್ವಲ್ಪ ಸೈಡ್ ಹಂಚ್ಬೋದು ಮಾತ್ರೆಗಳು ಅಡ್ಡ ನಿಗ್ಲ ಹಂಚ್ಬೋದು. ಮುಂದೆ ಈ ಸಭಾ ಮಂಟಪದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಜನಾರ್ದನಾಚಾರ್ಯ ಕಾಣಿಯರು ವಹಿಸಲಿಕ್ಕಿದ್ದಾರೆ. ಅನುಗ್ರಹ ಆಶೀರ್ವಚನವನ್ನು ಪರಮಪೂಜ್ಯ ಅನಂತಶ್ರೀ ವಿಭೂಷಿತ ಜಗದ್ಗುರು ಶ್ರೀ ಕಾಲಾಸ್ತ್ರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ನೀಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಇಬ್ಬರು ಜನಪ್ರತಿನಿಧಿಗಳು ಕ್ಯಾಪ್ಟನ್ ಬ್ರಜೇಶ್ ಚೌಟ ಮತ್ತು ಸಂಸದರು ಹಾಗೂ ಅಶೋಕ್ ಕುಮಾರ್ ರೈ ಶಾಸಕರು ಆಗಮಿಸಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಈ ಹೊತ್ತಲ್ಲಿ ಬರಲಿಲ್ಲ. ಆದರೆ
ಸಂಜೆಯ ಹೊತ್ತಲ್ಲಿ ಸೇರಿಕೊಳ್ತೇವೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಆದ ಕಾರಣ ಈಗ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರು, ಸಂಘದ ಮಾರ್ಗದರ್ಶಕರು, ಪ್ರಸ್ತುತ ಸಂಘದ ಗೌರವಾಧ್ಯಕ್ಷರಾಗಿರುವ ಶ್ರೀ ನಲ್ಕ ಗೋಪಾಲಕೃಷ್ಣ ಆಚಾರ್ಯವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆಮೇಲೆ ಎಲ್ಲ ವೈಯಕ್ತಿಕ ಪೂಜೆ ಮಾಡಿಸಿದಂಥ ಭಕ್ತಾದಿಗಳಿಗೆ ತಮ್ಮ ಕಾಣಿಕೆ ಸಮೇತ ಫಲವಸ್ತುಗಳನ್ನು ಗುರುಗಳಿಗೆ ಅರ್ಪಿಸಲಿಕ್ಕೆ ಅವಕಾಶ ಇದೆ. ಅಷ್ಟೇ, ಸಭಾ ಕಾರ್ಯಕ್ರಮ ಆಗೋ ತನಕ ಯಾರು ಕೂತಲ್ಲಿಂದ ಕದಲದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶಾಂತಿ ಶ್ರದ್ಧಾ ಭಕ್ತಿಯಿಂದ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸರಸ್ವತಿ ಮಾತೃಮಂಡಳಿ ಪಡುಕುತ್ಯಾರು, ಇದರ ಅಧ್ಯಕ್ಷರು ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಗುರುತಿಸಿದ್ದೇವೆ. ತಮಗೆ ಸದ್ಭಕ್ತ ಮಹಾಶಯರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇವೆ.
ಧಾರ್ಮಿಕ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ ಪರಮ ಪೂಜ್ಯ ಗುರುಗಳ ಉಪಸ್ಥಿತಿಯಲ್ಲಿ. ಸಮಾರಂಭದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ಸಂಘದ ಅಧ್ಯಕ್ಷರಾದ ಜನಾರ್ದನಾಚಾರ್ಯ ಕಾಣಿಯರು ವಹಿಸಲಿಕ್ಕಿದ್ದಾರೆ. ವೇದಿಕೆಯಲ್ಲಿ ಸಂಘದ ಗೌರವಾಧ್ಯಕ್ಷರಾದ ನಲ್ಕ ಗೋಪಾಲಕೃಷ್ಣಾಚಾರ್, ಪುರೋಹಿತರಾದ ವಿಶ್ವೇಶ್ವರ ಪುರೋಹಿತ್ ಬಾಳಿಲ, ಸಂಘದ ಕಾರ್ಯಾಧ್ಯಕ್ಷರಾದ ಸಂಜೀವಾಚಾರ್ಯ ಕಾರ್ಕಳ, ಸಂಘದ ಕಾರ್ಯದರ್ಶಿ ಪ್ರಭಾ ಹರೀಶಾಚಾರ್ಯ ಇವರುಗಳು ಉಪಸ್ಥಿತರಿದ್ದಾರೆ. ಇನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಶಿವಾನಂದಾಚಾರ್ಯ ರೇಂಜ್ ಫಾರೆಸ್ಟ್ ಆಫೀಸರ್ ಪುತ್ತೂರು ಇವರು ಆಗಮಿಸಿದ್ದಾರೆ. ಇವರನ್ನು ತಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ಸಂಧ್ಯಾ ಲಕ್ಷ್ಮಣಾಚಾರ್ಯ ಸರಸ್ವತಿ ಮಾತೃಮಂಡಳಿ ಪಡುಕುತ್ಯಾರ್ ಅವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾತೃಮಂಡಳಿ ಸಂಧ್ಯಾ ಲಕ್ಷ್ಮಣಾಚಾರ್ಯ ಸರಸ್ವತಿ ಮಾತೃಮಂಡಳಿ ಪಡುಕುತ್ಯಾರ್ ಇದರ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ரெண்டு காகத முடிஞ்சில்ல ನಾನು ரெண்டு ಕಾಗದ ದಿಲ್ಲ ನಮಸ್ತೆ ಬನ್ನಿ ಮೇಡಮ್. ಗೆಸ್ಟ್ನಾಗಲೇ ಪಾಡು ನಾನು ಅವಳು ಉಂಡು ವ್ಯವಸ್ಥೆ ಉಂಡು. ಹಾಂ ಗೆಸ್ಟ್ನಾಗಲೇ ಪಾಡು ಲಂಕೆ ಬಾಟ್ರಿ ದಿನತ್ತೆ ಇದು ನಾನು ரெண்டு ಕಾಗದ ಇರಲಿ. ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಸಂಘದ ಅಧ್ಯಕ್ಷರಾದ ಜನಾರ್ದನಾಚಾರ್ಯ ಕಾಣಿಯೂರಿಯವರು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತೆ ವಿಶ್ವಕರ್ಮಣೆ ಶ್ರೀ ಕಾಳಿಕಾಂಬಾಯ ನಮಃ. ಶ್ರೀಮತ್ ಆನೆಗುಂದಿ ಮಹಾ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಅನಂತ ಶ್ರೀ ವಿಭೂಷಿತ ಪರಮಭೋಜ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ಸಹಸ್ರ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಸಜ್ಜನ ಸಮಾಜ ಬಂಧುಗಳೇ, ಶ್ರದ್ಧೆಯ ತಾಯಿ ತಂಗಿಯರೇ, ಬೇರೆ ಬೇರೆ ಸಂಘಗಳ ಬೇರೆ ಬೇರೆ ಸಂಸ್ಥೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸಮಾಜದ ಬಂಧುಗಳೇ,
ಪರಮ ಪೂಜ್ಯ ಗುರುಗಳ ಎಲ್ಲ ಶಿಷ್ಯವೃಂದದವರೇ, ನಾವು ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಮೂಲಕ ಕಳೆದ 21 ವರ್ಷಗಳಿಂದ ಸಮಾಜದ ಹಿತಚಿಂತನೆಯಿಂದ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಸಮಾಜವು ಒಂದು ಕಾಲದಲ್ಲಿ ಬಹಳ ಕಷ್ಟದ ಸಂದರ್ಭದಲ್ಲಿ, ಅಂದರೆ ಉದ್ಯೋಗ ಇರಬಹುದು, ಬೇರೆ ಬೇರೆ ವಿಚಾರಗಳು ಇರಬಹುದು ಎಂಬ ನಿಟ್ಟಿನಲ್ಲಿ ಆಲೋಚನೆಗಳು ಬೇರೆ ಬೇರೆ ಸಮಾಜದ ಬಂಧುಗಳು, ಹಿತಚಿಂತಕರು ಸೇರಿ ಈ ಸಂಘವನ್ನು ಸ್ಥಾಪಿಸಿದ್ದಾರೆ. ನಾವು ಸೇರಿ ಸಂಘದಿಂದ ಅನೇಕ ಕೆಲಸ ಕಾರ್ಯಗಳು ನಡೆದುಕೊಂಡು ಬಂದಿದೆ. ಸಮಾಜದಲ್ಲಿರುವ ಕಷ್ಟದಲ್ಲಿರುವ ಬಂಧುಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಸಂಘದ ಉದ್ದೇಶಗಳು ಅದೇ, ಪಂಚವೃತ್ತಿಗೆ ಸಂಬಂಧಪಟ್ಟು ಆ ಕೆಲಸವನ್ನು ನಿಭಾಯಿಸುವ ಸಂದರ್ಭದಲ್ಲಿ ಯಾವುದಾದರೂ ಅವರಿಗೆ ಕಷ್ಟಗಳು ಬಂದಾಗ, ಸವಾಲುಗಳು ಬಂದಾಗ ಅದಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಸ್ಥಾಪಿಸಿದಂತಹ ಈ ಸಂಘ ನಿರಂತರವಾಗಿ ಆ ಬಂಧುಗಳಿಗೆ ಸ್ಪಂದಿಸ್ತಾ ಬಂದಿದೆ. ಸಂಘದ ಅನೇಕ ಕಾರ್ಯಚಟುವಟಿಕೆಗಳನ್ನು ಇಲ್ಲಿ ಈ ಸಂದರ್ಭದಲ್ಲಿ ಮುಂದಿಡಲು ಸಮಯದ ಕೊರತೆ ಇರುವ ಕಾರಣ ಮುಂದಿನ ಅಧ್ಯಕ್ಷೀಯ ಭಾಷಣದಲ್ಲಿ ಸ್ವಲ್ಪ ವಿವರಿಸಿ ಮುಂದೆ ಸಿಕ್ಕಾಗ ಅದನ್ನು ವಿವರವಾಗಿ ಹೇಳುವ ಯೋಚನೆಯಲ್ಲಿ ಇದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಸಾಮೂಹಿಕ ಗುರುಪಾದ ಪೂಜೆ, ಸಾಮೂಹಿಕ ದುರ್ಗ ನಮಸ್ಕಾರ ಪೂಜೆಯನ್ನು ಸಮಾಜದ ಬಂಧುಗಳ ಸಹಕಾರದಿಂದ ಈ ಸಂಘವು ಹಮ್ಮಿಕೊಂಡು ಬಂದಿದೆ. ಒಂದು ಕಾರ್ಯಕ್ರಮ ಅದ್ಭುತವಾಗಿ ಭಕ್ತಿಯಿಂದ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಈ ಸಭಾಭವನದಲ್ಲಿ ನಡೆದುಕೊಂಡು ಬಂದಿದೆ. ಈ ಒಂದು ಯಶಸ್ವಿಗೆ ಕಾರಣಕರ್ತರು ಯಾರು ಅಂತ ಹೇಳಿದರೆ ಸಮಾಜದ ಬಂಧುಗಳು, ಪರಮ ಪೂಜ್ಯ ಗುರುಗಳು. ನಮ್ಮ ಸಂಘದ ಕಾರ್ಯಕ್ರಮ ಅಂತ ಹೇಳಿದರೆ ಅವರೊಂದು ಬಹಳ ಪ್ರೀತಿ, ಅವರ ಆಶೀರ್ವಾದ, ಅವರ ಅನುಗ್ರಹ ಇದ್ದರೆ ನಾವು ಏನು ಸಾಧಿಸಬಹುದು ಎಂಬುದನ್ನು ನಾವು ಅನುಭವಕ್ಕೆ ಪಡೆದುಕೊಂಡಿದ್ದೇವೆ. ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು, ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಅವರ ಚರಣಕಮಲಗಳಿಗೆ ಪೊಡಮಡುತ್ತಾ ಅವರನ್ನು ಈ ಸಭೆಗೆ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಪ್ರಣಾಮಗಳೊಂದಿಗೆ ನಾನು ಸ್ವಾಗತಿಸುತ್ತಿದ್ದೇನೆ. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಭಾಗದ, ಈ ಕ್ಷೇತ್ರದ ಲೋಕಸಭಾ ಸದಸ್ಯರಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಭಾಗವಹಿಸಬೇಕಿತ್ತು. ನಮ್ಮ ಕಾರ್ಯಕ್ರಮದ ಈ ಮಧ್ಯೆ ಅವರಿಗೆ ಅರಿವಿಲ್ಲದೆ, ಅಂದರೆ ಅವರದೇ ಕಾರ್ಯಕ್ರಮ ಕಂಬಳ ಮಂಗಳೂರಲ್ಲಿ ನಡೆಯುವ ಕಾರಣ ನಿಮ್ಮೊಂದಿಗೆ ನಾನು ಸಂಜೆ ಸೇರಿಕೊಳ್ತೇನೆ ಅಂತೇಳಿ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಬಹುಶಃ ಸಂಜೆ ಅವರು ಸೇರಿಕೊಳ್ತಾರೆ. ಜೊತೆಗೆ ಈ ಭಾಗದ, ಅಂದರೆ ಈ ಕ್ಷೇತ್ರದ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಅಶೋಕ್ ರೈ ಅವರು ತುರ್ತಾಗಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಇದ್ದ ಕಾರಣ ಅವರು ಬೆಂಗಳೂರಲ್ಲಿ ಇದ್ದಾರೆ, ಸಂಜೆ ಬರ್ತೇನೆ ಅಂತೇಳಿ ಹೇಳಿದ್ದಾರೆ. ಈ ಸಭೆಯಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮ ಮಹಾಪೋಷಕರು, ನಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದಾಗ ನಮ್ಮೊಂದಿಗೆ ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುತ್ತಿರುವಂತಹ ಉಪವಲಯದ ಅರಣ್ಯ ಅಧಿಕಾರಿಗಳಾದಂತಹ ಶಿವಾನಂದ, ನನ್ನ ಆತ್ಮೀಯರವರು, ಅವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸಿದ್ದೇನೆ. ನಮ್ಮ ಮತ್ತೋರ್ವ ವಿಶೇಷ ಅತಿಥಿಗಳು ಬಹಳ ದೂರದ ಉಡುಪಿಯಿಂದ ಬಂದಿದ್ದಾರೆ. ಅವರು ಒಂದು ಮಹಿಳೆಯಾಗಿ
ಇಡೀ 2 ಜಿಲ್ಲೆಗಳಲ್ಲಿ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಓಡಾಡ್ತಿದ್ದಾರೆ. ಅವರು ಬಹಳ ವರ್ಷಗಳಿಂದ ನನ್ನ ಪರಿಚಿತರು ಮತ್ತು ಆತ್ಮೀಯರು. ಮಠದ ಮಾತೃಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸಂಧ್ಯಾ ಅವರನ್ನು ಬಹಳ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಒಂದು ಸಂಘದಲ್ಲಿ 2000 ಪ್ರಾರಂಭ ಆದಂತಹ 2003ನೇ ಇಸವಿಗೆ ಇಂದ ಇವತ್ತಿನವರೆಗೂ ಸದಾ ಲವಲವಿಕೆಯಿಂದ ಓಡಾಡುತ್ತಾ ಇರುವಂತಹ ನಮ್ಮ ಸಂಘದ ಗೌರವಾಧ್ಯಕ್ಷರು ನಳಕ ಗೋಪಾಲಕೃಷ್ಣಾಚಾರ್ಯರು ಒಂದು ಕಾಲದಲ್ಲಿ ನಮಗಿಂತ ಜಾಸ್ತಿ ಕೆಲಸ ಮಾಡಿದವರು. ಈಗ ಪ್ರಾಯ ಆಗಿದೆ, ಆರೋಗ್ಯ ಅದು ಕೆಟ್ಟರು ನಮ್ಮೊಂದಿಗೆ ಸದಾ ಇದ್ದಾರೆ. ಅವರಿಗೆ ಸಮಾಜ ಮತ್ತು ಸಂಘ ಅಂತ ಹೇಳಿದರೆ ಬಹಳ ಪ್ರೀತಿ. ಶ್ರಮ ಮತ್ತು ಕೊಡುಗೆ ಅವರ ಗುಣ. ಅವರು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಉದ್ಯೋಗದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡವರು. ಅವರನ್ನು ಹೊಗಳಲಿಕ್ಕೆ ಸಮಯ ಸಾಕಾಗೋದಿಲ್ಲ. ಮುಂದೆ ಅವರಿಗೆ ಈ ಒಂದು ಸಭೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅವರನ್ನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದರೆ ಅದಕ್ಕೆ ಪ್ರಧಾನ ಪುರೋಹಿತರು ಅಗತ್ಯ. ನಮ್ಮ ಈ ಸಂಘದ ಯಾವುದೇ ಕಾರ್ಯಕ್ರಮ ಇದ್ದರೂ ಸಹ ನಮಗಿಂತ ಒಂದು ಹೆಜ್ಜೆ ಮುಂದಿಟ್ಟು ನಮ್ಮನ್ನು ಸದಾ ಪ್ರೋತ್ಸಾಹ ನೀಡುತ್ತಾ ಇವತ್ತಿನ ಕಾರ್ಯಕ್ರಮ ಆಚಾರ್ಯತ್ವವನ್ನು ವಹಿಸಿಕೊಂಡಂತಹ ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರು ಆದಂತಹ ಶ್ರೀ ವಿಶ್ವೇಶ್ವರ ಪುರೋಹಿತರನ್ನು ಬಹಳ ಪ್ರೀತಿಯಿಂದ ಗೌರವಯುತವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಸಂಘದ ಪ್ರಧಾನ ಕಾರ್ಯದರ್ಶಿಗಳಂತಹ ಬಹಳ ಚಟುವಟಿಕೆಯಿಂದ ತೊಡಗಿಸಿಕೊಂಡು ಅವರಿಗೆ ಪೂಜೆ ಪುರಸ್ಕಾರ ಅಂದರೆ ವಿಶೇಷವಾದಂತಹ ಒಂದು ಭಕ್ತಿ, ಅವರಿಗೆ ಆಸಕ್ತಿ. ಶ್ರೀಮತಿ ಪ್ರಭಾ ಹರೀಶಾಚಾರ್ಯ ಇವರನ್ನು ಬಹಳ ಪ್ರೀತಿಯಿಂದ ಗೌರವಯುತವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದಂತಹ ಉತ್ಸಾಹಿ ತರುಣರು ಆದಂತಹ ನಮ್ಮ ಕಾರ್ಯಾಧ್ಯಕ್ಷರು ಆದಂತಹ, ಕಾರ್ಯದರ್ಶಿಯಾಗಿ ತುಂಬ ವರ್ಷ ಕೆಲಸ ಮಾಡಿ ಈಗ ಕಾರ್ಯಾಧ್ಯಕ್ಷರು ಆದಂತಹ KR ಸಂಜೀವಾಚಾರ್ಯ ಇವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಗೌರವ ಸಲಹೆಗಾರರಾದಂತಹ ಪ್ರಭಾಕರ್ ಆಚಾರ್ಯ ನಿವೃತ್ತ ಉಪನ್ಯಾಸಕರು ನೆಹರು ನಗರ, ಜೊತೆಗೆ ಉದಯಕುಮಾರ್ ಆಚಾರ್ಯ ಕೆಮ್ಮೈ ಇವರು ಈ ಕಾರ್ಯಕ್ರಮ ನಿರ್ವಹಿಸುತ್ತಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಎಲ್ಲ ಪತ್ರಕರ್ತ ಬಂಧುಗಳನ್ನು ಒಂದೇ ಮಾತನ್ನೇ ಸ್ವಾಗತಿಸುತ್ತಿದ್ದೇನೆ. ನೆರೆದಿರತಕ್ಕಂತಹ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಪ್ರಾಸ್ತಾವಿಕ ಮಾತುಗಳೊಂದಿಗೆ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಿದ ಸಂಘದ ಅಧ್ಯಕ್ಷರಾದ ಜನಾರ್ದನಾಚಾರ್ಯ ಕಾಣಿಯವರಿಗೆ ವಂದನೆಗಳು. ಮುಂದೆ ಗೌರವಾರ್ಪಣೆ. ಇಂದಿನ ಈ ಸಮಾರಂಭದ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಆತ್ಮೀಯರು, ನಮ್ಮ ಕಾರ್ಯಕ್ರಮಗಳಿಗೆ ಸದಾ ಪೋಷಕರಾಗಿರುವಂತಹ ಉಪವಲಯ ಸಂರಕ್ಷಣಾಧಿಕಾರಿಯಾಗಿರುವಂತಹ ಶ್ರೀ ಶಿವಾನಂದಾಚಾರ್ಯ ಇವರಿಗೆ ಸಂಘದ ಅಧ್ಯಕ್ಷರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಶಾಲು ಸ್ಮರಣಿಕೆ. ಅದೇ ರೀತಿ ಇನ್ನೋರ್ವರು ಅತಿಥಿಗಳು ಶ್ರೀಮತಿ ಸಂಧ್ಯಾ ಲಕ್ಷ್ಮಣಾಚಾರ್ಯ, ಸರಸ್ವತಿ ಮಾತೃಮಂಡಳಿ ಪಡಿಕುತ್ಯಾರ್ ಇದರ ಅಧ್ಯಕ್ಷರು,
ಅವರು ಬಹಳ ದೂರದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿಗಳು ಶಾಲು ಹೊದಿಸಿ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಮುಂದೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಈ ಕಾರ್ಯಕ್ರಮದ ಧಾರ್ಮಿಕ ಕಾರ್ಯಕ್ರಮದ ಪುರೋಹಿತರು ಆಗಿರುವಂಥ ಬಾಳಿಲ ವಿಶ್ವೇಶ್ವರ ಪುರೋಹಿತರು, ಸಂಘದ ಎಲ್ಲ ಕಾರ್ಯಗಳಿಗೆ ಸದಾ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂಥ ಶ್ರೀ ಪುರೋಹಿತರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಇನ್ನು ಸನ್ಮಾನ ಕಾರ್ಯಕ್ರಮ ಶ್ರೀ ನಲ್ಕ ಗೋಪಾಲಕೃಷ್ಣ ಆಚಾರ್ಯರಿಗೆ ಬಹುಶಃ 79ನೇ ವಯಸ್ಸಿನಲ್ಲಿರುವ ಶ್ರೀಯುತ ನಲ್ಕ ಗೋಪಾಲಕೃಷ್ಣಾಚಾರ್ಯರು ನಮ್ಮ ಈ ಸಂಘ ಸ್ಥಾಪನೆಯಾದಂದಿನಿಂದ ಗೌರವ ಸಲಹೆಗಾರರಾಗಿ ಮತ್ತು ಈಗ ಪ್ರಸ್ತುತ ಗೌರವ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಗೌರವವನ್ನು ಸಲ್ಲಿಸಲಿಕ್ಕೆ ಅವಕಾಶ ಒದಗಿ ಬಂದದ್ದು ನಮ್ಮ ಭಾಗ್ಯ. ಪೂಜ್ಯ ಗುರುಗಳ ಸಮ್ಮುಖದಲ್ಲಿ ಶ್ರೀ ನಲ್ಕ ಗೋಪಾಲಕೃಷ್ಣ ಆಚಾರ್ಯರಿಗೆ ಗೌರವ ಸನ್ಮಾನ ಹಾಗೂ ಸನ್ಮಾನ ಪತ್ರದೊಂದಿಗೆ ಸನ್ಮಾನವನ್ನು ನೆರವೇರಿಸಲಿಕ್ಕಿದ್ದೇವೆ. ಶ್ರೀಯುತ ನಲ್ಕ ಗೋಪಾಲಕೃಷ್ಣಾಚಾರ್ಯರ ಸನ್ಮಾನ ಪತ್ರವನ್ನು ವಾಚಿಸ್ತೇನೆ. ಉದಯಕುಮಾರಾಚಾರ್ಯ. ಸದ್ಭಕ್ತ ಮಹಾಶಯರೇ, ಶ್ರೀಯುತ ನಲ್ಕ ಗೋಪಾಲಕೃಷ್ಣಾಚಾರ್ಯರು ನಮಗೆಲ್ಲ ಚಿರಪರಿಚಿತರಾಗಿರುವಂಥ ನಲ್ಕ ಗೋಪಾಲಕೃಷ್ಣಾಚಾರ್ಯರು ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಬೆಂಗಳೂರಿನಲ್ಲಿ ಎಲ್ರಿಗೂ ಚಿರಪರಿಚಿತರು. ಅಂದರೆ ಸಮಾಜದ ಯಾವುದೇ ಕಾರ್ಯಚಟುವಟಿಕೆಗಳಿದ್ದರೂ ಅಲ್ಲಿ ಮುಂಚೂಣಿಯಲ್ಲಿರುವವರು ನಲ್ಕ ಗೋಪಾಲಕೃಷ್ಣಾಚಾರ್ಯರು. ಇವತ್ತು ಇಳಿ ವಯಸ್ಸಿನಲ್ಲಿದ್ದರೂ ಯುವಕರಂತೆ ಸಂಘದ ಚಟುವಟಿಕೆಯಲ್ಲಿ ನಮ್ಮೊಂದಿಗೆ ತೊಡಗಿಸಿಕೊಂಡಿರುವರು. ಶ್ರೀಯುತ ನಲ್ಕ ಗೋಪಾಲಕೃಷ್ಣಾಚಾರ್ಯರು ಕಾಸರಗೋಡು ಜಿಲ್ಲೆಯ ಯನ್ಮಕಜೆ ಗ್ರಾಮದ ನಲ್ಕ ಶ್ರೀ ಕೃಷ್ಣಪ್ಪಾಚಾರ್ಯ ಮತ್ತು ಯಮುನಾ ದಂಪತಿಯ 4ನೇ ಪುತ್ರರಾಗಿ ದಿನಾಂಕ 17/10/1945 ಜನಿಸಿರುವಿರಿ. ಪೆರ್ಲದ ಶ್ರೀ ಸತ್ಯನಾರಾಯಣ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪೂರೈಸಿ ಪ್ರತಿಭಾವಂತ ವಿದ್ಯಾರ್ಥಿ ಎಂದು ಗುರುತಿಸಲ್ಪಟ್ಟಿರುವಿರಿ. ಸಂಸ್ಕೃತ ಭಾಷಾ ಪರೀಕ್ಷೆಯಲ್ಲಿ ವಿಶಾರದ ಎಂಬ ಪದವಿಯಲ್ಲಿ ದಕ್ಷಿಣ ಭಾರತದಲ್ಲಿ 2ಯ ರ್ಯಾಂಕನ್ನು ಗಳಿಸಿರುವಿರಿ. ಮಂಗಳೂರಿನ ಸಂತ ಎಲೋಸಿಯಸ್ ಕಾಲೇಜಿನಲ್ಲಿ BSc ಪದವಿ ಗಳಿಸಿರುವಿರಿ. NCCಯಲ್ಲಿ ಅಂಡರ್ ಆಫೀಸರ್ ಆಗಿ ದೆಹಲಿಯ ಗಣರಾಜ್ಯೋತ್ಸವದ ಪೆರೇಡಿಗೆ ಆಯ್ಕೆಯಾಗಿರುವಿರಿ. ವೃತ್ತಿ ಜೀವನದ ಆರಂಭದಲ್ಲಿ ಉಪನ್ಯಾಸಕರಾಗಿ ಕಾನೂನು ಶಿಕ್ಷಣದಲ್ಲಿ BGL ಶಿಕ್ಷಣವನ್ನು 2 ವರ್ಷ ಪಡೆದಿದ್ದೀರಿ. 1970ರಿಂದ 2001ರವರೆಗೆ ಕೆನರಾ ಬ್ಯಾಂಕ್ನಲ್ಲಿ ಉದ್ಯೋಗದಲ್ಲಿದ್ದು ದೇಶದ ನಾನಾ ರಾಜ್ಯಗಳ ಶಾಖೆಗಳಲ್ಲಿ ಸೇವೆ ಸಲ್ಲಿಸಿ ಶಾಖಾ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿರುವಿರಿ. 2003ರಿಂದ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ ಸ್ಥಾಪನೆಯಾದಂದಿನಿಂದ ಗೌರವ ಸಲಹೆಗಾರರಾಗಿ ಪ್ರಸ್ತುತ ನಮ್ಮ ಸಂಘದ ಗೌರವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. 2010ರಿಂದ ಮಂಗಳೂರು ವಿಶ್ವಕರ್ಮ ಸಹಕಾರ ಬ್ಯಾಂಕ್
ನಮ್ಮ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ ಬ್ಯಾಂಕಿನ ಆರ್ಥಿಕ ಬೆಳವಣಿಗೆಗೆ ಸಹಕಾರ ನೀಡಿರುವಿರಿ. ಸಮಾಜದ ಶಿಕ್ಷಣಾಭಿಮಾನಿಗಳನ್ನು ಒಟ್ಟುಗೂಡಿಸಿ 1980ರಲ್ಲಿ ವಿಶ್ವಕರ್ಮ ಸಮಾಜ ವಿದ್ಯಾವರ್ಧಕ ಸಂಘ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸ್ಥಾಪಕ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿ ಸಮಾಜದ ಬಡ ಮಕ್ಕಳಿಗೆ ಕಳೆದ 44 ವರ್ಷಗಳಿಂದ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ, ಬೇಸಿಗೆ ಶಿಬಿರ ಮೊದಲಾದ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಾ ಬಂದಿರುವಿರಿ. ಅಲ್ಲದೆ ತಮ್ಮ ಬಿಡುವಿನ ಸಮಯದಲ್ಲಿ ಕತೆ ಕವನ ಸಂಕಲನದ ಮೂಲಕ ರಾಜಕೀಯ ಕ್ಷೇತ್ರದ ಲಂಚ ಭ್ರಷ್ಟಾಚಾರ, ಸಮಾಜದ ಅಂಕು ಡೊಂಕುಗಳನ್ನು ಸಂಕಲನದ ಪ್ರಕಟಣೆಯಲ್ಲಿ ತಿದ್ದುವ ಪ್ರಯತ್ನವನ್ನು ಮಾಡಿರುತ್ತೀರಿ. ಸುಮಾರು 15ಕ್ಕೂ ಹೆಚ್ಚು ಕವನ ಸಂಕಲನಗಳಲ್ಲಿ ತಮ್ಮ ಮಲ್ಲಿಗೆ ಮಾಲೆ ಮತ್ತು ಗುಲಾಬಿ ಗುಚ್ಚ ಕವನಗಳು ಹಾಗೂ ತಮ್ಮ ಪ್ರವಾಸ ಕಥನಗಳು ಹೆಚ್ಚು ಜನಪ್ರಿಯವಾಗಿದೆ. ಕತೆ ಪ್ರಬಂಧಗಳನ್ನು ಸಾಹಿತ್ಯ ಪರಿಷತ್ತಿನಲ್ಲಿ ಮಂಡಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿಯನ್ನು ಪಡೆದಿರುವಿರಿ. ಅಪಾರ ಜ್ಞಾನ ಭಂಡಾರವನ್ನು ಹೊಂದಿರುವ ತಾವುಗಳು ಆನೆಗುಂದಿ ಸಂಸ್ಥಾನದ 1200 ವರ್ಷಗಳ ಗುರು ಪರಂಪರೆ ಪೂಜ್ಯರಾದ ಆದಿ ಕಾಳಹಸ್ತಾಚಾರ್ಯರಿಂದ ಪ್ರಸ್ತುತ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಯವರವರೆಗಿನ ಗುರು ಪರಂಪರೆಯ ವಿವಿಧ ಕವಲುಗಳನ್ನು ಒಳಗೊಂಡ ವಂಶವೃಕ್ಷವನ್ನು ರಚಿಸಿ ಗುರುಪೀಠಕ್ಕೆ ಸಮರ್ಪಿಸಿರುವಿರಿ. ತಾವುಗಳು ದಾಂಪತ್ಯ ಜೀವನದ 50 ವರ್ಷಗಳ ಸಂಭ್ರಮವನ್ನು ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮದ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿರುವಿರಿ. ತಮ್ಮ ಜೀವನದುದ್ದಕ್ಕೂ ದೇಶ ವಿದೇಶಗಳ ವಿಶೇಷ ಘಟನೆಗಳ ಪತ್ರಿಕಾ ತುಣುಕುಗಳು ಹಾಗೆ ಅಂಚೆ ಚೀಟಿ ಸಂಗ್ರಹ, ನಾಣ್ಯ ಸಂಗ್ರಹ, ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆಗಳನ್ನು ಸಂಗ್ರಹಿಸುವ ಹವ್ಯಾಸವನ್ನು ಹೊಂದಿರುವಿರಿ. ತಾವು ತಮ್ಮ ಪತ್ನಿ ಶ್ರೀಮತಿ ವಿದ್ಯಾ ಮತ್ತು ಮಗ ಜಿತೇಂದ್ರ, ಸೊಸೆ ಶ್ರೀಮತಿ ಜೊರಿಕೀಟೆ, ಮೊಮ್ಮಗಳು ಶಕ್ತಿ ಮೇಘಂ, ಮಗಳು ಶಶಿರೇಖಾಲಿಯ, ಅಲಿಯ ರಾಜೇಶ್ ಮತ್ತು ಮೊಮ್ಮಗ ಕೀರ್ತನಾರ ಆಚಾರ್ಯರೊಂದಿಗೆ ಸಂತೃಪ್ತ ಶಿಸ್ತಿನ ಜೀವನವನ್ನು ನಡೆಸುತ್ತಿದ್ದೀರಿ. ಈಗಾಗಲೇ 79 ಸಂವತ್ಸರಗಳನ್ನು ಕಳೆದಿರುವ ನೀವು ಶತಾಯುಷಿಗಳಾಗಿ ನಮ್ಮ ಮಧ್ಯದಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸುವಂತಾಗಲಿ ಎಂದು ಜಗನ್ಮಾತೆ ಶ್ರೀ ಕಾಳಿಕಾಂಬೆ ಹಾಗೂ ಭಗವಾನ್ ಶ್ರೀ ವಿಶ್ವಕರ್ಮ ಪರಬ್ರಹ್ಮರು ಹಾಗೂ ಪೂಜ್ಯ ಗುರುಗಳ ಆಶೀರ್ವಾದ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈ ದಿನ ನಮ್ಮ ಸಂಘದ ಗೌರವಾಧಾರಗಳೊಂದಿಗೆ ನೀಡುತ್ತಿರುವ ಸನ್ಮಾನವನ್ನು ಮತ್ತು ಈ ಸನ್ಮಾನ ಪತ್ರವನ್ನು ಪೂಜ್ಯ ಗುರುಗಳ ಹಾಗೂ ಸಮಾಜದ ಬಂಧುಗಳ ಗಣ್ಯರ ಮುಂದೆ ನಿಮಗೆ ಸಮರ್ಪಿಸುತ್ತಿದ್ದೇವೆ. ತಾವುಗಳು ಹಲವಾರು ಪ್ರಶಸ್ತಿಗಳನ್ನು ಈಗಾಗಲೇ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಿರಿ. ಇವತ್ತಿನ ಈ ನಮ್ಮ ಒಂದು ಸನ್ಮಾನವನ್ನು ಸಂತೋಷದಿಂದ ಸ್ವೀಕರಿಸಬೇಕೆಂದು ವಿನಂತಿಯನ್ನು ಮಾಡ್ತಿದ್ದೇವೆ. ಶ್ರೀಯುತರು 2007-8ರಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಾಮಾಜಿಕ ರಾಜಕೀಯ ಕ್ರಿಯಾ ಸಮಿತಿ ರಿಜಿಸ್ಟರ್ಡ್ ಚಿಕ್ಕಮಗಳೂರು ಇವರ ಸಮಾಜ ಸೇವಾ ವಿಭೂಷಣ ರಾಷ್ಟ್ರೀಯ ಭಾವ್ಯಕ್ಯತ ಪ್ರಶಸ್ತಿ ಪುರಸ್ಕಾರವನ್ನು 2007-8ರಲ್ಲಿ ಪಡೆದಿರುತ್ತಾರೆ. ಜಿಲ್ಲಾ ಪ್ರಶಸ್ತಿ ವಿಜೇತ ವಿಶ್ವಜ್ಞ ಯುವಕ ಮಂಡಲ ರಿಜಿಸ್ಟರ್ಡ್ ಕಾಣಿಯೂರು ಇವರ ದಶಮಾನೋತ್ಸವದ ಸಂದರ್ಭದಲ್ಲಿ ಇವರನ್ನು ಸನ್ಮಾನಿಸಿದ್ದಾರೆ. ವಿಶ್ವಕರ್ಮ ಸಮಾಜ ವಿದ್ಯಾವರ್ಧಕ ಸಂಘ ಶಾರದಾ ಕೃಪಾ ಪುತ್ತೂರು ಇವರು ಕೂಡ ಇವರನ್ನು ಗೌರವಾಧಾರಗಳೊಂದಿಗೆ ಸನ್ಮಾನಿಸಿದ್ದಾರೆ. ಇಂಥ ಹಲವಾರು ಪ್ರಶಸ್ತಿ ಸನ್ಮಾನಗಳನ್ನು ಸ್ವೀಕರಿಸುವ ಶ್ರೀಯುತ ನಲ್ಕ ಗೋಪಾಲಕೃಷ್ಣ ಆಚಾರ್ಯರು ಇಂದು ನಮ್ಮ ಗೌರವಾಧಾರಗಳೊಂದಿಗೆ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಅವರಿಗೆ ಭಗವಂತ ಶ್ರೀ ವಿಶ್ವಕರ್ಮ ಜಗನ್ಮಾತೆ ಕಾಳಿಕಾಂಬೆ ಹಾಗೂ ಗುರು ಪರಂಪರೆ ಎಲ್ಲ ಗುರುಗಳ ಆಶೀರ್ವಾದದೊಂದಿಗೆ ಶತಾಯುಷಿಯಾಗಿ ನಮ್ಮೊಂದಿಗೆ ಇರಲಿ ಎಂದು ನಾವೆಲ್ಲ ಹಾರೈಸೋಣ.
ಸನ್ಮಾನವನ್ನು ಸ್ವೀಕರಿಸಿದಂಥ ನಲ್ಕ ಗೋಪಾಲಕೃಷ್ಣಾಚಾರ್ಯ ದಂಪತಿಗಳಿಗೆ ವಂದನೆಗಳು. ಮುಂದೆ ಸನ್ಮಾನಿತರಿಂದ ಮಾತು. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನೀಡಿರುವ ಪರಮ ಪೂಜ್ಯ ಶ್ರೀಗಳ ಚರಣಾರವಿಂದಗಳಿಗೆ ಮೊದಲಾಗಿ ವಂದಿಸುತ್ತಾ, ವೇದಿಕೆಯಲ್ಲಿ ನಮ್ಮ ಜೊತೆ ಆಸೀನರಾಗಿರುವಂಥ ಪುರೋಹಿತ ರತ್ನ ಶ್ರೀ ವಿಶ್ವೇಶ್ವರ ಪುರೋಹಿತರೇ, ನಮ್ಮ ಸಂಘದ ಅಧ್ಯಕ್ಷರೇ, ಆತ್ಮೀಯ ಮಿತ್ರ ಶಿವಾನಂದಾಚಾರ್ಯರೇ, ಹಾಗೆ ನಮ್ಮ ಒಕ್ಕೂಟದ ಸಹೋದ್ಯೋಗಿ ಅತಿಥಿಗಳೇ, ಸಂಘದ ಇತರ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಗುರುಗಳ ಪಾದ ಪೂಜೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಸಮಾಜದ ಹಿರಿಯ ಕಿರಿಯ ಬಂಧು ಭಗಿನಿಯರೇ, 80ನೇ ವರ್ಷ ವಯಸ್ಸು ಈಗ ನಮ್ಮದು. ಅನೇಕ ಸನ್ಮಾನ ಪ್ರಶಸ್ತಿಗಳನ್ನು ನಾನಾ ಕಡೆ ಪಡೆದದ್ದು ಪೂಜ್ಯ ಶ್ರೀಗಳ ಆಶೀರ್ವಾದ, ನಮ್ಮ ಮಾತಾಪಿತೃಗಳ ಆಶೀರ್ವಾದ ಹಾಗೂ ಸಮಾಜದ ಅಭಿಮಾನ ಅಂತ ನಾನು ಅಂದುಕೊಂಡಿದ್ದೇನೆ. ಈ ಎಲ್ಲ ಹಿಂದಿನ ಸನ್ಮಾನಗಳಿಗಿಂತ ಇದು ಒಂದು ಅತ್ಯಂತ ಸರ್ವಶ್ರೇಷ್ಠ ಸನ್ಮಾನ. ಯಾಕೆಂದರೆ ನಮ್ಮ ಕುಲಗುರುಗಳ ಸಮ್ಮುಖದಲ್ಲಿ ಅವರ ಆಶೀರ್ವಾದದೊಂದಿಗೆ ದಿವ್ಯಾಸ್ತದಲ್ಲಿ ನಮಗೆ ಇವತ್ತು ಸನ್ಮಾನ ಆಗಿರೋದು. ಈ ವರ್ಷ ಇದು 2ನೇ ಸನ್ಮಾನ. ಈ ಹಿಂದೆ ಚಿಕ್ಕಮಗಳೂರಿನಲ್ಲಿ 2010ರಲ್ಲಿ ಮೈಸೂರಿನ ರಾಜಮನೆತನದ ಶ್ರೀಕಂಠದತ್ತ ಒಡೆಯರ್ ಹಾಗೂ ನಮ್ಮ ಆಗಿನ ಚಿಕ್ಕಮಗಳೂರಿನ ಹಾಗೂ ಅದರ ಪಕ್ಕದ MLA ಅವರ ಸಮ್ಮುಖದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಸಮಾಜ ಸೇವಾ ವಿಭೂಷಣ ಚಿನ್ನದ ಪದಕದೊಂದಿಗೆ ಒಂದು ಸನ್ಮಾನ ಆಗಿತ್ತು. ಆದರೆ ನನಗೆ ಅದಕ್ಕಿಂತಲೂ ಇವತ್ತಿನ ಸನ್ಮಾನ ಶ್ರೇಷ್ಠ ಅಂತ ನನಗೆ ಅನ್ನಿಸ್ತದೆ. ಆ ಗುರುಗಳಲ್ಲಿ ಅನೇಕ ಬಾರಿ ನಮ್ಮ ಗುರುಗಳು ನಮ್ಮನ್ನು ಅಭಿನಂದಿಸಿದ್ದಾರೆ. ಈಗಲ್ಲ, ಸುಮಾರು 30-40 ವರ್ಷಗಳಿಂದ ಗುರುಗಳು ದೀಕ್ಷೆ ಪಡೆದು ಪಟ್ಟಾಭಿಷೇಕದ ಮೊದಲು ಕೂಡ ನಮಗೆ ಸಂದರ್ಭ ಇತ್ತು. ಏನೇ ಇರಲಿ, ಈ ಪ್ರಯುಕ್ತ ನಾನು ಇದೇ ಸಂಘದ ಪದಾಧಿಕಾರಿಯೂ ಆಗಿದ್ದೇನೆ. ಹಾಗಾಗಿ ಸಂಘದ ಪದಾಧಿಕಾರಿಗಳನ್ನು ನಾನು ಕೃತಜ್ಞತೆ ಸಲ್ಲಿಸೋದು ಒಂದು ರೀತಿಯಲ್ಲಿ ಒಂದು ಆಭಾಸ ಆಗ್ತದೆ. ಆದರೂ ಕೂಡ ಹಾಗೆ ಇವತ್ತು ಈ ಸನ್ಮಾನದಲ್ಲಿ ಉಪಸ್ಥಿತರಿದ್ದು ಪ್ರತ್ಯಕ್ಷದರ್ಶಿಗಳಾದ ನಿಮಗೆಲ್ಲರಿಗೂ ಕೂಡ ನನ್ನ ವಂದನೆಗಳು. ಬಂಧುಗಳೇ, ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋ ಅವಕಾಶ ಇಲ್ಲ. ಯಾಕಂದರೆ ಸಮಯ ಕೂಡ ಇದೆ. ಗುರುಗಳ ಆಶೀರ್ವಾದವನ್ನು ನಾವು ಕೇಳಲಿಕ್ಕಿದ್ದೇವೆ. ಈ ಸಂಘ 2003 ಆಗಸ್ಟ್ ತಿಂಗಳ 26ನೇ ತಾರೀಕಿಗೆ ಇದೇ ಸಭಾಂಗಣದಲ್ಲಿ ಪರಮ ಪೂಜ್ಯ ನಮ್ಮ ಅರಕಲಗೂಡ ಸ್ವಾಮೀಜಿಯವರ ದಿವ್ಯಾಸ್ತದಲ್ಲಿ ಉದ್ಘಾಟನೆ ಆಗಿತ್ತು. 2005ರಲ್ಲಿ 5 ಜನವರಿ 29ನೇ ತಾರೀಕು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಮೈದಾನದಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಉಪಸ್ಥಿತಿಯಲ್ಲಿ, ಹಾಗೆ ಅನೇಕ ಮಂತ್ರಿಗಳು, ಲೋಕಸಭೆ ಸದಸ್ಯರು, MLAಗಳು, ಸಮಾಜದ ಅನೇಕ ನೇತಾರರ ಸಮ್ಮುಖದಲ್ಲಿ ಸಮಾವೇಶ ಆಗಿತ್ತು. ಈ ಸಮಾವೇಶವನ್ನು ನಾನು ಯಾಕೆ ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿದರೆ, ಈ ಸಂಘ ಸ್ಥಾಪನೆ ಆಗಿದ್ದೇ ಸಮಾಜದ ಉದ್ಧಾರಕ್ಕೆ, ಅಂದರೆ ಎಲ್ಲ ಸಾರ್ವತ್ರಿಕ ಬೆಳವಣಿಗೆಗೆ. ಅಂದರೆ ಸಾಮಾಜಿಕ ಕ್ಷೇತ್ರದಲ್ಲಿ ವಿಶೇಷ. ಆದರೆ 2015 ನಂತರ
ನಮಗೇನೆಂದರೆ ಬರೀ ಸಾಮಾಜಿಕ ಕ್ಷೇತ್ರ ಮಾತ್ರ ಅಲ್ಲ, ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ನಾವು ಪ್ರವೇಶ ಆಗಬೇಕು ಎಂಬ ದೃಷ್ಟಿಕೋನದಿಂದ ಪರಮ ಪೂಜ್ಯ ಗುರುಗಳ ಸಾರ್ವಜನಿಕ ಪಾದ ಪೂಜೆ, ಹಾಗೆ ಮಧ್ಯಾಹ್ನ ನಂತರ ನಮ್ಮ ಸಾಮೂಹಿಕ ದುರ್ಗಾ ನಮಸ್ಕಾರ ಪೂಜೆ ಇವತ್ತು ಕೂಡ ನಡಲಿಕ್ಕಿದೆ. ನಾವು ಆಯಸಿದೆ ಅಂದರೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಆ 2005 ನಮ್ಮ ಸಮಾವೇಶದ ಬಳಿಕ ಅನೇಕ ಮಂದಿ ಇಲ್ಲಿ ಇದ್ದಾರೆ, ಗೊತ್ತಿದೆ. ಯಾವ ನಮ್ಮ ವಿಶ್ವಕರ್ಮ ಸಮಾಜ ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದಿದ್ದು, ಅದರಲ್ಲಿಯೂ ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನಾವು ನಗಣ್ಯ ಸಮಾಜ. ಇದು ನಾನು ಮತ್ತೆ ಹೇಳಲಿಕ್ಕಿದ್ದೇನೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 40-42 ಲಕ್ಷ ಮಂದಿ ನಾವು ಇದ್ದೇವೆ. ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು 7-8 ವರ್ಷದ ಹಿಂದಿನ ಲೆಕ್ಕಾಚಾರ ಪ್ರಕಾರ 13 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ. ಆದರೆ ಎಷ್ಟು ಮಂದಿ ನಮ್ಮಲ್ಲಿ ಪಾರ್ಲಿಮೆಂಟಲ್ಲಿದ್ದಾರೆ, ಎಷ್ಟು ಮಂದಿ ನಮ್ಮ ವಿಧಾನಸೌಧದಲ್ಲಿ ಇದ್ದಾರೆ? ನಮ್ಮಿಂದ 10ರಲ್ಲಿ 1 ಭಾಗದಷ್ಟು ಇದ್ದ ಜನಾಂಗದವರು ಮಂತ್ರಿಗಳಾಗಿದ್ದಾರೆ. ಅಂದರೆ ನಾನು ಯಾಕೆ ಇದನ್ನು ಸೂಕ್ಷ್ಮವಾಗಿ ಹೇಳ್ತೇನೆ ಅಂದರೆ, ನಾವು ಸಾಮಾಜಿಕವಾಗಿ ಎಲ್ಲಿವರೆಗೆ ಒಗ್ಗಟ್ಟಾಗುವುದಿಲ್ಲೋ, ನಾವು ಧಾರ್ಮಿಕ ನೆಲೆಯಲ್ಲಿ ಸಾಮೂಹಿಕವಾಗಿ ಯಾವಾಗಲೂ ಒಗ್ಗಟ್ಟು ಆಗುವುದಿಲ್ಲೋ, ಅಲ್ಲಿವರೆಗೆ ನಮ್ಮನ್ನು ಯಾವ ಸಮಾಜವು, ಯಾವ ಸರ್ಕಾರವು, ಯಾವ ಜನಾಂಗವೂ ನಮಗೆ ಗೌರವ ಕೊಡೋದಿಲ್ಲ. ಇದು ನಾವು ನೆನಪಿಟ್ಟುಕೊಳ್ಳೋಣ. ಎಲ್ಲ ಅವಕಾಶವನ್ನು ನಮ್ಮ ಸಮಾಜ ಉದ್ಧಾರಕ್ಕೆ ನಾವೆಲ್ಲರೂ ಬಳಸೋಣ. ಪರಮ ಪೂಜ್ಯ ಗುರುಗಳ ನಿರಂತರವಾದಂಥ ಮಾರ್ಗದರ್ಶನದೊಂದಿಗೆ ನಮ್ಮ ಎಲ್ಲ ದೇವಸ್ಥಾನಗಳು, ನಮ್ಮ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಇಡೀ ಇದರಲ್ಲೂ ಕೂಡ ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ಆಗಿ 2005ರಿಂದ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ. ಆದರೆ ಇದು ನಮಗೆ ಪೂರ್ಣ ತೃಪ್ತಿ ಕೊಟ್ಟಿಲ್ಲ. ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನಾವು ಸಾಧನೆ ಮಾಡಲಿಕ್ಕಿದೆ. ಆ ಸಾಧನೆ ಮಾಡುವಂಥ ಒಂದು ಚೈತನ್ಯ ನಮ್ಮ ಸಮಾಜಕ್ಕೆ, ಅದನ್ನು ವಿಶ್ವಕರ್ಮ ಪರಬ್ರಹ್ಮ ಶ್ರೀ ಕಾಳಿಕಾ ಮಾತೆ ಪರಮ ಪೂಜೆ ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ನಮಗೆಲ್ಲರಿಗೂ ಒದಗಿ ಬರಲಿ. ನಾವೆಲ್ಲರೂ ಕೂಡ ತಲೆ ಎತ್ತಿ ನಿಲ್ಲುವಂಥ ಒಂದು ಅವಕಾಶ ಇನ್ನು ಮುಂದಿನ ದಿನಗಳಲ್ಲಿ ಬರಲಿ ಅಂತ ಹೇಳುತ್ತಾ, ಇದೊಂದು ಸನ್ಮಾನವನ್ನು ನೀಡಿದ್ದಕ್ಕಾಗಿ ಸಾಂಕೇತಿಕವಾಗಿ ನಾವು ನಮ್ಮ ಎಲ್ಲ ಪದಾಧಿಕಾರಿಗಳನ್ನು ಅವರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಸನ್ಮಾನಿತರಾದ ನಲ್ಕ ಗೋಪಾಲಕೃಷ್ಣಾಚಾರ್ಯರು ತಮ್ಮ ಮನದಾಳದ ಮಾತುಗಳನ್ನು ಆಡಿದ್ದಾರೆ. ಧನ್ಯವಾದಗಳು. ಮುಂದೆ ಅತಿಥಿಗಳ ಮಾತು. ಶ್ರೀ ಶಿವಾನಂದಾಚಾರ್ಯರು, ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ, ಪುತ್ತೂರು. ಓಂ ಶ್ರೀ ಗುರುಭ್ಯೋ ನಮಃ. ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ವಿಶ್ವಬ್ರಾಹ್ಮಣ ಹಿತರಕ್ಷಣಾ ಸಂಘ ರಿಜಿಸ್ಟರ್ ಪುತ್ತೂರು ಇದರ ವತಿಯಿಂದ ಇವತ್ತು ನಡೀತಿರುವಂಥ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪಾದಕ್ಕೆರಗುತ್ತಾ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಹಾಗೂ ಇವತ್ತು ಸಂಘದ ವತಿಯಿಂದ ಸನ್ಮಾನಿತರಾದಂಥ ಶ್ರೀ ನಲ್ಕ ಗೋಪಾಲಕೃಷ್ಣ ಆಚಾರ್ಯರವರೇ, ಹಾಗೆ ಆಗಮಿಸಿರುವ ಎಲ್ಲ ಸಮಾಜ ಬಾಂಧವರಿ, ಬಹುಶಃ ನನಗೆ ಇವತ್ತು ಇದೊಂದು ಗುರುವಿನ ಆಶೀರ್ವಾದ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ, ಇವತ್ತಿನ ನಾನು ಈ ಗುರುಪಾದ ಪೂಜೆಗೆ ಭಾಗವಹಿಸಿದ ಈ ಸುಸಂದರ್ಭದಲ್ಲಿ ನನ್ನನ್ನೇ ವೇದಿಕೆ ಕರೆದು ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟದು ಈ ಗುರುಗಳ ಆಶೀರ್ವಾದದಿಂದ ಅಂತ ನನಗೆ ಅನಿಸ್ತಾ ಇದೆ. ಸಂಘಶಕ್ತಿ ಕಲಿಯುಗೆ, ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂಥ ವಾಕ್ಯ. ಯಾಕಂತೇಳಿದ್ರೆ, ಈ ಕಲಿಯುಗದಲ್ಲಿ
ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಬ್ಬೊಬ್ಬ ಶಕ್ತಿಯಿಂದ ಸಾಧ್ಯ ಇಲ್ಲ, ಅದು ಸಂಘಟನೆ ಸಂಘಗಳ ಮೂಲಕ ಮಾತ್ರ ಸಾಧ್ಯ ಅಂತ ಅವತ್ತೇ ಪರಮಾತ್ಮನು ಹೇಳಿರುವಂಥದ್ದು. ಹಾಗಾಗಿ ಹಿಂದೆ ಆದರೆ ದ್ವಾಪರ ಯುಗ, ತ್ರೇತಾಯುಗ, ಆ ಯುಗದಲ್ಲಿ ಒಬ್ಬೊಬ್ಬರು ಒಂದೊಂದು ಶಕ್ತಿಗಳಾಗಿದ್ದರು. ಅಷ್ಟು ಆಧ್ಯಾತ್ಮಿಕದ ಶಕ್ತಿಗಳನ್ನು ಅವರು ಕ್ರೋಢಿಸಿಕೊಂಡಿದ್ದರು, ಅವರೇ ಶಕ್ತಿಯುತವಾಗಿ ಕಾರ್ಯಾಚರಿಸ್ತಿದ್ರು. ಆದರೆ ಈ ಯುಗದಲ್ಲಿ, ಕಲಿಯುಗದಲ್ಲಿ ನಾವುಗಳು ಒಂದೊಂದು ಸಮಾಜ, ಒಂದೊಂದು ವರ್ಗದವರು ಸೇರಿಕೊಂಡು ಸಂಘಟನೆ ಆದರೆ ಮಾತ್ರ ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಇದರ ಅರ್ಥ. ಈ ವಿಶ್ವಕರ್ಮ ಹಿತರಕ್ಷಣಾ ಸಂಘದಿಂದ ಇಂಥ ಒಳ್ಳೆಯ ಕೆಲಸ ಕಾರ್ಯಗಳು ನಡೀತಾ ಇದೆ. ಗುರುಗಳನ್ನು ಕರೆಸಿ ಅವರ ಪಾದಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದು, ಅದೇ ರೀತಿ ಹಿರಿಯರಾದ ಶ್ರೀ ನಲ್ಕ ಗೋಪಾಲಕೃಷ್ಣ ಆಚಾರ್ಯರವರಿಗೆ ಸನ್ಮಾನ ಮಾಡಿರೋದು ಈ ಸಂಘಟನೆಯ ಕಾರ್ಯ ಚಟುವಟಿಕೆಯನ್ನು, ಅವರ ಸಾಧನೆಯನ್ನು ಒಪ್ಪಿಕೊಳ್ಳುವಂಥದ್ದು. ಬಹುಶಃ ನಾನು ಅಚಾನಕ್ಕಾಗಿ ವೇದಿಕೆಗೆ ಏರಿದ್ದೀನಿ. ಯಾವುದೇ ಈಗಾಗಲೇ ಎಲ್ಲರೂ ಗುರುಗಳ ಪಾದಪೂಜೆಯಲ್ಲಿ ತೊಡಗಿಸಿಕೊಂಡು ಅವರ ಆಶೀರ್ವಚನಕ್ಕೆ ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಇಲ್ಲಿ ನಾನು ಅಭಿನಂದಿಸ್ತಾ, ನನ್ನನ್ನು ವೇದಿಕೆ ಕರೆದು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ಸಂಘಟನೆಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಗುರುಗಳ ಪಾದಕ್ಕೆರಗುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಸಂಘದ ಬಗ್ಗೆ ಅಭಿಮಾನದ ನುಡಿಗಳನ್ನು ಆಡಿದಂಥ ಇಂದಿನ ಅತಿಥಿಗಳು ಆಗಿರುವ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಾನಂದಾಚಾರ್ಯರು ಕೇವಲ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಾತ್ರವಲ್ಲ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪುತ್ತೂರು ತಾಲೂಕಿನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದು ಸಹ ದ್ವಿತೀಯ ಬಾರಿಗೆ ಅವಿರೋಧವಾಗಿ ಅವರು ಆಯ್ಕೆಯಾಗಿರ್ತಾರೆ. ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು. ಮುಂದೆ ಮಾತ್ರ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಸಂಧ್ಯಾ ಲಕ್ಷ್ಮಣಾಚಾರ್ಯ ಇವರಿಂದ ಮಾತು. ಓಂ ಶ್ರೀ ಗುರುಭ್ಯೋ ನಮಃ. ಜಗದ್ಗುರುಗಳವರ ಪಾದಾರವಿಂದಕ್ಕೆ ನಮಿಸುತ್ತಾ, ಇಂದು ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ ಪುತ್ತೂರು ಇವರ ಆಶ್ರಯದಲ್ಲಿ ಸಾಮೂಹಿಕ ಶ್ರೀ ಗುರುಪಾದುಕಾ ಪೂಜೆ ಹಾಗೂ ಶ್ರೀ ದುರ್ಗಾ ನಮಸ್ಕಾರ ಪೂಜೆಯು, ಪಾದುಕಾ ಪೂಜೆ ಇದುವರೆಗೆ ಇಷ್ಟೊಂದು ಜನ ಕೂತ್ಕೊಂಡಿದ್ದೀರಿ. ಹಾಗೆ ದುರ್ಗಾ ನಮಸ್ಕಾರ ಪೂಜೆ ಕೂಡ ಎಲ್ಲರೂ ಬಂದು ಭಾಗವಹಿಸಿದರೆ ಸಾಮೂಹಿಕ ಪೂಜೆಯಲ್ಲಿ ಸಿಗುವಂಥ ಪ್ರತಿಫಲ ನಾವು ಮನೆಯಲ್ಲಿ ಮಾಡೋದಕ್ಕಿಂತಲೂ ಅತಿ ಹೆಚ್ಚಿನ ಅದರಲ್ಲಿ ಪುಣ್ಯ ಸಿಗ್ತದೆ ಅಂತ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ಇಲ್ಲಿ ಇಷ್ಟೊಂದು ಜನ ಪಾದಪೂಜೆ ಪಾಲ್ಗೊಂಡಿದ್ದೀರಿ. ಇನ್ನು ಮುಂದಿನ ವರ್ಷಕ್ಕೆ ಹಾಲಿನ ಕೊನೆಯವರೆಗೂ ಕೂತ್ಕೊಂಡು ಗುರುಗಳವರ ಪಾದಪೂಜೆಯಲ್ಲಿ ಪಾಲ್ಗೊಳ್ಬೇಕು ಅಂತ ನಾವು ವಿನಮ್ರ ವಿನಂತಿಸ್ತಿದ್ದೇವೆ ನಿಮ್ಮನ್ನು.
ಅದೇ ರೀತಿ ನಾವು ಕೂಡ ಮಠದಲ್ಲಿ ಕೇಪಳ ಪುಷ್ಪದೊಂದಿಗೆ ಕೋಟಿ ಕುಂಕುಮಾರ್ಚನೆಯನ್ನು ಕೂಡ ಸಾಮೂಹಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಆ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಪುಣ್ಯವನ್ನು ಮಾಡಬೇಕಂತ ಕೇಳ್ಕೊಳ್ತಿದ್ದೇವೆ. ಆ ದಿವಸ ಅದು 6ನೇ ತಾರೀಕಿನಿಂದ ಜನವರಿ 6/1/2025ರಿಂದ 12/1/2025ರವರೆಗೆ 7 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮದು ಮಠ ಅಂದರೆ 22 ದೇವಸ್ಥಾನಗಳ ಒಂದು ಸೇತುವೆಯನ್ನು ಕಟ್ಟಿಕೊಂಡಂಥ ಮಠ. ಆದ್ದರಿಂದ ಆ ಸಂಘಕ್ಕೆ ಆ ಮಠಕ್ಕೆ 22 ದೇವಸ್ಥಾನಗಳು ಅಂದರೆ ಸಾಧಾರಣ ನಮ್ಮದು ದಕ್ಷಿಣ ಕನ್ನಡ, ಉಡುಪಿ, ಮುಂಬೈ, ಸಾಧಾರಣ ಎಲ್ಲ ಇಡೀ ಇಂಡಿಯಾದಲ್ಲಿ ಸೇರಿಕೊಳ್ತವೆ 22 ದೇವಸ್ಥಾನಗಳು. ಅದಕ್ಕೆ ಹೊಂದಿಕೊಂಡಂಥ ಸಂಘ ಸಂಸ್ಥೆಗಳು ಕೂಡ ನೀವು ಇದ್ದೀರಿ ಸಂಘ ಸಂಸ್ಥೆಯವರು ಇದ್ದೀರಿ ಅಂಥೇಳಿ ನಾವು ಮೊದಲಾಗಿ 1 ಲಕ್ಷ ಅಂತ ಅಂದ್ಕೊಂಡಿದ್ದೆವು. ಆದರೆ ನಮ್ಮ ಗುರುಗಳವರು 1 ಕೋಟಿಯಿಂದ ಮಾಡೋಣ ಅಂದರೆ ಎಲ್ಲರನ್ನು ಸಾಮೂಹಿಕವಾಗಿ ಸೇರಿಸ್ಕೊಳ್ಳೋಣ, ಹಿಂದೂ ಸಮಾಜದವರನ್ನು ಎಲ್ಲರನ್ನು ಸೇರಿಸ್ಕೊಂಡು ಮಾಡೋಣ ಅಂತ ನಮ್ಮ ಗುರುಗಳ ಒಂದು ಆಶಯದಂತೆ ನಾವು ಮುಂದುವರಿತಿದ್ದೇವೆ. ಅದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸಿ ಬರಬೇಕು, ಬಂದು ಭಾಗವಹಿಸಬೇಕು. ಹಾಗೆಯೇ ದಿನಕ್ಕೆ 6ರಿಂದ 12ರವರೆಗೆ ವಿವಿಧ ಹೋಮ ಹವನಗಳು ನಡೆಯುತ್ತಿರ್ತವೆ. ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗುತ್ತದೆ. ಆಮೇಲೆ ಒಂದು 8 ಗಂಟೆಗೆ 8:15 ನಂತರ ಒಂದು ಉಪಹಾರ ವ್ಯವಸ್ಥೆ ಇದೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ, ಸಂಜೆ ವ್ಯವಸ್ಥೆ ಇದೆ. ಬೆಳಗ್ಗೆ 9 ಗಂಟೆಯಿಂದ ಕುಂಕುಮಾರ್ಚನೆ ನಡೀತಿದೆ. ಕುಂಕುಮಾರ್ಚನೆಯಲ್ಲಿ ಎಲ್ಲರೂ ಸಮವಸ್ತ್ರ ಅಂದರೆ ಮಹಿಳೆಯರು ಸೀರೆ, ಹಾಗೆ ಮಹನೀಯರು ಪಂಚಶಲ್ಯವನ್ನು ಹಾಕ್ಕೊಂಡು ಬಂದು ಅಲ್ಲಿ ಎಂಟ್ರಿ ಮಾಡಬೇಕು. ನಾವು ಟೋಕನ್ ಕೊಡ್ತಿದ್ದೇವೆ, ಹಾಗೆ ಬ್ಯಾಜ್ ಕೂಡ ಕೊಡ್ತೇವೆ. ಹಾಗೆ ಅದಕ್ಕೆ ನಿಮಗೆ ನಂಬರನ್ನು ನೀವು ಎಂಟ್ರಿ ಮಾಡಬೇಕು. ಬೆಳಗಿನಿಂದ ಮಧ್ಯಾಹ್ನವರೆಗೆ 4 ಆವರ್ತಿ, ಮಧ್ಯಾಹ್ನ 2:15ರಿಂದ ಸಂಜೆ 5 ಗಂಟೆವರೆಗೆ 3 ಆವರ್ತಿಯಲ್ಲಿ ಅರ್ಚನೆ ನಡೀತಿದೆ ಕೇಪುಳ ಪುಷ್ಪದೊಂದಿಗೆ. ನೀವು ಬರುವಾಗ ಸ್ವಲ್ಪ ಹೂ ತಂದರೆ ಚೆನ್ನಾಗಿರೋದು. ಹಾಗೆ ಎಲ್ಲರೂ ಭಾಗವಹಿಸಬೇಕು. ಆಮೇಲೆ ಭಾಗವಹಿಸಿದವರಿಗೆ ನಾವು ಸರ್ಟಿಫಿಕೇಟ್ ಅನುಗ್ರಹ ಪತ್ರವನ್ನು ನೀಡ್ತಿದ್ದೇವೆ. ಬೆಳಗಿಂದ 1 ಆವರ್ತಿ ಅಂದರೆ 1 ಸಲ ಪೂಜೆ ಕೂತ್ಕೊಂಡ್ರೆ 1008 ಸಲ ಅರ್ಚನೆ ಆಗ್ತದೆ ಒಬ್ಬರಿಂದ. ಅದೇ ನಾವು 4 ಸಲ ಅಂದರೆ 4032 ಸಲ 4032 ಸಲ ನೀವು ಅರ್ಚನೆ ಮಾಡಿದಂತಾಗುತ್ತದೆ. ಅದೇ ರೀತಿ ಮಧ್ಯಾಹ್ನ ಮೇಲೆ ನಂತರ 3 ಸಲ ಕೂತ್ಕೊಂಡ್ರೆ ಟೋಟಲಿ ಆಗಿ 7056 ಸಲ ನಿಮ್ಮಿಂದ ಒಂದು ಅರ್ಚನೆಯನ್ನು ದೇವರಿಗೆ ಸಲ್ಲುತ್ತದೆ. ಹಾಗೆ ಈ ಪೂಜೆಯಲ್ಲಿ ನೀವು ದಿನಾಲೂ ಭಾಗವಹಿಸ್ಬೋದು. ಅಗತ್ಯ ಅನುಕೂಲ ಆದವರು ಭಾಗವಹಿಸೋದು. ಇದಕ್ಕೆ ಅವರು ಇವರು ಅಂತೇಳಿ ಏನಿಲ್ಲ, ಮಕ್ಕಳಿಂದ ಮುದುಕರವರೆಗೆ ಭಾಗವಹಿಸ್ಬೋದು. ಹಾಗೆ ಕೂತ್ಕೊಳ್ಳಿಕ್ಕೆ ಆಗದವರಿಗೆ ನಾವು ಹಿಂದಿನ ಇದರಲ್ಲಿ ಚೇರು ಟೇಬಲ್ ಕೂಡ ಇಟ್ಟು ನಾವು ಅರ್ಚನೆಗೆ ವ್ಯವಸ್ಥೆ ಮಾಡ್ತಿದ್ದೇವೆ. ಹಾಗೆ ನೀವು ಬರುವಾಗ ಬೇಗ ಬರಬೇಕು. 8 ಗಂಟೆಯೊಳಗೆ ಅಲ್ಲಿ ಬಂದು ಉಪಹಾರದ ವ್ಯವಸ್ಥೆ ಮಾಡಿ ಮತ್ತೆ ಅರ್ಚನೆಗೆ ಕೂತ್ಕೊಳ್ಳೋದು. ಬರುವಾಗ ಏನಾದರೂ ಹೊರೆ ಕಾಣಿಕೆ ರೂಪದಲ್ಲಿ ಬಂದರೆ ತನುಮನದಿಂದ ಭಾಗವಹಿಸಿದೆ ಚೆನ್ನಾಗಿರೋದು. ಹೀಗೆ ಸ್ವಲ್ಪ ಹೇಳಿದ್ದೇವೆ, ಇನ್ನು ಗುರುಗಳದನ್ನು ಮುಂದುವರಿಸ್ತಿದ್ದಾರೆ ಆಶೀರ್ವಚನದಲ್ಲಿ. ತಾವೆಲ್ಲರೂ ಬಂದು ಕೈ ಜೋಡಿಸಿ ನಮ್ಮ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡ್ಬೇಕಂತ ಕೇಳ್ತಿದ್ದೇವೆ. ಅವಕಾಶ ನೀಡಿದ ತಮಗೆಲ್ಲರಿಗೂ, ಅಧ್ಯಕ್ಷರು, ಇಲ್ಲಿ ಯುವಕ ಸೇವಾದಳ ಎಲ್ಲರಿಗೂ ಅನಂತ ಧನ್ಯವಾದಗಳು, ವಂದನೆಗಳು. ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪಡಿಗುತ್ಯಾರು ಇಲ್ಲಿಯ ಸರಸ್ವತಿ ಯಾಗಶಾಲೆಯಲ್ಲಿ ನಡೆಯಲಿರುವ ಕೇಪುಳ ಪುಷ್ಪದೊಂದಿಗೆ ಕೋಟಿ ಕುಂಕುಮಾರ್ಚನೆ ಕಾರ್ಯಕ್ರಮದ ವಿವರವನ್ನು ನಮ್ಮ ಮುಂದೆ ನೀಡಿದಂಥ ಇಂದಿನ ಅತಿಥಿಗಳಾಗಿರುವಂಥ ಶ್ರೀಮತಿ ಸಂಧ್ಯಾ ಲಕ್ಷ್ಮಣಾಚಾರ್ಯ ಅವರಿಗೆ
ತುಂಬು ಹೃದಯದ ಧನ್ಯವಾದಗಳು. ಮುಂದೆ ಅಧ್ಯಕ್ಷರ ಮಾತು. ಅಧ್ಯಕ್ಷರ ಮಾತಿನ ನಂತರ ಗುರುಗಳ ಅನುಗ್ರಹ ಆಶೀರ್ವಚನ ಆಗಲಿಕ್ಕಿದೆ. ಗುರುಗಳ ಅನುಗ್ರಹ ಆಶೀರ್ವಚನ ಆದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ, ಆರ್ಥಿಕ ಸಹಕಾರವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಮಹಾಪೋಷಕರಿಗೆ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಗೌರವಾರ್ಪಣೆಯ ನಂತರ ಎಲ್ಲ ಇಲ್ಲಿ ಪಾದುಕ ಪೂಜೆಯಲ್ಲಿ ಭಾಗವಹಿಸಿದಂಥ ಭಕ್ತಾದಿಗಳಿಗೆ ತಮ್ಮ ಫಲವಸ್ತುಗಳನ್ನು ಗುರುಗಳಿಗೆ ಸಮರ್ಪಿಸಲು ಅವಕಾಶವಿದೆ. ಈಗ ಅಧ್ಯಕ್ಷರ ಮಾತು. ಈ ಕಾರ್ಯಕ್ರಮದಲ್ಲಿ ವಿಶ್ವಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀಧರಾಚಾರ್ಯರು ಉಪಸ್ಥಿತರಿದ್ದಾರೆ, ನಾವು ಗಮನಿಸಿದ್ದೇವೆ. ಶ್ರೀ ವಿಶ್ವಕರ್ಮ ಯುವ ಸಮಾಜದ ಅಧ್ಯಕ್ಷರಾಗಿರುವಂಥ ಪ್ರಕಾಶಾಚಾರ್ಯ ಉಪಸ್ಥಿತರಿದ್ದಾರೆ, ತಮ್ಮನ್ನು ಗಮನಿಸಿದ್ದೇವೆ. ಅದೇ ರೀತಿ ಸಮಾಜದ ಹಿರಿಯರಾದ ಬಿ ವಿಠಲಾಚಾರ್ಯ ನಿವೃತ್ತ ಪತ್ರಾಂಕಿತ ಖಜನಾಧಿಕಾರಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಗಮನಿಸಿದ್ದೇವೆ. ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ, ತಮ್ಮನ್ನು ಕೂಡ ಗಮನಿಸಿದ್ದೇವೆ. ಎಲ್ಲ ಸಜ್ಜನ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಅಧ್ಯಕ್ಷರ ಮಾತು. ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿರತಕ್ಕಂತಹ ಸಮಾಜದ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಿ ತಂಗಿಯರೇ, ಪೂಜಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡ ಎಲ್ಲ ಬಂಧುಗಳೇ, ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂತಹ ಈ ಸಭಾಂಗಣದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ವೇದಿಕೆಯ ಮೇಲಿರುವಂತಹ ಗಣ್ಯಾತಿ ಗಣ್ಯರೇ, ಪರಮ ಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅಧ್ಯಕ್ಷೀಯ ಭಾಷಣದ ಮೇಲೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಅನುಗ್ರಹ ಆಶೀರ್ವಚನ ಇದೆ. ಅದಕ್ಕೆ ಮೊದಲು ನನ್ನ 2 ಮಾತುಗಳನ್ನು ಆಲಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಸಂಘ 21 ವರ್ಷಗಳ ಚಿರ ಯುವಕನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಪರಮಪೂಜ್ಯ ಸ್ವಾಮಿಗಳ ಈಗೊಂದು ಮಹಾ ಆಶಯ ಇದೆ. ಏನಂತ ಹೇಳಿದ್ರೆ, ಈ ಸಂಘದ ಮೂಲಕ ಪುತ್ತೂರಲ್ಲಿ ಒಂದು ವಿಶ್ವಕರ್ಮ ಸಮಾವೇಶ ಮಾಡಬೇಕಂತೇಳಿ ನಮ್ಮಲ್ಲಿ ಆಗಾಗ ಪ್ರಸ್ತಾಪ ಮಾಡ್ತಿದ್ದಾರೆ. ಏನಾಯಿತು ಅಂತೇಳಿ ಬಹುಶಃ 2020ರಲ್ಲಿ ನಾವು ಯೋಚನೆ ಮಾಡಿದ್ದೆವು. ಅದಕ್ಕೆ ನಮಗೆ ಹಿನ್ನಡೆ ಆದದ್ದು ಕೊರೋನಾ. ಈ ಕೊರೋನಾದಿಂದಾಗಿ ಆ ಕಾರ್ಯ ಅಲ್ಲಿಗೆ ಸ್ಟಾಪ್ ಆಯಿತು, ನಿಂತಿತ್ತು. ಮುಂದಿನ ನಮ್ಮ ಸಂಘದ 25 ವರ್ಷಗಳು ಆಗುವ ಸಂದರ್ಭದಲ್ಲಿ ಈ ಕಾರ್ಯವನ್ನು ಮಾಡುವ ಯೋಚನೆ ಇದೆ. ಗುರುಗಳ ಆಶೀರ್ವಾದ ಅನುಗ್ರಹ ಜೊತೆಗೆ ಸಮಾಜ ಬಂಧುಗಳ ಸಹಕಾರ ಇದ್ದರೆ ಖಂಡಿತ ಸಾಧ್ಯವಾಗಬಹುದು ಎಂಬ ಆಶಯ ನಮ್ಮದಿದೆ. ಒಂದು 105 ವರ್ಷಗಳವರೆಗೆ ನಮಗೆ ಸಂಬಂಧವಂತಹ ಈ ಕುಲಗುರುಗಳ ಪೀಠ ಖಾಲಿಯಾಗಿತ್ತು. ವಿಶ್ವಕರ್ಮ ಬಂಧುಗಳು ಅಲ್ಲಲ್ಲಿ ಬೇರೆ ಬೇರೆ ಕಡೆ ಹೋಗಿ ನಮ್ಮತನವನ್ನು ಕಳೆದುಕೊಂಡು ಜೀವನ ಮಾಡುವಂತಹ ಬಹಳ ಕಷ್ಟದ ಸ್ಥಿತಿ ಬಂದಿತ್ತು ನಮಗೆ. ನಾವಿಲ್ಲಿ ನಂಬಿದವರಂದರೆ ನಮಗೆ ಕಷ್ಟ ಬಂದಾಗ ಡಾಕ್ಟ್ರ್ ಹತ್ರ ಹೋಗ್ತೇವೆ, ರೋಗ ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತೇವೆ, ತುಂಬ ಕಷ್ಟ ಬಂದಾಗ ಪ್ರಶ್ನೆ ಇಟ್ಟು ಕೇಳ್ತೇವೆ. ಅದಕ್ಕೆ ಹೇಳುವಂಥದ್ದು ಗುರು ಶಾಪ ಉಂಟು, ಗುರು ನಿಂದನ ವಾಕ್ಯಗಳು ನಿಮ್ಮನ್ನು ಬಾಧಿಸ್ತಾ ಉಂಟು, ವಾಗ್ದೇವಿಯ ಕೋಪ ಉಂಟು. ಬಹುಶಃ ಕೆಲವರಿಗೆ ಗೊತ್ತಿರ್ಬೋದು, ನಮ್ಮ ಉಚ್ಚಾರ ದೋಷ ಇರ್ಬೋದು, ಮಾತಿನಲ್ಲಿ ತೊದಲುವಿಕೆ ಇರಬಹುದು, ಅದು ವಾಗ್ದೇವಿಯ ಕೋಪ ಇದ್ದರೆ ಮಾತ್ರ ಅಂತ ಹೇಳ್ಬೋದು.
ಅದಕ್ಕೆ ನಾವು ಈ ಗುರುಗಳ ಈ ಸರಸ್ವತಿ ಪೀಠದ ಗುರುಗಳನ್ನು ನಮ್ಮ ಕುಲ ಗುರುಗಳನ್ನು ನಾವು ನಂಬದಿದ್ದರೆ ಅದು ಸಾಧ್ಯವೇ ಇಲ್ಲ. ಈ ಕುಲಗುರುಗಳ ಅನುಗ್ರಹ ಇದ್ದರೆ ಶಾಲೆಯಲ್ಲಿ ಹೇಳುವಂಥ ಬಹುಶಃ ನಮ್ಮ ಶಿವಾನಂದರ ಧರ್ಮಪತ್ನಿಯವರು ಅವರು ಟೀಚರ್ ಅವರಿಗೆ ಹೇಳಿಕೊಟ್ರು ಸಹ ಅದನ್ನು ತಿದ್ದಲಿಕ್ಕೆ ಸಾಧ್ಯವಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಆದ ಕಾರಣ ಯಾವುದೇ ಕಾರಣಕ್ಕೂ ಸರಸ್ವತಿ ಪೀಠಕ್ಕೆ ಏನಾದರೂ ಅಪಚಾರ ನಮ್ಮ ಮನಸ್ಸಲ್ಲಿ ನಾವು ಮಾತಾಡೋದು ಬೇಡ ಕಂಡರೂ ಸಹ ನಮಗೆಲ್ಲ ನಮ್ಮ ಮಕ್ಕಳಿಗೆ ಮುಂದೆ ಎಲ್ಲರಿಗೂ ಬಾಧೆ ಬರುವಂತಹ ಸಾಧ್ಯತೆ ಇದೆ. ನಮ್ಮ ದಾಸರು ಹೇಳಿದರು, ಅದಕ್ಕೆ ಪೂರ್ವಕಾಲದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವಿ ಅಂತ ಹೇಳ್ತಿದ್ದರು. ನಂತರ ಬಂದಂತಹ ದಾಸರು ಏನು ಹೇಳಿದರು ಅಂದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳಿದರು. ಹರ ಮುಣಿದ್ರೆ ಗುರು ಕಾಯುವ, ಗುರು ಮುಣಿದ್ರೆ ಕಾಯುವರಾರು. ಈ ನಿಟ್ಟಿನಲ್ಲಿ ನಮ್ಮ ಯೋಜನೆ ಜೀವನ ಸಾಗಬೇಕಾಗಿದೆ ಬಂಧುಗಳೇ. ನಮಗೆ ಎಲ್ಲ ರೀತಿಯಿಂದಲೂ ದ್ವಂದ್ವ. ನಾವು ಬಹುಶಃ ಗುರುಗಳ ಒಂದು ಅಪ್ಪಣೆಯನ್ನು ಪಡೆದು ಈ ಪ್ರಸ್ತಾಪನೆ ಮಾಡ್ತಿದ್ದೇನೆ. ಅವರಿಗೆ ನಾನು ಹೇಳಿಲ್ಲ. ಮೊನ್ನೆ ನಾವು ಆಮಂತ್ರಣ ಪತ್ರಿಕೆ ಕೊಡುವಾಗ ಒಂದು ಬಂಧುಗಳು ಹೇಳಿದರು, ನಂಗೆ ಕೇತು ಗುರುಕುಲು, ನಂಗೆ ರೆಡ್ಡು ಗುರುಕುಲ ಅಂತ ಹೇಳಿದರು ನಮ್ಮ ಪಕ್ಕದಲ್ಲಿ. ಬಹುಶಃ ಆ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಿದ್ದರು, ಬೇರೆ ಇದ್ದರು. ಅದಕ್ಕೆ ನಮಗೆ ಗುರುಗಳು ತುಂಬ ಮಂದಿ ಇದ್ದಾರೆ. ಸಮಾಜದ ಗುರುಗಳು ಎರಡಲ್ಲ, ಕುಲಗುರುಗಳು ಒಂದೇ ಇರುವುದು. ಆ ಕುಲಗುರುಗಳು ನಂಬಿದರೆ ಮಾತ್ರ ನಮ್ಮ ಈ ಕಷ್ಟ ಪರಿಹಾರವಾಗಲಿಕ್ಕೆ ಸಾಧ್ಯ. ಗುರುವಿಗೆ ನಾವು ಶರಣು ಹೋಗದಿದ್ದರೆ ನಾವು ಏನು ಮಾಡಿ ಸುಖವಿಲ್ಲ. ನಾವು ನಮಗೆ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳಿಕೊಡುವಂಥದ್ದು ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತ ಹೇಳ್ತೇವೆ. ತಾಯಿಯನ್ನು ತಂದೆಯನ್ನು ಬಿಟ್ಟರೆ ನಮಗೆ ನಮ್ಮನ್ನು ಕಾಯುವವರು ಅಂತ ಹೇಳಿದರೆ ಗುರುಗಳು. ಒಂದು ವಚನ ಉಂಟು, ಹೆತ್ತ ತಾಯಿಯನ್ನು ನಿಂದಿಸಿದರೆ, ಅವ ನಿಂದಿಸಿ ಏನೂ ಮಾಡಿದರು, ಯಾವ ಪುಣ್ಯ ಕಾರ್ಯ ಮಾಡಿದರು ಪ್ರಯೋಜನ ಇಲ್ಲ. ಅವ ಹೆತ್ತ ತಂದೆ ತಾಯಿಯನ್ನು ಪ್ರಥಮವಾಗಿ ಪ್ರೀತಿಸಬೇಕು. ಆ ಹೆತ್ತ ತಂದೆ ತಾಯಿಗಳು ಮಕ್ಕಳಿಗೆ ಗುರುವಿನ ಗುಲಾಮನಾಗುವ ರೀತಿಯಲ್ಲಿ ಬೋಧನೆಯನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ವಿಶ್ವಕರ್ಮ ಸಂಪ್ರದಾಯ ಸಂಸ್ಕಾರಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಯೋಜನೆಗಳು ನಿರಂತರ ಸಾಗಬೇಕಾಗಿದೆ ಬಂಧುಗಳೇ. ನಮ್ಮಲ್ಲಿ ದ್ವಂದ್ವಗಳು ಯಾಕೆ? ಕುಲಗುರುಗಳ ಪೀಠ ಖಾಲಿಯಾಗಿರುವಾಗಲೇ ನಾವೊಂದು ಮಟ್ಟಕ್ಕೆ ಬೆಳೆಯಬೇಕಿತ್ತು. ನಿಧಾನವಾಗಿದೆ. ಈಗ ಗುರುಗಳು ನಮ್ಮ ಮುಂದೆ ಇದ್ದಾರೆ. ಗುರಿಯನ್ನು ನಾವು ಇಟ್ಟುಕೊಳ್ಳಬೇಕಾಗಿದೆ. 2003ರ ಸಂದರ್ಭದಲ್ಲಿ ಈ ಪರಿಸರದಲ್ಲಿ ನಮ್ಮ ಈ ಸಂಘದ ಸ್ಥಾಪಕ ಅಧ್ಯಕ್ಷರಂತಹ ಉದಯ ಕುಮಾರಾಚಾರ್ಯ ಈಗಾಗಲೇ ಅವರು ಕಾರ್ಯಕ್ರಮ ನಿರ್ವಹಣೆ ಮಾಡುವವರು, ಪುತ್ತೂರು ಪುರಸಭೆಯ ಕೌನ್ಸಿಲರ್ ಆಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕೇವಲ ಒಂದೊಂದು ಸಿಕ್ತಿತ್ತು. ನಾವು 2005ರಲ್ಲಿ ಯಾವಾಗ ಒಂದು ವಿಶ್ವಕರ್ಮ ಸಮಾವೇಶವನ್ನು ಮಾಡಿದೆವು, ಕಲೋತ್ಸವ ಅಂತೇಳಿ, ಅಲ್ಲಿಂದ ಪ್ರಾರಂಭವಂತಹ ನಮ್ಮ ಶಿಕ್ಷಣ ಇರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸುವಂತಹ ಯಶಸ್ವಿ ಸಾಧಿಸಬೇಕಾದರೆ ಈ ಸಮಾಜ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಪಂಚಾಯತಿಗೆ ಹೋಗುವವರೆಗೆ ಮುಟ್ಟಿದೆ. ಬಂಧುಗಳೇ, ಯೋಚನೆ ಮಾಡಿ. ನಮಗಿಂತ ತೀರಾ ಕನಿಷ್ಠ ಸಂಖ್ಯೆಯಲ್ಲಿರುವವರು MLC, MLA, MP ಗಳು, ಮಂತ್ರಿಗಳು, ಮಹೋದಯರು ಎಲ್ಲರೂ ಆಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮವರು ಯಾರೇ ಇಷ್ಟರವರೆಗೂ ವಿಧಾನಸಭೆ ಕ್ಷೇತ್ರಕ್ಕೆ ಪ್ರವೇಶ ಮಾಡಲು ಆಗಲಿಲ್ಲ ಅಂತ ಹೇಳಿದರೆ ನಮ್ಮ ಈ ಒಂದು ಸಮಾಜದ ದುರಂತ ಎಲ್ಲಿವರೆಗೆ ಮುಟ್ಟಿದೆ. ಬಹುಶಃ ಈಗಾಗಲೇ ಮಾತಾಡಿದವರು ಹೇಳಿದರು, ನಮ್ಮಲ್ಲಿ ಒಗ್ಗಟ್ಟಿರಬೇಕು ಅಂತ. ನಮ್ಮಲ್ಲಿ ಒಗ್ಗಟ್ಟಿರಬೇಕು, ಜೊತೆಗೆ ಸಂಸ್ಕಾರವೂ ಇರಬೇಕು. ಇರಬೇಕು, ಒಗ್ಗಟ್ಟು ಇರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಜೊತೆಗೆ ವಿಶ್ವಕರ್ಮರು ಎಂಬ ಆತ್ಮ ಅಭಿಮಾನವನ್ನು ಬೆಳೆಸಿಕೊಂಡಾಗ, ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡಾಗ ಸಮಾಜವನ್ನು ಸಂಘಟಿತರಾಗಿ ಕಟ್ಟಲಿಕ್ಕೆ ಸಾಧ್ಯವಿದೆ ಬಂಧುಗಳೇ.
ಇಲ್ಲಂತ ಹೇಳಿದ್ರೆ ನಾವು ಇನ್ನೂ 10 ಜನ್ಮ ಪಡೆದರೂ ಸಹ ನಾವು ಇಲ್ಲೇ ಇದ್ದೇವೆ, ಮಿಂದು ಹೋಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಸಮಯದ ಅಭಾವ ಇದೆ. ನನ್ನ ಮಾತಲ್ಲಿ ಸ್ವಲ್ಪ ಇನ್ನೂ ಮಾತಾಡಿದ್ರು ಸಹ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಮಾತಾಡಿದರೆ ಮಧ್ಯಾಹ್ನದ ಹೊತ್ತಿಗೆ ಅಧ್ಯಕ್ಷರು ಬಹಳ ಸ್ಪಿರಿಟಲ್ಲಿ ಮಾತಾಡ್ತಿದ್ದಾರೆ, ಸಮಯ ಸಾಕಾಗುವುದಿಲ್ಲ. ಆದ ಕಾರಣ ಮುಂದಿನ ಅವಕಾಶ ಸಿಕ್ಕಾಗ ಮುಂದಿನ ಯೋಚನೆಗಳನ್ನು ಮಾಡುವ, ನಾವೆಲ್ಲ ಒಗ್ಗಟ್ಟಲ್ಲಿರುವ, ನಮ್ಮ ಸಂಪ್ರದಾಯ ಸಂಸ್ಕಾರವನ್ನು ಬೆಳೆಸಿಕೊಳ್ಳುವ, ಗುರುಗಳಿಗೆ ಗುಲಾಮರಾಗಿ ಯಾವುದೇ ನಮಗೆ ದೋಷ ಬಾಧೆ ಕಂಡರೂ ಸಹ ಪರಿಹಾರ ಮಾಡುವ ನಿಟ್ಟಿನಲ್ಲಿ ನಾವು ಮಾಡುವಂತಹ ಈ ಸಾಮೂಹಿಕ ಗುರು ಪಾದುಕ ಪೂಜೆ, ಈ ಸಾಮೂಹಿಕ ಗುರು ಶ್ರೀ ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿದೆ, ಫಲವನ್ನು ಕಾಣಲಿಕ್ಕೆ ಸಾಧ್ಯವಿದೆ ಎಂದು ಹೇಳುತ್ತಾ ಎಲ್ಲರಿಗೆ ನನ್ನ ಅಂತರಾತ್ಮವಾಗಿ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು ಸಲ್ಲಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಸಮಾಜ ಸಂಘಟನೆ ಹಾಗೂ ಬಲಿಷ್ಠ ಸಂಘಟನೆಗಾಗಿ ಬಲಿಷ್ಠ ಸಮಾಜ, ಬಲಿಷ್ಠ ಸಮಾಜಕ್ಕಾಗಿ ಬಲಿಷ್ಠ ಸಂಘಟನೆ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಸಂಘ ಕಾರ್ಯಪ್ರವೃತ್ತವಾಗಿದೆ. ಆ ನಿಟ್ಟಿನಲ್ಲಿ ಸಂಘದ ಧ್ಯೇಯೋದ್ದೇಶಗಳನ್ನು ತಿಳಿಸುತ್ತಾ ಸಮಾಜ ಆಚಾರ ವಿಚಾರಗಳಲ್ಲಿ ವಿಶ್ವಕರ್ಮರ ಸಂಪ್ರದಾಯವನ್ನು ಯಾವತ್ತೂ ಮರಿಬಾರದೆಂಬ ಮಾತುಗಳನ್ನು ಹೇಳುತ್ತಾ ಅಧ್ಯಕ್ಷ ನುಡಿಯನ್ನು ಆಡಿದಂಥ ನಮ್ಮ ಸಂಘದ ಅಧ್ಯಕ್ಷರಾದ ಜನಾರ್ದನಾಚಾರ್ಯ ಕಾಣಿಯವರಿಗೆ ವಂದನೆಗಳು. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಗುರುಸೇವಾ ಪರಿಷತ್ ಮಹಾಮಂಡಲ ಪುತ್ತೂರು ಇದರ ಅಧ್ಯಕ್ಷರು ವಿ ಪುರುಷೋತ್ತಮಾಚಾರ್ಯ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಈಗಾಗಲೇ ಮಾತೃಮಂಡಲಿಯ ಆಮಂತ್ರಣವನ್ನು ಇಡೀ ಸಭೆಗೆ ಹಂಚಿದ್ದಾರೆ. ಪುರುಷೋತ್ತಮಾಚಾರ್ಯ ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಇವರ ಧರ್ಮಪತ್ನಿ ಇಂದಿರಾ ಪುರುಷೋತ್ತಮ್, ಇವರು ಪುತ್ತೂರು ನಗರಸಭೆಯ ಸದಸ್ಯರಾಗಿದ್ದಾರೆ, ಅವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಪ್ರಸ್ತಾವಿಸಿದ ಹಾಗೆ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ನಮ್ಮ ಅಧ್ಯಕ್ಷರ ಧರ್ಮಪತ್ನಿ ಪ್ರಮೀಳಾ ಜನಾರ್ದನಾಚಾರ್ಯ ಈಗ ನಿಕಟಪೂರ್ವ ಸದಸ್ಯರಾಗಿ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ವಿವಿಧ ಗ್ರಾಮ ಪಂಚಾಯತಿಗಳ ಸದಸ್ಯರು, ನಮ್ಮ ಕೂಡುವಲಿಕೆ ಮುಕ್ತೇಶ್ವರರು ಎಲ್ಲ ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನು ಗುರುತಿಸ್ತಾ ಈಗ ನಮ್ಮ ಪೂಜ್ಯ ಗುರುಗಳಿಂದ ಅನುಗ್ರಹ ಆಶೀರ್ವಚನ, ಎಲ್ಲ ಸದ್ಭಕ್ತ ಮಹಾಶಯರು ಶ್ರದ್ಧಾ ಭಕ್ತಿಯಿಂದ ಗುರುಗಳ ಅನುಗ್ರಹ ಆಶೀರ್ವಚನವನ್ನು ಕೇಳಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಯಸ್ಯೈಚ್ಛಯೈವ ಭುವನಾನಿ ಸಮುದ್ಭವಂತಿ ತಿಷ್ಠಂತಿ ಯಾಂತಿ ಚ ಪುನರ್ವಿಲಯಂ ಯುಗಾಂತೆ ತಸ್ಮೈ ಸಮಸ್ತಫಲಭೋಗನಿಬಂಧನಾಯ ನಿತ್ಯಪ್ರಬುದ್ಧಮುದಿತಾಯ ನಮಃ ಶಿವಾಯ. 1 ಗಂಟೆ 30 ನಿಮಿಷ ಆಯಿತು. ಎಲ್ಲ 11:30 ಇಲ್ಲಿ ಕೂತಿದ್ದೀರ. ಕೆಲವರಿಗೆ ಕೆಳಗೆ ಕೂತ್ಕೊಳ್ಳೋದೇ ದೊಡ್ಡ ಸಾಧನೆ. ಅಂಥದ್ರಲ್ಲಿ ನೀವೆಲ್ಲ ತಾಳ್ಮೆಯಿಂದ ಶ್ರದ್ಧೆಯಿಂದ ಇಷ್ಟು ಹೊತ್ತು ಕೂತಿದ್ದೀರ. ಮತ್ತೆಲ್ಲ ಕಾರ್ಯಕ್ರಮದ ವಿವರ ಮತ್ತು ವಿಚಾರಗಳನ್ನೆಲ್ಲ ನಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ನಿಮಗೆ ತಿಳಿಸಿದ್ದಾರೆ. ಮತ್ತೆಲ್ಲ ನೀವು ಶ್ರದ್ಧೆಯಿಂದ ಗುರುಪಾದಕ ಪೂಜೆಯಲ್ಲಿ ಭಾಗವಹಿಸಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಗುರುಗಳ ಅನುಗ್ರಹ ನಿರಂತರವಾಗಿರಲಿ. ಆ ಮುಖಾಂತರ ನಿಮ್ಮ ಬದುಕಿನಲ್ಲಿ ಹೆಚ್ಚು ಉನ್ನತಿಯನ್ನು ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಸಿಗಲಿ. ಗುರುವಿನ ಅನುಗ್ರಹ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದರೊಟ್ಟಿಗೆ ಗುರುವಿನ ಮಾರ್ಗದರ್ಶನ ಯಾಕೆ ಬೇಕು ಅಂತ ಹೇಳಿದರೆ, ನಮ್ಮ ಬದುಕಿನ ಮೂಲ ಉದ್ದೇಶ ಆತ್ಮ ಸಾಕ್ಷಾತ್ಕಾರ. ಅದಕ್ಕಾಗಿ ಗುರುವಿನ ಮಾರ್ಗದರ್ಶನ ಬೇಕು. ಎರಡೂ ಕೂಡ ಲೌಕಿಕ ಪಾರಲೌಕಿಕ ಎರಡರ ಸಾಧನೆಯೂ ಕೂಡ ನೀವು ಪಡೆಯುವ ಹಾಗೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಜೊತೆಗೆ ಲೌಕಿಕ ವ್ಯವಹಾರದಲ್ಲಿ ರಾಜಕೀಯವಾಗಿ ನಾವು ತುಂಬ ಹಿಂದುಳಿದಿದ್ದೇವೆ ಅನ್ನೋ ಅಭಿಪ್ರಾಯ ನಮ್ಮ ನಲ್ಕ ಗೋಪಾಲಕೃಷ್ಣಾಚಾರ್ಯರು ಹೇಳಿದರು.
ಜೊತೆಗೆ ನಮ್ಮ ಅಧ್ಯಕ್ಷರು ಕೂಡ, ಈ ಸಂಘದ ಅಧ್ಯಕ್ಷರು ಕಾಣಿಯೂರು ಜನಾರ್ದನಾಚಾರ್ಯರು ಕೂಡ ವ್ಯಕ್ತಪಡಿಸಿದರು. ಖಂಡಿತ ನಾವು ರಾಜಕೀಯವಾಗಿ ತುಂಬ ಹಿಂದೆ ಉಳಿದಿದ್ದೇವೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಸಂಖ್ಯಾಬಲ ಇಲ್ಲ ಅನ್ನೋದು ದೊಡ್ಡ ಕಾರಣ. ಇನ್ನೊಂದು ಆರ್ಥಿಕವಾಗಿ ತುಂಬ ಹಿಂದುಳಿಯುವಂಥದ್ದು ಅದಕ್ಕಿಂತ ದೊಡ್ಡ ಕಾರಣ. ಹಣ ಜಾಸ್ತಿ ಆದರೆ ಯಾವ ಪಕ್ಷದ ಟಿಕೆಟನ್ನು ನಾವು ಖರೀದಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಣ ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎರಡರಲ್ಲೂ ಕೂಡ ನಾವು ಎತ್ತರಕ್ಕೆ ಬೆಳಿಬೇಕು. ಸಂಖ್ಯೆ ಎಷ್ಟು ಇದೆ ಅನ್ನುವುದಕ್ಕಿಂತ ಒಗ್ಗಟ್ಟು ಎಷ್ಟು ಇದೆ ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಷಯ ರಾಜಕೀಯ ವಲಯದಲ್ಲಿ. ತುಂಬ ಸಂಖ್ಯೆಯಲ್ಲಿದ್ದೇವೆ, ಅಲ್ಲಿದ್ದೇವೆ, ಇಲ್ಲಿದ್ದೇವೆ. ಒಂದು ಪಂಚಾಯಿತಿ ಮೆಂಬರನ್ನು ಗೆಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಖ್ಯೆ ಒಂದು ಹತ್ತಿರ ಇಲ್ಲ ಅಂತ ಹೇಳಿದರೆ, ಇದ್ದರೂ ಕೂಡ ಒಗ್ಗಟ್ಟಿಲ್ಲ ಅಂತ ಹೇಳಿದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಸಂಖ್ಯೆ ಒಟ್ಟಿಗೆ ಸಂಘಟನೆಯು ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗೆ ನಮ್ಮ ಪಕ್ಷದಲ್ಲಿ ತೊಡಗಿಸಿಕೊಳ್ಳುವ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಎಷ್ಟು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದೇವೆ, ಕಾರ್ಯಕರ್ತರಾಗಿ ಎಷ್ಟು ಸೇವೆ ಸಲ್ಲಿಸಿದ್ದೇವೆ, ಅದು ಕೂಡ ಒಂದು ಫ್ಯಾಕ್ಟರ್ ಆಗ್ತದೆ, ಒಂದೊಂದು ಕಾರಣವಾಗ್ತದೆ. ಈ ಮೂರು ಕೂಡ ಅತ್ಯಂತ ಪ್ರಮುಖ ಕಾರಣಗಳು. ಒಂದು, ಸಂಖ್ಯೆಯೊಟ್ಟಿಗೆ ಸಂಘಟನೆಯು ಕೂಡ ಬೇಕು. ಇನ್ನೊಂದು, ಆರ್ಥಿಕವಾಗಿ ಅತ್ಯಂತ ಸದೃಢತೆ ನಮಗೆ ಬೇಕಾಗ್ತದೆ. ಇನ್ನೊಂದು, ನಾವು ಕಾರ್ಯಕರ್ತರಾಗಿ ಸಾಮಾಜಿಕವಾಗಿ ನಮ್ಮನ್ನು ನಾವು ಗುರುತಿಸಿಕೊಳ್ಬೇಕು. ಕೇವಲ ಒಂದು ಸಮಾಜದಿಂದ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಒಟ್ಟು ಸಮಾಜಗಳ ಬೆಂಬಲ ನಮಗೆ ಬೇಕು ಅಂತ ಹೇಳಿದರೆ ನಾವು ಎಲ್ಲರೊಟ್ಟಿಗೆ ಬೆರೆಯುವಂತಹ, ಕಾರ್ಯಕರ್ತರಾಗಿ ಸೇವೆ ಮಾಡುವಂತಹ ಕೆಲಸವನ್ನು ಪ್ರಾರಂಭದಿಂದಲೇ ಮಾಡಿದಾಗ ಮಾತ್ರ ನಾವು ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಕಾಣಿಯೂರು ಜನಾರ್ದನಾಚಾರ್ಯರ ಧರ್ಮಪತ್ನಿಯವರು ಜಿಲ್ಲಾ ಪಂಚಾಯತ್ವರೆಗೂ ಬಂದಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ವಿಶೇಷ ಸಂಗತಿ ನಮ್ಮ ಸಮಾಜಕ್ಕೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಅದು ಅಷ್ಟಕ್ಕೆ ನಿಲ್ಲಬಾರ್ದು, ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳಿಬೇಕು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಇಲ್ಲ ಗೊತ್ತಿಲ್ಲ, ಅಧ್ಯಕ್ಷರಾಗಿ ಒಂದು MLA ಆಗುವಂತಹ ಯೋಗ ಭಾಗ್ಯ ಅವರಿಗೆ ಭಗವಂತ ಅನುಗ್ರಹಿಸಲಿ ಅಂಥೇಳಿ ನಾವು ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮತ್ತು ಇನ್ನೊಂದು ಮುಖ ಇರೋದು ಅಂತ ಹೇಳಿದರೆ, ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ, ಪ್ರಯತ್ನ ಎಷ್ಟು ಬೇಕು ಮತ್ತು ಅದು ಎಷ್ಟು ಪ್ರಾಕ್ಟಿಕಲ್ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ನಮ್ಮದು ಸಂಖ್ಯಾಬಲ ತುಂಬ ಕಡಿಮೆ. ಎಲ್ಲ ಹೇಳ್ತಾರೆ 42 ಲಕ್ಷ, 32 ಲಕ್ಷ, 50 ಲಕ್ಷ ಅಂತ. ಮೊನ್ನೆ ಸರ್ಕಾರದ ಒಂದು ಸೂಚನೆಯಲ್ಲಿ ಅಧಿಕೃತವಾಗಿ ಬರಲಿಲ್ಲ, ನಮ್ಮ ಸಂಖ್ಯೆ 12ರಿಂದ 15 ಲಕ್ಷ ಅವರು ಗುರುತಿಸಿದ್ರು. 42, 50 ನಾವು ಎಷ್ಟು ಹೇಳ್ಬೋದು, ಅವರ ಲೆಕ್ಕದಲ್ಲಿರೋದು 12 ಲಕ್ಷ ಮಾತ್ರ. ಮತ್ತು ದೇಶವ್ಯಾಪಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ 15 ಕೋಟಿ 13 ಕೋಟಿ ಏನಿಲ್ಲ, ಇದ್ದರೂ 1 ಕೋಟಿ ಒಳಗೆ ಇರ್ಬೋದು. ನಮಗೆ ಅಧಿಕೃತವಾಗಿ ಏನು ಲೆಕ್ಕ ಗೊತ್ತಿಲ್ಲ, ಒಟ್ಟು ನಾವು ಹೇಳ್ತೇವೆ. ಆ ಸಂಖ್ಯೆ ಕೂಡ ತುಂಬ ಕಡಿಮೆ ಸಂಖ್ಯೆ. ಮತ್ತು ಸಂಖ್ಯೆ ಕಡಿಮೆ ಇದ್ದ ಮಾತ್ರಕ್ಕೆ ಏನು ಇರೋದಿಲ್ಲ, ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಕೆಲವು ಸಹೋದರ ಸಮಾಜಗಳು ನಾವು ಕಾಣ್ತೇವೆ. ಜೈನ ಸಮಾಜ ಬೆಳವಣಿಗೆ ಇದೆ ಇಡೀ ದೇಶದಲ್ಲಿ. ಇಡೀ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ಆ ಸಮಾಜಕ್ಕೆ ಭಗವಂತ ಕೊಟ್ಟಿದ್ದಾನೆ. ದೊಡ್ಡ ದೊಡ್ಡ ವ್ಯವಹಾರ ಎಲ್ಲ ಅವರದ್ದೇ ಇರುತ್ತೆ. ಗುಜರಾತಿನ ಪಟೇಲ್ ಸಮುದಾಯ, ಅಮೇರಿಕದ ಇಂಡಿಯನ್ ಮಾರ್ಕೆಟ್ ಎಲ್ಲ ಕಂಟ್ರೋಲ್ ಅವ್ರ ಕೈಯಲ್ಲೇ ಇದೆ. ಸಂಖ್ಯೆ ದೊಡ್ಡದಲ್ಲ, ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದು, ಎಷ್ಟು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅನ್ನೋದು ಕೂಡ ಅಷ್ಟೇ ಅದು ಮುಖ್ಯವಾಗ್ತದೆ. ಮೊನ್ನೆ ಕೆಲವೊಂದಿಷ್ಟು ಸೀಟುಗಳ ಹಂಚಿಕೆ ಆಯಿತು. ಅವರು ಯಾವ ಪಕ್ಷದ ಹಿನ್ನೆಲೆ ಇಲ್ಲ, ಯಾವ ಕಾರ್ಯಕರ್ತರು ಅಲ್ಲ, ಹಣ ಒಂದಿದೆ, ಹಣ ಕೊಟ್ಟು ಟಿಕೆಟ್ ಸಿಕ್ಕಿತ್ತು, ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ಆ ರೀತಿಯಾಗುವಂತಹ ಸಂದರ್ಭವೂ ಕೂಡ ಇರ್ತದೆ. ಹಣ ಎಷ್ಟು ಖರ್ಚಾಗ್ತದೆ ಅಂತ ಹೇಳಿದ್ರೆ, ಅದರ ಬಗ್ಗೆ ನಾನು ಕಾಣಿಯೂರು ಜನಾರ್ದನಾಚಾರ್ಯರಿಗೆ ಹೇಳಬೇಕು ಅನ್ನಿಲ್ಲ, ಅನುಭವ ಇರ್ಬೋದು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಪಂಚಾಯತ್ ಮೆಂಬರ್ ಎಲೆಕ್ಟ್ ಆಗಬೇಕಿದ್ರೆ ಕನಿಷ್ಠ 5ರಿಂದ 8 ಲಕ್ಷದವರೆಗೆ ಖರ್ಚಾಗ್ತದೆ. ಆ ರೀತಿ ಕರಪ್ಷನ್ ಆಗಿ ಹೋಗಿದೆ. ಅದೇ ನಾವು
MLA ಆಗಬೇಕು ಅಂತ ಹೇಳಿದರೆ ಅವನು ಆ ಕ್ಷೇತ್ರದಲ್ಲಿ ಮೊದಲೇ ಓಡಾಡ್ಕೊಂಡಿರಬೇಕು. ನಮ್ಮ ಕ್ಷೇತ್ರದ MLA ಅವರು MLA ಆಗಿ ಎಲೆಕ್ಟ್ ಆಗಬೇಕಿದ್ರೆ ಅವರು 20 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾರೆ. 20 ವರ್ಷದಿಂದ ಪಕ್ಷಕ್ಕಾಗಿ ದುಡಿದು ಪಕ್ಷದ ಹಣಕ್ಕೂ ಅಲ್ಲೆಲ್ಲ ಹಣ ಖರ್ಚು ಮಾಡೋದೆ. ಒಂದು ಕಾರ್ಯಕ್ರಮ ಮಾಡಿದರೂ ಇದು ರಾಜಕೀಯ ಭಾಷಣ ಆದರೆ ಒಂದು ಗಮನಕ್ಕಿರಲಿ ಅಂತ ಹೇಳಿದಷ್ಟೇ ಇದೆ. ಇಡೀ ತಾಲೂಕಿಗೆ ಸೀರೆ ಹಂಚಿದ್ರು, ಎಲ್ಲ ಖರ್ಚು ಇವರದ್ದೇ. ಆ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಒಂದು ಸರಿ ನನಗೆ ಬಂದು ಹೇಳಿದ್ದಾರೆ, ಈ ಸರಿ ಟಿಕೆಟ್ ನನಗೆ ಕನ್ಫರ್ಮ್ ಅಂತ. ಬೆಳಗ್ಗೆ ಹೇಳಿ ಹೋಗಿದ್ದಾರೆ ಪಾಪ. ರಾತ್ರಿ ಎಲ್ಲ ಚೇಂಜ್ ಆಗೋಗಿದೆ. ರಾತ್ರಿ ಚೇಂಜ್ ಆಗಿ ಬೇರೆಯವರು ಟಿಕೆಟ್ ಹೋಗಿದೆ. ಯಾರೋ ಒಬ್ಬರು ಹೋಗಿ 35 ಕೋಟಿ ಪಾರ್ಟಿ ಫಂಡ್ ಕೊಟ್ಟರಂತೆ. ತಕ್ಷಣ ಟಿಕೆಟ್ ಅವರ ಕಡೆಯವರಿಗೆ ಆಗೋಯ್ತು. ಇವರು ಇಷ್ಟು ವರ್ಷ ದುಡಿದಿದ್ದು ವೇಸ್ಟ್ ಆಗೋಯ್ತು. ಆದರೂ ತಾಳ್ಮೆಯಿಂದ ಇದ್ದರು. ಯಾಕೆಂದರೆ ತಾಳ್ಮೆಯಿಂದ ಇರಬೇಕು, ದುಡುಕಬಾರ್ದು. ಸಿಕ್ಕಲಿಲ್ಲ ಅಂತ ಹೇಳಿ ನಾವು ಬೇರೆ ಸ್ಟೆಪ್ಸ್ ಅಂದರೆ ಬೇರೆ ಪಾರ್ಟಿ ಹೋಗೋದಾ ಬೇರೆ ಇನ್ನೇನೋ ಮಾಡಿದರೆ ಇದ್ದ ಬೆಲೆನೇ ಕಳ್ಕೊಳ್ತೀವಿ. ಅದರಲ್ಲೇ ಸಮಾಧಾನದಲ್ಲಿದ್ದರೆ ಅಷ್ಟೆಲ್ಲ ಅವರು ನಿರಂತರವಾಗಿ ಇದ್ದದ್ದಕ್ಕೆ ಈ ವರ್ಷ ಈ ಟರ್ಮಲ್ಲಿ MLA ಆಗಲಿಕ್ಕೆ ಅವ್ರ ಸಾಧ್ಯ ಆಯಿತು. ಅವರು ಅಷ್ಟಾಗಬೇಕಿದ್ರೆ ಎಷ್ಟು ಹಣ ಹಂಚಿದ್ದಾರೆ, ತುಂಬ. MLA ಆಗಬೇಕಿದ್ರೆ ಮೊದಲೇ ಎಲ್ಲ ಕಡೆ ಓಡಾಡಬೇಕು. ಓಡಾಡುವಾಗ ಎಲ್ಲ ಬರ್ತಾರೆ. ಒಂದು ಕ್ರಿಕೆಟ್ ಕ್ಲಬ್ಬಿಂದ ಹಿಡಿದು ಶನಿ ಪೂಜೆವರೆಗೆ ಎಲ್ಲರೂ ಬಂದು ಡೊನೇಷನ್ ಕೇಳ್ತಾರೆ, ಏನಾದರೂ ಕೊಡಿ. ಎಲ್ಲ ಬಂದವರಿಗೆಲ್ಲ ಯಾರಿಗೂ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಎಲ್ಲರಿಗೂ ಕೂಡಿದಷ್ಟು ಕೊಡ್ತಾ ಇರಬೇಕು. ಮತ್ತು ಪ್ರತಿ ಮನೆ ಕಾರ್ಯಕ್ರಮಕ್ಕೆ ಕೂಡ ಕರೀತಾರೆ. ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೆ ಪ್ರತಿ ಮನೆ ಕಾರ್ಯಕ್ರಮಕ್ಕೆ ಹೋಗಲೇಬೇಕಾಗ್ತದೆ. ಒಂದೊಂದೇ ಅವ್ರು ಹೇಳೋದು ನೋಡಿದ್ರೆ ನಮಗೆ ತಲೆಬಿಸಿ ಆಗ್ತದೆ. ಇವತ್ತು ನಾನು 20 ಮದುವೆಗೆ ಹೋಗಿದ್ದೆ, 30 ಮದುವೆ, ಎಲ್ಲೆಲ್ಲ ಹೋಗದೇ ಇದ್ದರೆ ನಮ್ಮ ಮದುವೆಗೆ ಬರಲಿಲ್ಲ, ನಮ್ಮ ಮನೆ ಮದುವೆಗೆ ಬರಲಿಲ್ಲ, ಓಟ್ ಹಾಕೋದು ಬೇಡ ಅಂತ ಕೆಲವರು ಹೇಳ್ಕೊಳ್ತಾರೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಆಶೆಗಾಗಿದ್ದು. ಆದರೂ ಕೂಡ ಅಷ್ಟು ನಾವು ಸಾಮಾಜಿಕವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಹಣ ಖರ್ಚಾಗೋದಷ್ಟೇ. ಒಂದು 8-10 ಕೋಟಿ ನಂದಲ್ಲ ಅಂತ ಖರ್ಚು ಮಾಡುವ ಸಾಮರ್ಥ್ಯ ನಮಗಿರಬೇಕು. ಇಷ್ಟೆಲ್ಲ ಆದ ನಂತರ ಯಾವುದಾದ್ರೂ ಒಬ್ಬರು ಪಾರ್ಟಿಯಲ್ಲಿ ನಮಗೆ ಸೀಟ್ ಸಿಕ್ಕರೆ MLA ಆಗಲಿಕ್ಕೆ ಮತ್ತೆ ಖರ್ಚು ಮಾಡಬೇಕು, ಮತ್ತೆ ಸೀಟ್ ತೆಗೆದ ನಂತರ ಮತ್ತೆ ಮಿನಿಸ್ಟರ್ ಆಗಬೇಕು, ಇನ್ನೂ ಅದೆಲ್ಲ ತುಂಬ ದೊಡ್ಡ ರಾಮಾಯಣ ಕಥೆ. ಹಾಗಾಗಿ ನಮ್ಮ ಪ್ರಯತ್ನ ನಾವು ಮಾಡುವ, ಸಂಘಟನೆ ಗಟ್ಟಿಯಾಗಿದ್ದು ನಮ್ಮ ಸಂಖ್ಯಾಬಲ ಜಾಸ್ತಿ ಮಾಡಿಕೊಂಡಿದ್ದೆ ಆದರೆ ಖಂಡಿತ ಇದೆಲ್ಲ ನಗಣ್ಯ ಆಗೇ ಆಗ್ತದೆ. ಖಂಡಿತ ನಮಗೆ ಸೀಟ್ ಸಿಗ್ತದೆ. ಆಗಲೇ 2003ನೇ ಇಸ್ವಿಯಿಂದ ಹಿಡಿದು 2005ರಲ್ಲಿ ಒಂದು ಸಮಾವೇಶ ಮಾಡಿದರು ಅಂತ ಹೇಳಿದ್ರಲ್ಲ, ಆ ರೀತಿ ಸಮಾವೇಶ ಮಾಡಿದಾಗ ನಮ್ಮ ಸಂಖ್ಯಾಬಲ ತೋರಿಸ್ಬೇಕು, ನಾವು ಇಷ್ಟಿದ್ದೇವೆ ಅಂತ ಈ ತಾಲೂಕಲ್ಲಿ. ಖಂಡಿತ ಆಗ ಏನಾದರೂ ಒಂದು ಸ್ಥಾನ ನಮಗೆ ಪಕ್ಷದಲ್ಲಿ ನಮಗೆ ಸಿಗ್ತದೆ. ಆ ರೀತಿ ಬೆಳಿಬೇಕು. ಸಿಕ್ಕ ನಂತರ ನಮ್ಮ ಸಮಾಜಕ್ಕೆ ಎಷ್ಟು ಅನುಕೂಲ ಮಾಡಲಿಕ್ಕಾಗ್ತದೆ ಅದ್ರ ಬಗ್ಗೆ ನಾವು ಚಿಂತನೆ ಕೂಡ ನಾವು ಮಾಡಬೇಕು. ಹೀಗೆ ಮಾಡಿದಾಗ ನಾವು ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಈ ವಿಭಾಗದಲ್ಲಿ ಯಾರ್ಯಾರು ಅಪೇಕ್ಷಿತರಿದ್ದಾರೋ ಅವರಿಗೆಲ್ಲ ಪರಂಪರೆಯ ಗುರುಗಳ ಅನುಗ್ರಹ, ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಅಮ್ಮನವರ ಅನುಗ್ರಹ ನಿರಂತರವಾಗಿದ್ದು ಅವರವರ ಅಪೇಕ್ಷೆಗಳು ಈಡೇರುವ ಹಾಗೆ ಅಮ್ಮನವರನ್ನೆಲ್ಲ ಅನುಗ್ರಹ ಮಾಡಲಿ ಅಂಥೇಳಿ ನಾವು ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಜೊತೆಗೆ ನಮ್ಮ ಮಾತೃಮಂಡಳಿಯ ಅಧ್ಯಕ್ಷರು ಈಗಾಗಲೇ ಹೇಳಿದ ಹಾಗೆ ಮಠದಲ್ಲಿ ಕೋಟಿ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಾತೃಮಂಡಳಿ ವತಿಯಿಂದ. ಬಹಳ ದೊಡ್ಡ ಕಾರ್ಯಕ್ರಮ. ಬಹುಶಃ ನಮ್ಮ ಸಮಾಜದ ಮಟ್ಟಿಗೆ ಹೇಳೋದಾದರೆ ಇದುವರೆಗೆ ಲಕ್ಷ ಆಗಿದೆ, ದಶಲಕ್ಷ ಆಗಿದೆ, ಕೋಟಿ ಆಗಲಿಲ್ಲ. ಕೋಟಿ ಆಗ್ತಿದೆ ಅಂತ ಹೇಳಿದರೆ ಮಠದಲ್ಲಿ ಮಾತ್ರ ಅನ್ನುವ ಹೆಮ್ಮೆ ನಮಗಿದೆ. ಆ ಕೋಟಿ ಕುಂಕುಮಾರ್ಚನೆ ನೇತೃತ್ವ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಾತೃಮಂಡಳಿಯವರು ಅನ್ನೋದು ಅದಕ್ಕಿಂತ ದೊಡ್ಡ ಹೆಮ್ಮೆಯ ವಿಷಯ. ಅತ್ಯಂತ ಶ್ರದ್ಧೆಯಿಂದ ಅವರು ಓಡಾಡ್ತಾ ಇದ್ದಾರೆ. ಅವರು ಬೆಳಗ್ಗೆ ಮನೆಯಿಂದ ಹೊರಟರೆ ರಾತ್ರಿ ಮನೆ ಮುಟ್ಟುವಾಗ 11 ಗಂಟೆ ಆಗ್ತದೆ ಅಂತ ಅಷ್ಟು ವ್ಯಾಪಕವಾಗಿ ಎಲ್ಲ ಕಡೆ ಮುಟ್ಟಬೇಕು ಅನ್ನುವ ಉದ್ದೇಶ ಇಟ್ಟುಕೊಂಡು ಅವರು ನಿರಂತರ ಪ್ರಯತ್ನ ಅವರು ಮಾಡ್ತಾಯಿದ್ದಾರೆ. ಕಳೆದ ಸರಿ ಕೂಡ ದೊಡ್ಡ ಸಾಧನೆ ಮಾಡಿದರು. ಕಳೆದ 2 ವರ್ಷದ ಹಿಂದೆ ಚಾತುರ್ಮಾಸದ ಮೊದಲು ನಮ್ಮ ದೇವರ ಪೀಠಕ್ಕೆ ಬೆಳ್ಳಿ ಮಣಾಯಿಸಬೇಕು ಅಂತ ಹೇಳಿ ಕೇವಲ 2 ತಿಂಗಳೊಳಗೆ 25 kg ಬೆಳ್ಳಿಯನ್ನು ಸಂಗ್ರಹ ಮಾಡಿ ದೇವರಿಗೆ ಸಮರ್ಪಣೆ ಅವರು ಮಾಡಿದ್ದಾರೆ. ದೊಡ್ಡ ಸಾಧನೆ. ಅದೇ ರೀತಿ ಈ ವರ್ಷವೂ ಕೂಡ ಕೋಟಿ ಕುಂಕುಮಾರ್ಚನೆಯ
ಒಂದು ಲಕ್ಷ್ಯ ಇಟ್ಟುಕೊಂಡು ಅವರು ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ದೊಡ್ಡ ಮಟ್ಟದ ಬಜೆಟ್ ಅದು. ಅದಕ್ಕೋಸ್ಕರ ಅವರು ಎಲ್ಲ ನಿರಂತರ ಸಂಪರ್ಕ ಮಾಡಿ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಅದರೊಟ್ಟಿಗೆ ಕೇವಲ ನಮ್ಮ ಸಮಾಜ ಮಾತ್ರ ಅಲ್ಲ, ಸಮಸ್ತ ಹಿಂದೂ ಸಮಾಜವನ್ನು ಸೇರಿಸಿಕೊಳ್ಳಬೇಕು ಅನ್ನೋ ಸಂಕಲ್ಪ ಇಟ್ಟುಕೊಂಡು ಅಲ್ಲೂ ಕೂಡ ಪಂಚಾಯತ್ ಮಟ್ಟದ ಸಭೆಯನ್ನು ಮಾಡಿ ಎಲ್ಲ ಸಮಾಜ ಬಾಂಧವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಅವರು ಮಾಡ್ತಾಯಿದ್ದಾರೆ. ಎಲ್ಲರೂ ಒಂದಾಗಬೇಕು, ನಾವೆಲ್ಲ ಒಂದಾಗಬೇಕು. ಹಿಂದೂ ಸಮಾಜದವರು ಎಲ್ಲರೂ ಒಂದಾದಾಗ ಮಾತ್ರ ದೇವರ ಅನುಗ್ರಹದಿಂದ ನಮಗೆ ಮುಂದೆ ಬದುಕಲಿಕ್ಕೆ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಪತ್ರಿಕೆಯಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಬಾಂಗ್ಲಾದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳು ನಾವು ನೆನಪು ಮಾಡಿಕೊಂಡ್ರೆ, ಇನ್ನು ಇದೇ ಥರ ಮುಂದೆ ಹೋದರೆ ನಮ್ಮ ಸಂಖ್ಯೆ ಕಡಿಮೆ ಆದರೆ ಬಾಂಗ್ಲಾದ ಪರಿಸ್ಥಿತಿಯಲ್ಲಿ ನಮ್ಮೂರಲ್ಲಿ ಬರೋದಿಲ್ಲ ಅಂತ ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಸಂಘಟಿತರಾಗಬೇಕು, ಸಂಖ್ಯೆ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅದಕ್ಕೆಲ್ಲ ಬುದ್ಧಿಬಲ, ದೈಹಿಕ ಬಲ ಬೇಕು ಅಂತ ಹೇಳಿದರೆ ದೇವರ ಅನುಗ್ರಹ ಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಸಂಯೋಜಿಸಿ ಮಾಡ್ತಾ ಇದ್ದಾರೆ. ಹೇಗೆ ದುರ್ಗೆಯ ಅನುಗ್ರಹದಿಂದ ದುಷ್ಟರನ್ನು ಹೇಗೆ ದುರ್ಗೆ ಸಂಹರಿಸಿದಳು, ಹಾಗೆ ಹಿಂದೂ ಸಮಾಜ ಬಾಂಧವರು ಒಟ್ಟಾಗಿ ಅಮ್ಮನವರ ಆರಾಧನೆ ಮಾಡಿ ನಮ್ಮ ದೌರ್ಬಲ್ಯವನ್ನು ದೂರೀಕರಿಸಲಿಕ್ಕೆ ಅಮ್ಮನವರನ್ನು ಪ್ರಾರ್ಥನೆ ಮಾಡುವ ಒಂದು ಸದುದ್ದೇಶ ಇಟ್ಟುಕೊಂಡು ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ಈ ಕುಂಕುಮಾರ್ಚನೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅದರೊಟ್ಟಿಗೆ ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಹಾಗೆ ನೀವೆಲ್ಲ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ಪುತ್ತೂರು ವಿಭಾಗದಿಂದ, ಹಿತರಕ್ಷಣಾ ವೇದಿಕೆಯಿಂದ, ಈ ಸಭಾಭವನದಿಂದ, ಎಲ್ಲ ಸಂಘ ಸಂಸ್ಥೆಗಳಿಂದ ಬರುವ ಹಾಗೆ ದೇವರು ನಿಮಗೆ ಪ್ರೇರಣೆಯನ್ನು ಕೊಡಲಿ ಅಂಥೇಳಿ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಜೊತೆಗೆ ಪ್ರಸ್ತಾವನೆಯಲ್ಲಿ ಹೇಳಿದರು, ನಾವು ಪಂಚ ಕಸುಬಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ, ಆರ್ಥಿಕವಾಗಿ ಹಿಂದುಳಿದಿದ್ದೇವೆ ಅಂತ. ಅದಕ್ಕೆ ಆರ್ಥಿಕವಾಗಿ ಹಿಂದುಳಿಲಿಕ್ಕೆ ಒಂದು ಹಂತದಲ್ಲಿ ನಾವೇ ಕಾರಣ. ನಮ್ಮ ಸಮಾಜದವರಿಗೆ ಕೆಲಸ ಇಲ್ಲ ಅಂತ ಏನಿಲ್ಲ, ಎಲ್ಲರೂ ಕೆಲಸ ಉಂಟೆ. ಆದರೆ ಹೆಚ್ಚು ಅದರ ಬಗ್ಗೆ ವಿಮರ್ಶೆ ಮಾಡಿದರೆ ಕೆಲವರಿಗೆ ಬೇಸರ ಆಗ್ಬೋದು. ನಾನು ಜಾಸ್ತಿಯನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಸಣ್ಣದಾಗಿ ಒಂದು ಹೇಳೋದು ಅಂತ ಹೇಳಿದ್ರೆ, ಒಬ್ಬ ಮರದ ಕೆಲಸದವರಿಗೆ ಕನಿಷ್ಠ ಅಂತ ಹೇಳಿದರೆ 1,000 ರೂಪಾಯಿ ಆದರೂ ವೇತನ ಇದ್ದೇ ಇದೆ. ಆದರೆ ಹೆಚ್ಚಿನದ್ದು ಯಾಕೆ ಅದು ಈಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೂಡ 18-20 ಸಾವಿರ ಸಿಗೋದು. ಎಲ್ಲೋ ಒಂದು 2% ಜನರಿಗೆ ಮಾತ್ರ 1 ಲಕ್ಷ 2 ಲಕ್ಷ ಸಿಗೋದು. ಆ ದೃಷ್ಟಿಯಲ್ಲಿ ನಾವು ಸಾಫ್ಟ್ವೇರ್ ಇಂಜಿನಿಯರಿಂಗಿಂತ ಜಾಸ್ತಿ ಸಂಪಾದನೆ ಮಾಡ್ತೀವಿ. 2,000 3,000 ದಿವಸದ ಕೂಲಿಯವರು ಇದ್ದಾರೆ, ಇವರಿದ್ದಾರೆ. ಆದರೆ ದುಡಿದ ದುಡ್ಡು ಮನೆಗೆ ಮುಟ್ಟೋದಿಲ್ಲ. ಅದೊಂದು ದುರಭ್ಯಾಸ ನಮ್ಮಲ್ಲಿದೆ. ನಾನು ಜಾಸ್ತಿ ವಿವರಣೆ ಹೇಳೋದಿಲ್ಲ, ಕೆಲವು ಲೈವೆಲ್ಲ ಇರ್ಬೋದಿದ್ದು, ಹಾಗಾಗಿ ಜಾಸ್ತಿ ಏನು ಹೇಳೋದಿಲ್ಲ. ದುಡ್ದದ್ದು ಸೀದಾ ಮನೆಗೆ ಮುಟ್ಟಿದರೆ ನಮ್ಮಷ್ಟು ಶ್ರೀಮಂತರು ಇನ್ನೊಬ್ಬರು ಇಲ್ಲ. ಅದನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಚಿಂತನೆ ಮಾಡಿದ್ರ ಬಗ್ಗೆ ಆದಷ್ಟು ಆ ರೀತಿ ದುರಭ್ಯಾಸಗಳಿಂದ ದೂರವಿದ್ದು ಶ್ರದ್ಧೆಯಿಂದ ದೇವರ ಪೂಜೆಯನ್ನು ಮಾಡ್ತಾ ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದ್ದೆ ಆದರೆ ಖಂಡಿತ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಹೋಗುವ ಹಾಗೆ ದೇವರು ನಮ್ಮನ್ನು ಅನುಗ್ರಹ ಮಾಡಲಿ. ಇನ್ನೊಂದು ದೌರ್ಭಾಗ್ಯ ಅಂತ ಹೇಳಿದ್ರೆ, ಚಿನ್ನದ ಕೆಲಸಕ್ಕೆ ಶಿಷ್ಯ ವೃತ್ತಿಗೆ ಮಕ್ಕಳೇ ಬರ್ತಾ ಇಲ್ಲ. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ. ಹೀಗೆ ಆದರೆ ನಮ್ಮ ಚಿನ್ನದ ಕೆಲಸ ಇತಿಹಾಸವನ್ನು ಸೇರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಯಾರೋ ಅದಕ್ಕೆ ಸಂಬಂಧ ಇಲ್ಲದೇ ಇರ್ತಕ್ಕಂಥವರು ಆ ಕೆಲಸವನ್ನು ಮಾಡಿ ಶ್ರೀಮಂತರಾಗ್ತಿದ್ದಾರೆ. ಎಷ್ಟು ಜನ ಉದಾಹರಣೆ ಕೊಡ್ತೀನಿ ನಿಮಗೆ ನಾನು. ಉಡುಪಿಯಲ್ಲೇ ವೀರನಾರಾಯಣ ಭಟ್, ಹೆಸರು ಹೇಳಬಾರ್ದು, ಒಬ್ಬರಿದ್ದಾರೆ ಭಟ್ರು, VRS ತಗೊಂಡಿದ್ದಾರೆ, ಕೆನರಾ ಬ್ಯಾಂಕಿನ ಮ್ಯಾನೇಜರು. ಅವರು ನಮ್ಮವ್ರನ್ನ ಇಟ್ಕೊಂಡು ಚಿನ್ನದ ಕೆಲಸ ಮಾಡೋದು. ಅವ್ರಿಗೆ ಚಿನ್ನದ ಕೆಲಸದ ಮಾಹಿತಿ ಇಲ್ಲ, ಕೆಲಸ ಎಲ್ಲ ನಮ್ಮವರೇ ಮಾಡೋದು, ನಮ್ಮವ್ರನ್ನ ಇಟ್ಕೊಂಡು ಮಾಡೋದು. 3-4 ಜನ ಇದ್ದಾರೆ ಆ ಥರದ್ದು. ವೃತ್ತಿಯಲ್ಲಿ ಲಾಭ ಇಲ್ಲ ಅಂತ ಹೇಳಿದ್ರೆ ಅವರು ಬರಲಿಕ್ಕೆ ಸಾಧ್ಯವಿಲ್ಲ. ಲಾಭ ಇದೆ, ಲಾಭ ಮಾಡುವ ನಮಗೆ ಯೋಚನೆ ಅಂದರೆ ಐಡಿಯಾ ನಮಗೆ ಇಲ್ಲಷ್ಟೇ. ಸಾಧ್ಯವಾದಷ್ಟು ಆ ರೀತಿ ನಾವು ಯೋಚನೆ ಮಾಡಿ ವೃತ್ತಿಯನ್ನು ನಮ್ಮಲ್ಲೇ ಉಳಿಸಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು. ಹಾಗೆ ಹೊಸ ಟೆಕ್ನಾಲಜಿನ ಬಳಸಿ ಅದನ್ನು ವೃತ್ತಿ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಅದರ ಬಗ್ಗೆ ಕೂಡ ಚಿಂತನೆ ಮಾಡಿ. ಸರ್ಕಾರದ ಸೌಲಭ್ಯಗಳು ತುಂಬ ಇದೆ, ಅದನ್ನು ಕೂಡ ಚೆನ್ನಾಗಿ ಬಳಸಿಕೊಳ್ಳಿ. ಬ್ಯಾಂಕಿಂದ ಲೋನ್ ತೆಕ್ಕೊಳ್ಳಿ, ಸರಿಯಾಗಿ ಕಟ್ಟಿ ಅದನ್ನು ಬಳಸ್ಕೊಳ್ಳಿ. ಹಾಗೆ ಅನೇಕ ವಿಧವಾಗಿರ್ತಕ್ಕಂತಹ ಅವಕಾಶಗಳು ಇಂದಿನ ಜೀವನದಲ್ಲಿ ಇದೆ. ಮನಸ್ಸು ಮಾಡಿದರೆ ನಮ್ಮಲ್ಲಿ ಕಲೆ ಅನ್ನುವುದು ಆನುವಂಶಿಕವಾಗಿ ಬರುವಂಥದ್ದು. ನಮ್ಮವರ ಮನಸ್ಸು ಮಾಡಿದರೆ ತುಂಬ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಈ ಭಾಗದ ಕರಣ್ ಆಚಾರ್ಯ
ಒಂದೇ ಒಂದು ಹನುಮಂತನ ಆರ್ಟಲ್ಲಿ ಅವರು ದಿನ ಬೆಳಗಾಗೋದ್ರೊಳಗೆ ಇಡೀ ನಮ್ಮ ದೇಶಕ್ಕೆ ದೊಡ್ಡ ಐಕಾನ್ ಆಗಿ ಪ್ರಚಾರ ಆಗಿ ಹೋದರು. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಮನ್ ಕಿ ಬಾತಲ್ಲಿ ಅವ್ರ ಹೆಸರು ಹೇಳುವ ಮಟ್ಟಿಗೆ ಅವರು ಬೆಳೀಲಿಕ್ಕೆ ಸಾಧ್ಯ ಆದದ್ದು ಅವರ ಕಲೆಯಿಂದಲೇ. ಹಾಗೆ ನಮ್ಮ ಅರುಣ್ ಯೋಗಿರಾಜು ಅವರೆಲ್ಲ ಇದ್ದಾರೆ, ಅವರೆಲ್ಲ ನಮಗೆ ಉದಾಹರಣೆ. ಸಾಧ್ಯತೆ ಇದೆ, ಮನಸ್ಸು ಮಾಡಿದರೆ ನಮಗೆ ಸಾಧ್ಯತೆ ಇದೆ. ನಾವು ಆ ಸಾಧ್ಯತೆಗಳನ್ನು ಸಾಧನೆ ಮಾಡುವ ಪ್ರಯತ್ನ ನಾವು ಮಾಡಬೇಕು. ಹಾಗೆ ಮಾಡುವ ಹಾಗೆ ನಿಮಗೆಲ್ಲ ದೇವರು ಅನುಗ್ರಹ ಮಾಡಲಿ. ನಮ್ಮ ವೃತ್ತಿ ನಮ್ಮ ಕೈಯಲ್ಲಿ ಇರುವ ಹಾಗೆ ನಮ್ಮ ಮಕ್ಕಳಿಗೆ ಪ್ರೇರಣೆಯನ್ನು ಕೊಟ್ಟು ಆ ವಿಭಾಗದಲ್ಲಿ ಬೆಳೆಯುವ ಹಾಗೆ ನಾವು ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಹಾಗೆ ಶಿಕ್ಷಣವನ್ನು ಚೆನ್ನಾಗಿ ಕೊಡಿ, ಚೆನ್ನಾಗಿ ಓದಿಸಿ ಅವರಿಗೆ ಮತ್ತೆ ವೃತ್ತಿಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸುವ ಹಾಗೆ ಪ್ರೇರಣೆ ಕೊಡಿ. ಒಟ್ಟಿನಲ್ಲಿ ಸಮಾಜ ಸದೃಢವಾಗಿ ಬೆಳೆಯಲಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಮಾಡುವ ಹಾಗೆ ಭಗವಂತ ನಮ್ಮ ಸಮಾಜದವರಿಗೆ ಪ್ರೇರಣೆಯನ್ನು ಅನುಗ್ರಹವನ್ನು ಮಾಡಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಇವತ್ತಿನ ದಿವಸ ನಾವು ನಲ್ಕ ಗೋಪಾಲಕೃಷ್ಣಾಚಾರ್ಯರಿಗೆ ಸನ್ಮಾನವನ್ನು ನಮ್ಮ ಸಂಘದ ವತಿಯಿಂದ ನೆರವೇರಿಸಿದ್ದಾರೆ. ತುಂಬ ಸಜ್ಜನರು, ಹಾಗೆ ಅನೇಕ ವಿಧ ಪ್ರಶಸ್ತಿಗಳನ್ನು ಕಂಡ ಹಾಗೆ ಅವರು ಅದನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಮಠದ ಪುನರುತ್ಥಾನ ಸಂದರ್ಭದಲ್ಲಿ ಸಕ್ರಿಯವಾಗಿ ಅವರಣ್ಣ ನಲ್ಕ ರಾಮಚಂದ್ರಾಚಾರ್ಯರು, ಅವರ ತಂದೆ ನಲ್ಕ ಕೃಷ್ಣಪ್ಪಾಚಾರ್ಯರು ಅವರೆಲ್ಲ ತುಂಬ ಶ್ರದ್ಧೆಯಿಂದ ಸೇವೆ ಮಾಡಿದ್ದಾರೆ. ಇವರು ಕೂಡ ಆಗ ಭಾಗವಹಿಸಿದರು. ಹಾಗೆ ಮಠದ ವಂಶಾವಳಿಯನ್ನು ಬಹುಶಃ ಅವರಾಗಿದ್ದಕ್ಕೆ ಮಾಡಲಿಕ್ಕೆ ಸಾಧ್ಯ ಆಯಿತು. 1200-300 ವರ್ಷದಿಂದ ಇಲ್ಲಿವರೆಗೂ ಅವರು ಮಾಡಿದ್ದಾರೆ ಅಂದರೆ ದೊಡ್ಡ ಸಾಧನೆಯವರು ಮಾಡಿದ್ದಾರೆ. ಹಾಗೆ ಇನ್ನಷ್ಟು ಸೇವೆ ಮಾಡುವಂಥ ಭಾಗ್ಯ ಅವರಿಗೆ ಕೊಡಲಿ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು 100 ವರ್ಷ ಬದುಕಲಿ, ಅದೆಲ್ಲ ನಾನೇ ಹೇಳಲಿಕ್ಕೆ ಹೋಗೋದಿಲ್ಲ. ಬದುಕು ಅನ್ನೋದು ಭಗವಂತನ ಇಚ್ಛೆ. ಏನು ಹೇಳ್ಬೋದು ಅಂದರೆ ಇರುವಷ್ಟು ದಿವಸ ಇನ್ನೊಬ್ಬರ ಕೈ ಕೆಳಗೆ ಇರದೇ ಇರುವ ಹಾಗೆ ಸ್ವತಂತ್ರವಾಗಿ ಬದುಕುವ ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ, ಆರೋಗ್ಯವನ್ನು ಕೊಡಲಿ ಅಂಥೇಳಿ ಅಷ್ಟನ್ನು ಆಶೀರ್ವಾದ ಮಾಡ್ತಾ ಅವರನ್ನು ಹರಿಸುತ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಅನೇಕ ದಾನಿಗಳು ಕೊಡುಗೆಯನ್ನು ಕೊಟ್ಟಿರ್ಬೋದು. ಒಳ್ಳೆಯ ಕಾರ್ಯಕ್ರಮ ಆಗಬೇಕಿದ್ರೆ ಅನೇಕರು ಕೊಟ್ಟೆ ಈ ಕಾರ್ಯಕ್ರಮ ಆಗುವಂಥದ್ದು. ಯಾರ್ಯಾರು ಈ ಕಾರ್ಯಕ್ರಮ ಚೆಂದಾಗಲಿ ಅಂಥೇಳಿ ಒಳ್ಳೆಯ ಮನಸ್ಸಿಂದ ಎಲ್ಲರ ಧನಸಹಾಯವನ್ನು ತನು ಮನ ಧನ ತ್ರಿಕರಣಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೋ ಅವರು ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ ಅಂಥೇಳಿ ನಮ್ಮ ಆರಾಧ್ಯ ಮತ್ತಲ್ಲಿ ಪ್ರಾರ್ಥಿಸಿ ಅವರನ್ನು ಕೂಡ ಆಶೀರ್ವಾದ ಮಾಡ್ತಾ, ಈ ಕೆಲಸ ಮಾಡಬೇಕಿದ್ರೆ ನಮ್ಮ ಸಂಘಟನೆಯವರು ತುಂಬ ದಿವಸ ಪ್ರಯಾಸ ಪಟ್ಟಿರ್ತಾರೆ. ಅವರ ಕೆಲಸ ಬಿಟ್ಟು ಇದಕ್ಕೋಸ್ಕರ ಅವರು ಸೇವೆಯನ್ನು ಮುಡುಪಾಗಿಟ್ಟಿರ್ತಾರೆ. ಅವರ ಶ್ರಮ, ಅದರಲ್ಲಿರ್ತಕ್ಕಂಥ ಕಷ್ಟ ನಷ್ಟ ಅವ್ರನ್ನ ಕೇಳಿದರೆ ಮಾತ್ರ ಗೊತ್ತಾಗ್ತದೆ. ಅದರ ಹಿಂದೆ ತುಂಬ ಅವರು ಕೆಲಸ ಮಾಡಿದ್ದಾರೆ. ಆ ಎಲ್ಲರಿಗೂ ಕೂಡ ಸದಸ್ಯರಿಗೆ ಭಗವಂತನ ಅನುಗ್ರಹ ಇದ್ದು ಇನ್ನಷ್ಟು ಸಮಾಜಮುಖಿ ಚಿಂತನೆ ಇಟ್ಟುಕೊಂಡು ಸೇವೆ ಮಾಡುವಂಥ ಯೋಗ ಭಾಗ್ಯ ಅವರಿಗೆ ಕರುಣಿಸಲಿ. ನೀವು ದೂರದಿಂದ ಎಲ್ಲ ಬಂದು ಇವತ್ತು ಶ್ರದ್ಧೆಯಿಂದ ಪಾದಪೂಜೆಯಲ್ಲಿ ಭಾಗವಹಿಸಿದ್ದೀರಾ. ಅನೇಕ ಸಂಕಲ್ಪಗಳನ್ನು ಇಟ್ಟುಕೊಂಡು ನೀವು ಸೇವೆಯನ್ನು ಸಲ್ಲಿಸಿದ್ದೀರಾ. ನಿಮ್ಮೆಲ್ಲ ಸತ್ಸಂಕಲ್ಪಗಳು ಪರಂಪರೆಯ ಗುರುಗಳಿಗೆ ಸಲ್ಲುವಂತಾಗಿ ದೇವರ ಅನುಗ್ರಹದಿಂದ ಎಲ್ಲ ಸಂಕಲ್ಪಗಳು ಈಡೇರಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರತಕ್ಕಂಥ ನಿಮ್ಮೆಲ್ಲ ಹರಸುತ್ತಾ ನಾವು ವಿರಮಿಸುತ್ತೇವೆ. ಬ್ರಹ್ಮಾರ್ಪಣಮಸ್ತು. ಹರ ಪಾರ್ವತೀ ಪದಯೇ ಹರ ಹರ ಮಹಾದೇವ. ಸಮಾಜಕ್ಕೆ ಅನುಗ್ರಹ ಆಶೀರ್ವಚನವನ್ನು ನೀಡಿ ಹರಸಿದ ಪರಮ ಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತ್ರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ಸದ್ಭಕ್ತ ಮಹಾಶಯರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮುಂದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ 10 ಹಲವು ಮಂದಿ ದಾನಿಗಳ ಪ್ರೋತ್ಸಾಹ ಸಹಕಾರ ಅಗತ್ಯ ಇರ್ತದೆ. ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೂ ದಾನಿಗಳ ಸಹಕಾರ ಅತಿ ಅಗತ್ಯ. ನಮಗೆ ಹಲವಾರು ಮಂದಿ ದಾನಿಗಳು ಮನಪೂರ್ವಕವಾಗಿ ದೊಡ್ಡ ಮೊತ್ತದ ಸಹಕಾರವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮಗೆ ನೆರವೇರಿಸಲಿಕ್ಕೆ ಸಾಧ್ಯ ಆಗಿದೆ. ಶ್ರೀ ಕಾಳಿಕಾ ಪರಮೇಶ್ವರಿ ಭದ್ರಕಾಳಿ ದೇವಸ್ಥಾನ ಕುಕ್ಕಟ್ಟೆ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳು ಪೂಜ್ಯ ಗುರುಗಳಿಗೆ ಫಲ ಸಮರ್ಪಣೆಯನ್ನು ಮಾಡ್ತಿದ್ದಾರೆ. ಅನಾಮಿಕ ಹೆಸರು ಹೇಳಬಾರ್ದಂತ ಹೇಳುವಂಥ ಒಬ್ಬರು ದಾನಿಗಳು, ನಮ್ಮ ಸಮಾಜದ ದಾನಿಗಳೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಂಘಕ್ಕೆ 10 ದೀಪಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಕೊಡುಗೆಯಾಗಿ ಕೊಟ್ಟಿದ್ದಾರೆ, ಉಚಿತ ಅಲ್ಲ, ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರ ಕೊಡುಗೆಯನ್ನು ಸ್ಮರಿಸುತ್ತಾ ಭಗವಂತ
ವಿಶ್ವಕರ್ಮನು ಜಗನ್ಮಾತೆ ಕಾಳಿಕಾಂಬೆಯು ಹಾಗೂ ಕುಲಗುರುಗಳ ಪೂರ್ಣ ಅನುಗ್ರಹ ಅವರ ಮೇಲೆ ಇರಲಿ ಎಂದು ಸಂಘವು ಅವರಿಗೆ ಶುಭವನ್ನು ಹಾರೈಸ್ತದೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ಯೂಟ್ಯೂಬ್ನಲ್ಲಿ ಸುದ್ದಿ ಚಾನೆಲ್ನಲ್ಲಿ ಲಭ್ಯವಿದೆ. ತಮ್ಮ ಮನೆ ಮಂದಿಯವರಿಗೆ ತಿಳಿಸುವ ಮೂಲಕ ಬೆಳಗ್ಗೆಯಿಂದ ಸಂಜೆ ತನಕ ಸುದ್ದಿ ಚಾನೆಲ್ನಲ್ಲಿ ಪ್ರಸಾರವಾಗ ಈ ಕಾರ್ಯಕ್ರಮವನ್ನು ಮನೆ ಮಂದಿ ಮನೆಯಲ್ಲಿ ಕೂತು ನೋಡುವಂತೆ ಅವರಿಗೆ ತಿಳಿಸಿ ಮತ್ತು ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ತಿಳಿಸಿ. ಮುಂದೆ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಹಕಾರ ನೀಡಿದ ಮಹಾಪೋಷಕರನ್ನು ಗುರುತಿಸುವ ಕಾರ್ಯಕ್ರಮ. ನನ್ನ ಶ್ರೀ ಅಚ್ಯುತಾಚಾರ್ಯ ಮತ್ತು ಮನೆಯವರು ವಿಜಿತ್ ಜ್ಯುವೆಲ್ಲರ್ಸ್. ನಮ್ಮ ಮಹಾಪೋಷಕರಾದ ಜನಾರ್ದನಾಚಾರ್ಯ ತುಂಬ್ಯ ಇಂಜಿನಿಯರ್ PWD ಅವರು ಗುರುಗಳಿಗೆ ಫಲವಸ್ತುವನ್ನು ಸಮರ್ಪಿಸಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆಯುತ್ತಿದ್ದಾರೆ. ಅದೇ ರೀತಿ ಅಚ್ಯುತಾಚಾರ್ಯ ಮತ್ತು ಮನೆಯವರಿದ್ದರೆ ಬರಬೇಕು. ಚಂದ್ರಾವತಿ ಆನಂದಾಚಾರ್ಯ ಶಾಂತರಾಮ್ ಜ್ಯುವೆಲ್ಲರ್ಸ್ ಉಜಿರೆ ಅವರಿದ್ದರೆ ಬರಬೇಕು. ಸುನೀತಾ ಶಿವಾನಂದಾಚಾರ್ಯ ಮತ್ತು ಮನೆಯವರು ಬರಬೇಕು. ನಿಶಾ ಗೀತೇಶಾಚಾರ್ಯ ಮುಂಬೈ ಇವರು ಬರಬೇಕು. ಲಯನ್ ಸುಧಾಕರಾಚಾರ್ಯ ಬಜಾರ್ ಗ್ರೂಪ್ ಇವರು ಬರಬೇಕು. ಹರೀಶಾಚಾರ್ಯ ಕಯ್ಯಾರ್ ಪರ್ಲಾಡ್ಕ ಇವರು ಬರಬೇಕು. ಇವರೆಲ್ಲ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಹಾಪೋಷಕರಾಗಿ ಆರ್ಥಿಕ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಅವರೆಲ್ಲರನ್ನು ನಾವು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅಚ್ಯುತಾಚಾರ್ಯ ಮತ್ತು ಮನೆಯವರು, ಚಂದ್ರಾವತಿ ಆನಂದಾಚಾರ್ಯ ಶಾಂತರಾಮ್ ಜ್ಯುವೆಲ್ಲರ್ಸ್ ಉಜಿರೆ, ಸುನೀತಾ ಶಿವಾನಂದಾಚಾರ್ಯ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ, ವಾಣಿ ಪ್ರಕಾಶಾಚಾರ್ಯ ವಿಜಯ ಬ್ಯಾಂಕ್ ಮ್ಯಾನೇಜರ್, ನಿಶಾ ಜಿತೇಶಾಚಾರ್ಯ ಮುಂಬೈ, ಲಯನ್ ಸುಧಾಕರಾಚಾರ್ಯ ಬಜಾರ್ ಗ್ರೂಪ್, ಹರೀಶಾಚಾರ್ಯ ಕಯ್ಯಾರ್ ಪರ್ಲಡ್ಕ. ಅದೇ ರೀತಿ ವಿಶ್ವಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀಧರಾಚಾರ್ಯರು ಬರಬೇಕು. ವಿಶ್ವಕರ್ಮ ಯುವ ಸಮಾಜದ ಅಧ್ಯಕ್ಷರಾದ
ಪ್ರಕಾಶ್ ಆಚಾರ್ಯ ವೇದಿಕೆ ಬರಬೇಕು. ಈ ಕಾರ್ಯಕ್ರಮಕ್ಕೆ ವಿಜಯ ಬ್ಯಾಂಕಿನ ಸ್ಟಾಪ್ ಆಗಿರುವ ನರೇಂದ್ರ ರೈ MB ಇವರು ಬಂದಿದ್ದಾರೆ. ಇವರು 2006-7ರಲ್ಲಿ ಬೆಸ್ಟ್ ಸ್ಟಾಪ್ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದವರು. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ವಿಡಿಯೋ ಚಿತ್ರೀಕರಣವನ್ನು ಮಾಡುತ್ತಿದ್ದರು, ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ದರು. ಅವರನ್ನು ನಾವು ಗುರುತಿಸಿದ್ದೇವೆ. ಮುಂದೆ ಪೋಷಕರು, ನಮ್ಮ ಈ ಕಾರ್ಯಕ್ರಮಕ್ಕೆ ಮಹಾಪೋಷಕರ ರೀತಿಯಲ್ಲಿ ಪೋಷಕರು ಕೂಡ ಇದ್ದಾರೆ. ನಾಗೇಶಾಚಾರ್ಯ ಕೌಸ್ತುಭ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು, ಅವರು ಕೂಡ ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಶ್ರೀ ಬಿ ವಿಠಲಾಚಾರ್ಯ ನಿವೃತ್ತ ಪತ್ರಾಂಕಿತ ಅಧಿಕಾರಿ ಮೇಲ್ಮಜಲ್, ಇವರು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ತ್ರಿವೇಣಿ ವಿಶ್ವೇಶ್ವರ ಪುರೋಹಿತರು ಬಾಳಿಲ ಬೆಳ್ಳಾರೆ, ಜಗದೀಶಾಚಾರ್ಯ ಹಾರ್ದಿಕ್ ಡೈವರ್ಸ್, MS ರಸ್ತೆ, ಪುತ್ತೂರು, ಇವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ರಮೇಶಾಚಾರ್ಯ ಶ್ರೀ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಉಜಿರೆ, ಇವರು ನಮ್ಮ ಪೋಷಕರು. ಇವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಭೋಜರಾಜಾಚಾರ್ಯ ಮತ್ತು ಮನೆಯವರು ಕೃಪಾಕುಂಜ, ನೇತಾಜಿ ರಸ್ತೆ, ಹಾರಾಡಿ, ಇವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ವಿಶ್ವನಾಥಾಚಾರ್ಯ ಕೆಮ್ಮಾಯಿ, ಇವರು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಜಯದೀಪ್ ಶೇಟ್, ಇವರು ಕೂಡ ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಭಾಸ್ಕರಾಚಾರ್ಯ ಕಾಣಿಯೂರು, ಶ್ರೀಲಕ್ಷ್ಮಿ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು, ಇವರ ಮನೆಯವರು ಬಂದು ಗೌರವವನ್ನು ಸ್ವೀಕರಿಸಬೇಕು. ಸಂತೋಷಾಚಾರ್ಯ ಆಶಾ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು, ಇವರು ಕೂಡ ಪೋಷಕರು. ಇವರು ಕೂಡ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ರಾಜಶೇಖರಾಚಾರ್ಯ ರಾಜ್ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು, ಇವರು ಕೂಡ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ರಾಘವೇಂದ್ರಾಚಾರ್ಯ ಈಶ್ವರ ಮಂಗಿಲ, ಇವರು ಕೂಡ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಜಯಶ್ರೀ ಮತ್ತು ಪ್ರಭಾಕರಾಚಾರ್ಯ ನೆಹರು ನಗರ, ಇವರು ಕೂಡ ನಮ್ಮ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. MS ನಾರಾಯಣಾಚಾರ್ಯ ಜ್ಯುವೆಲ್ಲರ್ಸ್, ಉಪ್ಪಿನಂಗಡಿ, MS ನಾರಾಯಣ್ ಭಟ್ ಜ್ಯುವೆಲ್ಲರ್ಸ್, ಉಪ್ಪಿನಂಗಡಿ, ಇವರು ಕೂಡ ಇವರ ಪರವಾಗಿ ಯಾರಾದರೂ ಸ್ವೀಕರಿಸಬೇಕು. ಜ್ಯೋತಿ ದಿನೇಶಾಚಾರ್ಯ ಕೆಮ್ಮಾಯಿ, ಇವರು ಕೂಡ ಬಂದು ನಮ್ಮ ಒಂದು ಈ ಗೌರವವನ್ನು ಸ್ವೀಕರಿಸಬೇಕು. ರಾಜೇಶ್ ಆಚಾರ್ಯ ಸ್ವರ್ಣಶ್ರೀ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಶ್ರೀರತ್ನ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ರಾಜೇಶಾಚಾರ್ಯ ಶ್ರೀರತ್ನ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಇವರು ಕೂಡ ಬಂದು ನಮ್ಮ ಈ ಒಂದು ಗೌರವವನ್ನು
ಸ್ವೀಕರಿಸಬೇಕು. ಎಲ್ಲರಿಗೂ ಪೂಜ್ಯ ಗುರುಗಳ ದಿವ್ಯ ಹಸ್ತದಿಂದ ಶಾಲು ಮಂತ್ರಾಕ್ಷತೆಯನ್ನು ನೀಡ್ತಿದ್ದಾರೆ. ಎಲ್ಲರೂ ಈ ಗೌರವವನ್ನು ಸ್ವೀಕರಿಸಬೇಕು. ಶ್ರೀ ದಾಮೋದರಾಚಾರ್ಯ ಕಮಲ್ ಜ್ಯುವೆಲ್ಲರ್ಸ್ ಕೋರ್ಟ್ ರಸ್ತೆ ಪುತ್ತೂರು ಇವರು ಕೂಡ ಬಂದು ನಮ್ಮ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಪೋಷಕರ ಮಂತ್ರಾಕ್ಷತೆ ಆದ ನಂತರ ಪಾದುಕ ಪೂಜೆಯಲ್ಲಿ ವೈಯಕ್ತಿಕ ಪೂಜೆಯನ್ನು ಮಾಡಿಸಿದಂಥ ಭಕ್ತಾದಿಗಳು ಇಲ್ಲಿ ಉಪಸ್ಥಿತರಿರುವವರು ಸರತಿ ಸಾಲಿನಲ್ಲಿ ಹೋಗಿ ತಮ್ಮ ಫಲವಸ್ತುವನ್ನು ಸಮರ್ಪಿಸಿ ಸರತಿ ಸಾಲಿನಲ್ಲಿ ಒಂದೊಂದೇ ಸಾಲುಗಳು ಹೋದರೆ ಆಯಿತು. ಸರತಿ ಸಾಲಿನಲ್ಲಿ ಒಂದು ಸಾಲುಗಳು ಮುಗೀತಾ ಬಂದಾಗೆ ಮತ್ತೊಂದು ಸಾಲಿನವರು ಎದುರು ಆಯಿತು. ಅಷ್ಟರ ತನಕ ಕೂತ್ಕೊಳ್ಳಿ. ಯಾಕೆಂತೇಳಿದರೆ ಸುಮ್ಮನೆ ಕೂತು ಬಚ್ಚಿದೆ, ಆದರೂ ಮತ್ತೊಮ್ಮೆ ನಿಂತು ಬಚ್ಚಿಸಿಕೊಳ್ಳೋದು ಯಾಕೆ, ಹಾಗೆ ಕೂತ್ಕೊಳ್ಳಿ. ನೂಕು ನುಗ್ಗಲ್ ಮಾಡಬೇಡಿ. ಸರತಿ ಸಾಲಿನಲ್ಲಿ ಆರಾಮವಾಗಿ ಹೋಗಿ ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳಿ. ತಮ್ಮ ಫಲವಸ್ತುಗಳನ್ನು ಸಮರ್ಪಿಸಿ ಧನ್ಯರಾಗಿ. ಯಾರು ಕೂಡ ತೆರಳಬೇಡಿ. ಶುಚಿ ರುಚಿಯಾದ ಭೋಜನದ ವ್ಯವಸ್ಥೆ ಇದೆ. ಎಲ್ಲರೂ ಗುರುಗಳ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ಭೋಜನವನ್ನು ಸ್ವೀಕರಿಸಿಕೊಂಡು ತೆರಳಿದ್ರು ಸಂಜೆ 4:30 ಗಂಟೆಗೆ ಮತ್ತೊಮ್ಮೆ ಇಲ್ಲಿ ಬಂದು ಹಾಜರಾಗಬೇಕು. ಯಾರೆಲ್ಲ ದುರ್ಗಾ ನಮಸ್ಕಾರ ಪೂಜೆಯ ರಸೀದಿಯನ್ನು ಮಾಡಿಸಿದಿರೋ ಅವರಿಗೆಲ್ಲ ನಿಮ್ಮ ಮನದಲ್ಲೇನಿದೆ ಆ ಮನೋಭಿಷ್ಟೆಯನ್ನು ಈಡೇರಿಸುವಂಥ ಸಂಕಲ್ಪವನ್ನು 4:30 ಗಂಟೆಗೆ ಮಾಡಲಿಕ್ಕಿದ್ದೇವೆ. 4:30 ಗಂಟೆಗೆ ಸಂಕಲ್ಪ ಆದ ನಂತರ ದುರ್ಗಾ ಪೂಜೆಯಲ್ಲಿ ಭಾಗವಹಿಸಬಹುದು. 108 ನಮಸ್ಕಾರಗಳೊಂದಿಗೆ ದುರ್ಗಾ ಪೂಜೆ ನಡೀಲಿಕ್ಕಿದೆ. ದುರ್ಗಾ ಪೂಜೆಗೆ ಅಷ್ಟವದನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಅಷ್ಟವದನ ಕಾರ್ಯಕ್ರಮದಲ್ಲಿ ಭಜನೆ, ಭಗವದ್ಗೀತೆ ಪಠಣ, ಭರತನಾಟ್ಯ, ಕೊಳಲು ವಾದನ, ಯಕ್ಷಗಾನ, ನೃತ್ಯ ಎಲ್ಲ ನಡೀಲಿಕ್ಕಿದೆ. ತದನಂತರ ಮಹಾಮಂಗಳಾರತಿ ನೆರವೇರಲಿಕ್ಕಿದೆ. ಪೂಜ್ಯ ಗುರುಗಳು ಆ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿರ್ತಾರೆ. ಆಮೇಲೆ ಎಲ್ರಿಗೂ ಉಪಹಾರ ಫಲಹಾರದ ವ್ಯವಸ್ಥೆ ಇದೆ. ಕಾರ್ಯಕರ್ತರು ಗಮನಿಸಬೇಕು, ಸಂಘದ ಸದಸ್ಯರುಗಳು, ಅಲ್ಲಿ ಪಾದ ಪೂಜೆ ಮಾಡಿಸಿದವರಿಗೆ ಪ್ರಸಾದದ ಪ್ಯಾಕೆಟ್ಗಳಿವೆ. ಆ ಪ್ಯಾಕೆಟನ್ನು ಕೊಡಲಿಕ್ಕೆ ಕಾರ್ಯಕರ್ತರು ಗಮನಿಸಬೇಕು. ಜೊತೆಯಲ್ಲಿ ಪ್ರಸಾದ ಸ್ವೀಕರಿಸಿ ತೆರಳುತ್ತಿರುವಂಥ ಎಲ್ಲ ಭಕ್ತಾದಿಗಳು
ಅಲ್ಲಿ ಭೋಜನದ ಶಾಲೆಗೆ ಹೋಗಿ ಭೋಜನವನ್ನು ಸ್ವೀಕರಿಸಬೇಕು. ಭೋಜನ ಸ್ವೀಕರಿಸಿಕೊಂಡು ತೆರಳಬೇಕು. ಆಮೇಲೆ ಸಂಜೆಯ ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಕೂಡ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಆತ್ಮೀಯರೇ, ಈಗಾಗಲೇ ನಮ್ಮ ಕೈಗೆ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪಡಗುತ್ಯಾರು ಇಲ್ಲಿ ನಡೆಯಲಿರುವ ಕೇಪುಳ ಪುಷ್ಪದೊಂದಿಗೆ ಕೋಟಿ ಕುಂಕುಮಾರ್ಚನೆ ಕಾರ್ಯಕ್ರಮ ಸರಸ್ವತಿ ಯಾಗಶಾಲೆಯಲ್ಲಿ ನಡೀಲಿಕ್ಕಿದೆ. ಸರಸ್ವತಿ ಮಾತೃಮಂಡಳಿ ಪಡಗುತ್ಯಾರು ಇದರ ಅಧ್ಯಕ್ಷರಾದ ಸಂಧ್ಯಾ ಲಕ್ಷ್ಮಣಾಚಾರ್ಯ ತಮಗೆಲ್ಲ ಆಮಂತ್ರಣವನ್ನು ನೀಡಿದ್ದಾರೆ. 2025 ಜನವರಿ 6ರಿಂದ ಸೋಮವಾರದಿಂದ ಜನವರಿ 12 ಭಾನುವಾರದ ತನಕ ನಡೆಯಲಿರುವ ಈ ಒಂದು ವಾರದ ಕಾರ್ಯಕ್ರಮದಲ್ಲಿ ಎಲ್ಲ ಮಾತೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಅವರು ತಮ್ಮನ್ನು ಆಮಂತ್ರಿಸಿದ್ದಾರೆ. ಸಾಧ್ಯವಾದಷ್ಟು ಮಂದಿ ಇಲ್ಲಿಂದ ಕೇಪುಳ ಪುಷ್ಪದೊಂದಿಗೆ ತೆರಳಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ಅವರು ಕಾರ್ಯಕ್ರಮದ ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ. ಅಲ್ಲಿ ಕೂಡ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೆ. ಪರಮ ಪೂಜ್ಯ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಆಶೀರ್ವಚನ. ಆ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ವಿ ಶ್ರೀಧರಾಚಾರ್ಯ ಒಡೆಯರ ಹೋಬಳಿ. ಅಧ್ಯಕ್ಷರು ಚಾತುರ್ಮಾಸ್ಯ ವ್ರತ ನಿರ್ವಹಣಾ ಸಮಿತಿ, ಶ್ರೀಮದ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠ ಪ್ರತಿಷ್ಠಾನ, ರಿಜಿಸ್ಟ್ರಾರ್ ಕಟಪಾಡಿ. ಧರ್ಮದರ್ಶಿಗಳು ಶ್ರೀ ಕಾಳಿಕಾಂಬ ದೇವಸ್ಥಾನ ಬಾರ್ಕೋರು. ಪ್ರಾಸ್ತಾವಿಕ ಮಾತುಗಳು ಶ್ರೀಮತಿ ಸಂಧ್ಯಾ ಲಕ್ಷ್ಮಣಾಚಾರ್ಯ ಉಡುಪಿ, ಅಧ್ಯಕ್ಷರು ಶ್ರೀ ಸರಸ್ವತಿ ಮಾತೃ ಮಂಡಳಿ ಪಡಕುತ್ಯಾರು. ಘನ ಉಪಸ್ಥಿತಿ ಆನೆಗುಂದಿ ಮಹಾಸಂಸ್ಥಾನದ ಆಸ್ಥಾನ ವಿದ್ವಾಂಸರಾದ ವಿದ್ವಾನ್ ಮಹೋಪಾಧ್ಯಾಯ ಪಂಜ ಭಾಸ್ಕರ್ ಭಟ್, ಗಣಪಾಟಿ ವಿದ್ವಾನ್ ಬಾಲಚಂದ್ರ ಭಟ್ ಚಂದುಕೂಡ್ಲು, ಅಂತಾರಾಷ್ಟ್ರೀಯ ಜ್ಯೋತಿಷ್ಯ ವಿದ್ವಾನ್ ಉಮೇಶ್ ಆಚಾರ್ಯ ಪಡೀಲ್. ಧರ್ಮಾಧಿಕಾರಿಗಳು ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ, ಶೇಷಪ್ಪಾಚಾರ್ಯ ಅದ್ಯಾರು ಅದೊಂದು ಯತೀಶಾಚಾರ್ಯ ಪರ್ಲಾಡ್ಕ, ಯತೀಶಾಚಾರ್ಯ ಪೋಷಕರಾಗಿ ನಮ್ಮೊಂದಿಗಿದ್ದಾರೆ. ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಯತೀಶಾಚಾರ್ಯ ಪರ್ಲಾಡ್ಕ.
ಯಕ್ಷ ಸಂಭ್ರಮ ಕಲಾಸಿರಿ ಸಂಯೋಜನೆಯಲ್ಲಿ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಇವರಿಂದ ಈ ವರ್ಷದ ನೂತನ ಕಲಾ ಕಾಣಿಕೆ 7ನೇ ವರ್ಷದ ಯಕ್ಷಗಾನ ಬಯಲಾಟ ಈ ಕ್ಯಾಲೆಂಡರ್ ವರ್ಷದ ಕೊನೆಯ ದಿನ ಡಿಸೆಂಬರ್ 31, 2024 ಮಂಗಳವಾರ. ಸಮಯ ಸಂಜೆ ಗಂಟೆ 6:30ರಿಂದ ಪರ್ಣ ಕುಟೀರ ಎಂಬ ನೂತನ ಕಲಾ ಕಾಣಿಕೆ ಪುತ್ತೂರು ಮಾಲಿಂಗೇಶ್ವರ ದೇವರದ ಎದುರುಗದ್ದೆಯಲ್ಲಿ. ಹಿಮ್ಮೇಳ ಭಾಗವತರು ಗಾನಸಾರಥಿ ದಿವಂಗತ ಕಾಳಿಂಗನಾವಡರ ಸ್ವರಮಾಧುರ್ಯದ ಭಾಗವತಿಕೆಯಲ್ಲಿ ಶ್ರೀ ರಾಘವೇಂದ್ರಾಚಾರ್ಯ ಜನ್ಸಾಲೆ, ಶ್ರೀ ಪ್ರಸನ್ನ ಭಟ್ ಬಾಲ್ಕಲ್, ಮದ್ದಲೆ ಸುನೀಲ್ ಭಂಡಾರಿ ಕಡತೋಕ, ಶ್ರೀ ಅಕ್ಷಯಾಚಾರ್ಯ ಬಿದ್ದಲ್ಕಟ್ಟೆ, ಚೆಂಡೆ ಸುಜನ್ ಕುಮಾರ್ ಹಾಲಾಡಿ, ನಯನ್ ಕುಮಾರ್ ನಿಟ್ಟೂರು, ಶ್ರೀವೇಷ ಶ್ರೀ ಸುಬ್ರಹ್ಮಣ್ಯ ಹೆಗಡೆ ಯಲಗೊಪ್ಪ, ಶ್ರೀ ಸುಧೀರ ಉಪ್ಪೂರು, ಶ್ರೀ ಸಂತೋಷ್ ಹೆಂಗವಳ್ಳಿ, ಶ್ರೀ ಶ್ರೀಧರ ಕುಡ್ಲ, ಹಾಸ್ಯ ರವೀಂದ್ರ ದೇವಾಡಿಗ ಕಮಲಶಿಲೆ, ಪುರಂದರ ಮುಡ್ಕಣಿ. ಮುಮ್ಮೇಳ ಉದಯ ಹೆಗಡೆ ಕಡಬಾಳ, ಶ್ರೀ ಕಾರ್ತಿಕ ಚಿಟ್ಟಾಣಿ, ಶ್ರೀ ವಿನಯ ಬೇರೊಳ್ಳಿ, ಶ್ರೀ ಅನ್ನಪ್ಪ ಮಾಗೋಡು, ಶ್ರೀ ನಿರಂಜನ ಜಾಗನಳ್ಳಿ, ಶ್ರೀ ಕಾರ್ತಿಕ ಕಣ್ಣಿ, ಪವನ್ ಕುಮಾರ್ ಸಾನ್ಮಣೆ, KJ ಕಾರ್ತಿಕ, ಭಾಸ್ಕರ್ ಮರಾಠೆ. ಈ ಅಪರೂಪದ ಕಾರ್ಯಕ್ರಮದಲ್ಲಿ ಹಾಗೆ ಆಗ್ತದೆ. ಇಲ್ಲಿಗೊಂದು ಟೇಬಲ್ನ ವ್ಯವಸ್ಥೆಯನ್ನು ಮಾಡಿ ತೀರ್ಥ ಪ್ರಸಾದ ಕೊಡಲಿಕ್ಕೆ ಅವರಿಗೆ ಟೇಬಲ್ನ ವ್ಯವಸ್ಥೆಯನ್ನು ಮಾಡಬೇಕು. ಉಂಟಾ? ಹೌದು. ಸರಿ. ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪಡಗುತ್ಯಾರ್ ಇಲ್ಲಿ ಸರಸ್ವತಿ ಯಾಗಶಾಲೆಯಲ್ಲಿ ನಡೆಯಲಿರುವ ಕೇಪಳ ಪುಷ್ಪದೊಂದಿಗೆ ಕೋಟಿ ಕುಂಕುಮಾರ್ಚನೆ ಕಾರ್ಯಕ್ರಮಕ್ಕೆ ಇದು ಜನವರಿ 2025 6ನೇ ತಾರೀಕು ಸೋಮವಾರದಿಂದ ಜನವರಿ 12 ಭಾನುವಾರದ ತನಕ ನಡೀಲಿಕ್ಕಿದೆ. ಪುತ್ತೂರಿನಿಂದ ಜನವರಿ 9ನೇ ತಾರೀಕಿಗೆ ಇಲ್ಲಿಂದ ಹೋಗುವಂಥ ವ್ಯವಸ್ಥೆಯನ್ನು ಗುರುಸೇವಾ ಪರಿಷತ್ ಮಹಾಮಂಡಲ ಪುತ್ತೂರು ವಲಯ ಇಲ್ಲಿಂದ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಯಾರಾದರೂ ಆಸಕ್ತಿ ಭಾಗವಹಿಸುವವರು ಗುರುಸೇವಾ ಪರಿಷತ್ನ ಅಧ್ಯಕ್ಷರಾದ ಶ್ರೀ ವಿ ಪುರುಷೋತ್ತಮಾಚಾರ್ಯ, ಗಣೇಶ್ ಜ್ಯುವೆಲ್ಲರ್ಸ್, ಕೋರ್ಟ್ ರಸ್ತೆ, ಪುತ್ತೂರು ಇವರನ್ನು ಸಂಪರ್ಕಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಹಕರಿಸಬೇಕಾಗಿ ವಿನಂತಿ. ಇವರು ವಾಹನದ ವ್ಯವಸ್ಥೆಯನ್ನು ಮಾಡ್ತಾರೆ. ತಾವು ತಮ್ಮ ವಾಹನದ ವ್ಯವಸ್ಥೆಯನ್ನು ಮಾಡ್ತಾರೆ. ತಾವು ಬರಲಿಚ್ಛಿಸುವವರು ದಿನಾಂಕ 5ನೇ ತಾರೀಕಿಗೆ ಮಾಹಿತಿಯನ್ನು ತಿಳಿಸಬೇಕು. ಜನವರಿ 6ರಿಂದ ಜನವರಿ 12 ತನಕ ನಡೆಯುವ ಈ ಕಾರ್ಯಕ್ರಮ ಜನವರಿ 9ಕ್ಕೆ ಪುತ್ತೂರಿನಿಂದ ಹೋಗುವಂಥ ವ್ಯವಸ್ಥೆ. ಜನವರಿ 5ಕ್ಕೆ ಮೊದಲು ತಾವು ಭಾಗವಹಿಸಿದಾದರೆ ಇದರ ಮಾಹಿತಿಯನ್ನು ಗುರುಸೇವಾ ಪರಿಷತ್ನ ಅಧ್ಯಕ್ಷರಾದ ವಿ ಪುರುಷೋತ್ತಮಾಚಾರ್ಯರಲ್ಲಿ ತಿಳಿಸಬೇಕಾಗಿ ವಿನಂತಿ.
ನಮ್ಮ ಪೋಷಕರು ಯಾರಾದರೂ ಬಂದಿದ್ದರೆ ನಮ್ಮ ಅಧ್ಯಕ್ಷರನ್ನು ಸಂಪರ್ಕಿಸಿ ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸನಾತನಾಚಾರ್ಯ ಮೂಡುಬಿದ್ರೆ ಇವರು ಇದ್ದಾರೆ, ವೇದಿಕೆಯಲ್ಲಿ ಗಮನಿಸಿದ್ದೇವೆ. ಪರಮಪೂಜ್ಯ ಗುರುಗಳ ಮಂತ್ರಾಕ್ಷತೆ ಆದ ಕೂಡಲೇ ಭಜನಾಮೃತ ಭಜನಾ ತಂಡ ಕಡಬ ಇವರ ಇಲ್ಲಿ ಭಜನಾ ಕಾರ್ಯಕ್ರಮ ಹಾಡುಗಾರಿಕೆಯಲ್ಲಿ ಪುರೋಹಿತ್ ಸಚಿನ್ ಶರ್ಮಾ ನಿಂತಿಕಲ್ ಇವರು ಈ ದಿನದ ವೈದಿಕ ಸಾಮಗ್ರಿಗಳನ್ನು ನಮಗೆ ದಾನವಾಗಿ ನೀಡಿದ್ದಾರೆ. ಪುರೋಹಿತ ಸಚಿನ್ ಶರ್ಮಾ ನಿಂತಿಕಲ್ ಅವರ ಹಾಡುಗಾರಿಕೆಯಲ್ಲಿ ಈಗ ಭಜನಾಮೃತ ಕಾರ್ಯಕ್ರಮ ನಡೀಲಿಕ್ಕಿದೆ. ತಬಲಾ ರಾಜೇಶ್ ಎಡಮಂಗಳ, ಹಾರ್ಮೋನಿಯಂ ರವಿಚಂದ್ರ ಬಲ್ಯ. ಅಲ್ಲಿ ಭೋಜನದ ವ್ಯವಸ್ಥೆ ಇದೆ. ಭೋಜನ ಪ್ರಸಾದವನ್ನು ಸ್ವೀಕರಿಸಿಕೊಂಡೇ ತೆರಳಬೇಕು. ಯಾರು ಕೂಡ ಪ್ರಸಾದ ಸ್ವೀಕರಿಸಿ ಹಾಗೆ ತೆರಳಬಾರ್ದು. ಅದೇ ರೀತಿ ಪಾದ ಪೂಜೆ ಮಾಡಿಸಿದವರಿಗೆ ಅಲ್ಲಿ ಪ್ರಸಾದದ ಕಟ್ಟನ್ನು ನೀಡ್ತೇವೆ. 250 ರೂಪಾಯಿ ಕೊಟ್ಟು ಪಾದ ಪೂಜೆ ರಸೀದಿ ಮಾಡಿಸಿದವರು ಹಾಗೂ ರು 500, 1000, 2000 ಹೀಗೆ ಕೊಟ್ಟಂಥ ಎಲ್ಲ ದಾನಿಗಳು ಅಲ್ಲಿ ಪಾದ ಪೂಜೆಯ ಪ್ರಸಾದವನ್ನು ಸ್ವೀಕರಿಸಬೇಕು. ತಮ್ಮ ರಸೀದಿಯನ್ನು ತೋರಿಸಿ ಪ್ರಸಾದದ ಕಟ್ಟನ್ನು ಸ್ವೀಕರಿಸಬೇಕು. ಕ್ಯಾಲೆಂಡರ್ ವರ್ಷ ಕೊನೆಯ ದಿನ ಡಿಸೆಂಬರ್ 31ರಂದು ರಾಘವೇಂದ್ರ ಆಚಾರ್ಯ ಜನ್ಸಾಳೆ, ಕಾಳಿಂಗನೌಡರ ಸ್ವರಮಾಧುರ್ಯದ ಭಾಗವತಿಕೆ ಇವರ ಸಾರಥ್ಯದಲ್ಲಿ ನಡೆಯುವ ಪರ್ಣಕುಟೀರ ಯಕ್ಷಗಾನ ಬಯಲಾಟ ಮಹತೋಬರ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗದ್ದೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಯಕ್ಷಾಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿದ್ದಾರೆ. ರಾಮದಾಸ್ ದಾಸ್ ಎಂಟರ್ಪ್ರೈಸಸ್ ಹಾರಾಡಿ. ಹೆಚ್ಚಿನ ಮಾಹಿತಿಗಾಗಿ ಇವರನ್ನು ಸಂಪರ್ಕಿಸಬಹುದು. ಇವರ ಮೊಬೈಲ್ ನಂಬರ್ 9449577366.
ಸದ್ಭಕ್ತ ಮಹಾಶಯರ ಗಮನಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ತಮಗೆ ತಿಳಿದಿರಬಹುದು. 2008-13 ಅವಧಿಯಲ್ಲಿ ಮಲ್ಲಿಕಾ ಪ್ರಸಾದ್ ಶಾಸಕರಾದ ಸಂದರ್ಭದಲ್ಲಿ ನಮ್ಮ ಪ್ರಭಾ ಹರೀಶ್ ನಮ್ಮ ಸಂಘದ ಕಾರ್ಯದರ್ಶಿ ಇವರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿದ್ದರು. ಮುಂದೆ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ರೋಹಿಣಿ ರಾಘವಾಚಾರ್ಯ ಇವರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದರು. ಅದೇ ರೀತಿ 2018-23 ಅವಧಿಯಲ್ಲಿ ಸನ್ಮಾನ್ಯ ಸಂಜೀವ ಮಠಂದೂರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಶ್ರೀಮತಿ ವೀಣಾ ಬೇಕೆ ರೇಂಜ್ ಫಾರೆಸ್ಟ್ ಬಾಲಕೃಷ್ಣಾಚಾರ್ಯರ ಧರ್ಮಪತ್ನಿ ವೀಣಾ ಬಿಕೆ ಇವರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದರು. ಆದರೆ ಈಗ 2023-28 ಅವಧಿಗೆ ಆಯ್ಕೆಯಾಗಿರುವ ವ್ಯವಸ್ಥಾಪನಾ ಸಮಿತಿಯಲ್ಲಿ ವಿಶ್ವಕರ್ಮ ಸಮಾಜದವರನ್ನು ಕೈಬಿಟ್ಟಿದ್ದಾರೆ. ಇದು ಸಮಾಜದ ಬಂಧುಗಳ ಗಮನದಲ್ಲಿ ಇರಲಿ ಎಂಬ ವಿಚಾರಕ್ಕೆ ನಾವು ತಿಳಿಸ್ತಿದ್ದೇವೆ. ಯಾಕೆಂತೇಳಿದರೆ ಕಡೆಗಣಿಸುವ ರೀತಿಯಲ್ಲಿ ಇದೆ ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಇದು ನಾವು ಗಮನಿಸಬೇಕು. ನಮ್ಮ ಸಮಾಜಕ್ಕೆ ಸಿಗದನ್ನು ಆಯಾ ಪಕ್ಷದಲ್ಲಿ ಗುರುತಿಸಿಕೊಂಡವರು ಆಯಾ ಪಕ್ಷದ ಪ್ರಮುಖರ ಗಮನಕ್ಕೆ ತರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಈಗ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವರ ವತಿಯಿಂದ ಯಾರಾದರೂ ಕಾಂಗ್ರೆಸ್ಸಿಗರಿಗೆ ಅವಕಾಶವನ್ನು ನೀಡಬಹುದಿತ್ತು, ನಮ್ಮ ಸಮಾಜದ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡವರಿಗೆ. ಆದರೆ ನೀಡಲಿಲ್ಲ. ಇದನ್ನು ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಕಾಂಗ್ರೆಸ್ಸಲ್ಲಿ ಗುರುತಿಸಿಕೊಂಡಂಥ ನಮ್ಮ ಸಮಾಜದ ಬಂಧುಗಳು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾಯಿದ್ದೇವೆ. ಸಮಾಜಕ್ಕೆ ಸಿಗುವಂಥ ಮಾನ್ಯತೆ ಕಳ್ಕೊಳ್ಬಾರ್ದು. ಅದಕ್ಕಾಗಿ ಸಮಾಜ ಒಟ್ಟಾಗಬೇಕು. ಗುರುಗಳು ಕೂಡ ಆಶೀರ್ವಚನದಲ್ಲಿ ಹೇಳಿದ್ದಾರೆ, ಬಲಿಷ್ಠ ಸಮಾಜಕ್ಕಾಗಿ ಇಡೀ ಸಮಾಜದ ಬಂಧುಗಳು ಒಟ್ಟಾಗಿ ಬಲಿಷ್ಠ ಸಂಘಟನೆಯನ್ನು ಮಾಡಿ ಅಂತ ಹೇಳುವಂಥ ಆಶೀರ್ವಚನವನ್ನು ಮಾಡಿದ್ದಾರೆ. ಆ ರೀತಿ ಎಲ್ಲ ಸಮಾಜದ ಎಲ್ಲ ಬಂಧುಗಳು ಸಂಘಟನೆಯಲ್ಲಿ ಸಕ್ರಿಯರಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಬಲಿಷ್ಠ ಸಮಾಜವನ್ನು ನಿರ್ಮಾಣ ಮಾಡುವಂತ ಹೇಳುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಿದೆ. ಭಜನಾಮೃತ ಕಾರ್ಯಕ್ರಮ ಭಜನಾಮೃತ ಕಾರ್ಯಕ್ರಮ ಹಾಡುಗಾರಿಕೆಯಲ್ಲಿ ಪುರೋಹಿತ್ ಸಚಿನ್ ಶರ್ಮಾ ನಿಂತಿಕಲ್ಲು, ತಬಲಾ ರಾಜೇಶ್ ಎಡಮಂಗಳ, ಹಾರ್ಮೋನಿಯಂ ರವಿಚಂದ್ರ ಬಲ್ಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಇಲ್ಲಿ ಭಜನಾ ಕಾರ್ಯಕ್ರಮ ಭಜನಾಮೃತ ಭಜನಾ ತಂಡ ಕಡಬದವರಿಂದ ಭಜನಾಮೃತ ಕಾರ್ಯಕ್ರಮ ನಡೆಯಲಿಕ್ಕಿದೆ.
ದುರ್ಗಾ ಪೂಜೆಯ ಪ್ರಯುಕ್ತ ಸುಂದರವಾದ ಭ್ರಮರಾಂಬಿಕೆಯ ಚಿತ್ರವನ್ನು ರಚಿಸಿದ್ದಾರೆ ಸೂರ್ಯ ಪುರೋಹಿತರು ಕಾರ್ಕಳ. ಇವರು ನಿನ್ನೆ ಸುಂದರವಾದ ಆ ಭ್ರಮರಾಂಬಿಕೆಯ ಚಿತ್ರವನ್ನು ರಚಿಸಿ ತೆರಳಿದ್ದಾರೆ. 9ನೇ ವರ್ಷದ ದುರ್ಗಾ ನಮಸ್ಕಾರ ಪೂಜೆ, 9ನೇ ವರ್ಷದ ದುರ್ಗಾ ನಮಸ್ಕಾರ ಪೂಜೆ ಈ ಸಂದರ್ಭದಲ್ಲಿ ಕಟೀಲ್ ದುರ್ಗಾಪರಮೇಶ್ವರಿಯ ಸುಂದರವಾದ ಚಿತ್ರಮಂಡಲವನ್ನು ರಚಿಸಿದ್ದಾರೆ. ಸಂಜೆ 4:15 ಗಂಟೆಗೆ ದುರ್ಗಾ ನಮಸ್ಕಾರ ಪೂಜೆಯ ಸಂಕಲ್ಪ ಇದೆ. ರಶೀದಿ ಮಾಡಿಸಿದಂಥ ಭಕ್ತಾದಿಗಳು ಈ ಸಂಕಲ್ಪದಲ್ಲಿ ಭಾಗವಹಿಸಿ ತಮ್ಮ ಮನೋಭಿಷ್ಟಗಳು ಏನಿದೆ ಅದನ್ನು ಸಂಕಲ್ಪಿಸಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಬೇಕು. ಆಮೇಲೆ ಸಂಜೆ ಪೂಜ್ಯ ಗುರುಗಳ ಆಗಮನ ಇಲ್ಲಿಗೆ ಆಗಲಿಕ್ಕಿದೆ. ಪೂಜ್ಯ ಗುರುಗಳ ಉಪಸ್ಥಿತಿಯಲ್ಲಿ ಅಷ್ಟವದನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ವಿಶ್ವಕರ್ಮ ಮಹಿಳಾ ಮಂಡಳಿ ಬಳುವಾರ ಪುತ್ತೂರು ಇವರಿಂದ ಭಜನಾ ಕಾರ್ಯಕ್ರಮ, ಆಮೇಲೆ ಭಗವದ್ಗೀತಾ ಪಠಣದ ನಂತರ ಕೊಳಲು ವಾದನ, ಭರತನಾಟ್ಯ, ಆಮೇಲೆ ಯಕ್ಷಗಾನ ಕಲೆ ದೇವಿಯ ಮುಂದೆ ನಡೀಲಿಕ್ಕಿದೆ, ನೃತ್ಯ ನಡೀಲಿಕ್ಕಿದೆ. ತದನಂತರ ಮಂಗಳಾರತಿಯ ನಂತರ ಪ್ರಸಾದ ವಿತರಣೆ, ಉಪಹಾರ ಫಲಹಾರ ವ್ಯವಸ್ಥೆ ಇದೆ. ಎಲ್ಲರೂ ಇದನ್ನೆಲ್ಲ ಸ್ವೀಕರಿಸಿಕೊಂಡೇ ತೆರಳಬೇಕು. ಯಾರಾದರೂ ರಸೀದಿ ಮಾಡಿಸಲಿಕ್ಕೆ ಬಾಕಿ ಇದ್ದರೆ ಹೊರಗೆ ಕೌಂಟರ್ ಇದೆ, ಕೌಂಟರ್ನಲ್ಲಿ ರಸೀದಿಯನ್ನು ಮಾಡಿಸ್ಬೋದು. ಪಾದುಕಾ ಪೂಜೆ ಮಾಡಿಸಿದ ಭಕ್ತಾದಿಗಳು ಅಲ್ಲಿ ರಸೀದಿಯನ್ನು ನೋಡಿಸಿ ಪ್ರಸಾದದ ಪ್ಯಾಕೆಟನ್ನು ಪಡ್ಕೊಳ್ಬೇಕು. ಅಲ್ಲಿ ಪಾದುಕಾ ಪೂಜೆ ಮಾಡಿಸಿದವರಿಗೆ ಪ್ರಸಾದದ ಪ್ಯಾಕೆಟ್ಗಳಿವೆ. ಅಲ್ಲಿ ನಮ್ಮ ಸಂಘದ ಸದಸ್ಯರು ಪ್ರಸಾದ ಪ್ಯಾಕೆಟನ್ನು ನೀಡಿ ಕಳುಹಿಸಬೇಕು. ಪಾದುಕಾ ಪೂಜೆಯ ರಸೀದಿ ಅಲ್ಲದೆ 500 ರೂಗಳಿಂದ ಮೇಲ್ಪಟ್ಟು ದೇಣಿಗೆ ನೀಡಿದಂಥ ದಾನಿಗಳಿಗೂ ಆ ಪ್ರಸಾದದ ಪ್ಯಾಕೆಟನ್ನು ನೀಡ್ತೇವೆ. 2 ಪ್ರಸಾದಗಳು ಕೂಡ 500ರಿಂದ ಮೇಲ್ಪಟ್ಟಂಥ ದಾನಿಗಳಿಗೆ ಸಿಗ್ತದೆ. ಅದನ್ನು ಸ್ವೀಕರಿಸಿಕೊಂಡು ತೆರಳಬೇಕು. ಮಂತ್ರಾಕ್ಷತೆ ಪಡ್ಕೊಳ್ಳದೆ ಬಾಕಿ ಇರುವಂಥ ಎಲ್ಲ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬಂದು ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು. ಎಲ್ಲಂಜಿ ಉಪ್ಪಿನಕಾಯಿ ಜಂಜಾರಿಗೆ ಬಾಲನೊಂದಿಗೆ ಕಾರ್ಯಕ್ರಮ ಬರ್ತಾರೆ. हरि ओम जय श्री राम. हरि ओम जय श्री राम. हरि ओम जय श्री राम. ಮಹಾಪೋಷಕರಾದ ಅಚ್ಯುತಾಚಾರ್ಯ ದಂಪತಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗೌರವಾರ್ಪಣೆ ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ನೀಡಬೇಕಾಗಿ ವಿನಂತಿ. हरि ओम जय श्री राम. 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 ಈ ಕಾರ್ಯಕ್ರಮದ ನೇರ ಪ್ರಸಾರ ಸುದ್ದಿ ಚಾನೆಲ್ನಲ್ಲಿ ಇದೆ. ತಮ್ಮ ಮನೆ ಮಂದಿಗೆ ತಿಳಿಸಿ ಈ ಕಾರ್ಯಕ್ರಮವನ್ನು ಮನೆಯಲ್ಲಿ ಕೂತು ಸುದ್ದಿ ಚಾನೆಲ್ನಲ್ಲಿ ವೀಕ್ಷಿಸಬಹುದು. ಎಲ್ಲರೂ
ತಮ್ಮ ಮನೆ ಮಂದಿಗೆ ತಿಳಿಸಬೇಕಾಗಿ ವಿನಂತಿ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. जय श्री राम. हर हर जय श्री राम. हर 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 जय श्री राम. हर हर जय श्री राम. हर हर जय श्री राम. हर 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 जय श्री राम. हर हर जय श्री राम. हर हर जय श्री राम. जय श्री राम. जय श्री राम. हर हर जय श्री राम.
हरि ओम जय श्री राम 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 जय श्री राम हर हर जय श्री राम ಸತತ ಗಣನಾಥನು ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಭಾರತೀ ದೇವಿ ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು ಭಕುತಿದಾಯಕಳು ಶ್ರೀ ಭಾರತೀ ದೇವಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನವಿಟ್ಟು ಮತಿ ಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಮುಕುತಿದಾಯಕ ಶ್ರೀ ಪುರಂದರ ವಿಠಲ ಮುಕುತಿದಾಯಕ ಶ್ರೀ ಪುರಂದರ ವಿಠಲ ಸತತ ಇವರಲ್ಲಿ ನಿಂತು ಈ ಕೃತಿಯ ನಡೆಸುವರು ಆ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂಕಾರ ನಾದ ಪ್ರಿಯ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದ್ಯನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದ್ಯನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದ್ಯನೆ ಹೇ ಗಣಪ
ನಗುಮುಖದಿಂದ ಜಗವ ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವ. ನಗುಮುಖದಿಂದ ಜಗವ ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವ. ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದ್ಯನೆ ಹೇ ಗಣಪ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯವಿಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗಿ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯವಿಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗಿ. ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ. ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ. ಶರಣು ಶರಣು ಗಣಪ ಜಯ ಜಯ ಶರಣು ಶರಣು ಬೆನಕ. ಶರಣು ಶರಣು ಗಣಪ ಜಯ ಜಯ ಶರಣು ಶರಣು ಬೆನಕ. ಮೋರೆಯ ಮೋರೆಯ ಗಣಪತಿ ಬಪ್ಪ ಮೋರೆಯ. 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 ಮೋರೆಯ 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 ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ. ಕಂಬಗೊಲ್ಲನ ವೈರೇ ಸುತನಾದ ಸೊಂಡಿಲ. ಕಂಬಗೊಲ್ಲನ ವೈರೇ ಸುತನಾದ ಸೊಂಡಿಲ. ಹೆಮ್ಮಯ ಗಣನಾಥನೇ ಗಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ದ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ದ್ಯಾರಮ್ಮ. ಕಂಬಗೊಲನ ವೈರಿ ಸುತನಾದ ಸುಂಡಿಲ. ಕಂಬಗೊಲನ ವೈರಿ ಸುತನಾದ ಸುಂಡಿಲ. ಹೆಮ್ಮಯ ಗಣನಾಥನೇ ಗಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ದ್ಯಾರಮ್ಮ.
ಮೋರೆ ಕಬ್ಬಿನ ಭಾವ ಮೊರದಗಲದ ಕಿವಿ ಕೋರೆ ನಡುವ ನ್ಯಾರಮ್ಮ ಮೋರೆ ಕಬ್ಬಿನ ಭಾವ ಮೊರದಗಲದ ಕಿವಿ ಕೋರೆ ನಡುವ ನ್ಯಾರಮ್ಮ ಮೂರು ಕಣ್ಣನ ಸುತ ಮೊರೆ ದೇಟ ಚಂದ್ರನ ಮೂರು ಕಣ್ಣನ ಸುತ ಮೊರೆ ದೇಟ ಚಂದ್ರನ ಧೀರದ ಗಣನಾಥನೇ ಗಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಕಾಶಿಗನಿವ ನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಕಾಶಿಗನಿವ ನ್ಯಾರಮ್ಮ ದೇಸಾಗಿ ಜನರ ಸಲಹುವಗಾಗಿ ನೆಲೆಯಾದಿ ದೇಸಾಗಿ ಜನರ ಸಲಹುವಗಾಗಿ ನೆಲೆಯಾದಿ ಕೇಶವದಾಸ ಕಾಣೆ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ ನಿಮ್ಮೊಳಗಿನ ನ್ಯಾರಮ್ಮ ನಿಮ್ಮೊಳಗಿನ ನ್ಯಾರಮ್ಮ ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲರ್ಸ್. ಈಗ ನ್ಯೂ ಮಾನಕ ಜುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮುಖದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com. ಲಕುಮಿ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ ಲಕುಮಿ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ ಅಲವಂಗದವನ ಅವನೇ ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ ಲಕುಮಿ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ ಕಮಲಗಂಧಿ ಕೋಮಲಾಂಗಿ ಸುಂದರಾಕ್ಷವದನೆ ನೀನು ಕಮಲಗಂಧಿ ಕೋಮಲಾಂಗಿ ಸುಂದರಾಕ್ಷವದನೆ ನೀನು ರಮಣ ಮಧ್ಯ ಕಠಿಣ ಕಾಯ ಸುಕರಾಸ್ಯನು ರಮಣ ಮಧ್ಯ ಕಠಿಣ ಕಾಯ ಸುಕರಾಸ್ಯನು ರಮಣೀಯ ಸ್ವರೂಪಿ ನೀನು ಅಮಿತ ಘೋರ ರೂಪನವನು ನಮಿ ಪರಿಷ್ಟದಾನಿ ನೀನು ದಾನವ ಬೇಡುವವನಿಗೆ ಒಲಿದೆಯಾತ ಕಮ್ಮ ಲಕುಮಿ
ಸ್ವರತಾನಪೇಕ್ಷಕಾಮಿ ನಿದ್ರಾಹೀನ ಅನಶನಿಯೋ ಸ್ವರತಾನಪೇಕ್ಷಕಾಮಿ ನಿದ್ರಾಹೀನ ಅನಶನಿಯೋ ಸ್ಪರ್ಶರೂಪವಾಚ ಶಬ್ದ ಅಮಿತ ಭೋಕ್ತನು ಸ್ಪರ್ಶರೂಪವಾಚ ಶಬ್ದ ಅಮಿತ ಭೋಕ್ತನು ಗುರು ಗೋಪಾಲ ವಿಠಲರು ನಿರುತ ತನ್ನ ವಕ್ಷದನು ಅರಮನೆಯ ಮಾಡಿಕೊಟ್ಟು ಮರುಳು ಮಾಡಿದ ಮಾಯಾವಿಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಲಕುಮಿ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ 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 ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜುವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಶ್ರೀನಿವಾಸಾಯ ತೇ ನಮಃ ಶ್ರೀನಿವಾಸಾಯ ತೇ ನಮಃ ರಕ್ಕಸಸೂದನನೆ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ ರಕ್ಕಸಸೂದನನೆ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ ಹುಟ್ಟಿ ಬರುವ ಕರ್ಮ ಮಾಡಿದ ದಾಮಿಳ ಹುಟ್ಟಿ ಬರುವ ಕರ್ಮ ಮಾಡಿದ ದಾಮಿಳ ನಿನ್ನ ಕನ ಮಗನೇನೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು
ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಸರ್ಪಶಯನ ಶ್ರೀ ಪುರಂದರ ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ 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 ಸರ್ವಶಯನ ಶ್ರೀ ಪುರಂದರ ವಿಠಲ ಸರ್ವಶಯನ ಶ್ರೀ ಪುರಂದರ ವಿಠಲ ಅಪ್ರಮೇಯ ಕಾಯೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮಾನಾಭಿಮಾನವೋ ನಿನ್ನದು ಎನಗೇನೋ ಮಾನಾಭಿಮಾನವೋ ನಿನ್ನದು ಎನಗೇನೋ ದೀನ ರಕ್ಷಕ ದೇವಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನೀಯನ್ನ ಕಾಯಬೇಕು ನೀಯನ್ನ ಕಾಯಬೇಕು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಕಡಗ ಕಂಕಣ ನಡುವಿನೋಡ್ಯಾನ ಕಡಗ ಕಂಕಣ ನಡುವಿನೋಡ್ಯಾನ ಒಳೆಯುವ ಕರ್ಣದ ಆಭರಣ ಸರ್ವಾಲಂಕೃತೆ ನಿನ್ನ ನಂಬಿದೆ ತಾಯೇ ಸರ್ವಮಂಗಲೇ ಪಾಲಿಸು ವರಮಾಲೆ 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 ಪಾಲಿಸೆ ವರಮಾಲೆಯ ಭ್ರಾಮರೇ ಪಾಲಿಸೆ ವರಮಾಲೆಯ ಪಾಲಿಸೆ ವರಮಾಲೆಯ ಭ್ರಾಮರೇ ಪಾಲಿಸೆ ವರಮಾಲೆಯ ಚರಣ ಪಲ್ಲವ ಕುಸುಮವ ವರದಾಸ್ತದ ಪುಷ್ಪವ ಚರಣ ಪಲ್ಲವ ಕುಸುಮವ ವರದಾಸ್ತದ ಪುಷ್ಪವ ಮುಡಿಯ ಮಲ್ಲಿಗೆ ಕರದ ತಾವರೆ ವರಪ್ರಸಾದದ ಮಾಲೆಯ ಮುಡಿಯ ಮಲ್ಲಿಗೆ ಕರದ ತಾವರೆ ವರಪ್ರಸಾದದ ಮಾಲೆಯ
ಪಾಲಿಸೇವರ ಮಾಲೆಯ ರಾಮರೇ ಪಾಲಿಸೇವರ ಮಾಲೆಯ ಶರಣರನ್ನು ಪೊರೆಯಲೆಂದು ಧರೆಗೆ ಬಂದು ನಿಂತೆಯ ಶರಣರನ್ನು ಪೊರೆಯಲೆಂದು ಧರೆಗೆ ಬಂದು ನಿಂತೆಯ ಕಟಿಲ ರಾಣಿ ಕುಸುಮವೇನೆ ಕಟಿಲ ರಾಣಿ ಕುಸುಮವೇನೆ ಕಟಿಲ ರಾಣಿ ಕುಸುಮವೇನೆ ಕಟಿಲ ರಾಣಿ ಕುಸುಮವೇನೆ ನಿನ್ನ ಪಾದದ ಪಂಕಜ ಗಂಧಗಮವು ದಂಡೆಯ ನಿನ್ನ ಪಾದದ ಪಂಕಜ ಗಂಧಗಮವು ದಂಡೆಯ ಮುಡಿಯ ಸಂಪಿಗೆ ಕರದ ಕೇದಗೆ ವರಪ್ರಸಾದದ ಮಾಲೆಯ ಮುಡಿಯ ಸಂಪಿಗೆ ಕರದ ಕೇದಗೆ ವರಪ್ರಸಾದದ ಮಾಲೆಯ ಪಾಲಿಸೇವರ ಮಾಲೆಯ ರಾಮರೇ ಪಾಲಿಸೇವರ ಮಾಲೆಯ ಧರೆಯ ಭಾರವ ಇಳುವಲೆಂದು ದುಂಬಿ ರೂಪದಿ ಬಂದೆಯ ಧರೆಯ ಭಾರವ ಇಳುವಲೆಂದು ದುಂಬಿ ರೂಪದಿ ಬಂದೆಯ ಕಟಿಲ ಕಣ್ಮಣಿ ಮಧುಮನೋನ್ಮಣಿ ಕಟಿಲ ಕಣ್ಮಣಿ ಮಧುಮನೋನ್ಮಣಿ ಕಟಿಲ ಕಣ್ಮಣಿ ಮಧುಮನೋನ್ಮಣಿ ಕಟಿಲ ಕಣ್ಮಣಿ ಮಧುಮನೋನ್ಮಣಿ ನಿನ್ನ ಹಡಿಗಳ ಊಗಲ ಕಣ್ಣ ಮಹಿಮ ಪ್ರಸಾದವ ನಿನ್ನ ಹಡಿಗಳ ಹೋಗಲ ಗಣ್ಣ ಮಹಿಮ ಪ್ರಸಾದವ ಮುಡಿಯ ಸಂಪಿಗೆ ಕರದ ನಂದಿನಿ ವರ ಪ್ರಸಾದದ ಮಾಲೆಯ ಮುಡಿಯ ಸಂಪಿಗೆ ಕರದ ನಂದಿನಿ ವರ ಪ್ರಸಾದದ ಮಾಲೆಯ ಪಾಲಿಸೇವರ ಮಾಲೆಯ ರಾಮರೇ ಪಾಲಿಸೇವರ ಮಾಲೆಯ ಪಾಲಿಸೇವರ ಮಾಲೆಯ ರಾಮರೇ ಪಾಲಿಸೇವರ ಮಾಲೆ ಪಾಲಿಸೇವರ ಮಾಲೆ ಪಾಲಿಸೇವರ ಮಾಲೆಯ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜುವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಬಾರಿಜವನು ತೋರು ಕಾರುಣ್ಯ ನಿಧಿ ಬೇಗ
ಯಾರಿಗೆ ದೂರುವೇನೋ ಹೇ ಶ್ರೀನಿವಾಸ, ಯಾರನ್ನ ಸಲಹುವರು? ಯಾರಿಗೆ ದೂರುವೇನೋ ಹೇ ಶ್ರೀನಿವಾಸ, ಯಾರನ್ನ ಸಲಹುವರು? ಯಾರಿಗೆ ದೂರುವೇನೋ ಹೇ ಶ್ರೀನಿವಾಸ, ಯಾರನ್ನ ಸಲಹುವರು? ಸಾವಿರ ಭಕ್ತ ಸಂಸಾರಿ ನಿನ್ನಯ ಪಾದ, ಸಾವಿರ ಭಕ್ತ ಸಂಸಾರಿ ನಿನ್ನಯ ಪಾದ, ಬಾರಿದವನು ತೋರೋ ಕಾರುಣ್ಯ ನಿಧಿ ಬೇಗ, ಬಾರಿದವನು ತೋರೋ ಕಾರುಣ್ಯ ನಿಧಿ ಬೇಗ. ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರನ್ನ ಸಲಹುವರು? ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರನ್ನ ಸಲಹುವರು? ಕಷ್ಟ ಜನ್ಮಕ್ಕೆ ಬಂದೇನೋ ಧಾರುಣಿಯೋಳು, ದುಷ್ಟರಿಂದಲೇ ನೊಂದೇನೋ. ಕಷ್ಟ ಜನ್ಮಕ್ಕೆ ಬಂದೇನೋ ಧಾರುಣಿಯೋಳು, ದುಷ್ಟರಿಂದಲೇ ನೊಂದೇನೋ. ನಿಷ್ಠೂರ ಬೇಡವೋ ನಿನ್ನ ನಂಬಿದ ಮೇಲೆ, ನಿಷ್ಠೂರ ಬೇಡವೋ ನಿನ್ನ ನಂಬಿದ ಮೇಲೆ, ನಿಷ್ಠೂರ ಬೇಡವೋ ನಿನ್ನ ನಂಬಿದ ಮೇಲೆ, ನಿಷ್ಠೂರ ಬೇಡವೋ ನಿನ್ನ ನಂಬಿದ ಮೇಲೆ. ಸೃಷ್ಟಿಗೊಡೆಯನ್ನ ಬಿಟ್ಟು ಕಳೆಯಬೇಡ, ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರನ್ನ ಸಲಹುವರು? ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರನ್ನ ಸಲಹುವರು? ಯಾರನ್ನ ಸಲಹುವರು? ಯಾರನ್ನ ಸಲಹುವರು? ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲರ್ಸ್. ಈಗ ನ್ಯೂ ಮಾನಕ ಜುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004, 9845324007. ಇಮೇಲ್ manaka.jewel@gmail.com. हरे राम हरे कृष्ण 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 हरे हरे, हरे राम हरे कृष्ण 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 हरे हरे. ಕಾಗದ ಬಂದಿದೆ ನಮ್ಮ ಕಮಲಾನಾಭನದು, ಕಾಗದ ಬಂದಿದೆ ನಮ್ಮ ಕಮಲಾನಾಭನದು, ಕಾಗದ ಬಂದಿದೆ ನಮ್ಮ ವೆಂಕಟರಮಣನದು, ಕಾಗದ ಬಂದಿದೆ ನಮ್ಮ ವೆಂಕಟರಮಣನದು. ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ನಮ್ಮ ಕಮಲಾನಾಭನದು,
ಕ್ರೋಧ ಬೇಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆಯೋಳಿರೆಂಬೋ ಕಾಗದ ಬಂದಿದೆ. ಕಾಮ ಕ್ರೋಧ ಬೇಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆಯೋಳಿರೆಂಬೋ ಕಾಗದ ಬಂದಿದೆ. ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ. ನಮ್ಮ ಕಾಮನಯ್ಯನು ತಾನೇ ಬರೆದಿಹ ಕಾಗದ ಬಂದಿದೆ, ನಮ್ಮ ಕಾಮನಯ್ಯನು ತಾನೇ ಬರೆದಿಹ ಕಾಗದ ಬಂದಿದೆ. ರಾಮ ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ಹರೆ ಕೃಷ್ಣ 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 ಹರೆ ಹರೆ. ಕಾಗದ ಬಂದಿದೆ ನಮ್ಮ ಕಮಲಾನವನದು, ಕಾಗದ ಬಂದಿದೆ ನಮ್ಮ ವೆಂಕಟರಮಣನದು. ಹೆಜ್ಜೆ ಕಾಲಿಗೆ ಕಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಯನಿರೆಂಬೋ ಕಾಗದ ಬಂದಿದೆ. ಹೆಜ್ಜೆ ಕಾಲಿಗೆ ಕಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಯನಿರೆಂಬೋ ಕಾಗದ ಬಂದಿದೆ. ಲಜ್ಜೆ ಬಿಟ್ಟು ಕುಣಿಯಿರಿ ಎಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯಿರಿ ಎಂಬೋ ಕಾಗದ ಬಂದಿದೆ. ನಮ್ಮ ಪುರಂದರ ಬಿಡಲನ್ನು ತಾನೇ ಬರೆದಿಹ ಕಾಗದ ಬಂದಿದೆ, ನಮ್ಮ ಪುರಂದರ ಬಿಡಲನ್ನು ತಾನೇ ಬರೆದಿಹ ಕಾಗದ ಬಂದಿದೆ. ಹರೆ ರಾಮ ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ಹರೆ ಕೃಷ್ಣ 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 ಹರೆ ಹರೆ. ಕಾಗದ ಬಂದಿದೆ ನಮ್ಮ ಕಮಲಾನವನದು, ಕಾಗದ ಬಂದಿದೆ ನಮ್ಮ ವೆಂಕಟರಮಣನದು, ನಮ್ಮ ವೆಂಕಟರಮಣನದು, ನಮ್ಮ ವೆಂಕಟರಮಣನದು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಕಾಲದಲ್ಲಿ ಬರಿಗಾಲಲಿ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನವನುಣಿಸುವೆ, ಒಂದು ಕಾಲದಲ್ಲಿ ಉಪವಾಸವಿರಿಸುವೆ. ನಿನ್ನ ಮಹಿಮೆಯನು ನಿನ್ನ ಮಹಿಮೆಯನು ನೀನೇ ಬಲ್ಲೆಯೋ, ನಿನ್ನ ಮಹಿಮೆಯನು ನಿನ್ನ ಮಹಿಮೆಯನು ನೀನೇ ಬಲ್ಲೆಯೋ. ಪನ್ನಗ ಶಯನ ಪನ್ನಗ ಶಯನ ಶ್ರೀ ಪುರಂದರ ವಿಠಲ, ಪನ್ನಗ ಶಯನ ಶ್ರೀ ಪುರಂದರ ವಿಠಲ. ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ, ಇಲ್ಲೇ ಬಾರೆ ಗೆಜ್ಜೆ ಗಲ್ಲುರೇನೋತ. ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ, ಇಲ್ಲೇ ಬಾರೆ ಗೆಜ್ಜೆ ಗಲ್ಲುರೇನೋತ. ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ, ಇಲ್ಲೇ ಬಾರೆ ಗೆಜ್ಜೆ ಗಲ್ಲುರೇನೋತ.
ಕರುಣಾ ಸಾಗರ ಹರಿತರುಣಿಯೇ ನೀ ಕರುಣಾ ಸಾಗರ ಹರಿತರುಣಿಯೇ ನೀ ಕೋಟಿ ಅರುಣ ಕಿರಣ ರತ್ನಾಭರಣ ಬಿಟ್ಟು ಮಣಿ ಕೌಸ್ತುಭ ವಕ್ಷಸ್ಥಳದಲ್ಲಿ ಹೊಳೆಯುವ ಸುಪರ್ಣವಾಹನ ಲಕ್ಷ್ಮೀ ಶರಣು ವಂದಿತಳೆ ನಿಲ್ಲೆ ಲಕ್ಷ್ಮೀ ನಿಲ್ಲೆ 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 ಕೊಲ್ಲಾಪುರ ದೇವಿ ಇಲ್ಲೇ ಬಾರೆ ಗೆಜ್ಜೆ ಗರುಡೆ ನೋದ पंकजाक्षी पंकजोद्भवन जननी पंकजमुखी पालिसे पंकजमुखी पालिसे पंकजनाभन अंकदलೊಪ್ಪುವ पंकजनिन पद पंकज ಕೆರಗುವೆ ನಿಲ್ಲೆ 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 ಲಕ್ಷ್ಮೀ ನಿಲ್ಲೆ 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 ಲಕ್ಷ್ಮೀ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೇ ಬಾರೆ ಗೆಜ್ಜೆ ಗರುಡೆ ನೋದ ಶೇಷಗಿರಿಯ ಶ್ರೀನಿವಾಸನ ಎದೆಯಲ್ಲಿ ವಾಸವಾಗಿರಲತಿ ಪ್ರೇಮದಲ್ಲಿ ವಾಸವಾಗಿರಲತಿ ಪ್ರೇಮದಲ್ಲಿ ಶೇಷಗಿರಿಯ ಶ್ರೀನಿವಾಸ ಶೇಷಗಿರಿಯ ಶ್ರೀನಿವಾಸನ ಎದೆಯಲ್ಲಿ ವಾಸವಾಗಿರಲತಿ ಪ್ರೇಮದಲ್ಲಿ ವಾಸವಾಗಿರಲತಿ ಪ್ರೇಮದಲ್ಲಿ ಈಶನರದ ಬ್ರಹ್ಮಾಸುರರುடைய ಅಭಿಮೇಶ ಕೃಷ್ಣ ನಿಜ ದಾಸರವರ ನಿರ ನಿಲ್ಲೆ ಲಕ್ಷ್ಮೀ ನಿಲ್ಲೆ 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 ಕೊಲ್ಲಾಪುರ ದೇವಿ ಇಲ್ಲೇ ಬಾರೆ ಗೆಜ್ಜೆ ಗರುಡೆ ನೋದ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೇ ಬಾರೆ ಗೆಜ್ಜೆ ಗರುಡೆ ನೋದ ಪೂಜಾ ಸಮಯವೂ ಆಯಿತು ಬನ್ನಿ ತುಂಗೆಯಲ್ಲಿಂದು ಬೇಗ ಬನ್ನಿ ಪೂಜಾ ಸಮಯವೂ ಆಯಿತು ಬನ್ನಿ ತುಂಗೆಯಲ್ಲಿಂದು ಬೇಗ ಬನ್ನಿ ಫಲಪುಷ್ಪಗಳ ಪೂಜೆಗೆ ತನ್ನಿ ಫಲಪುಷ್ಪಗಳ ಪೂಜೆಗೆ ತನ್ನಿ ರಾಘವೇಂದ್ರ ನಿಮ್ಮ ನಮಿಸುವೆಯನ್ನಿ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿದ ಪುಣ್ಯ ನಿಲಯ ಇದೇ ಅವರ ವೃಂದಾವನ ಭಕ್ತರು ನೆಲೆಸಿದ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ಡಂ 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 ಎನಲು ನಗಾರಿ ಬಂ 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 ಊದಲು ಶಂಕ ಡಂ 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 ಎನಲು ನಗಾರಿ ಬಂ 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 ಊದಲು ಶಂಕ ಮೂಲರಾಯರ ಸನ್ನಿಧಿ ಪ್ರಕಾಶ ಮೂಲರಾಯರ ಸನ್ನಿಧಿ ಪ್ರಕಾಶ ಮಂಗಳರತಿ ಜೊತೆ ಮಂತ್ರಘೋಷ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे इदे नोडि मंत्रालय रायरु नेलेसिद पुण्य निलय इदे अवर वृंदावन भक्तरु नेलेसिद सिंहासन ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿದ ಪುಣ್ಯ ನಿಲಯ ಇದೇ ಅವರ ವೃಂದಾವನ ಭಕ್ತರು ನೆಲೆಸಿದ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ಮಂತ್ರಾಲಯ ಮಂತ್ರಾಲಯ
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜುವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತ ನಂದನು ಎಂಥ ಶ್ರೀಮಂತ ನಂದನು ಎಂಥ ಶ್ರೀಮಂತ ನಂದನು. ಅಂದೂಗೆ ಕಿರುಗೆಜ್ಜೆ ಗಿಲ್ ಗಿಲ್ ಎನ್ನುತ್ತಾ ಅಂದೂಗೆ ಕಿರುಗೆಜ್ಜೆ ಗಿಲ್ ಗಿಲ್ ಎನ್ನುತ್ತಾ ಮುದ್ದು ಪಾದದೆ ಹೆಜ್ಜೆ ನಿಕ್ಕುತ್ತಾ ಮುದ್ದು ಪಾದದೆ ಹೆಜ್ಜೆ ನಿಕ್ಕುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತಾ ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತಾ ಭಾಗ್ಯದ ಲಕ್ಷ್ಮೀ
ಬಂದಳು ನೋಡೇ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೇ. ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠ್ಠಲನ, ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠ್ಠಲನ, ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠ್ಠಲನ. ವಿಠ್ಠಲ ವಿಠ್ಠಲ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠ್ಠಲನ. ಪಟ್ಟಾದರತಿ ಅರ್ತಿಯಿಂದಲೇ ಭಕ್ತಾರ ಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೇ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೇ. ಬಂದಳು ನೋಡೆ ಬಂದಳು ನೋಡೆ ಮಂದಿರದೋಳು, ಬಂದಳು ನೋಡೆ ಬಂದಳು ನೋಡೆ ಮಂದಿರದೋಳು. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೇ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೇ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೇ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೇ. ವಿಠ್ಠಲ 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 ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲರ್ಸ್. ಈಗ ನ್ಯೂ ಮಾನಕ ಜುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ ಎಂಎಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. ಎಂಎಸ್ ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ
ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜ್ಯುವೆಲರ್ಸ್. ಈಗ ನ್ಯೂ ಮಾನಕ ಜ್ಯುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ ಎಂಎಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. ಎಂಎಸ್ ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. अगजानना आनन पद्मार्कम् गजाननमहर्निशम् अनेकदन्तभक्तानां
एकदन्तमुपास्महे एकदन्तमुपास्महे सुन्दर श्रीमुख गजानना सुन्दर श्रीमुख गजानना एकदन्त श्री गजानना एकदन्त श्री गजानना सुन्दर श्रीमुख गजानना सुन्दर श्रीमुख गजानना एकदन्त श्री गजानना एकदन्त श्री गजानना प्रथमनमामि गजानना प्रथमनमामि गजानना सुरमुनिवन्दित गजानना सुरमुनिवन्दित गजानना हे सुरमुनिवन्दित गजानना हे सुरमुनिवन्दित गजानना एकदन्त श्री गजानना एकदन्त श्री गजानना सुन्दर श्रीमुख गजानना सुन्दर श्रीमुख गजानना एकदन्त श्री गजानना एकदन्त श्री गजानना पाहि गणेश गजानना सर्वदुरितनिवारणा पाहि गणेश गजानना सर्वदुरितनिवारणा हे सुरमुनिवन्दित गजानना हे सुरमुनिवन्दित गजानना एकदन्त श्री गजानना एकदन्त श्री गजानना सुन्दर श्रीमुख गजानना सुन्दर श्रीमुख गजानना एकदन्त श्री गजानना एकदन्त श्री गजानना पार्वती पुत्र परम पवित्र पार्वती पुत्र परम पवित्र पाप विनाशक गजानना पाप विनाशक गजानना हे सुरमुनिवन्दित गजानना हे सुरमुनिवन्दित गजानना एकदन्त श्री गजानना एकदन्त श्री गजानना सुन्दर श्रीमुख गजानना सुन्दर श्रीमुख गजानना एकदन्त श्री गजानना एकदन्त श्री गजानना विश्वकर्मणे विश्वरूपने विश्वदा सृष्टिकर्तने विश्वकर्मणे विश्वरूपने विश्वदा सृष्टिकर्तने
ಸರ್ವ ಋಷಿಗಳ ಯಜ್ಞ ಕೊಲಿದನೆ, ಸರ್ವ ಋಷಿಗಳ ಯಜ್ಞ ಕೊಲಿದನೆ, ವಿಶ್ವಕರ್ಮ ಪರಬ್ರಹ್ಮನೇ, ಆ ವಿಶ್ವಕರ್ಮನೇ, ವಿಶ್ವರೂಪನೇ, ವಿಶ್ವದ ಸೃಷ್ಟಿಕರ್ತನೇ, ವಿಶ್ವಕರ್ಮನೇ, ವಿಶ್ವರೂಪನೇ, ವಿಶ್ವದ ಸೃಷ್ಟಿಕರ್ತನೇ, ವಿಶ್ವಪಾಲನೆ, ವಿಶ್ವತೇಜನೆ, ವಿಶ್ವಪಾಲನೆ, ವಿಶ್ವತೇಜನೆ, ವಿಶ್ವದ ಓಂಕಾರಕನೇ, ವಿಶ್ವದ ಓಂಕಾರಕನೇ, ಪಂಚಕಲೆಗಳ ಸೃಷ್ಟಿಕರ್ತನೇ, ಪಂಚಕಲೆಗಳ ಸೃಷ್ಟಿಕರ್ತನೇ, ವಿಶ್ವಕರ್ಮ ಪರಬ್ರಹ್ಮನೇ, ಆ ವಿಶ್ವಕರ್ಮನೇ, ವಿಶ್ವರೂಪನೇ, ವಿಶ್ವದ ಸೃಷ್ಟಿಕರ್ತನೇ, ವಿಶ್ವಕರ್ಮನೇ, ವಿಶ್ವರೂಪನೇ, ವಿಶ್ವದ ಸೃಷ್ಟಿಕರ್ತನೇ, ಕರುಣಾಕರನೇ, ದಯಾ ಸಿಂಧುವೇ, ಕರುಣಾಕರನೇ, ದಯಾ ಸಿಂಧುವೇ, ಸಕಲ ಕಷ್ಟ ಪರಿಹಾರಕನೇ, ಸಕಲ ಕಷ್ಟ ಪರಿಹಾರಕನೇ, ಭಕ್ತವತ್ಸಲ ಕಾಯೋ ನಮ್ಮನೇ, ಭಕ್ತವತ್ಸಲ ಕಾಯೋ ನಮ್ಮನೇ, ವಿಶ್ವಕರ್ಮ ಪರಬ್ರಹ್ಮನೇ, ಆ ವಿಶ್ವಕರ್ಮನೇ, ವಿಶ್ವರೂಪನೇ, ವಿಶ್ವದ ಸೃಷ್ಟಿಕರ್ತನೇ, ವಿಶ್ವಕರ್ಮನೇ, ವಿಶ್ವರೂಪನೇ, ವಿಶ್ವದ ಸೃಷ್ಟಿಕರ್ತನೇ, ಸರ್ವ ಋಷಿಗಳ ಯಜ್ಞ ಕೊಲಿದನೆ, ಸರ್ವ ಋಷಿಗಳ ಯಜ್ಞ ಕೊಲಿದನೆ, ವಿಶ್ವಕರ್ಮ ಪರಬ್ರಹ್ಮನೇ, ಆ ವಿಶ್ವಕರ್ಮನೇ, ವಿಶ್ವರೂಪನೇ, ವಿಶ್ವದ ಸೃಷ್ಟಿಕರ್ತನೇ, ವಿಶ್ವಕರ್ಮನೇ, ವಿಶ್ವರೂಪನೇ, ವಿಶ್ವದ ಸೃಷ್ಟಿಕರ್ತನೇ, ಓಂ ನಮೋ ವಿಶ್ವಕರ್ಮನೇ ನಮಃ, ಓಂ ನಮೋ ವಿಶ್ವಕರ್ಮನೇ ನಮಃ, ಓಂ ನಮೋ ವಿಶ್ವಕರ್ಮನೇ ನಮಃ, ಓಂ ನಮೋ ವಿಶ್ವಕರ್ಮನೇ ನಮಃ, ಓಂ ನಮೋ ವಿಶ್ವಕರ್ಮನೇ ನಮಃ. ಹೇ ಶಿವ ಶಂಕರ ನಟ ಅಭಯಂಕರ, ಶಂಭೋ ಶಂಕರ ನಮೋಸ್ತುತೇ, ಹೇ ಶಿವ ಶಂಕರ ನಟ ಅಭಯಂಕರ, ಶಂಭೋ ಶಂಕರ ನಮೋಸ್ತುತೇ, ಗಿರಿಜಾರಮಣನೆ ಪಾಲಾಕ್ಷ ಶಿವನೇ, ಗಿರಿಜಾರಮಣನೆ ಪಾಲಾಕ್ಷ ಶಿವನೇ, ನಂಬಿರೆ ನಿನ್ನ ಮಹಾದೇವನೇ, ನಂಬಿರೆ ನಿನ್ನ ಮಹಾದೇವನೇ, ನಂಬಿರೆ ನಿನ್ನ ಮಹಾದೇವನೇ, ಹೇ ಶಿವ ಶಂಕರ ನಟ ಅಭಯಂಕರ, ಶಂಭೋ ಶಂಕರ ನಮೋಸ್ತುತೇ,
ಶಂಭೋ ಶಂಕರ ನಮೋಸ್ತುತೇ. ಈಶಾ ಸರ್ವೇಶ ಗೌರೀಶ ಜಗದೀಶ, ಈಶಾ ಸರ್ವೇಶ ಗೌರೀಶ ಜಗದೀಶ, ನಟನ ವಿಶಾರದ ನಟರಾಜನೇ, ನಟನ ವಿಶಾರದ ನಟರಾಜನೇ. ಹೇ ಜೀವಾತ್ಮನೇ ಹೇ ಪರಮಾತ್ಮನೇ, ಹೇ ಜೀವಾತ್ಮನೇ ಹೇ ಪರಮಾತ್ಮನೇ, ನಂಬಿದೆ ನಿನ್ನ ಮಹದೇವನೇ, ನಂಬಿದೆ ನಿನ್ನ ಮಹದೇವನೇ, ನಂಬಿದೆ ನಿನ್ನ ಮಹದೇವನೇ. ಹೇ ಶಿವ ಶಂಕರ ನಟ ಅಭಯಂಕರ, ಶಂಭೋ ಶಂಕರ ನಮೋಸ್ತುತೇ, ಶಂಭೋ ಶಂಕರ ನಮೋಸ್ತುತೇ. ಭಯ ಪರಿಹಾರಕ ದುರಿತ ನಿವಾರಕ, ಭಯ ಪರಿಹಾರಕ ದುರಿತ ನಿವಾರಕ, ಸಕಲೋದ್ಧಾರಕ ಜಗದೀಶನೇ, ಸಕಲೋದ್ಧಾರಕ ಜಗದೀಶನೇ. ಹೇ ಜೀವಾತ್ಮನೇ ಹೇ ಪರಮಾತ್ಮನೇ, ಹೇ ಜೀವಾತ್ಮನೇ ಹೇ ಪರಮಾತ್ಮನೇ, ನಂಬಿದೆ ನಿನ್ನ ಮಹದೇವನೇ, ನಂಬಿದೆ ನಿನ್ನ ಮಹದೇವನೇ, ನಂಬಿದೆ ನಿನ್ನ ಮಹದೇವನೇ. ಹೇ ಶಿವ ಶಂಕರ ನಟ ಅಭಯಂಕರ, ಶಂಭೋ ಶಂಕರ ನಮೋಸ್ತುತೇ, ಶಂಭೋ ಶಂಕರ ನಮೋಸ್ತುತೇ. ಕಷ್ಟ ನಿವಾರಕ ಇಷ್ಟ ಪ್ರದಾಯಕ, ಕಷ್ಟ ನಿವಾರಕ ಇಷ್ಟ ಪ್ರದಾಯಕ, ಸೃಷ್ಟಿಯ ಪಾಲಕ ಪರಮೇಶನೇ, ಸೃಷ್ಟಿಯ ಪಾಲಕ ಪರಮೇಶನೇ. ಹೇ ಜೀವಾತ್ಮನೇ ಹೇ ಪರಮಾತ್ಮನೇ, ಹೇ ಜೀವಾತ್ಮನೇ ಹೇ ಪರಮಾತ್ಮನೇ, ನಂಬಿದೆ ನಿನ್ನ ಮಹದೇವನೇ, ನಂಬಿದೆ ನಿನ್ನ ಮಹದೇವನೇ, ನಂಬಿದೆ ನಿನ್ನ ಮಹದೇವನೇ. ಹೇ ಶಿವ ಶಂಕರ ನಟ ಅಭಯಂಕರ, ಶಂಭೋ ಶಂಕರ ನಮೋಸ್ತುತೇ. ಹೇ ಶಿವ ಶಂಕರ ನಟ ಅಭಯಂಕರ, ಶಂಭೋ ಶಂಕರ ನಮೋಸ್ತುತೇ. ಗಿರಿಜಾರಮಣನೆ ಪಾಲಾಕ್ಷ ಶಿವನೇ, ಗಿರಿಜಾರಮಣನೆ ಪಾಲಾಕ್ಷ ಶಿವನೇ, ನಂಬಿದೆ ನಿನ್ನ ಮಹದೇವನೇ, ನಂಬಿದೆ ನಿನ್ನ ಮಹದೇವನೇ, ನಂಬಿದೆ ನಿನ್ನ ಮಹದೇವನೇ. ಹೇ ಶಿವ ಶಂಕರ ನಟ ಅಭಯಂಕರ, ಶಂಭೋ ಶಂಕರ ನಮೋಸ್ತುತೇ. ಹೇ ಶಿವ ಶಂಕರ ನಟ ಅಭಯಂಕರ, ಶಂಭೋ ಶಂಕರ ನಮೋಸ್ತುತೇ, ಶಂಭೋ ಶಂಕರ ನಮೋಸ್ತುತೇ, ಶಂಭೋ ಶಂಕರ ನಮೋಸ್ತುತೇ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ.
ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ಶರಣು ಅಮ್ಮ ನಿನ್ನ ಚರಣಕ್ಕೆ ತಾಯೇ ಹರಸು ನಮ್ಮ ಭಕುತಿಗೆ ಮನದೊಳಗೆ ನಿನ್ನ ನಾಮ ಸ್ಮರಿಸುತ್ತಿರುವೆ ಶ್ರೀ ಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ಮನದೊಳು ನೆನೆದೊಡನೆ ನೀಡೆ ಮಗೆ ದರ್ಶನ ಕಷ್ಟಗಳ ಎಲ್ಲ ಕಳೆದು ಮಾಡೆ ಮನು ಪಾವನ ಮನದೊಳು ನೆನೆದೊಡನೆ ನೀಡೆ ಮಗೆ ದರ್ಶನ ಕಷ್ಟಗಳ ಎಲ್ಲ ಕಳೆದು ಮಾಡೆ ಮನು ಪಾವನ ವಿಶ್ವಕರ್ಮ ಕುಲದೊಡತಿಗೆ ಅರ್ಪಿಸುವೆನು ತನು ಮನ ವಿಶ್ವಕರ್ಮ ಕುಲದೊಡತಿಗೆ ಅರ್ಪಿಸುವೆನು ತನು ಮನ ಶರಣೆನ್ನುತ ಶಿರಬಾಗುತ್ತ ಎರಗುವೆ ಚರಣಕ್ಕೆ ಶ್ರೀ ಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ನಂಬಿ ಬಂದ ಭಕ್ತರನು ಹರಸುವಂತ ಅಂಬಿಕೆ ಬೇಡಿದಂತ ವರವ ಕೊಡುವ ತಾಯೇ ಜಗದಂಬಿಕೆ ನಂಬಿ ಬಂದ ಭಕ್ತರನು ಹರಸುವಂತ ಅಂಬಿಕೆ ಬೇಡಿದಂತ ವರವ ಕೊಡುವ ತಾಯೇ ಜಗದಂಬಿಕೆ ಪೂಜಿಸಿ ನಿಂತಿರುವೆ ಪಾಲಿಸೆಮ್ಮನಿ ಸದಾ ಪೂಜಿಸಿ ನಿಂತಿರುವೆ ಪಾಲಿಸೆಮ್ಮನಿ ಸದಾ ಹರಸೆಮ್ಮನು ಕುಲದೊಡತಿಯೇ ಕಾಳಿಕಾಂಬೆಯೇ ಶ್ರೀ ಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ಶರಣು ಅಮ್ಮ ನಿನ್ನ ಚರಣಕ್ಕೆ ತಾಯೇ ಹರಸು ನಮ್ಮ ಭಕುತಿಗೆ ಮನದೊಳಗೆ ನಿನ್ನ ನಾಮ ಸ್ಮರಿಸುತ್ತಿರುವೆ ಶ್ರೀ ಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ನಿನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ನಿನ ನಂಬಿದೆ
ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ಗೋಕುಲದೊಡೆಯನೆ ಗೋಪಾಲ ಕೃಷ್ಣನೇ ಗೋಕುಲದೊಡೆಯನೆ ಗೋಪಾಲ ಕೃಷ್ಣನೇ ಬಂಧು ಬಳಗ ನೀನೇ ಮುರಳಿ ಮನೋಹರನೇ ಮೋಕ್ಷದ ಭಿಕ್ಷೆಯ ಯಾಚಕ ನಾನಲ್ಲ ಮೋಕ್ಷದ ಭಿಕ್ಷೆಯ ಯಾಚಕ ನಾನಲ್ಲ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ಉಡುಪಿ ಪುರವಾಸನ ನಿನ್ನ ದಾಸ ಉಡುಪಿ ಪುರವಾಸನ ನಿನ್ನ ದಾಸ ಭಕ್ತರ ಕರೆ ಕೇಳದೆ ಆತುರ ಮೊರೆ ಕೇಳದೆ ಕೀರ್ತನೆ ಹಾಡಲು ಗಾಯಕ ನಾನಲ್ಲ ಕೀರ್ತನೆ ಹಾಡಲು ಗಾಯಕ ನಾನಲ್ಲ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ದಯ ನೀಡಿ ಸಲಹೋ ಕೃಷ್ಣ ದಯ ನೀಡಿ ಸಲಹೋ ಕೃಷ್ಣ ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲರ್ಸ್ ಈಗ ನ್ಯೂ ಮಾನಕ ಜುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ ಎಂಎಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ ನಗು ಮುಖದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ ಹಿಂದೆ ಭೇಟಿ ನೀಡಿ ಎಂಎಸ್ ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು ಫೋನ್ 08251238519 ಮೊಬೈಲ್ ಸಂಖ್ಯೆ 9974270004 9845324007 ಇಮೇಲ್ manaka.jewel@gmail.com ಅಮ್ಮ ಎಂದು ಹಾಡಿದರೆ ಮನವೇ ಕುಣಿಯುವುದು ಅಮ್ಮ ಎಂದು ಕೂಗಿದರೆ ಏನು ಮಾಯೆಯೋ ಕಾಣೆನು ತಾಯೇ ಏನು ಮೋಡಿಯೋ ಅರಿಯ
ಮಾಯೆ ಮರೆಯಲಾರೆ ನಿನ್ನ ಆ ಸುಂದರ ಮೊಗವನ್ನ ಮನ ಸೆಳೆಯುವ ಕಂಗಳನ ಆ ಹೂನಗೆ ಚೆಲುವನ್ನ ಸರ್ವಮಂಗಳೇ ಸರ್ವಶಕ್ತಿ ಮೂಕಾಂಬಿಕೆ ಸರ್ವಮಂಗಳೇ ಸರ್ವಶಕ್ತಿ ಮೂಕಾಂಬಿಕೆ ನಾನಿನ್ನ ಅಮ್ಮ ಎಂದು ಕೂಗಿದರೆ ಮೈನವಿರೇಳುವುದು ಅಮ್ಮ ಎಂದು ಹಾಡಿದರೆ ಮನವೇ ಕುಣಿಯುವುದು ಅಮ್ಮ ಎಂದು ಕೂಗಿದರೆ ನಿತ್ಯ ನಿನ್ನನು ನೋಡುವ ಆಸೆ ನಿತ್ಯ ಸೇವೆಯ ಮಾಡುವ ಆಸೆ ನಿತ್ಯ ನಿನ್ನನು ನೋಡುವ ಆಸೆ ನಿತ್ಯ ಸೇವೆಯ ಮಾಡುವ ಆಸೆ ಏನು ಮಾಡಲಮ್ಮ ನಿನ್ನ ಹೇಗೆ ಬೇಡಲಮ್ಮ ನನ್ನ ಮೊರೆಯ ಆಲಿಸಮ್ಮ ಬೇಗ ದರ್ಶನ ನೀಡಮ್ಮ ಪಾದ ಕಮಲಗಳ ತೋರೆ ಜನುಮವ ಸಾರ್ಥಕ ಪಡಿಸಮ್ಮ ಅಮ್ಮ ಎಂದು ಕೂಗಿದರೆ ಮೈನವಿರೇಳುವುದು ಅಮ್ಮ ಎಂದು ಕಾಡಿದರೆ ಮನವೇ ಕುಣಿಯುವುದು ಅಮ್ಮ ಎಂದು ಅಮ್ಮ ಎಂದು ಅಮ್ಮ ಎಂದು ಕೂಗಿದರೆ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜುವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಆಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ವನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ವನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ ತರಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ ತರಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಳು ಇರಳು ಲೋಕವ ಇರಿಸಿ ತಾಯಿಗೆ ತೋದನಂತೆ
ಬಂದನಂತೆ ಹೊಲದ ಪುಯರ ಮನೆಯ ಪೊಕ್ಕು ಕಳ್ಳತನದ ಮಾಡಿದನಂತೆ ಹೊಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣವ ಕೊಂದನಂತೆ ಹೊಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣವ ಕೊಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಮುಕ್ಕಳ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ ಹಾವ ಕುಲವೋ ರಂಗ ಅರಿಯಲಾಗದು ಹಾವ ಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೇಡಿದನಂತೆ ಇರಳು ಲೋಕದ ಒಡೆಯನಂತೆ ಧರಣಿಯನ್ನು ಬೇಡಿದನಂತೆ ಇರಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ತಡಿಯಲಿ ನಿಂದನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ತಡಿಯಲಿ ನಿಂದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲರಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲರಂತೆ ದೇವಲೋಕದ ಪಾರಿಜಾತ ಹೂವ ಸತಿಗೆ ಕಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು 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 ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಹಾನಿ ಬಂತಾನೆ ಬಂತಾನೆ ಬಂತಮ್ಮಮ್ಮ ಹಾನಿ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಹಾನಿ ಬಂತಾನೆ ಬಂತಾನೆ ಬಂತಮ್ಮಮ್ಮ ಹಾನಿ ಬಂತಾನೆ ಬಂತಾನೆ ಬಂತಮ್ಮಮ್ಮ ಗುಂಗೂರು ಗುರುಳ ನೀಲಾಂಗ ಚೆಲ್ವಾನಿ ಕಂಗಳಿ ಹೊಳೆವ ವ್ಯಾಘ್ರಾಂಗಳಿಯಾನೆ ಗುಂಗೂರು ಗುರುಳ ನೀಲಾಂಗ ಚೆಲ್ವಾನಿ ಕಂಗಳಿ ಹೊಳೆವ ವ್ಯಾಘ್ರಾಂಗುಳಿಯಾನೆ ಬಂಗಾರ ಧನು ಗಂಟೆ ಶೃಂಗಾರದಾನೆ ಬಂಗಾರ ಧನು ಗಂಟೆ ಶೃಂಗಾರದಾನೆ ಮಂಗಳ ತಿಲಕದ ರಂಗಾನೆಂಬಾನೆ
ಮಂಗಳ ತಿಲಕದ ರಂಗಾನೆಂಬಾನಿ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಕೆಳದಿ ಗೋಪಿಯರೊಳು ಗೆಳೆತನದಾನಿ ಸುಲಭದಿಂದೊಲಿಯುವ ಎಲೆ ಮರಿಯಾನೆ ಕೆಳದಿ ಗೋಪಿಯರೊಳು ಗೆಳೆತನದಾನಿ ಸುಲಭದಿಂದೊಲಿಯುವ ಎಲೆ ಮರಿಯಾನೆ ಘಲಿರು ಘಲಿರು ರವದಿ ನಲಿದಾಡೋ ಆನೆ ಘಲಿರು ಘಲಿರು ರವದಿ ನಲಿದಾಡೋ ಆನೆ ಮರೆತವರದ ಮ್ಯಾಲೆ ತುಳಿದಾಡೋ ಆನೆ ಮರೆತವರದ ಮ್ಯಾಲೆ ತುಳಿದಾಡೋ ಆನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ನಳಿನ ಜಾಭವರಿಗೆ ಸಿಲುಕದ ಆನೆ ಒಲವಿಂದ ಭಕುತರ ಸಲಹುವ ಆನೆ ನಳಿನ ಜಾಭವರಿಗೆ ಸಿಲುಕದ ಆನೆ ಒಲವಿಂದ ಭಕುತರ ಸಲಹುವ ಆನೆ ಹಲವು ಕವಿಗಳಿಗೆ ನಿಲುಕದ ಆನೆ ಹಲವು ಕವಿಗಳಿಗೆ ನಿಲುಕದ ಆನೆ ಬಲ ಪ್ರಸನ್ನ ವೆಂಕಟ ನಿಲಯನೆಂಬಾನೆ ಬಲ ಪ್ರಸನ್ನ ವೆಂಕಟ ನಿಲಯ ಬಲ ಪ್ರಸನ್ನ ವೆಂಕಟ ನಿಲಯನೆಂಬಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಮನ ತುಂಬಿ ಹಾಡುವಾಸೆ ಕಣ್ತುಂಬ ನೋಡುವಾಸೆ ಮನ ತುಂಬಿ ಹಾಡುವಾಸೆ ಮನದಿಚ್ಛೆ ಪೂರೈಸು ತಾಯೇ ಮನದಿಚ್ಛೆ ಪೂರೈಸು ತಾಯೇ ತಾಯೇ
ಶಾರದೆ ನಿನ್ನ ಮನ ತುಂಬಿ ಹಾಡುವಾಸೆ ಶಾರದೆ ಕಣ್ತುಂಬ ನೋಡುವಾಸೆ ಶಾರದೆ ನಿನ್ನ ಮನ ತುಂಬಿ ಮಾಡುವಾಸೆ ಶಾರದೆ ಗಳಿರು ಗೆಜ್ಜೆಯ ಹೆಜ್ಜೆ ಇಟ್ಟು ನಾದರೂಪಿಣಿ ಒಲಿದು ಬಾರೆ ಗಳಿರು ಗೆಜ್ಜೆಯ ಹೆಜ್ಜೆ ಇಟ್ಟು ನಾದರೂಪಿಣಿ ಒಲಿದು ಬಾರೆ ಅಖಿಲ ಕೋಟಿ ಬ್ರಹ್ಮಾಂಡ ಜನನಿ ನಲಿದು ಬಾರಮ್ಮ ಅಖಿಲ ಕೋಟಿ ಬ್ರಹ್ಮಾಂಡ ಜನನಿ ನಲಿದು ಬಾರಮ್ಮ ಕಣ್ತುಂಬ ನೋಡುವಾಸೆ ಶಾರದೆ ನಿನ್ನ ಮನ ತುಂಬಿ ಹಾಡುವಾಸೆ ಶಾರದೆ ಕಣ್ತುಂಬ ನೋಡುವಾಸೆ ಶಾರದೆ ನಿನ್ನ ಮನ ತುಂಬಿ ಹಾಡುವಾಸೆ ಶಾರದೆ ವಿಶ್ವರೂಪಳೆ ವಿಶ್ವಭ್ರಾತಳೆ ವಿಶ್ವವಂದ್ಯಳೆ ವಿದ್ಯಾಪ್ರದಳೆ ವಿಶ್ವರೂಪಳೆ ವಿಶ್ವಭ್ರಾತಳೆ ವಿಶ್ವವಂದ್ಯಳೆ ವಿಶ್ವಪ್ರದಳೆ ಕರುಣಮೂರ್ತಿಯ ವರವ ಪಾಲಿಸು ಒಲಿದು ಬಾರಮ್ಮ ಕರುಣಮೂರ್ತಿಯ ವರವ ಪಾಲಿಸು ಒಲಿದು ಬಾರಮ್ಮ ಕಣ್ತುಂಬ ನೋಡುವಾಸೆ ಶಾರದೆ ನಿನ್ನ ಮನ ತುಂಬಿ ಹಾಡುವಾಸೆ ಶಾರದೆ ಕಣ್ತುಂಬ ನೋಡುವಾಸೆ ಶಾರದೆ ನಿನ್ನ ಮನ ತುಂಬಿ ಹಾಡುವಾಸೆ ಶಾರದೆ ಕಣ್ತುಂಬ ನೋಡುವಾಸೆ ಮನ ತುಂಬಿ ಹಾಡುವಾಸೆ ಕಣ್ತುಂಬ ನೋಡುವಾಸೆ ಮನ ತುಂಬಿ ಹಾಡುವಾಸೆ ಮನದಿಚ್ಛೆ ಪೂರೈಸು ತಾಯೇ ಮನದಿಚ್ಛೆ ಪೂರೈಸು ತಾಯೇ ತಾಯೇ ಕಣ್ತುಂಬ ನೋಡುವಾಸೆ ಶಾರದೆ ನಿನ್ನ ಮನ ತುಂಬಿ ಹಾಡುವಾಸೆ ಶಾರದೆ ಶೃಂಗಗಿರಿಯಲ್ಲಿ ನೆಲೆಸಿ ನೀನು ದೇವ ಭಕ್ತರ ಪೊರೆಯುವವಳೆ ಶೃಂಗಗಿರಿಯಲ್ಲಿ ನೆಲೆಸಿ ನೀನು ದೇವ ಭಕ್ತರ ಪೊರೆಯುವವಳೆ ವಿದ್ಯೆ ನೀಡಿ ಒಲಿದು ಬಾರೆ ಹರಸು ಬಾರಮ್ಮ ವಿದ್ಯೆ ನೀಡಿ ಒಲಿದು ಬಾರೆ ಹರಸು ಬಾರಮ್ಮ ಕಣ್ತುಂಬ ನೋಡುವಾಸೆ ಶಾರದೆ ನಿನ್ನ ಮನ ತುಂಬಿ ಹಾಡುವಾಸೆ ಶಾರದೆ ಕಣ್ತುಂಬ ನೋಡುವಾಸೆ ಶಾರದೆ ನಿನ್ನ ಮನ ತುಂಬಿ ಹಾಡುವಾಸೆ ಶಾರದೆ ಕಣ್ತುಂಬ ನೋಡುವಾಸೆ ಮನ ತುಂಬಿ ಹಾಡುವಾಸೆ ಕಣ್ತುಂಬ ನೋಡುವಾಸೆ ಮನ ತುಂಬಿ ಹಾಡುವಾಸೆ ಮನದಿಚ್ಛೆ ಪೂರೈಸು ತಾಯೇ ಮನದಿಚ್ಛೆ ಪೂರೈಸು ತಾಯೇ ತಾಯೇ ಕಣ್ತುಂಬ ನೋಡುವಾಸೆ ಶಾರದೆ ನಿನ್ನ ಮನ ತುಂಬಿ ಹಾಡುವಾಸೆ ಶಾರದೆ ಕಣ್ತುಂಬ ನೋಡುವಾಸೆ ಶಾರದೆ ನಿನ್ನ ಮನ ತುಂಬಿ ಹಾಡುವಾಸೆ ಶಾರದೆ ನವನವೀನ ಮಾದರಿಯ 916 ಹಾಲ್ಮಾರ್ಕ್
BIS HUID ಹ್ಯಾಂಡ್ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲರ್ಸ್. ಈಗ ನ್ಯೂ ಮಾನಕ ಜುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮುಖದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com. ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ, ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ, ಶ್ರೀ ಕ್ಲೇಶದಿನ್ ಪಾದ ನಾ ಕಂಡೆ. ನಿರುಪಮಾ ಭಾಗ್ಯ ನಿರ್ಮಲ ದರುಶನ, ನಿರುಪಮಾ ಭಾಗ್ಯ ನಿರ್ಮಲ ದರುಶನ, ಕರುಣಾನಂದ ನಿನ್ನ ನಾಮ ಸಂಕೀರ್ತನ, ಅಸುಲಭ ಸಾಫಲ್ಯ ನಿನ್ನ ವರದಾನ, ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ. ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ, ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ, ಶ್ರೀ ಕ್ಲೇಶದಿನ್ ಪಾದ ನಾ ಕಂಡೆ. ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ. ಕಾನನವೆಲ್ಲ ಓಂಕಾರವಿರಲು, ಕಾನನವೆಲ್ಲ ಓಂಕಾರವಿರಲು, ಕಾಲದ ತಾಳಕ್ಕೆ ನಾಳೆಯು ಬರಲು, ಕಾಣದ ಕಾಲವು ಆಸೆಯ ತರಲು, ಮೋಹವು ಮಾಯೆಯು ಹಾದಿಪರೇ. ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ, ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ, ಶ್ರೀ ಕ್ಲೇಶದಿನ್ ಪಾದ ನಾ ಕಂಡೆ. ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್
creating happiness. दुष्ट असुर मर्दिनी त्रिपुर सुंदरी जाबाली मुनि नमिते जाबाली मुनि नमिते दुष्ट असुर मर्दिनी त्रिपुर सुंदरी जाबाली मुनि नमिते जाबाली मुनि नमिते सकल देव गण पूज्य निरंतरि अमृत वर्षिणि भ्रामरि शंकरि निन्न नामವ ಪಾಡುವೆ ನಿರತ ನನ್ನ ಹೃದಯದಿ ವಾಸಿಸು ಸತತ ವರದಾತೆ ಭ್ರಮರಾಂಬೆ ವರದಾತೆ ಕಟಿಲೇಶ್ವರಿ ದುರ್ಗೇಶ್ವರಿ ಭ್ರಾಮರಿ ಅಂಬೆ ಜನನಿ ಜನನಿ लोकानायकी सुंदरी सौंदर्य सदने लोकोद्धारकणे लोकोद्धारकणे लोकानायकी सुंदरी सौंदर्य सदने लोकोद्धारकणे ಲೋಕೋದ್ಧಾರಕಳೆ ನಿನ್ನಾಣತಿಯಲ್ಲಿ ನಡೆದಿದೆ ಜಗವು ನೀಚಣ ಮುನಿದರೆ ನಾಶವು ಸರ್ವವು ನಾಟ್ಯಗಾನ ಪ್ರಿಯ ಶಂಕರಿ ಶಾಂಭವಿ ನೆರೆ ನಂಬಿಹೆವು ಪಾಲಿಸು ಜನನಿ ವರದಾತೆ ಭ್ರಮರಾಂಬೆ ವರದಾತೆ ಕಟಿಲೇಶ್ವರಿ ದುರ್ಗೇಶ್ವರಿ ಭ್ರಾಮರಿ ಅಂಬೆ ಜನನಿ ಜನನಿ ಕಷ್ಟ ಕಳೆಯಲು ಬಾರಮ್ಮ ಶ್ರೀ ದುರ್ಗಾದೇವಿ ಪರ ಶಿವನಾರಮಣಿ ಪರ ಶಿವನಾರಮಣಿ ಕಷ್ಟ ಕಳೆಯಲು ಬಾರಮ್ಮ ಶ್ರೀ ದುರ್ಗಾದೇವಿ ಪರ ಶಿವನಾರಮಣಿ ಪರ ಶಿವನಾರಮಣಿ ಈ ಸಂಸಾರದ ಬಂಧನ ಬಿಡಿಸಿ ಬದುಕಿನ ಮಾಯೆಯ ಬಲೆಯ ಬಿಡಿಸಿ ಭವ ಭಯ ನೀಗಿಸಿ ಮುಕ್ತಿಯ ಕರುಣಿಸಿ ಕಾಯುವ ಭ್ರಾಮರಿ ನಮಿಸುವೆ ಅಡಿಗೆ ವರದಾತೆ ಭ್ರಮರಾಂಬೆ ವರದಾತೆ ಕಟಿಲೇಶ್ವರಿ ದುರ್ಗೇಶ್ವರಿ ಭ್ರಾಮರಿ ಅಂಬೆ ಜನನಿ ಜನನಿ ನಿತ್ಯ ನಿರಂಜನ ನಿಗಮಾತೀತೆ ಕಲಿಯುಗ ದರ್ಶಿತೆ ಭಾಗ್ಯ ವಿಧಾತೆ ವರದಾತೆ ಭ್ರಮರಾಂಬೆ ವರದಾತೆ ಕಟಿಲೇಶ್ವರಿ ದುರ್ಗೇಶ್ವರಿ ಭ್ರಾಮರಿ ಅಂಬೆ ಜನನಿ ಜನನಿ जगदम्बे देवी भवानी जगन्माते शक्ति दुर्गे जगन्माते शक्ति दुर्गे जगदम्बे देवी भवानी जगन्माते शक्ति दुर्गे जगन्माते शक्ति दुर्गे जगदम्बे देवी
ಭವಾನಿ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಬ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಬ ಜನನೀ ದುರ್ಗೆ ವರದಾ ಮಾತಾ ಜನನೀ ದುರ್ಗೆ ವರದಾ ಮಾತಾ ಉಮಾ ಮಹೇಶ್ವರಿ ಕಲಾವತಿ ಉಮಾ ಮಹೇಶ್ವರಿ ಕಲಾವತಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಓಂಕಾರನಾದ ರೂಪಿಣಿ ಸಂಸಾರ ಪಾಪಹರಣಿ ಓಂಕಾರನಾದ ರೂಪಿಣಿ ಸಂಸಾರ ತಾಪಹರಣಿ ಜಯ ಹೇ ದೇವಿ ಸುಖದಾ ಮಾತಾ ಜಯ ಹೇ ದೇವಿ ಸುಖದಾ ಮಾತಾ ಸುರಾವರಾಜಿತೆ ನಾರಾಯಣಿ ಸುರಾವರಾಜಿತೆ ನಾರಾಯಣಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ सितकुसुमनिभास्ये श्वेतपद्मासनस्ते वरमणिमयहारे वल्लकी न्यस्तहस्ते सरसिजवरकन्ये शारदे शारदाख्ये विदधतु परमार्थं रन्निवासे जयाख्ये विदधतु परमार्थं रन्निवासे जयाख्ये नादप्रिये शारदे नादप्रिये शारदे निरुतवु भक्तरानी परेये निरुतवु भक्तरानी परेये निरुतवु भक्तरानी परेये निरुतवु भक्तरानी परेये नादप्रिये शारदे नादप्रिये शारदे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरे नारायणी नमोस्तुते
ನಾದ ಪ್ರಿಯೆ ಶಾರದೆ ನಾದ ಪ್ರಿಯೆ ಶಾರದೆ ನಿನ್ನಯ ವೀಣೆಯ ಸರಿಗ ಪದಾನಿ ಕೇಳುವ ಕಿವಿಗಳು ಧನ್ಯವು ಜನನಿ ನಿನ್ನಯ ವೀಣೆಯ ಸರಿಗ ಪದಾನಿ ಕೇಳುವ ಕಿವಿಗಳು ಧನ್ಯವು ಜನನಿ ಹರಿದಿದೆ ಸುರವೀಣೆಯ ಸವಿನಾದ ಭಕ್ತರ ಹೃದಯದಿ ಮುರಿದಿದೆ ವೇದ ಹರಿದಿದೆ ಸುರವೀಣೆಯ ಸವಿನಾದ ಭಕ್ತರ ಹೃದಯದಿ ಮುರಿದಿದೆ ವೇದ ನಾದ ಪ್ರಿಯೆ ಶಾರದೆ ನಾದ ಪ್ರಿಯೆ ಶಾರದೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ಗೌರಿ ನಾರಾಯಣಿ ನಮೋಸ್ತುತೆ ನಾದ ಪ್ರಿಯೆ ಶಾರದೆ ನಾದ ಪ್ರಿಯೆ ಶಾರದೆ ವಿದ್ಯೆ ಎಂಬ ನಿಧಿಯ ನೀಡುತ್ತಾನೆ ಬಾಳನು ಬೆಳಗುವೆ ಪರಮ ಪಾವನಿ ವಿದ್ಯೆ ಎಂಬ ನಿಧಿಯ ನೀಡುತ್ತಾನೆ ಬಾಳನು ಬೆಳಗುವೆ ಪರಮ ಪಾವನಿ ನಿನ್ನಯ ಭಕ್ತರ ಮೊರೆಯನ್ನು ಆಲಿಸಿ ಬೇಗದಿ ಬಾರೆ ಬೇಗದಿ ನೀಗೆ ನಿನ್ನಯ ಭಕ್ತರ ಮೊರೆಯನ್ನು ಆಲಿಸಿ ಬೇಗದಿ ಬಾರೆ ಬೇಗದಿ ನೀಗೆ ನಾದ ಪ್ರಿಯೆ ಶಾರದೆ ನಾದ ಪ್ರಿಯೆ ಶಾರದೆ ನಿರುತವು ಭಕ್ತರ ನೀ ಪೊರೆಯೇ ನಿರುತವು ಭಕ್ತರ ನೀ ಪೊರೆಯೇ ನಿರುತವು ಭಕ್ತರ ನೀ ಪೊರೆಯೇ ನಿರುತವು ಭಕ್ತರ ನೀ ಪೊರೆಯೇ ನಾದ ಪ್ರಿಯೆ ಶಾರದೆ ನಾದ ಪ್ರಿಯೆ ಶಾರದೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾದ ಪ್ರಿಯೆ ಶಾರದೆ ನಾದ ಪ್ರಿಯೆ ಶಾರದೆ ಜಗತ ಜನನಿ ಜಗದಂಬಾ 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 ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ ಕರುಣಾಕರಿ ವೀಣಾಧರಿ ವಾಣಿ ಕರುಣಾಕರಿ ವೀಣಾಧರಿ ವಾಣಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ महिषासुरा
ಮರ್ಧಿನಿ ಕಲ್ಯಾಣಿ ಮಹಿಷಾಸುರ ಮರ್ಧಿನಿ ಕಲ್ಯಾಣಿ ಶುಂಭನಿ ಶುಂಭರ ಪ್ರಾಣಹಾರಿಣಿ ಶುಂಭನಿ ಶುಂಭರ ಪ್ರಾಣಹಾರಿಣಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ ಶಾರದೆ ಸಂಗೀತವಾಹಿಣಿ ಶಾರದೆ ಸಂಗೀತವಾಹಿಣಿ ನವದುರ್ಗೆ ನವ ರೂಪಧಾರಿಣಿ ನವದುರ್ಗೆ ನವ ರೂಪಧಾರಿಣಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ ಅಂಬಾ ಭವಾನಿ ಅಂಬಾ ಭವಾನಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮಥುರಾನಾಥನು ಮುರಳಿಯನೂದಲು ಮಥುರಾನಾಥನು ಮುರಳಿಯನೂದಲು ಸುರಿವುದಾನಂದ ಜಲ ನಯನದಲ್ಲಿ ಸುರಿವುದಾನಂದ ಜಲ ಬನ್ನಿ ಮುರಳಿಯ ನಾದವ ಕೇಳಿ ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ತಂಗಾಳಿಯ ಸುಖದಿ ಶ್ರೀರಂಗನ ಶ್ಯಾಮಲಾಂಗನು ತಂದ ಕೋಮಲ ಕರದಲ್ಲಿ ಶ್ಯಾಮಲಾಂಗನು ತಂದ ಕೋಮಲ ಕರದಲ್ಲಿ ಆ ಮುರಳಿಯ ಪಿಡಿಯೇ ಹೃದಯದಲ್ಲಿ ಪ್ರೇಮವ ತುಂಬುವುದು ಬನ್ನಿ ಮುರಳಿಯ ನಾದವ ಕೇಳಿ ಪಂಚಬಾಣನ ಪಿತಾ ಮುರಳಿಯ ಮಧುರಸ ಪಂಚಬಾಲನ ಪಿತಾ ಮುರಳಿಯ ಮಧುರಸ ಪಂಚಲೆ ಮಗೆ ರೋಮಾಂಚವಾಗುವುದು ಪಂಚಲೆ ಮಗೆ ರೋಮಾಂಚವಾಗುವುದು ರಜನೀಕಾಂತನ ಕುಲದಲ್ಲಿ ಜನಿಸಿ ರಜನೀಕಾಂತನ ಕುಲದಲ್ಲಿ ಜನಿಸಿ
ಜಗತಿಗಾ ಪ್ರಸನ್ನನ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮಥುರಾನಾಥನು ಮುರಳಿಯನೂದಲು ಮಥುರಾನಾಥನು ಮುರಳಿಯನೂದಲು ಸುರಿವುದಾನಂದ ಜಲ ನಯನದಲ್ಲಿ ಸುರಿವುದಾನಂದ ಜಲ ಬನ್ನಿ ಮುರಳಿಯ ನಾದವ ಕೇಳಿ ಸುಮಪೀಠಕ್ಕೆ ಮಾತೆ ದಯ ಮಾಡೆ ಭ್ರಮರಾಂಬಿಕೆ ದಯ ಮಾಡೆ ಭ್ರಮರಾಂಬಿಕೆ ಎದೆ ತೋಟಕ್ಕೆ ಸುಮಪೀಠಕ್ಕೆ ಮಾತೆ ದಯ ಮಾಡೆ ಭ್ರಮರಾಂಬಿಕೆ ಅಂದುಗೆ ಗಲ್ಗಲ್ ಎಂಬ ಚಂದ ಪಾದವನಿಟ್ಟು ಅಂದುಗೆ ಗಲ್ಗಲ್ ಎಂಬ ಚಂದ ಪಾದವನಿಟ್ಟು ಮಂದಹಾಸವ ಬೀರಿ ನೀ ಬಾರೆ ಮಂದಹಾಸವ ಬೀರಿ ನೀ ಬಾರೆ ನಂದಿನಿ ತನಯೇ ಸುಂದರಿ ಲಲಿತೆ ನಂದಿನಿ ತನಯೇ ಸುಂದರಿ ಲಲಿತೆ ಶ್ರೀಕರಿ ಶುಭಕರಿ ದಯಾನಿ ಭವಾನಿ ಶಿವಾನಿ ದುರ್ಗೆ ದಯ ಮಾಡೆ ಭ್ರಮರಾಂಬಿಕೆ ಎದೆ ತೋಟಕ್ಕೆ ಸುಮಪೀಠಕ್ಕೆ ಮಾತೆ ದಯ ಮಾಡೆ ಭ್ರಮರಾಂಬಿಕೆ ರತ್ನ ಕಂಕಣ ಕಡಗ ಮುತ್ತಿನ ತೋಳ ಬೀಸಿ ರತ್ನ ಕಂಕಣ ಕಡಗ ಮುತ್ತಿನ ತೋಳ ಬೀಸಿ ಅತ್ತಿತ್ತ ನೋಡದೆ ನೀ ಬಾರೆ ಅತ್ತಿತ್ತ ನೋಡದೆ ನೀ ಬಾರೆ ಶಕ್ತಿ ಸ್ವರೂಪಿಣಿ ಶಂಕರಿ ಗೌರಿ ಶಕ್ತಿ ಸ್ವರೂಪಿಣಿ ಶಂಕರಿ ಗೌರಿ ಸುಮನಸ ವಂದಿತೆ ದಯಾನಿ ಭವಾನಿ ಶಿವಾನಿ ದುರ್ಗೆ ದಯ ಮಾಡೆ ಭ್ರಮರಾಂಬಿಕೆ ಎದೆ ತೋಟಕ್ಕೆ ಸುಮಪೀಠಕ್ಕೆ ಮಾತೆ ದಯ ಮಾಡೆ ಭ್ರಮರಾಂಬಿಕೆ ವಜ್ರ ಕಿರೀಟ ಕವಚ ಬೊಟ್ಟು ಮಾಣಿಕ್ಯ ಪದಕ ವಜ್ರ ಕಿರೀಟ ಕವಚ ಬೊಟ್ಟು ಮಾಣಿಕ್ಯ ಪದಕ ಪಟ್ಟೆ ಪೀತಾಂಬರ ಉಟ್ಟು ನೀ ಬಾರೆ ಪಟ್ಟೆ ಪೀತಾಂಬರ ಉಟ್ಟು ನೀ ಬಾರೆ ನವಶಕ್ತಿಧಾರಿಣಿ ಆರವಿ ಭೂಷಿಣಿ ನವಶಕ್ತಿಧಾರಿಣಿ ಆರವಿ ಭೂಷಿಣಿ ಶ್ರೀ ಪರಮೇಶ್ವರಿ ದಯಾನಿ ಭವಾನಿ ಶಿವಾನಿ ದುರ್ಗೆ ದಯ ಮಾಡೆ ಭ್ರಮರಾಂಬಿಕೆ ಎದೆ ತೋಟಕ್ಕೆ ಸುಮಪೀಠಕ್ಕೆ ಮಾತೆ ದಯ ಮಾಡೆ ಭ್ರಮರಾಂಬಿಕೆ
ಹಸುರಾಮೋಕನ ಕೊಂದು ಆಯಾಸವಾಯ್ತೆಂದು ವಸುಧೆಯಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ತಾಯೇ ಜಗದಂಬಿಕೆ ಹಸುರಾಮೂಕನ ಕೊಂದು ಆಯಾಸವಾಯ್ತೆಂದು ವಸುಧೆಯಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ತಾಯೇ ಜಗದಂಬಿಕೆ ಯತಿಶಂಕರಗೊಲಿದಂತ ಭಗವತಿ ಭಾರ್ಗವಿ ಮತಿ ಪಾಲಿಸಿ ಮೂಕನ ನುಡಿಸಿದ ವೈಷ್ಣವಿ ಯತಿಶಂಕರಗೊಲಿದಂತ ಭಗವತಿ ಭಾರ್ಗವಿ ಮತಿ ಪಾಲಿಸಿ ಮೂಕನ ನುಡಿಸಿದ ವೈಷ್ಣವಿ ಗತಿಯಾರು ಇಲ್ಲೆನಗೆ ಎಂತವರ ಸಲಹಲು ಗತಿಯಾರು ಇಲ್ಲೆನಗೆ ಎಂತವರ ಸಲಹಲು ಅತಿ ಪ್ರೇಮದಿಂದೋಡಿ ಇಳಿದೆಯಾದರಿಗೆ ನೀ ಅತಿ ಪ್ರೇಮದಿಂದೋಡಿ ಇಳಿದೆಯಾದರಿಗೆ ನೀ ಹಸುರಾಮೂಕನ ಕೊಂದು ಆಯಾಸವಾಯ್ತೆಂದು ವಸುಧೆಯಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ತಾಯೇ ಜಗದಂಬಿಕೆ ಸೌಪರ್ಣಿಕ ತಟದಲ್ಲಿ ಕೊಡಚಾದ್ರಿ ಪೀಠದಲ್ಲಿ ಶೋಭಿಸುವ ತಾಯೇ ಮೂಕಾಂಬಿಕೆ ಸೌಪರ್ಣಿಕ ತಟದಲ್ಲಿ ಕೊಡಚಾದ್ರಿ ಪೀಠದಲ್ಲಿ ಶೋಭಿಸುವ ತಾಯೇ ಮೂಕಾಂಬಿಕೆ ಶರಣು ಶರಣೆಂದು ಮೊರೆ ಹೊಕ್ಕ ಭಕ್ತರನು ಶರಣು ಶರಣೆಂದು ಮೊರೆ ಹೊಕ್ಕ ಭಕ್ತರನು ಭರದಿಂದ ಪೊರೆಯಲು ಇಳಿದೆಯಾದರಿಗೆ ನೀ ಭರದಿಂದ ಪೊರೆಯಲು ಇಳಿದೆಯಾದರಿಗೆ ನೀ ಹಸುರಾಮೂಕನ ಕೊಂದು ಆಯಾಸವಾಯ್ತೆಂದು ವಸುಧೆಯಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ತಾಯೇ ಜಗದಂಬಿಕೆ ಕೊಲ್ಲೂಡು ಕುಲ್ದಿನ ಮೂಕಾಂಬಿಕೆ ಅಮ್ಮ ಕಟಿಲಿಡು ಕುಲ್ದಿನ ಭ್ರಮರಾಂಬಿಕೆ ಅಮ್ಮ ಬುರಲಿಡು ಮೆರೆಪಿನ ರಾಜೇಶ್ವರಿ ಅಮ್ಮ ಬುರಲಿಡು ಮೆರೆಪಿನ ರಾಜೇಶ್ವರಿ ಅಮ್ಮ ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಬಲ್ಲೋಡು ಕುಲ್ದಿನ ಮೂಕಾಂಬಿಕೆ ಅಮ್ಮ
ಗಟಿಲಡು ಕುಲ್ದಿನ ಭ್ರಮರಾಂಬಿಕೆ ಅಮ್ಮ ಪುರಲಡು ಮೆರೆಪಿನ ರಾಜೇಶ್ವರಿ ಅಮ್ಮ ಪುರಲಡು ಮೆರೆಪಿನ ರಾಜೇಶ್ವರಿ ಅಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಭಕ್ತಿಡು ತೋಂಡ ಭ್ರಮರಾಂಬೆ ಅಮ್ಮ ವಿದ್ಯೆಡು ತೋಂಡ ಶಾರದೆ ಅಮ್ಮ ಭಕ್ತಿಡು ತೋಂಡ ಭ್ರಮರಾಂಬೆ ಅಮ್ಮ ವಿದ್ಯೆಡು ತೋಂಡ ಶಾರದೆ ಅಮ್ಮ ಮಲ್ಲಿಗೆದ ಶೃಂಗಾರಡೋ ಪೊಲ್ಲಾಯೇರಮ್ಮ ಮಲ್ಲಿಗೆದ ಕೊಮ್ಮೆನಗೋ ಮಲ್ಲಾಯೇರಮ್ಮ ಮಲ್ಲಿಗೆದ ಶೃಂಗಾರಡೋ ಪೊಲ್ಲಾಯೇರಮ್ಮ ಮಲ್ಲಿಗೆದ ಕೊಮ್ಮೆನಗೋ ಮಲ್ಲಾಯೇರಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಕೊಲ್ಲೋಡು ಕುಲ್ಲಿನ ಮೂಕಾಂಬಿಕೆ ಅಮ್ಮ ಕಟಿಲಡು ಕುಲ್ಲಿನ ಭ್ರಮರಾಂಬಿಕೆ ಅಮ್ಮ ಪುರಲಡು ಮೆರೆಪಿನ ರಾಜೇಶ್ವರಿ ಅಮ್ಮ ಪುರಲಡು ಮೆರೆಪಿನ ರಾಜೇಶ್ವರಿ ಅಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಭಕ್ತಿಡು ತೋಂಡ ಭಗವತಿ ಅಮ್ಮ ಕಾಪುಡು ತೋಂಡ ಮಾರಿಯಮ್ಮ ಭಕ್ತಿಡು ತೋಂಡ ಭಗವತಿ ಅಮ್ಮ ಕಾಪುಡು ತೋಂಡ ಮಾರಿಯಮ್ಮ ಮಲ್ಲಿಗೆದ ತುಂಗರಡೋ ಪೊಲ್ಲಾಯೇರಮ್ಮ ಮಲ್ಲಿಗೆದ ಕೊಮ್ಮೆನಗೋ ಮಲ್ಲಾಯೇರಮ್ಮ ಮಲ್ಲಿಗೆದ ಶೃಂಗಾರಡೋ ಪೊಲ್ಲಾಯೇರಮ್ಮ ಮಲ್ಲಿಗೆದ ಕೊಮ್ಮೆನಗೋ ಮಲ್ಲಾಯೇರಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಕೊಲ್ಲೋಡು ಕುಲ್ಲಿನ ಮೂಕಾಂಬಿಕೆ ಅಮ್ಮ ಕಟಿಲಡು ಕುಲ್ದಿನ ಭ್ರಮರಾಂಬಿಕೆ ಅಮ್ಮ ಪುರಲಡು ಮೆರೆಪಿನ ರಾಜೇಶ್ವರಿ ಅಮ್ಮ ಪುರಲಡು ಮೆರೆಪಿನ ರಾಜೇಶ್ವರಿ ಅಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಅಂಬಲ್ಪಡಿ ತೂಂಡ ಮಹಾಕಾಳಿ ಅಮ್ಮ ಕುಂಜಾಡು ತೂಂಡ ಕುಂಜಾರಮ್ಮ ಅಂಬಲ್ಪಡಿ ತೂಂಡ ಮಹಾಕಾಳಿ ಅಮ್ಮ ಕುಂಜಾಡು ತೂಂಡ ಕುಂಜಾರಮ್ಮ ಮಲ್ಲಿಗೆದ ಶೃಂಗಾರಡೋ ಪೊಲ್ಲಾಯೇರಮ್ಮ ಮಲ್ಲಿಗೆದ ಕೊಮ್ಮೆನಗೋ ಮಲ್ಲಾಯೇರಮ್ಮ ಮಲ್ಲಿಗೆದ ಶೃಂಗಾರಡೋ ಪೊಲ್ಲಾಯೇರಮ್ಮ ಮಲ್ಲಿಗೆದ ಕೊಮ್ಮೆನಗೋ ಮಲ್ಲಾಯೇರಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಕೊಲ್ಲೋಡು ಕುಲ್ಲಿನ ಮೂಕಾಂಬಿಕೆ ಅಮ್ಮ ಕಟಿಲಡು ಕುಲ್ಲಿನ ಭ್ರಮರಾಂಬಿಕೆ ಅಮ್ಮ
ಪುರರಡು ಮೆರೆಪಿನ ರಾಜೇಶ್ವರಿ ಅಮ್ಮ ಪುರರಡು ಮೆರೆಪಿನ ರಾಜೇಶ್ವರಿ ಅಮ್ಮ ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಬಾರಮ್ಮ ಭಾಗ್ಯದ ಶ್ರೀಲಕ್ಷ್ಮಿ ಭಾಗ್ಯದ ವರಲಕ್ಷ್ಮಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿತ್ಕುತ ಗೆಜ್ಜೆಯ ಕಾಲಿನ ನಾದವ ತೋರು ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಶ್ರೀಲಕ್ಷ್ಮಿ ಭಾಗ್ಯದ ವರಲಕ್ಷ್ಮಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಶ್ರೀಲಕ್ಷ್ಮಿ ಭಾಗ್ಯದ ವರಲಕ್ಷ್ಮಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯಕ್ಕೆ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯದ ಶ್ರೀಲಕ್ಷ್ಮಿ ಭಾಗ್ಯದ ವರಲಕ್ಷ್ಮಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಶ್ರೀಲಕ್ಷ್ಮಿ ಭಾಗ್ಯದ ವರಲಕ್ಷ್ಮಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಶ್ರೀಲಕ್ಷ್ಮಿ ಭಾಗ್ಯದ ವರಲಕ್ಷ್ಮಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ.
ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲರ್ಸ್. ಈಗ ನ್ಯೂ ಮಾನಕ ಜುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ ಎಂಎಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. ಎಂಎಸ್ ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.
ಸದ್ಭಕ್ತ ಮಹಾಶಯರಲ್ಲಿ ವಿನಂತಿ, ದುರ್ಗಾ ನಮಸ್ಕಾರ ಪೂಜೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ. ದುರ್ಗಾ ನಮಸ್ಕಾರ ಪೂಜೆಯ ರಸೀದಿ ಮಾಡಿಸಿದಂಥ ಭಕ್ತಾದಿಗಳು ಅಲ್ಲಿ ಉಪಹಾರದ ವ್ಯವಸ್ಥೆ ಇರುವುದನ್ನು ಸ್ವೀಕರಿಸಿಕೊಂಡು ತಕ್ಷಣ ಇಲ್ಲಿ ಬಂದು ತಮಗೆ ಹಾಸಿರುವಂಥ ಚಾಪೆಯಲ್ಲಿ ಆಸೀನರಾಗಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಕಲ್ಪ ನೆರವೇರಲಿಕ್ಕಿದೆ. ಸಂಕಲ್ಪದ ನಂತರ ಪೂಜೆ ಪ್ರಾರಂಭವಾಗಲಿಕ್ಕಿದೆ. ಈ ಪೂಜೆಯಲ್ಲಿ ಭಾಗವಹಿಸುವವರು ಶ್ರದ್ಧಾಭಕ್ತಿಯಿಂದ ಬಂದು ಭಾಗವಹಿಸಬೇಕು ಮತ್ತು ಭಾಗವಹಿಸಿದ ನಂತರ ಅರ್ಧದಲ್ಲಿ ಎದ್ದು ಹೋಗುವಾಗಿಲ್ಲ. ಹಾಗಾಗಿ ತಾವು ಸಂಕಲ್ಪ ಮಾಡುವಾಗಲೇ ಅದನ್ನು ತೀರ್ಮಾನಿಸಿಕೊಂಡು ಇಲ್ಲಿ ಭಾಗವಹಿಸಬೇಕು. ಮತ್ತು 108 ನಮಸ್ಕಾರಗಳನ್ನು ಹಾಕಲಿಕ್ಕೆ ಅವಕಾಶ ಇದೆ. ಮಂಡಲಕ್ಕೆ ಸುತ್ತು ಬರುವಂಥ ಅವಕಾಶ ಇದೆ. ಎಲ್ಲವನ್ನು ಮಾಡಲಿಕ್ಕೆ ಇಲ್ಲಿ ಉಪಸ್ಥಿತರಿದ್ದ ಮೇಲೆ ಎದ್ದು ಹೋಗಬಾರ್ದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಕಲ್ಪ ನೆರವೇರಲಿಕ್ಕಿದೆ. ವಿಶ್ವಕರ್ಮ ಭಗವದ್ಗೀತೆ ತಂಡ ಇವರಿಂದ ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಲಲಿತಾ ಸಹಸ್ರನಾಮ ನಡೀಲಿಕ್ಕಿದೆ. ಎಲ್ಲ ಸದ್ಭಕ್ತ ಮಹಾಶಯರು ಯಾರು ದುರ್ಗಾ ನಮಸ್ಕಾರ ಪೂಜೆ ಮಾಡಬೇಕಂತ ಮನಸ್ಸಲ್ಲಿಟ್ಟುಕೊಂಡು ರಸೀದಿಯನ್ನು ಮಾಡಿದ್ದೀರಿ ಅವರೆಲ್ಲ ಇಲ್ಲಿ ಹಾಸಿರುವ ಚಾಪೆಯಲ್ಲಿ ಆಸೀನರಾಗಿ ಸಂಕಲ್ಪದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಯನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೇನೆ. ಎಲ್ಲ ಶ್ರದ್ಧಾಭಕ್ತಗಳಲ್ಲಿ ವಿನಂತಿ.
ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲ್ಲರ್ಸ್. ಈಗ ನ್ಯೂ ಮಾನಕ ಜುವೆಲ್ಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮುಖದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ೋಜ್ವಲ ಮನೋರೂಪೇಕ್ಷುಕೋ ದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖ ಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ವಕ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ ನವ ಚಂಪಕ ಪುಷ್ಪಾಭ ದಂಡ ವಿರಾಜಿತ ತಾರಾಕಾಂತಿ ನಿಕ್ಕು ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಗಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗಂಧಸ್ತನೂಭಿः ವಿಷೇಮ ದೇವಹಿರಯ್ಯರಾಯುः ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾः ಸ್ವಸ್ತಿ ನಃ ಪೂಜಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಕಾಳಿಕಾ ಪರಮೇಶ್ವರ್ಯೈ ನಮಃ. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಅವಿಘ್ನಮಸ್ತೋ. ಆರಂಭಕಾಲೇ ನಿರ್ವಿಘ್ನಮಸ್ತೋ.
ॐ गङ्गे च यमुने चैव गोदावरि सरस्वती नर्मदे सिन्धु कावेरि जलेऽस्मिन् सन्निधिं कुरु अथ आचम्य ॐ ऋग्वेदाय स्वाहा ॐ यजुर्वेदाय स्वाहा ॐ सामवेदाय स्वाहा ॐ अथर्ववेदाय नमः द्विराचम्य ॐ ऋग्वेदाय स्वाहा ॐ यजुर्वेदाय स्वाहा ॐ सामवेदाय स्वाहा ॐ अथर्ववेदाय नमः पत्न्या सह आचम्य हस्तं प्रक्षाल्य ॐ महाकाल्यै स्वाहा ॐ महालक्ष्मी स्वाहा ॐ महासरस्वत्यै स्वाहा ॐ जगदम्बायै नमः ಅಲ್ಲಿ ಅಲ್ಲಿಂಟು ಅವರಿಗೆಲ್ಲ ಹುಡುಗರಲ್ಲಿ ಮಾಡಿಸ್ತಾ ಬರ್ತಾರೆ ಆಯ್ತಾ ನಾವು ಮುಂದುವರಿಸ್ಕೊಂಡು ಹೋಗುವ ಅವರೇ ಆಚೆ ಮಾಡಿ ಕೊಟ್ಟ ಅವರಿಗೆ ಅಲ್ಲಿ ಸಂಕಲ್ಪ ಅವರೇ ಮಾಡಿಸ್ತಾರೆ ಮೋನೇಶ್ ಅವರೊಬ್ಬ 2 ಜನ ಹೋಗ್ತಾನೆ ನೀವು ಕೂತ್ಕೊಳ್ಳಿ ಆಯ್ತಾ ಹಾಂ ब्रह्मणस्परे पुरगात्राणि पर्येष विश्वदाः अतप्ततनोर्नाथदाम्नो अष्टते श्रुता स इद्वहं दत्तत्समाचता पवित्रं धृत्वा प्राणानायम्य प्रणवस्य परब्रह्मर्जिः परमात्मा देवता दैवी गायत्री छन्दः प्राणायामे विनियोगः ॐ भूः ॐ भुवः ॐ स्वः ॐ महः ॐ जनः ॐ तपः ॐ सत्यम् ॐ दत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ आपो ज्योतिरसोऽमृतं ब्रह्मभूर्भुवस्वरों हस्तं प्रक्षाल्य अथ सङ्कल्पः ॐ श्रीमद्भगवतो महापुरुषस्य श्रीविष्णोराज्ञेय प्रवर्तमानस्य आद्यब्रह्मणो द्वितीये परार्थे श्रीश्वेतवाराहकल्पे वैवस्वतमन्वन्तरे अष्टादशतमे भारतवर्षे भरतखण्डे गोदावृत्याः दक्षिणे तीरे शालिवाहनजके बौद्धावतारे परशुरामक्षेत्रे अस्मिन् वर्तमानकालव्यावहारिके प्रभवादिषष्टिसंवत्सराणां मध्ये क्रोधिनां संवत्सरे उत्तरायणे हेमन्तर्तो मार्गशिरमासे कृष्णपक्षे अद्य चतुर्दश्यां द्वितो भानुवासरे ज्येष्ठानां नक्षत्रे गण्डनाम योगे भद्रनामकरणे एवं गुणविशेषणविशिष्टायां शुभतिथौ इदानीं देहे सम्प्राप्त आदित्यादिनवग्रहदोष तद्दशांश अन्तर्दश गोचर ग्रहाणां तत्तद्विकाले विद्यमानजनितदोषनिवृत्तिद्वारा इदानीं कर्मविकारतया सम्भाविता पापविशेषण कृत्या मारणोच्छाडन स्तम्भन मोहन आकर्षण विद्वेषण परमन्त्र यन्त्र तन्त्र परकृतक्षुद्रावेशादि भूतप्रेतपिशाचयक्षराक्षसगन्धर्वनागगण भूतप्रेतनिशाचरादि दोषपरिहारार्थं यस्मिन् देहे क्षुद्र व्यापक निदर्श मोहक पित्त उष्ण कफ वात ज्वराद्यनेक मनोबुद्धि चाञ्चल्य तया अशान्तिरूपेण अनुभविता विद्यमान अशेषशल्य शून्य दुष्टविदुष्टमहामारी नीचा पापग्रहान् सद्यो निवृत्त्यर्थम् आध्यात्मिक आदिभौतिक आदिदैविक तापत्रयनिवृत्त्यर्थं श्रीविष्णुप्रेरणया श्रीमहाविष्णुप्रीत्यर्थं श्रीपञ्चदुर्गा परमेश्वरी प्रसादेन आयुरारोग्यप्राप्त्यर्थं धनकनकवस्तुवाहन भूषण सन्तत्याभिवृद्ध्यर्थं सन्ततिप्रतिबन्धदोषनिवृत्त्यर्थं सम्पादित यथा मिलित उपचारद्रव्ये श्रीपञ्चदुर्गा परमेश्वरी पूजां करिष्ये तदङ्गतया गुरुगणपतिपूजनं च करिष्ये कलशार्चनं घण्टार्चनं दीपार्चनं च कर्म करिष्ये इति सङ्कल्प्य
ಓಂ ಪೃಥ್ವೀತಿಮಂದ್ರಸ್ಯ ಮೇರುವೃಟ್ಟರ್ಜಃ ಆದಿಕೌರ್ಮೋ ದೇವತಾ ಸುದಲಂ ಛಂದಃ ಆಸನಶುದ್ಧಿರುತೆ ಜಪೇ ವಿನಿಯೋಗಃ ಓಂ ಪೃಥ್ವಿತ್ವಗಾದೃತಾ ಲೋಕಾ ದೇವಿತ್ವಂ ವಿಷ್ಣುನಾದೃತಾ ಪಂಚಧಾರಿಗ ಮಾಂ ದೈವವಿತ್ರಂ ಗುರುಜಾಸನಂ ಅಪಸರ್ಪಂತರೇ ಭೂತಾಗೆ ಭೂತಾ ಭೂಂಸಂಸ್ಥಿರಾಃ ಏ ಭೂತಾ ವಿಘ್ನಕರ್ತಾರಸ್ತೇನ ಚಂದ್ರಜವಾಜ್ಞೆಯ ಅಪಕ್ರಾಮಂದಭೂರಭ್ಯಸ್ತರ್ವೇ ರೇ ಭೂಮಿಭಾರಕಾಃ ಸರ್ವೇಷಾಂ ವಿರೋಧೇನ ಪೂಜಾಕರ್ಮ ಸಮಾರಭೆ ಹಸ್तं ಪ್ರಕ್ಷಾಲ್ಯ ತತ್ವಾಗಾಮಿ ಜನಶ್ಯೇಪೋ ವರ್ಣಸ್ತಿಷ್ಟಪೋ ಕಲಶೇ ವರ್ಣಾವಾಹನೆ ವಿನಿಯೋಗಃ ಓಂ ತತ್ವಾಗಾಮಿ ಬ್ರಹ್ಮಣ ವಂದಮಾನಸ್ತರಾಶಾಸ್ತೆ ಯಜಮಾನೋ ಹವಿರ್ಭಿಃ ಹೇಳಮಾನೋ ವರ್ಣೇ ಹವೋದ್ವಿರ್ಷಂ ಸಮಾನ ಆಯುಃ ಪ್ರಮೋಚೇಃ ಕಲಶೇ ಭೂಹವರ್ಣಂ ಆವಾಹಯಾಮಿ ಓಂ ಭುವಃ ವರ್ಣಂ ಆವಾಹಯಾಮಿ ಓಂ ಸಹವರ್ಣಂ ಆವಾಹಯಾಮಿ ಓಂ ಭೂರ್ಭುವಸ್ವಹವರ್ಣಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಕಲಶಸ್ಯ ಮುಖೇ ವಿಷ್ಣುಕಂಠೇ ರುದ್ರಸ್ಸಮಾಜೃತಃ ಮೂಲೆ ತತ್ರ ಸ್ಥಿರೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೋರುದಾಗರ ಸರ್ವೇ ಸಪ್ತದ್ವೀಪಾ ಸುಂದರ ಋಗ್ವೇದೋಧಗಜರ್ವೇದः ಸಾಮವೇದೋಕ್ಯತರುಣಃ ಗಂಗೈ ಸಹಿತಾ ಸರ್ವೇ ಕಲಶಾನ್ ಸಮಾಶ್ರಿತಾ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿಃ ಪುಟ್ಟಿಕರೀ ತಥಾ ಆಗ್ಯಾಂತರೇ ಪೂಜಾರ್ಥಂ ನಿರ್ದಕ್ಷೇಕಾರಕಾಃ ಗಂಗೆ ಚ ಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕರೋ ಕಲಶದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಗಂಧಾಕ್ಷರಪತ್ರಪುಷ್ಪಾಣಿ ಸಮರ್ಪಯಾಮಿ ಓಂ ಆಗಮಾರ್ಥಂ ದೇವಾನಾಂ ಗಮನಾರ್ಥಂ ದಲಕ್ಷತಾಂ ಕುರ್ವೇ ಘಂಟಾರಂ ತತ್ರ ದೇವರಾಹ್ವಾನ್ ಲಾಂಛನಂ ಘಂಟಾಗೈ ನಮಃ ಸರ್ವೋಪಚಾರಾರ್ಥೇ ಗಂಧಾಕ್ಷರಪತ್ರಪುಷ್ಪಾಣಿ ಸಮರ್ಪಯಾಮಿ ಓಂ ದೀಪಮೂಲೆ ಸ್ಥಿರೋ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೇ ಶಂಕರಃ ಪ್ರೋಕ್ತೋ ದೀಪರಾಜಾಗಿತೆ ನಮಃ ದೀಪದೇವರಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಗಂಧಾಕ್ಷರಪತ್ರಪುಷ್ಪಾಣಿ ಸಮರ್ಪಯಾಮಿ ದೇವತಾ ಪೃಷ್ಠೇ ಪ್ರತಾಪನಿಂ ವಿದ್ಯಾದಗ್ರೇ ಗಂಗಾ ಸರಸ್ವತಿ ತ್ರೈಲೋಕ್ಯ ನದೀರ್ಥಾನಿ ವಾಸುದೇವ ಸುಜಾಜ್ಞಾ ಶಂಖೇ ತಿಷ್ಠನ್ತೆ ಪ್ರೇಂದ್ರಸ್ಮಾತ್ ಶಂಖಂ ಪ್ರಭೂಜಗೇತ್ ಕಂಬರಾಸಾಗರೋತ್ಪನ್ನೋ ವಿಷ್ಣು ವಿದರಸ್ಕರೇ ನಮಿತಃ ಸರ್ವದೇವೈಶ್ಚ ಪಾಂಚಜನ್ಯ ನಮೋಸ್ತುತೆ ಓಂ ಪಾಂಚಜನ್ಯಾಯ ವಿದ್ಮಹೇ ಭುವನಗರ್ಭಾರೀಮಹೇ ತನ್ನಃ ಶಂಖಃ ಪ್ರಚೋದಯಾತ್ ಓಂ ಪಾಂಚಜನ್ಯಾಯ ವಿದ್ಮಹೇ ಭುವನಗರ್ಭಾರೀಮಹೇ ತನ್ನಃ ಶಂಖಃ ಪ್ರಚೋದಯಾತ್ ಓಂ ಪಾಂಚಜನ್ಯಾಯ ವಿದ್ಮಹೇ ಭುವನಗರ್ಭಾರೀಮಹೇ ತನ್ನಃ ಶಂಖಃ ಪ್ರಚೋದಯಾತ್ ಶಂಕರದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಗಂಧಾಕ್ಷರಪತ್ರಪುಷ್ಪಾಣಿ ಸಮರ್ಪಯಾಮಿ ಶಂಖೇ ಕಲಾವಾಹನೆ ವಿನಿಯೋಗಃ ಓಂ ಧೂಮ್ರಾರ್ತಿರೋಷ್ಮಾ ಜ್ವಲನೆ ಜ್ವಾಲನೆ ವಿಸ್ಫುಲಿಂಗಿನಿ ಸುಶ್ರೀಸ್ವರೂಪಾ ಕವಿಲಾ ಹವ್ಯಕವ್ಯವಹೇರ್ಜ ಜಾತವೇರಿತ್ಯಸ್ಯ ಮಾರಿತಃ ಕಶ್ಯಪರ್ಹೇದೃಷ್ಟತ್ತಂದಃ ದುರ್ಗ ಜಾತವೇದಾ ದೇವತಾ ಅಗ್ನಿಕಲಾವಾಹನೆ ವಿನಿಯೋಗಃ ಓಂ ಜಾತವೇದಸೇ ಸನವಾಮಸೋಮರಾತಿ ಗತೋ ನದಹಾತಿ ವೇದಾಃ ಸನಃ ಪ್ರಜುರ್ಗಾಣ ವಿಶ್ವಾ ನಾವೇ ವಸಿಂಧಂ ನಿರ್ದಾತ್ಯಗ್ನಿಃ ಭುಃ ಅಗ್ನಿಕಲಾಮಾವಾಹಯಾಮಿ ಭುವಃ ಅಗ್ನಿಕಲಾಮಾವಾಹಯಾಮಿ ಸ್ವಹ ಅಗ್ನಿಕಲಾಮಾವಾಹಯಾಮಿ ಓಂ ಭೂರ್ಭುವಸ್ವಃ ಅಗ್ನಿಕಲಾಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ತಪಿನಿ ತಾಪಿನಿ ಧೂಮ್ರಾ ಮರೀಜಿರ್ಜ್ವಾಲನಿ ರುಚಿಃ ಸುಷುಮ್ನಾಭೋಗಧಃ ವಿಶ್ವಾಬೋಧಿನಿ ಧಾರಣಿ ಕ್ಷಮ ತತ್ಸವಿತುರಿತ್ಯಸ್ಯ ವಿಶ್ವಾಮಿತ್ರರುಚಿಃ ದೈವೀ ಗಾಯತ್ರಿ ಎಂದಃ ಸವಿತಾ ದೇವತಾ ಸೌರಕಲಾವಾಹನೆ ವಿನಿಯೋಗಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಗೋ ಗೋ ನಃ ಪ್ರಚೋದಯಾತ್ ಭೂಃ ಸೌರಕಲಾಮಾವಾಹಯಾಮಿ ಭುವಃ ಸೌರಕಲಾಮಾವಾಹಯಾಮಿ ಸ್ವಹ ಸೌರಕಲಾಮಾವಾಹಯಾಮಿ ಭೂರ್ಭುವಸ್ವಃ ಸೌರಕಲಾಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಮೃತಾಮಾನ್ನತಾ ಪೂಷಾ ತುಷ್ಟಿಃ ಪುಷ್ಟಿರತಿರ್ಧೃತಿಃ ಶಶನಿ ಚಂದ್ರಿಕಾ ಕಾಂತಿರ್ಜ್ಯೋತ್ಸ್ನಾ ಶ್ರೀಃ ಪ್ರೀತಿರಂಗದ ಪೂರ್ಣಾ ಪೂರ್ಣಾಮೃತ ಭದ್ರದಾಯಿನಿ ಸುಸ್ತರಾಕಲಾ ತ್ರಂಬಕರಮೈತ್ರಾವರಣರವಸಿಷ್ಠರಜಃ ಅನುಷ್ಠುಪ್ ಛಂದಃ ತ್ರಂಬಕರುದ್ರೋ ದೇವತಾ ಅಮೃತಕಲಾವಾಹನೆ ವಿನಿಯೋಗಃ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿಯವಂಧನಾನ್ ಮೃತ್ಯೋರಕ್ಷೀಯಮಾಮೃತಾತ್ ಭೂಃ ಅಮೃತಕಲಾಮಾವಾಹಯಾಮಿ ಭೋ ಅಮೃತಕಲಾಮಾವಾಹಯಾಮಿ ಸ್ವಹ ಅಮೃತಕಲಾಮಾವಾಹಯಾಮಿ ಭೂರ್ಭುವಸ್ವಃ ಅಮೃತಕಲಾಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ನವಶಕ್ತಿಪೂಜಾಂ ಕರಿಷ್ಯೆ ಪವನಾಯ ನಮಃ ಪಾಂಚನ್ಯಾಯ ನಮಃ ಪರ್ಜನ್ಯಾಯ ನಮಃ ಅಂಬುರಾಜಾಯ ನಮಃ ಕಂಬುರಾಜಾಯ ನಮಃ ಪದ್ಮಬಾಂಧವಾಯ ನಮಃ ಧವಲಾಯ ನಮಃ ನಿಸ್ವನಾಯ ನಮಃ ಓಂ ಋತಕಲಾಗೇ ನಮಃ ಓಂ ನಮೋ ಭಗವತೆ ಪಾಂಚನ್ನತ್ರೇ ವಾಗಚ್ಚಾಗಚ್ಚಾವಾಹಯಿಷ್ಯೆ ಆವಾಹಿತಾ ಭವ ಸಂಸ್ಥಾಪಿತಾ ಭವ ಸನ್ನಿಹಿತಾ ಭವ ಸನ್ನಿರುದ್ಧಾ ಭವ ಸಮ್ಮುಖಾ ಭವ ಅವಗುಂಠಿತಾ ಭವ ವ್ಯಾಪ್ತಾ ಭವ ಸುಪ್ರಸನ್ನಾ ಭವ ಕ್ಷಮಸ್ವ ಓಂ ಪವನಗರ್ಭಾಯ ವಿದ್ಮಹೇ ಪಾಂಚಜನ್ಯಾಯ ಧೀಮಹಿ ತನ್ನಃ ಶಂಖಃ ಪ್ರಚೋದಯಾತ್ ಓಂ ಪವನಗರ್ಭಾಯ ವಿದ್ಮಹೇ ಪಾಂಚಜನ್ಯಾಯ ಧೀಮಹಿ ತನ್ನಃ ಶಂಖಃ ಪ್ರಚೋದಯಾತ್ ಪವನಗರ್ಭಾಯ ವಿದ್ಮಹೇ ಪಾಂಚಜನ್ಯಾಯ ಶಂಖಃ ಪ್ರಚೋದಯಾತ್ ಅಹಿರ್ಬುದ್ಧರುಚಿಃ ಅನುಷ್ಠುಪ್ತಂದಃ ಪಾಂಚನ್ಯೋ ದೇವತಾ ಅಚ್ಯುತಾಯ ಹೃದಯಾಯ ನಮಃ ಅನಂತಾಯ ಹೃದಯ ಸ್ವಾಹ ಗೋವಿಂದಾಯ ಶಿಖಾಯ ವಿಷಡ್ ಅಮೃತಾಯ ಗೋಚಾಯುಂ ಅಧೋಕ್ಷ ನೇತ್ರಾಭ್ಯಾಂ ಭೋಜಡ್
स्वाहा अस्त्राकपट भूर्भुवस्वरों इति दिग्बन्धः ध्यानम् लक्ष्मी भर्तुर्भुजाग्रे कृतवसरि संयस्य रूपं विशालं नीलाद्रे स्तुङ्गशृङ्गस्थितमिव रजनीनाथबिम्बं विभाति पायान्नः पाञ्चजन्यः सकलरिपुगणान् त्रासयन् पूरयन् स्वैर्निर्ध्वानैर्निरदोग परिभवदम् अम्बरं कम्बुराजः ॐ ह्रीं पञ्चन्याय महत्रे तिष्ठवारं जपेत् लं पृथिव्यात्मने गन्धं कल्पयामि हम् आकाशात्मने पुष्पं कल्पयामि वायुवात्मने धूपं कल्पयामि हरम् अग्न्यात्मने कल्पयामि अमृतात्मने नैवेद्यं कल्पयामि पञ्चोपचारपूजां कल्पयामि त्वम्बुराः सागरोत्पन्नो विष्णुर्धृतः करे नमितः नमोऽस्तु ते ॐ अपवित्रः पवित्रो वा सर्वावस्थाङ्गरोऽपि वा यस्परेत् पुण्डरीकाक्षं स्वाह्याभ्यन्तरश्रीः शङ्कोरकेना देवता प्रोक्ष्य पूजाद्रव्याणि प्रोक्ष्य आत्मानं प्रोक्ष्य यजमानं च प्रोक्ष्येत् ಆಯ್ತಾ ಕೈ ಮುಗಿದುಕೊಂಡಿದ್ರೆ ಆಯ್ತು ಕೈ ಮುಗಿದುಕೊಂಡು ಅಥ ಆತ್ಮಾರಾಧನಂ ಕರಿಷ್ಯೆ ಓಂ ಹೃದಯಸ್ಥಿತಂ ಪಂಕಜಮಷ್ಠಪತ್ರಂ ಸಕೇಸರಂ ಕರ್ಣಿಕಮಧ್ಯನಾಳಂ ಅಂಗುಷ್ಠಮಾತ್ರಂ ಮನೋವದಂತಿ ಧ್ಯಾಯೇಚ್ಚ ವಿಷ್ಣುಂ ಪುರುಷಂ ಪುರಾಣಂ ಹೃದಯಕಮಲमध्ये ಸೂರ್ಯಬಿಂಬಾಸನಸ್ತಂದಗಲಭುವನವೇದಂ ಮಹಾರಹೇತುಂ ನಿರತುಷಕಾತ್ಮಜ್ಯೋತಿಷಮಹಂಸರೂಪಂ ಪರಮವೃಷಮತಿಂ ಚಿಂತೆರಾತ್ಮೂರ್ತಿಂ ಆರಾಧ್ಯಂ ಮಣ್ಣದನ್ನಿಭಮಾತ್ಮಲಿಂಗಂ ಮಾಗ್ಯಾಪರಿ ಹೃದಯ ಪಂಕಜದನ್ನಿವಿಷ್ಟಂ ಶ್ರದ್ಧಾನದಿ ವಿಮಲಚಿತ್ತಜಲಾಭಿಷೇಕೈರ್ನಿತ್ಯಮಸ್ಮಾದಿಕೋಸಮೇನ ಪ್ರಭವಾಗ್ಯ ದೇಹೋ ದೇವಾಲಯಃ ಪ್ರೋಕ್ತೋ ಜೀವೋಹಂ ದುಸ್ರಾಜಿವಃ ತ್ಯಜೇರಜ್ಞಾನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್ ಆತ್ಮನೇ ನಮಃ ಅಂತರಾತ್ಮನೇ ನಮಃ ಪರಮಾತ್ಮನೇ ನಮಃ ಇತಿ ಆತ್ಮಾರಾಧನಂ ಸಮರ್ಪಯಾಮಿ ಮಮ ಹೃದಯ ಮಧ್ಯೆ ಭಗವತೀಂ ಸಶಕ್ತಿಸಾಂಗ ಸಾಯುಧ ಸವಾಹಂಸ ಪರಿವಾರ ಚಂಡಿಕಾ ದುರ್ಗಾಂ ಆವಾಹಯಾಮಿ ಹೃದಯೇ ಯೋನಿಮುದ್ರಾಂ ಸ್ಪರ್ಶಯೇತ್ ನಾರದ ಋಷಿಃ ಗಾಯತ್ರಿ ನಃ ದುರ್ಗಾ ದೇವತಾನ್ಯಾಸೇ ವಿನಿಯೋಗಃ ಓಂ ಹ್ರಾಮಂಗುಷ್ಟಾಭ್ಯಾಂ ನಮಃ ಹ್ರೀಂ ತರ್ಜನೀಭ್ಯಾಂ ನಮಃ ಹ್ರೂಂ ಮಧ್ಯಮಾಭ್ಯಾಂ ನಮಃ ಹರೈಮನಾಮಿಕಾಭ್ಯಾಂ ನಮಃ ಹ್ರೂಂ ಗಣಷ್ಟಿಕಾಭ್ಯಾಂ ನಮಃ ಹರಃ ಕರತಲಕರ್ಪುಷ್ಟಾಭ್ಯಾಂ ನಮಃ ಹರಾಂ ಹೃದಯಾಯ ನಮಃ ಹ್ರೀಂ ಜರದೇ ಸ್ವಾಹ ಹ್ರೂಂ ಶಿಖಾಯ ಷಡ್ ಹರೈಂ ಕವಚಾಯ ಹುಂ ಹ್ರೂಂ ನೇತ್ರತ್ರಯಾಯ ಷಡ್ ಹರ ಹಸ್ತ್ರಾಯ ಪಡೋಂ ಭೂರ್ಭುವಸ್ವರೋ ಮೃದಿಗ್ಬಂಧಃ ಓಂ ಹ್ರೀಂ ದುರ್ಗಾಯೈ ನಮಃ ತಿಷ್ಠವಾರಂ ಜಪೇತ್ इति आत्माराधनं समर्पयामि अथ मण्डपध्यानं करिष्ये ॐ उत्तत्पोज्ज्वलकाञ्चनेन रचितं तुङ्गाङ्गरङ्गस्थलं शुद्धस्फाटिकभित्तिका विरचितैः स्तम्भैः च हेमैः शुभैः द्वारैश्चामररत्नदुकचरैः शोभावहिर्मण्डपैः तत्रान्यैर्विचित्रशृङ्गदोलैः प्रोभ्राजनं स्वस्तिकैः मुक्ताजालविलम्बमण्डपदैर्वज्रैः च सोपानकैः नानारत्नमिदर्मिते सकलशैरत्तन्नतोभावहं माणिक्यो जलदैपरीतुगजरं लक्ष्मीः विलासास्पदं ध्यागेन्मण्डपमर्चन शुक्लेष्वेवं सारकः मण्डपदेवताभ्यो नमः मण्डपध्यानं समर्पयामि अथ निर्विघ्नतासिद्धये गुरुगणपतिपूजनं करिष्ये ॐ गुरवे सर्वलोकानां भेषजे भवरोगिणां निधगे सर्वविद्यानां दक्षिणामूर्तये नमः वेदान्ताचार्यमाचार्यभास्करं ज्ञानभास्करं धर्मसंस्थापिनं वन्दे काळहस्तं जगद्गुरुं श्रीसद्गुरुदेवताभ्यो नमः ध्यायामि ध्यानं समर्पयामि गणानां त्वा शौनको कृत्समतो गणपतिर्जगति गणपत्यावाहने विनियोगः ॐ गणानां त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पद आनः शृण्वन्नोतिभिः सीदसादनं स्वस्तिका मध्ये भोः गणपतिम् आवाहयामि भुवगणपतिम् आवाहयामि सह गणपतिम् आवाहयामि ॐ भूर्भुवस्वः महागणपतये नमः आवाहयामि स्थापयामि पूजयामि अत्रैवागच्चागच्चावाहयिष्ये आवाहिता भव संस्थापिता भव सन्निहिता भव सन्निरुद्धा भव सम्मुखा भव अवकुण्ठिता भव व्याप्ता भव सुप्रसन्ना भव क्षमस्व आवाहित गुरुविघ्नेश्वराभ्यां नमः ध्यायामि ध्यानं समर्पयामि आवाहयामि आवाहनं समर्पयामि स्वागतं समर्पयामि आसनं समर्पयामि पादारविन्दगौहपाद्यं समर्पयामि हस्तगौरर्घ्यं समर्पयामि मुखे आचमनीयं समर्पयामि स्नानं समर्पयामि वस्त्रं समर्पयामि उपवीरं समर्पयामि गन्धं समर्पयामि अक्षतान् समर्पयामि अलङ्करणार्थे नानाविधपरिमलपत्रपुष्पाणि समर्पयामि नामार्चनं करिष्ये ॐ श्रीगुरुभ्यो नमः मूलगुरुभ्यो नमः परमगुरुभ्यो नमः परमेष्ठिगुरुभ्यो नमः अश्वलायनाचार्येभ्यो नमः बोधायनाचार्येभ्यो नमः जयमिन्याचार्येभ्यो नमः अनन्तश्रीभूषितनागधर्मेन्द्रधरस्वती महास्वामिने नमः अनन्तश्रीभूषितकाळहस्तेन्द्रधरस्वती महास्वामिने नमः परम्परार्धमस्तु श्रीसद्गुरुदेवताभ्यो नमः नामार्चनं समर्पयामि सुमुखाय नमः एकदन्ताय नमः कपिलाय नमः गजकर्णकाय नमः लम्बोदराय नमः विकटाय नमः विघ्नराजाय नमः गणाधिपाय नमः धूम्रकेतवे नमः गणाध्यक्षाय नमः बालचन्द्राय नमः गजाननाय नमः ॐ श्रीमहागणपतये नमः नामार्चनं समर्पयामि
ಓಂ उत्तरतोद्भूतो गन्धाढ्यगन्धवत्तमः अग्रेगस्तरदेवानां धूपोऽयं प्रतिगृह्यतां धूपमाग्रापयामि साध्यं त्रिवर्तिसंयुक्तं वह्निना युजितं मया ग्रहाणमङ्गलं त्रैलोक्यनिमिरापः दीपं दर्शयामि काले नैवेद्यार्थे व्रतः स्थापित कदलीफलादिकदोषमहानैवेद्यं निवेदयामि ಸಪ್ತಸತ್ಯ ಸಪ್ತಸತಿ ಬೇಕಾ ಓಂ ಶ್ರೀಗೇ ಜಾತಶ್ರೀಗ ನಿರ್ಗಾಗಶ್ರೀಗಂ ವಗೋ ಚರಿದ್ರಭ್ಯೋ ದಧಾತಿ ಶ್ರೀಗಂ ವಸಾನಾ ಅಮೃತೋತ್ತಮಾ ಗನ್ಭೋಗಂ ಸತ್ಯ ಸಮಿಧಾ ಮೃದ್ರೋ श्रृग एवैनं दच्छृगमा दधाति सन्ततमृतावशत्कृत्यं दन्दत्यै दन्धै गतः प्रजगापचभिर्ग एवं वेद स्वस्तिका मध्ये आवाहित गुरुविघ्नेश्वराभ्यां नमः प्रसन्नपूजार्थे मङ्गलनीराजनं समर्पयामि ॐ निषसीद गणपते गणेशत्वामाहर्व्यप्रथमं कवीनां नरतेरुत्क्रियते किञ्चनारे महामर्कं मघवं चित्रमर्च अभिज्ञानो मघवन्नाधमानां सखे बोधिवसपते सखीनां ऋणं कृधिरणकृत्सत्यसुष्मा भक्त्या चिताभचाराय अस्मान् कार्यं मे सिद्ध्यमायाद प्रसन्ने त्वयि धातरि विघ्नानि नाशमायान्तु सर्वाणि स्वरनायक सर्वविघ्नहरस्तस्मै श्रीमन्महागणाधिपतये नमः इति वेदोक्तमन्त्रपुष्पाञ्जलिं समर्पयामि पूजावसानपर्यन्तम् अत्रैव सन्निहिताः सन्तो मण्डलमध्ये भुवनेश्वरी पूजां करिष्ये अथ मण्डलमध्ये भुवनेश्वरी पूजां करिष्ये ॐ वराङ्कुशोपाशमभीतिमुद्रां करैर्वहं देहीं कमलासनस्थां बालार्ककोटिप्रतिभान्वेन्द्रां वजेहमाद्यां जगदीश्वरीं तां भुवनेश्वर्यै नमः भूः भुवनेश्वरीमावाहयामि भुवः भुवनेश्वरीमावाहयामि स्वः भुवनेश्वरीमावाहयामि ॐ भूर्भुवः स्वः भुवनेश्वर्यै नमः मण्डलमध्ये आवाहयामि स्थापयामि पूजयामि आवाहित भुवनेश्वर्यै नमः वं अवात्मना जलं कल्पयामि लं पृथिव्यात्मना गन्धं कल्पयामि हम आकाशात्मना पुष्पं कल्पयामि यं वायुवात्मना धूपं कल्पयामि रं अज्ञात्मना दीपं कल्पयामि वं अमृतात्मना नैवेद्यं कल्पयामि नैवेद्यार्थे अमृतामानता पोषा तुष्टिः पुष्टिरतिर्धृतिः शशिनिचन्द्रिका कान्तिर्ज्योत्स्ना श्रीः प्रीतिरङ्गता पूर्णा पूर्णामृता भद्रदागिनी सस्वरा कला
भुवनेश्वर्यै नमः नैवेद्यं निवेदयामि मुक्ताभां दिव्यवस्त्रां मृगमरतिलकां वल्लकल्हारमालां केयोरेर्मेखलाद्यैर्नवमणखचितै भूषणै भासमानां कर्पूरामोदवक्त्राम् अपरिमितकृपां पूर्णनेत्रारविन्दां श्रीलक्ष्मीं जितपतिकमलां विश्वभूत्यै नमामि भुवनेश्वर्यै नमः अनुज्ञां देहि देहि पूजावसानपर्यन्तम् अत्रैव सन्निहिताः सन्तु ॐ महीद्योः पृथिवी च न इमै यज्ञं मिमिक्षतां विप्रतान्नो भरीमभिः ॐ ओषधयः संवदन्ते सोमेन सह राज्ञा यस्मै कृणोति ब्राह्मणस्तं राजन्वारयामसि ॐ आकलशेषु धावति श्येनो वर्म विगाहते अभिद्रोडाकनिक्रदत ॐ तं तन्वन्द्रदशोभानमन्विहि ज्योतिष्पतः पथो रक्षधिका कृतान् अनुल्बणं वकितजोगवापपोमनर्भवजनज्ञादैव्यञ्जनम् ॐ इमं मे गङ्गे गमुने सरस्वति शुतुद्रिस्तोपं सददा परुष्ण्या असिक्न्यामरुद्वृधे वितस्तयार्जीकीये शृणुह्या शुशोमया ॐ सहिरत्नानि दाशुषे सुवाति सविता भगाः तं भागं चित्रमीमहे ॐ अश्वत्थेवो निषदनं पर्णेवो वसतिष्कृता गोभाज इत्किला सदयत्स नवथपूरुषम् ॐ पूर्णादर्विपरापदसपूर्णापनरापत वस्नेव विक्रीणावः इषमोर्जं सदक्रतो ॐ याः फलिनेर्या अफला अपुष्पायाश्च पुष्पिणेः बृहस्पतिप्रसोदास्तानो मुञ्चन्तं हसः ॐ गन्धद्वारान्दरादर्शां नित्यपुष्टाङ्करीषिणीं ईश्वरीं सर्वभूतानां तामिहोपह्वगे श्रियम् ॐ अर्चत प्रार्चत प्रियमेधासो अर्चत अर्चन्दपुत्रका उत पुरन्नधृष्णर्चत ॐ आगणेते परागणे दूर्वारोहन्तपुष्पिणीः हृदाश्च पुण्डरीकाणि समुद्रस्य गृहा इमे ॐ पवित्रं ते विरतं ब्रह्मणस्परे प्रभृगात्राणि पर्येष विश्वदाः अतप्ततनोर्नाथदाम्नो अष्टुते श्रुता स इद्वहं दत्सत्समाशत ॐ दत्त्वायामि ब्रह्मणा वन्दमानस्तदाशास्ते गजमानो हविर्भिः अहेळमानो वरुणे हवोद्धिर्षं समान आयुः प्रमोषीः ॐ हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं विन्देयं गामश्वं पुरुषानहम् अश्वपूर्वां रथमध्यां हस्तिनादप्रबोधिनीं श्रियं देवीमपह्वगे श्रीर्मा देवी जुषतां कांसोऽस्पिरां हिरण्यप्राकारामार्द्रां जलन्तीं दृप्तां तर्पयन्तीं पद्मे स्थितां पद्मवर्णां तामिहोपह्वगे श्रियम् चन्द्रां प्रभासां यशसाज्जलन्तीं श्रियल्लोके देवचुष्टामुदारां तां पद्मिनीमीं शरणमहं प्रपद्ये लक्ष्मीर्मेनश्च तां तां वृणे आदित्यवर्णे तपसोऽधिजातो वनस्पतिस्तव वृक्षोऽधबिल्वः तस्य फलानि तपसानुदन्तमायान्तरायाश्च बाह्या अलक्ष्मीः
उपैतमां देवसकः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिमृद्धिं ददातु मे क्षुत्पिपासामलां ज्येष्ठां लक्ष्मीं नाशयाम्यहम् अभूतिमसमृद्धिं च दर्वां निर्णत मे गृहात् गन्धद्वारां दरादर्शां नित्यपुष्टाङ्करीषणीम् ईश्वरीं सर्वभूतानां तामिहोपह्वगे श्रियम् मनसः काममाकूतिं वाचः सत्यमजैमहे पशूनां रूपमन्नस्य मयि श्रीश्रगदाङ्गजाः कर्दमेन प्रजा भूतामयि सम्भव कर्दम श्रियं वासगमे कुले मातर्ं पद्ममालिनीम् आपश्रितं दुस्निग्धा निदिक्लीदवसमे गृहे निज देवीं मातरं श्रियं वासगमे कुले आर्द्रां पुष्करणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः आर्द्रायः कर्णीं यष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं प्रभूतं गावो दास्योश्वान् विन्देयं पुरुषानहं यश्चुचिः प्रगतो भूत्वा जुहुगाराज्यमन्वहं सूक्तं पञ्चदशर्चं च श्रीकामः सरतं जपेत् पद्मानने पद्म ओरो पद्माक्षि पद्मसम्भवे त्वं मां भजस्व पद्माक्षि येन सौख्यं लभाम्यहम् अश्वदायि गोदायि धनधायि महाधने धनं मे जुषतां देवि सर्वकामांश्च देहि मे पद्मानने पद्मविपद्मपत्रे पद्मप्रिये पद्मतलायताक्षि विश्वप्रिये विष्णुमनोनुकूले दत्त्वादपद्मं मखिसन्निधत्स्व पुत्रपौत्रधनं धान्यं हस्तश्वादिकवेरथम् प्रजानां भवसि माता आयुष्टं तं करोतु मां धनमग्निर्धनं वायुर्धनं सूर्यो धनं वसोः धनमिन्द्रो बृहस्पतिर्वर्णं धनमष्टते वैनते यशोपं विपसोपं सोपं धनस्य सोपिनोमत्यं ददातु सोपिनाः न क्रोधो न च मात्सर्यं न लोभो नाशभामतिः भवन्ति कृतपुण्यानां भक्तानां श्रीसूक्तं जपेत् सदा ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तु ते प्रत्येकमध्ये गौरी महालक्ष्मीम् आवाह्य महालक्ष्म्यै नमः त्वम् अपात्मना जलं कल्पयामि नैवेद्यार्थे गुडला जगदले फलादिगधोचितमहानैवेद्यं निवेदयामि ॐ भूर्भुवः स्वाहा शरणागतदीनार्थपरित्राणपरायणे सर्वस्यार्तिहरे विनारायणि नमोऽस्तु ते प्रत्येकदीपमध्ये महालक्ष्मी नमः नैवेद्यं निवेदयामि ಆಚಾರ್ಯರನ್ನೆಲ್ಲ ತಗೊಳ್ಬೇಕು ಆಚಾರ್ಯ जातवेदसमन्त्रेण दीपप्रज्वलनं करिष्ये ॐ जातवेदसे सुनवामसो ममराति यतो निदहाति वेदाः स नः परिषदति दुर्गाणि विश्वा नावेव सिन्धुं दुरितात्यग्निः तामग्निवर्णां तपसा ज्वलन्तीं वैरोचनीं कर्मफले जिष्टां दुर्गां देवीं शरणमहं प्रपद्ये सुतरसिद्रसे नमः अग्ने त्वं पारयानव्यो अस्मान् स्वस्तिभिरति दुर्गाणि विश्वा पोष्टपृथ्वी बहुलानवर्वे भवातोकायतनयाय शय्यो विश्वानि नो दुर्गः जातवेदस्यन्धन्ननामादुरतादिपर्षे
अग्ने अत्रिवन्नमसा गृणानो ओस्माकं बोध्यविदातनूनाम् प्रतनाजितगुं सहमानमुग्रमग्निगुं भवेम परमास्ततस्तात् स नः परिषदति दुर्गाणि विश्वाक्षामध्येवो अतिदुरितात्यग्निः ॐ ह्रीं दुर्गायै नमः 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 ग्रहा वै प्रतिष्ठादोक्तं तत्प्रतिष्ठितमया वाचा संस्तव्यं तस्माद्यद्यविदूरय पशुं ग्रहाणे वै नानाजिगमिषति गृहाहि पशूनां प्रतिष्ठा दीपप्रतिष्ठापनकाले सुमुहूर्तमस्ति भवन्तो भ्रुवन्तो दीपप्रतिष्ठापनकाले सुमुहूर्तमस्तु सुप्रतिष्ठितमस्तु शरणागतदीनार्थपरित्राण सर्वस्यार्थे हरे देवि नारायणि नमोऽस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवि नारायणि नमोऽस्तुते अथ पीठपूजां करिष्ये ॐ आधारशक्त्यै नमः मूलप्रकृत्यै नमः आदिगोर्माय नमः अनन्ताय नमः ब्रह्मणे नमः वास्तुपुरुषाय नमः श्वेतद्वीपाय नमः शरणमण्डपाय नमः भद्रकमलासनाय नमः गणाधिपतये नमः सरस्वत्यै नमः वेदव्यासाय नमः नारदाय नमः पूर्वसिद्धेभ्यो नमः अस्मद्गुरुभ्यो नमः परमगुरुभ्यो नमः परमेष्टिगुरुभ्यो नमः दुर्गायै नमः क्षत्रबालाय नमः धर्माय नमः ज्ञानाय नमः वैराग्याय नमः ऐश्वर्याय नमः धर्माय नमः ज्ञानाय नमः अवैराग्याय नमः अनैश्वर्याय नमः व्यक्तविग्रहाय नमः आनन्दकन्दाय नमः आकाशबीजात्मने नमः बुद्धिनालाय नमः आकाशात्मने गणिकाय नमः वायुवात्मने केसराय नमः अज्ञात्मने दलाय नमः पृथिव्यात्मने परिवेशाय नमः वात्मने वरुणाय नमः अर्कमण्डलाय द्वादशवसप्रतकलात्मने नमः सोममण्डलाय षोडशवसप्रतकलात्मने नमः मम हरिमण्डलाय दशवसप्रतकलात्मने नमः संसत्त्वाय नमः रम्रतसे नमः तं तमसे नमः मम मायायै नमः इं विद्यायै नमः आम् आत्मने नमः अन्तरात्मने नमः मम परमात्मने नमः ॐ ह्रीं दानात्मने नमः अथ गन्धजलेन ॐ आधारशक्त्यै नमः मूलप्रकृत्यै नमः आदिकूर्माय नमः अनन्ताय नमः ब्रह्मणे नमः वास्तुपुरुषाय नमः श्वेतद्वीपाय नमः स्वर्णमण्डपाय नमः भद्रकमलासनाय नमः गणाधिपतये नमः सरस्वत्यै नमः पूर्वसिद्धेभ्यो नमः अस्मद्गुरुभ्यो नमः परमगुरुभ्यो नमः परमेष्टिगुरुभ्यो नमः दुर्गायै नमः क्षेत्रपालाय नमः धर्माय नमः ज्ञानाय नमः वैराग्याय नमः ऐश्वर्याय नमः धर्माय नमः अज्ञानाय नमः वैराग्याय नमः अनैश्वर्याय नमः अव्यक्तविग्रहाय नमः आनन्दकन्दाय नमः आकाशबीजात्मने नमः बुद्धिनालाय नमः आकाशात्मने गणिकायै नमः वायुवात्मने केसराय नमः अग्न्यात्मने दलाय नमः पृथिव्यात्मने परिवेशाय नमः अपात्मने वरुणाय नमः अर्कमण्डलाय द्वादशवसप्रतकलात्मने नमः सोममण्डलाय षोडशवसप्रतकलात्मने नमः मम वह्निमण्डलाय दशवसप्रतकलात्मने नमः संसत्त्वाय नमः रम्रतसे नमः तं तमसे नमः मम मायायै नमः इं विद्यायै नमः आम् आत्मने नमः अन्तरात्मने नमः मम परमात्मने नमः ॐ ह्रीं ज्ञानात्मने नमः गन्धजलेन जलार्घ्यं समर्पयामि ओम आधारशक्त्यै नमः मूलप्रकृत्यै नमः कूर्माय नमः अनन्ताय नमः ब्रह्मणे नमः वास्तुपुरुषाय नमः श्वेतद्वीपाय नमः स्वर्णमण्डपाय नमः भद्रकमलासनाय नमः गणाधिपतये नमः सरस्वत्यै नमः पूर्वसिद्धेभ्यो नमः अस्मद्गुरुभ्यो नमः परमगुरुभ्यो नमः परमेष्टिगुरुभ्यो नमः दुर्गायै नमः क्षेत्रपालाय नमः धर्माय नमः ज्ञानाय नमः वैराग्याय नमः ऐश्वर्याय नमः धर्माय नमः ज्ञानाय नमः वैराग्याय नमः अनैश्वर्याय नमः अव्यक्तविग्रहाय नमः आनन्दकन्दाय नमः आकाशबीजात्मने नमः बुद्धिनालाय नमः आकाशात्मने गणिकाय नमः वायुवात्मने केसराय नमः अग्न्यात्मने दलाय नमः पृथिव्यात्मने परिवेशाय नमः वात्मने वरुणाय नमः अर्कमण्डलाय द्वादशवसप्रतकलात्मने नमः सोममण्डलाय षोडशवसप्रतकलात्मने नमः वह्निमण्डलाय दशवसप्रतकलात्मने नमः संसत्त्वाय नमः रम्रतसे नमः तं तमसे नमः मम मायायै इं विद्यायै नमः आम् आत्मने नमः मन्त्रात्मने नमः ह्रीं दानात्मने नमः पुष्पेण पीठपूजां समर्पयामि अथ धूपेण ओम आधारशक्त्यै नमः मूलप्रकृत्यै नमः आदिकूर्माय नमः अनन्ताय नमः श्वेतद्वीपाय नमः स्वर्णमण्डपाय नमः भद्रकमलासनाय नमः गणाधिपतये नमः सरस्वत्यै नमः पुरुषसिद्धेभ्यो नमः अस्मद्गुरुभ्यो नमः परमगुरुभ्यो नमः परमेष्टिगुरुभ्यो नमः दुर्गायै नमः क्षेत्रपालाय नमः धर्माय नमः ज्ञानाय नमः वैराग्याय नमः ऐश्वर्याय नमः धर्माय नमः ज्ञानाय नमः अवैराग्याय नमः ऐश्वर्याय नमः व्यक्तविग्रहाय नमः आनन्दकन्दाय नमः आकाशबीजात्मने नमः बुद्धिनालाय नमः आकाशात्मने गणिकाय नमः वायुवात्मने केसराय नमः अज्ञात्मने दलाय नमः पृथिव्यात्मने परिवेशाय नमः
अम् अर्कमण्डल अभात्मनद वर्णाय नमः अम् अर्कमण्डलाय द्वादशवस्पृतकलात्मने नमः अं समण्डलाय षोडशवस्पृतकलात्मने नमः अं हरिमण्डलाय दशवस्पृतकलात्मने नमः संसत्त्वाय नमः रं रजते नमः तं तमसे नमः मायायै नमः विद्यायै नमः आमात्मने नमः मन्त्रात्मने नमः परमात्मने नमः ॐ ह्रीं ध्यानात्मने नमः धूपेण पीठपूजां समर्पयामि अथ दीपेण ओम गंगुरुभ्यो नमः गंगणपतये नमः आधारशक्तये नमः मूलप्रकृतये नमः आदिकूर्मानन्दाय नमः श्वेरद्दीपाय नमः स्वर्णमण्डपाय नमः भद्रकमलासनाय नमः गणाधिपतये नमः सरस्वत्यै नमः पूर्वसिद्धेभ्यो नमः अस्मद्गुरुभ्यो नमः परमगुरुभ्यो नमः दुर्गायै नमः चित्रबालाय नमः धर्माय नमः ज्ञानाय नमः वैराग्याय नमः ऐश्वर्याय नमः धर्माय नमः ज्ञानाय नमः वैराग्याय नमः ऐश्वर्याय नमः अव्यक्तविग्रहाय नमः आनन्दगन्धाय नमः आकाशबीजात्मने नमः बुद्धिनालाय नमः आकाशात्मने गणिकाय नमः वायुवात्मने केसराय नमः अग्न्यात्मने दलाय नमः पृथिव्यात्मने परिवेशाय नमः वात्मने वरुणाय नमः अमर्कमण्डलाय द्वादशवस्पृतकलात्मने नमः समण्डलाय षोडशवस्पृतकलात्मने नमः मह्निमण्डलाय दशवस्पृतकलात्मने नमः संसत्त्वाय नमः रम्रजते नमः तं तमसे नमः मम मायायै नमः मम विद्यायै नमः आत्मने नमः मन्त्रात्मने नमः मम परमात्मने नमः ह्रीं दानात्मने नमः दीपेन पीठपूजां समर्पयामि पुनः शङ्खजलेन ओम गंगुरुभ्यो नमः गंगणपतये नमः आधारशक्तये नमः मूलप्रकृतये नमः आदिकूर्माय नमः आनन्दाय नमः श्वेरद्दीपाय नमः स्वर्णमण्डपाय नमः भद्रकमलासनाय नमः गणाधिपतये नमः सरस्वत्यै नमः पूर्वसिद्धेभ्यो नमः अस्मद्गुरुभ्यो नमः परमगुरुभ्यो नमः परमेष्ठिगुरुभ्यो नमः दुर्गायै नमः चित्रबालाय नमः धर्माय नमः ज्ञानाय नमः वैराग्याय नमः ऐश्वर्याय नमः धर्माय नमः ज्ञानाय नमः अवैराग्याय नमः ऐश्वर्याय नमः अव्यक्तविग्रहाय नमः आनन्दगन्धाय नमः आकाशबीजात्मने नमः बुद्धिनालाय नमः आकाशात्मने गणकाय नमः वायुवात्मने केसराय नमः अग्न्यात्मने दलाय नमः पृथिव्यात्मने परिवेशाय नमः अभात्मने व्रणाय नमः अम् अर्कमण्डलाय द्वादशवस्पृतकलात्मने नमः ॐ समण्डलाय षोडशवस्पृतकलात्मने नमः मम हरिमण्डलाय दशवस्पृतकलात्मने नमः संसत्त्वाय नमः रम्रजते नमः तं तमसे नमः मायायै नमः विद्यायै नमः आत्मने नमः मन्त्रात्मने नमः मम परमात्मने नमः ॐ ह्रीं दानात्मने नमः जलादिजलान्तं समर्पयामि अथ नवशक्तिपूजां करिष्ये ओम आम्रभागे नमः ऐं मायायै नमः ॐ जयायै नमः ऐं सूक्ष्मायै नमः ऐं विशुद्धायै नमः ॐ नन्दिन्यै नमः ॐ सुप्रभायै नमः ॐ विजयायै नमः सर्वसिद्धिप्रदायै नमः ॐ वज्रनगदंष्ट्रनायुधाय महासिंहाय हुं नमः पुष्पं समर्पयामि जातवेद इति मन्त्रस्य कश्यपरुजिः त्रिष्टुप्छन्दः दुर्गावाहने विनियोगः ॐ जातवेदसे सनवामसोममराति गितो निदहाति वेदाः स नः परिषदति दुर्गाणि विश्वानावेव सिन्धं दरितात्यग्निः ॐ भूः दुर्गामावाहयामि ॐ भुवः दुर्गामावाहयामि ॐ स्वः दुर्गामावाहयामि ॐ भूर्भुवस्वः दुर्गायै नमः आवाहयामि स्थापयामि पूजयामि स्वाभिन्नखिललोकेशे यावत्पूजावसानकं तावत् त्वं प्रीतिभावेन दीपेऽस्मिन् सन्निधिं कुरु ओम आं ह्रीं क्रों यारालावाशाश्रास्साहुन्दका दुर्गायै नमः मूर्तिप्राणः प्राणाः ओम आं ह्रीं क्रों यारालावाशाश्रास्साहुन्दः चण्डिका दुर्गायै नमः मूर्तिजीवहिस्त्राः ओम आं ह्रीं क्रों यारालावाशाश्रास्साहुन्दः चण्डिका दुर्गायै नमः मूर्ति सर्वेन्द्रियाणि हस्तिराणि पृथिव्यप्तेजो वायुवाकाशब्दस्पर्शरूपरदगन्धश्रोत्रचक्षुरजिह्वाघ्राणवाक्पाणि पादवायुवस्तुवचनादानविहरणविर्गानन्दवनोत्तङ्गारज्ञानात्मने नमः यहैवागत्य सुखेन तिरन्तिष्ठन्तः स्वाहा ओम असुनेते पुनरस्मात् चक्षुः पुनः प्राणिमहनो देहि भोगं जोक्पश्येमसूर्यमुच्चरं तमनुमते मृळयानः स्वस्ति पुनर्नो असं पृथिवी ददातु पुनर्द्योर्देवी पुनरन्तरिक्षं पुनर्नः सोमस्तन्नं दुरार्वणः पूजापथ्या आया स्वस्ति नारदऋषिः गायत्री छन्दः दुर्गादेवता ॐ ह्रां हृदयाय नमः ओम ह्रीं शिरसे स्वाहा ओम ह्रौं शिखायै वषट् ओम ह्रैं कवचाय हुं ओम ह्रौं नेत्रत्रयाय वौषट् ओम ह्रः अस्त्राय वट् ओम भूर्भुवस्वरों दिग्बन्धः ध्यानम् शङ्खारिचापचरभिन्नकरां त्रिनेत्रां दिग्मेतरां शकलया विलसत्किरीटां सिंहस्थितां ससुरसिद्धनतां दुर्गां दूर्वानिभां दुरितवर्गहरां नमामि ओम ह्रीं दुन्दुर्गायै नमः इत्तिष्ठवारं जपेत् ओम कात्यायनाय विद्महे कन्याकुमारी धीमहि तन्नो दुर्गे प्रचोदयात् ओम कात्यायनाय विद्महे कन्याकुमारी धीमहि तन्नो दुर्गे प्रचोदयात् ओम कात्यायनाय विद्महे कन्याकुमारी धीमहि तन्नो दुर्गे प्रचोदयात् प्रसन्नार्घ्यं समर्पयामि पम्मपात्मना जलं कल्पयामि लं पृथिव्यात्मना गन्धं कल्पयामि हम् आकाशात्मना पुष्पं कल्पयामि
वायुवात्मना धूपं कल्पयामि रम्मज्ञातना दीपं कल्पयामि अमृतात् नैवेद्यं कल्पयामि नैवेद्यार्थे नैवेद्यार्थे स्थापितकुडलाञ्चकदलीफलादिगतो महानैवेद्यं निवेदयामि ॐ अहं रुद्रेभिर्वसुभिश्चराम्यहमादित्यैरतविश्वदेवैः अहं मित्रावरुणो भाविवर्म्यहमिन्द्राग्नी अहमश्विनो भा अहं सोममाहनसं बिभर्म्यहं त्वष्टारमुतपोषणं भगम् अहं ददामि द्रविणं हविष्मते सुप्राव्ये ये यजमानाय सन्वते अहं राष्ट्रे सङ्गमने वसूनां चिकितुषे प्रथमा यज्ञियानां तां मा देवाव्यदुः पुरुत्रा भूरिस्तात्रां भूर्या वेशयन्ति मया सो अन्नमत्तिको विपश्यति यः प्राणिधियैं शृणोत्युक्तम् मन्तवो मान्तोपक्षयन्ति श्रुधिश्रुधश्रुद्धिवन्ते वदामि अहमेव स्वयमिदं वदामि जुष्टं देवेभिर्तमानुषेभिः यं कामयेतन्तमग्रं कृणोमिदं ब्रह्माणं तमृषिं तं समेधाम् अहं रुद्राय धनुरातनोमि ब्रह्मद्विषेशरवे अन्तवा ओ अहं जनाय समदं कृणोम्यहं जावा पृथिवी आविवेश अहं सुवे पितरमस्य मूर्धन्मयोनिरप्स्वा अन्तः समुद्रे ततो वितिष्ठ भुवनान् विश्वोतामों द्यां वर्ष्पणोपस्पृशामि अहमेव दैव प्रवाम्यारभमाणा भुवनानि विश्वा परो दिवा पर एना पृथिव्यै तावती महिना सम्भभूव ॐ शान्तिः 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 ಎಲ್ಲರೂ ಕೈ ಮುಗಿದುಕೊಳ್ಳಿ. ಇದೀಗ ದೀಪ ಮಧ್ಯದಲ್ಲಿ ಮಂಡಲ ಮಧ್ಯದಲ್ಲಿ ಸನ್ನಿಹಿತಳಾಗಿರುವಂತಹ ದುರ್ಗೆಗೆ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸುವಂತಹ ಕ್ಷಣ. ಷೋಡಶೋಪಚಾರ ಪೂಜೆ ಅಂತ ಹೇಳಿದರೆ ನಮ್ಮ ಮನೆಗೆ ಅತಿಥಿಗಳು ಬಂದಾಗ ನಾವು ಅವರನ್ನು ಯಾವ ರೀತಿಯಾಗಿ ಸತ್ಕಾರ ಮಾಡುತ್ತೇವೆಯೋ ಅದೇ ರೀತಿಯಾಗಿ ಈ ಒಂದು ಪೂಜೆಯನ್ನು ಸ್ವೀಕರಿಸಿಕೊಳ್ಳಿಕ್ಕೋಸ್ಕರ ಆಕಾಶ ಮಂಡಲದಿಂದ ನಮ್ಮ ಒಂದು ಕರೆಗೆ ಹೋಗೊಟ್ಟು ದುರ್ಗೆ ಬರ್ತಾ ಇದ್ದಾಳೆ. ಬರುವಂತಹ ದುರ್ಗೆಯನ್ನು ನಾವಿಂದು ಆರಾಧನೆಯನ್ನು ಮಾಡುವಂಥದ್ದು. ಹೇಗೆ ಕೇಳಿದರೆ ಮನೆಗೆ ಅತಿಥಿಗಳು ಬಂದಾವಾಗ ಅತ್ಯಂತ ಪ್ರೀತಿಯಿಂದ ನಾವು ಅವರನ್ನು ಬರಮಾಡಿಕೊಳ್ಳುತ್ತಾ ಕೈಕಾಲುಗಳನ್ನು ತೊಳಿಲಿಕ್ಕೆ ಒಂದು ನೀರನ್ನು ಕೊಡ್ತೇವೆ. ಹಾಗೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಮನೆಯೊಳಗೆ ಬರಮಾಡಿಕೊಂಡು ಕುಳಿತುಕೊಳ್ಳಿಕ್ಕೆ ಆಸನವನ್ನು ಯೋಗಕ್ಷೇಮಗಳನ್ನು ವಿಚಾರಣೆಯನ್ನು ಮಾಡಿಕೊಂಡು ಹಾಗೆ ಅವರಿಗೆ ಬಾಯಾರಿಕೆಗಳನ್ನೆಲ್ಲ ಕೊಡ್ತೇವೆ. ಇದು ಮನುಷ್ಯರಿಗೆ ನಾವು ಮಾಡುವಂತಹ ಆತಿಥ್ಯ. ಹಾಗೆ ನಮ್ಮ ಒಂದು ಪೂಜೆಯನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಬರುವಂತಹ ದುರ್ಗೆಗೆ ಮಂತ್ರಮುಖೇನವಾಗಿ ಅವಳಿಗೆ ಬೇಕಾಗಿರುವಂತಹ ಅರ್ಘ್ಯ ಪಾದ್ಯ ಆಚಮನಾದಿಗಳನ್ನು ಸಮರ್ಪಣೆಯನ್ನು ಮಾಡುವಂತಹ ಕ್ಷಣ ಇದಕ್ಕೆ ಷೋಡಶೋಪಚಾರ ಪೂಜೆ ಅಂತ ಹೇಳುತ್ತೇವೆ. ಹಾಗಾಗಿ ಇದೀಗ ಅವಳನ್ನು ನಾವು ಷೋಡಶೋಪಚಾರ ಪೂಜೆ ಮಾಡಲಿಕ್ಕಿದ್ದೇವೆ. ನೀವೆಲ್ಲ ಯಾವೆಲ್ಲ ಸಂಕಲ್ಪವನ್ನು ಇರಿಸಿಕೊಂಡು ಈ ಒಂದು ಪೂಜೆಯಲ್ಲಿ ನೀವೆಲ್ಲ ಸನ್ನಿಹಿತರಾಗಿದ್ದೀರೋ ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅದೇ ರೀತಿ ಆ ದುರ್ಗೆಯ ಸ್ವರೂಪವನ್ನು ಕಣ್ಣು ಮುಂದೆ ತಂದುಕೊಂಡು ಎಲ್ಲರೂ ಭಕ್ತಿಯಿಂದ ಕಣ್ಣನ್ನು ಮುಚ್ಚಿಕೊಳ್ಳಿ, ಎರಡು ಕೈಗಳನ್ನು ಜೋಡಿಸಿಕೊಳ್ಳಿ, ಆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ದುರ್ಗಾಂ ಭಗವತೀಂ ಧ್ಯಾಯೇನ್ಮೂಲಮಂತ್ರಾದಿದೇವತಾಂ
ವಾಣೀಂ ಲಕ್ಷ್ಮೀಂ ಉಮಾಂ ದೇವೀಂ ಮಹಾಮಾಯಾಂ ವಿಚಿಂತಯೇತ್. ಮಹಿಷಗ್ನೀಂ ದಶಭುಜಾಂ ಕುಮಾರೀಂ ಸಿಂಹವಾಹಿನೀಂ ದಾನವಾಂಸ್ತರ್ಜಯಂತಿ ಚ ಸರ್ವಕಾಮದಾಂ ಶಿವಾಂ. ನಿಮ್ಮ ಮನಸ್ಸಿನಲ್ಲಿ ಆ ದುರ್ಗೆಯನ್ನು ತಂದುಕೊಂಡು ಸಿಂಹವಾಹಿನಿಯಾಗಿರುವಂತಹ ದುರ್ಗೆ ನಿಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾಳೆ. ನಿಧಾನವಾಗಿ ಕಣ್ಣನ್ನು ತೆರೆಯುತ್ತಾ ನಿಮ್ಮ ಮೃಗಿ ಮುದ್ರೆಯಿಂದ, ಅಂದರೆ ಹೆಬ್ಬೆರಳು ಮತ್ತು ಮಧ್ಯದ ಬೆರಳು ಉಂಗುರ ಬೆರಳುಗಳನ್ನು ಸೇರಿಸಿಕೊಂಡಾಗ ಮೃಗಿ ಮುದ್ರೆ ಅಂತ ಆಗ್ತದೆ. ಈ ಮುದ್ರೆಯಿಂದ ನಿಮ್ಮ ಮುಂದಿರುವಂತಹ ಪುಷ್ಪದಿಂದ ಒಂದು ಏಸಳು ಪುಷ್ಪವನ್ನು ತೆಗೆದು ಅವಳ ಪಾದಕ್ಕೆ ಸಮರ್ಪಣೆ ಮಾಡುತ್ತಾ ಇದ್ದೇನೆ ಅಂತ ಹೇಳಿ ಇನ್ನೊಂದು ಪಾರ್ಶ್ವದಲ್ಲಿರುವಂತಹ ಹರಿವಾಣಕ್ಕೆ ಸಮರ್ಪಣೆ ಮಾಡಿ, ದುರ್ಗಾಯೈ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಓಂ ವಾಕ್ಶ್ರೀ ದುರ್ಗಾದಿರೂಪೇಣ ವಿಶ್ವಮಾವೃತ್ಯ ತಿಷ್ಠಸಿ ಆವಾಹಯಾಮಿ ತ್ವಾಂ ದೇವಿ ಸನ್ಯಕ್ ಸನ್ನಿಹಿತಾ ಭವ. ಹಾಗೆ ಇನ್ನೊಮ್ಮೆ ಪುಷ್ಪವನ್ನು ಹಿಡ್ಕೊಳ್ಳಿ. ಅವಳು ಪೂಜೆಯನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಬರಬೇಕಿದ್ರೆ ಅಗಾಧವಾದಂತಹ ಸ್ವರೂಪದಲ್ಲಿ ಬರ್ತಾಳಂತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಂತಹ ದುರ್ಗೆಗೆ ನಾವು ಅಲಂಕಾರವನ್ನು ಮಾಡಲಿಕ್ಕಾಗಲಿ ನೈವೇದ್ಯವನ್ನು ನಿವೇದನೆ ಮಾಡಿಕೊಳ್ಳಿಕ್ಕಾಗಲಿ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಒಂದು ಪೂಜೆಗೆ ಮಟ್ಟಕ್ಕೆ ನಾವು ಅವಳನ್ನು ಆವಾಹನೆಯನ್ನು ಮಾಡ್ತಾ ಇದ್ದೇವೆ ಎನ್ನುವಂಥ ರೀತಿಯಿಂದ ಒಂದು ಎಸಳು ಪುಷ್ಪವನ್ನು ಇನ್ನೊಂದು ಪಾರ್ಶ್ವಕ್ಕೆ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಹೇಳ್ತಾ ಇನ್ನೊಂದು ಕಡೆ ಸಮರ್ಪಣೆ ಮಾಡಿ. ಓಂ ಭದ್ರಕಾಳಿ ನಮಸ್ತೆ ಭಕ್ತಾನಾಮೀಪ್ಸಿತಾರ್ಥದೆ ಸ್ವರ್ಣ ಸಿಂಹಾಸನಂ ಚಾರು ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ. ಆ ತಾಯಿಗೆ ಕುಳಿತುಕೊಳ್ಳಿಕ್ಕೋಸ್ಕರ ನಾನಾ ವಿಧವಾದಂತಹ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಖಚಿತವಾಗಿರುವಂತಹ ಸಿಂಹಾಸನವನ್ನು ಅರ್ಪಿಸುವಷ್ಟು ಶಕ್ತಿ ನನ್ನತ್ರ ಇಲ್ಲ. ಬದಲಾಗಿ ಭಕ್ತಿಯಿಂದ ಅವಳಿಗೆ ಕೊಟ್ಟ ಆಸನದಲ್ಲಿ ಅವಳು ಸನ್ನಿಹಿತಳಾಗಲಿ ಎನ್ನುವಂಥ ಭಕ್ತಿಯ ಭಾವನೆಯಿಂದ ಅವಳಿಗೆ ಆಸನವನ್ನು ಸಮರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಇನ್ನೊಂದು ಎಸಳು ಪುಷ್ಪವನ್ನು ಮತ್ತೊಂದು ಪಾರ್ಶ್ವಕ್ಕೆ ಸಮರ್ಪಣೆ ಮಾಡಿ, ಶ್ರೀ ದುರ್ಗಾಯೈ ನಮಃ ಆಸನಂ ಸಮರ್ಪಯಾಮಿ. ಓಂ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಕೃತಾಂಜಲಿಪುಟೋ ಭಕ್ತ್ಯಾ ಸ್ವಾಗತಂ ಕಲ್ಪಯಾಮ್ಯಹಂ. ಅವಳನ್ನ ಈ ಪೂಜೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ ಅಂತ ಹೇಳಿ ಇನ್ನೊಂದು ಎಸಳು ಪುಷ್ಪವನ್ನ ಮತ್ತೊಂದು ಪಾರ್ಶ್ವಕ್ಕೆ ಸಮರ್ಪಣೆ ಮಾಡಿ, ಶ್ರೀ ದುರ್ಗಾಯೈ ನಮಃ ಸ್ವಾಗತಂ ಸಮರ್ಪಯಾಮಿ. ಓಂ ಮಹಾಲಕ್ಷ್ಮೀ ಮಹಾಮಾಯೇ ಮಹಾವಿದ್ಯಾ ಸ್ವರೂಪಿಣಿ ಅರ್ಘ್ಯಪಾದ್ಯಾ ಚ ಮನಾಂ ದೇವಿ ಗ್ರಹಣ ಪರಮೇಶ್ವರಿ. ಅವಳ ಪಾದ ಪ್ರಕ್ಷಾಲನೆಗೆ ಹಸ್ತ ಪ್ರಕ್ಷಾಲನೆಗೋಸ್ಕರ ಅಂದರೆ ಕೈಕಾಲುಗಳನ್ನು ತೊಳಿಲಿಕ್ಕೋಸ್ಕರ ನಾನು ನೀರನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಮತ್ತೊಂದು ಸಲ ಆ ಪುಷ್ಪವನ್ನು ಇನ್ನೊಂದು ಪಾರ್ಶ್ವಕ್ಕೆ ಸಮರ್ಪಣೆ ಮಾಡಿ, ಶ್ರೀ ದುರ್ಗಾಯೈ ನಮಃ ಅರ್ಘ್ಯಪಾದ್ಯಾ ಚ ಮನಾನಿ ಸಮರ್ಪಯಾಮಿ. ಓಂ ದೌರ್ವಾಂಕುರ ಸಮಾಯುಕ್ತಂ ಗಂಗಾದಿ ಸುಮನೋಹರಂ ಮಧುಪರ್ಕಂ ಮಯಾ ದತ್ತಂ ನಾರಾಯಣಿ ನಮೋಸ್ತುತೇ. ಹಾಗೆ ಅವಳಿಗೆ ಪ್ರಿಯವಾಗಿರುವಂತಹ ಮಧುಪರ್ಕವನ್ನು ಸಮರ್ಪಣೆ ಮಾಡುತ್ತಾ ಇದ್ದೇನೆ ಅಂತ ಹೇಳಿ ಮತ್ತೊಮ್ಮೆ ಪುಷ್ಪವನ್ನು ಸಮರ್ಪಣೆ ಮಾಡಿ, ಶ್ರೀ ದುರ್ಗಾಯೈ ನಮಃ ಮಧುಪರ್ಕಂ ಸಮರ್ಪಯಾಮಿ. ಓಂ ಸ್ನಾನಂ ಪಂಚಾಮೃತಂ ದೇವಿ ಭದ್ರಕಾಳಿ ಜಗನ್ಮಯೇ ಭಕ್ತ್ಯಾ ನಿವೇದಿತಂ ತುಭ್ಯಂ ವಿಶ್ವೇಶ್ವರಿ ನಮೋಸ್ತುತೇ. ಅವಳಿಗೆ ಪಂಚಾಮೃತವೇ ಮೊದಲಾದಂತಹ ಸುಮಧುರವಾಗಿರುವಂತಹ ಅಮೃತಭರಿತವಾಗಿರುವಂತಹ ವಸ್ತುಗಳಿಂದ ಅಭಿಷೇಕವನ್ನು ಮಾಡುತ್ತಾ ಇದ್ದೇನೆ ಅಂತ ಹೇಳಿ ಮತ್ತೊಮ್ಮೆ ಪುಷ್ಪವನ್ನು ಅರ್ಚನೆ ಮಾಡಿ, ಶ್ರೀ ದುರ್ಗಾಯೈ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಓಂ ಶುದ್ಧೋದಕ ಸಮಾಯುಕ್ತಂ ಗಂಗಾ ಸಲಿಲಮುತ್ತಮಂ ಸ್ನಾನಂ ಗ್ರಹಾಣ ದೇವೇಶಿ ಭದ್ರಕಾಳಿ ನಮೋಸ್ತುತೇ. ನಮ್ಮ ದೇಶದಲ್ಲಿ ಹರಿಯುವಂತಹ ಗಂಗಾದಿ ಪುಣ್ಯ ನದಿಗಳ ತೀರ್ಥದಿಂದ ನಿನಗೆ ಅಭಿಷೇಕವನ್ನು ಮಾಡುತ್ತಾ ಇದ್ದೇನೆ ಎನ್ನುವಂತಹ ಭಾವನೆಯಿಂದ ಒಂದೆಸಳು ಪುಷ್ಪವನ್ನು ಸಮರ್ಪಣೆ ಮಾಡಿ, ಶ್ರೀ ದುರ್ಗಾಯೈ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಓಂ ವಸ್ತ್ರಂ ಗ್ರಹಾಣ ದೇವೇಶಿ ದೇವಾಂಗ ಸದೃಶಂ ನವಂ ವಿಶ್ವೇಶ್ವರಿ ಮಹಾಮಾಯೇ ನಾರಾಯಣಿ ನಮೋಸ್ತುತೇ. ಅವಳಿಗೆ ವಸ್ತ್ರವನ್ನು ಸಮರ್ಪಿಸ್ತಾ ಇದ್ದೇನೆ ಎನ್ನುವಂತಹ ಭಾವನೆಯಿಂದ ಅರ್ಚನೆಯನ್ನ ಮಾಡಿ, ಶ್ರೀ ದುರ್ಗಾಯೈ ನಮಃ ವಸ್ತ್ರಂ ಸಮರ್ಪಯಾಮಿ. ಓಂ ಗೋದಾವರಿ ನಮಸ್ತುಭ್ಯಂ ಸರ್ವಾಭೀಷ್ಟ ಪ್ರದಾಯಿನಿ ಸರ್ವಲಕ್ಷಣ ಸಂಬೋಧೆ ದುರ್ಗಾದೇವಿ ನಮೋಸ್ತುತೇ. ಅವಳಿಗೆ ಕಂಚುಕವನ್ನು ಸಮರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಪುಷ್ಪದಿಂದ ಅರ್ಚನೆ ಮಾಡಿ, ಶ್ರೀ ದುರ್ಗಾಯೈ ನಮಃ ಕಂಚುಕಂ ಸಮರ್ಪಯಾಮಿ. ಓಂ ತಕ್ಷಕಾನಂತ ಕರ್ಕೋಟ ನಾಗ ಯಜ್ಞೋಪವೀತಿನಿ ಸೌವರ್ಣಂ ಯಜ್ಞ ಸೂತ್ರಂ ದದಾಮಿ ಹರಿವಾಸಿ. ಯಜ್ಞೋಪವೀತವನ್ನೇ ಅರ್ಪಿಸ್ತಾ ಇದ್ದೇನೆನ್ನುವಂತಹ ಭಾವನೆಯಿಂದ ಅರ್ಚನೆಯನ್ನ ಮಾಡಿ, ಶ್ರೀ ದುರ್ಗಾಯೈ ನಮಃ ಸ್ವರ್ಣಯಜ್ಞೋಪವೀತಂ ಸಮರ್ಪಯಾಮಿ.
ಆ ತಾಯಿಗೆ ಅಲಂಕಾರಾರ್ಥವಾಗಿ ಆಭರಣಾದಿಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ ಎನ್ನುವಂಥ ಭಾವನೆಯಿಂದ ಪುಷ್ಪದಿಂದ ಅರ್ಚನೆ ಮಾಡಿ ಶ್ರೀ ದುರ್ಗಾಗೈ ನಮಃ ಆಭರಣಾನಿ ಸಮರ್ಪಯಾಮಿ. ಈಗ ಅವಳಿಗೆ ಗಂಧವನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಅರ್ಚನೆ ಮಾಡಿ ಶ್ರೀ ದುರ್ಗಾಗೈ ನಮಃ ಗಂಧಂ ಸಮರ್ಪಯಾಮಿ. ಅವಳಿಗೆ ಬಿಲ್ವಗಂಧವನ್ನು ಅರ್ಪಿಸ್ತಾ ಇದ್ದೇನೆ ಎನ್ನುವಂತಹ ಭಾವನೆಯಿಂದ ಒಂದು ಪುಷ್ಪವನ್ನು ಸಮರ್ಪಣೆ ಮಾಡಿ ಶ್ರೀ ದುರ್ಗಾಗೈ ನಮಃ ಬಿಲ್ವಗಂಧಂ ಸಮರ್ಪಯಾಮಿ. ಅರಶಿನ ಕುಂಕುಮಗಳೆಂಬಂತಹ ಮಂಗಳ ದ್ರವ್ಯಗಳಿಂದ ಕೂಡಿದಂತಹ ಅಕ್ಷತೆಯನ್ನು ನಿನಗೆ ಸಮರ್ಪಿಸ್ತಾ ಇದ್ದೇನೆ. ಅಕ್ಷತೆ ಅಂತ ಹೇಳಿದರೆ ನಾಶವಾಗದ್ದು, ತುಂಡಾಗದೇ ಇರುವಂಥದ್ದು ಅಂತ ಅರ್ಥ. ಅಂದರೆ ಅವಳ ಪಾದಗಳಿಗೆ ಅಕ್ಷತೆಯನ್ನು ಸಮರ್ಪಿಸಬೇಕಿದ್ರೆ ನಮ್ಮ ಭವಿಷ್ಯ ಉಜ್ವಲವಾಗಲಿ, ಆ ಭವಿಷ್ಯ ನಾಶವಾಗದಿರಲಿ, ಅಕ್ಷತವಾಗಲಿ ಎನ್ನುವಂಥ ಭಾವನೆಯಿಂದ ಪುಷ್ಪವನ್ನು ಸಮರ್ಪಣೆ ಮಾಡಿ ಶ್ರೀ ದುರ್ಗಾಗೈ ನಮಃ ಅಕ್ಷತಾನ್ ಸಮರ್ಪಯಾಮಿ. ಮಲತಿ ಬಿಲ್ವಮಂದಾರ ಕುಂದಮಾ ಜಾತಿ ಮಿಶ್ರಿತಂ ಪುಷ್ಪಂ ಗ್ರಹಾಣ ದೇವಿ ಶ್ರೀ ಸರ್ವಮಂಗಳದಾ ಭವ. ಶಿವಪತ್ನಿ ಶಿವೇ ದೇವಿ ಶಿವಭಕ್ತ್ಯ ಭಯಾಪಹೇ ದ್ರೋಣಪುಷ್ಪಂ ಮಯಾ ದತ್ತಂ ಗ್ರಹಾಣ ಶಿವದಾ ಭವ. ಅವಳ ಪ್ರಿಯವಾಗಿ ನಾವು ನಾನಾ ವಿಧವಾದಂತಹ ಪರಿಮಳ ಪುಷ್ಪಗಳನ್ನು ಅವಳ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಎನ್ನುವಂಥ ಭಾವನೆಯಿಂದ ಅರ್ಚನೆಯನ್ನು ಮಾಡಿ ಶ್ರೀ ದುರ್ಗಾಗೈ ನಮಃ ಅಲಂಕರಣಾರ್ಥೇ ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಈಗ ಅಂಗಪೂಜೆ ಅಂತ ಹೇಳಿದರೆ ಆ ತಾಯಿ ಈ ಒಂದು ಪೂಜೆಯನ್ನು ಸ್ವೀಕರಿಸಿಕೊಳ್ಳಲಿಕ್ಕೆ ಬರಬೇಕಿದ್ರೆ ಕೇವಲ ಒಂದು ಚೈತನ್ಯವಾಗಿ ಬರ್ತಾಳಂತೆ. ಆ ಚೈತನ್ಯ ಸ್ವರೂಪದಲ್ಲಿ ಬಂದಂತಹ ದುರ್ಗೆಗೆ ನಾವು ನಮ್ಮದೇ ಆದಂತಹ ರೀತಿಯಲ್ಲಿ ಅವಳಿಗೆ ಒಂದು ಅಂಗಾಂಗಗಳನ್ನು ಕಲ್ಪನೆ ಮಾಡಿ ಆ ತಾಯಿಯನ್ನು ಕಂಡುಕೊಳ್ಳುವಂಥದ್ದು. ಹಾಗಾಗಿ ಎಲ್ಲರೂ ಪೂಜೆಯಾಮಿ ಅಂತ ಹೇಳಬೇಕಿದ್ರೆ ಅವಳ ಒಂದೊಂದೇ ಅಂಗಗಳಿಗೆ ನಾನು ಪೂಜಿಸ್ತಾ ಇದ್ದೇನೆ ಅಂತ ಭಾವನೆಯಿಂದ ಪುಷ್ಪದಿಂದ ಇನ್ನೊಂದು ಪಾರ್ಶ್ವಕ್ಕೆ ಅರ್ಚನೆಯನ್ನು ಮಾಡಿ ಓಂ ವಾರಾಹ್ಯೈ ನಮಃ ಪಾದೌ ಪೂಜಯಾಮಿ. ಚಾಮುಂಡಾಯೈ ನಮಃ ಜಂಘೆ ಪೂಜಯಾಮಿ. ಓಂ ಮಾಹೇಂದ್ರೇ ನಮಃ ಜಾನುನಿ ಪೂಜಯಾಮಿ. ಓಂ ವಾಗೀಶ್ವರ್ಯೈ ನಮಃ ಊರು ಪೂಜಯಾಮಿ. ಓಂ ಬ್ರಾಹ್ಮ್ಯೇ ನಮಃ ಗುಹ್ಯಂ ಪೂಜಯಾಮಿ. ಓಂ ಕಾಲರಾತ್ರೇ ನಮಃ ಕಟಿಂ ಪೂಜಯಾಮಿ. ಓಂ ಜಗನ್ಮಾಯಾಯೈ ನಮಃ ನಾಭಿಂ ಪೂಜಯಾಮಿ. ಓಂ ಮಾಹೇಶ್ವರ್ಯೇ ನಮಃ ಕುಕ್ಷಿಂ ಪೂಜಯಾಮಿ. ಓಂ ಸರಸ್ವತ್ಯೈ ನಮಃ ಹೃದಯಂ ಪೂಜಯಾಮಿ. ಓಂ ಕಾತ್ಯಾಯನ್ಯೈ ನಮಃ ಕಂಠಂ ಪೂಜಯಾಮಿ. ಓಂ ಶಿವದೂತ್ಯೈ ನಮಃ ಹಸ್ತಾನ್ ಪೂಜಯಾಮಿ. ಓಂ ಬಾಹೂನ್ ಪೂಜಯಾಮಿ. ಓಂ ಇಂದ್ರಾಣ್ಯೈ ನಮಃ ಮುಖಂ ಪೂಜಯಾಮಿ. ಓಂ ಶಿವಾಯೈ ನಮಃ ನಾಸಿಕಾಂ ಪೂಜಯಾಮಿ. ಓಂ ಶತಾಕ್ಷೇ ನಮಃ ಕರ್ಣೋ ಪೂಜಯಾಮಿ. ಓಂ ತ್ರಿಪುರಹಂತ್ರ್ಯೈ ನಮಃ ನೇತ್ರತ್ರಯಂ ಪೂಜಯಾಮಿ. ಲಲಾಟಂ ಪೂಜಯಾಮಿ. ಓಂ ಶಾಕಂಭರ್ಯೈ ನಮಃ ಶಿರಃ ಪೂಜಯಾಮಿ. ಓಂ ಕೌಶಿಕ್ಯೈ ನಮಃ ಸರ್ವಾಣಿ ಅಂಗಾನಿ ಪೂಜಯಾಮಿ ಇತಿ ಅಂಗಪೂಜಾಂ ಸಮರ್ಪಯಾಮಿ. ಅಥ ಆವರಣ ಪೂಜಾಂ ಕರಿಷ್ಯೆ. ಈಗ ಅವಳಿಗೆ ಎಲ್ಲ ಅಂಗಾಂಗಗಳನ್ನು ಅರ್ಚಿಸಿಯಾಗಿದೆ. ಮುಂದೆ ಅವಳ ಎಲ್ಲ ಪರಿವಾರ ದೇವತೆಗಳನ್ನು ನಾವು ಆವಾಹಿಸ್ತಾ ಇದ್ದೇನೆ ಅನ್ನುವಂಥ ಭಾವನೆಯಿಂದ ನಮಃ ಅಂತ ಹೇಳಬೇಕಾದ್ರೆ ಪುಷ್ಪದಿಂದ ಅರ್ಚನೆಯನ್ನು ಮಾಡಿ ಓಂ ಹ್ರಾಂ ಹೃದಯಾಯ ನಮಃ. ಓಂ ಹ್ರೀಂ ಶಿರಸೇ ಓಂ ಹ್ರೌಂ ಶಿಖಾಯೈ ನಮಃ. ಓಂ ಹ್ರೈಂ ಕವಚಾಯ ನಮಃ. ಓಂ ಹ್ರೌಂ ನೇತ್ರತ್ರಯಾಯ ನಮಃ. ಓಂ ರಹ ಅಸ್ತ್ರಾಯ ನಮಃ ಇತಿ ಪ್ರಥಮಾವರ್ಣಪೂಜಾಂ ಸಮರ್ಪಯಾಮಿ. ಓಂ ಜಯಾಯೈ ನಮಃ. ಓಂ ವಿಜಯಾಯೈ ನಮಃ. ಓಂ ಕೀರ್ತ್ಯೈ ನಮಃ. ಓಂ ಪ್ರೀತ್ಯೈ ನಮಃ. ಓಂ ಪ್ರಭಾಯೈ ನಮಃ. ಓಂ ಶ್ರದ್ಧಾಯೈ ನಮಃ. ಓಂ ಮೇಧಾಯೈ ನಮಃ. ಓಂ ಸರಸ್ವತ್ಯೈ ನಮಃ. ಇತಿ ದ್ವಿತೀಯಾವರ್ಣಪೂಜಾಂ ಸಮರ್ಪಯಾಮಿ. ಓಂ ಚಕ್ರಾಯ ನಮಃ. ಓಂ ಶಂಖಾಯ ನಮಃ. ಓಂ ಗದಾಯೈ ನಮಃ. ಓಂ ಖಡ್ಗಾಯ ನಮಃ. ಓಂ ಪಾಶಾಯ ನಮಃ. ಓಂ ಅಂಕುಶಾಯ ನಮಃ. ಓಂ ಶರಾಯ ನಮಃ. ಓಂ ಧನುಷೇ ನಮಃ. ಇತಿ ತೃತೀಯಾವರ್ಣಪೂಜಾಂ ಸಮರ್ಪಯಾಮಿ. ಇಂದ್ರಾಯ ಸದಾಧಿಪತಯೇ ಪೀತವರ್ಣಾಯ ಭದ್ರಹಸ್ತಾಯ ಐರಾವತವಾಹನಾಯ ಶಚೀಸಹಿತಾಯ ಸಶಕ್ತಿ ಸಾಂಗಸಾಯುಧ ಸವಾಹನ ಸಪರಿಪಾರಾಯ ಶ್ರೀ ದುರ್ಗಾ ಪಾರ್ಶ್ವದಾಯ ನಮಃ. ತೇಜೋಧಿಪತಯೇ ಪಿಂಗಲವರ್ಣಾಯ ಶಕ್ತಿಹಸ್ತಾಯ ಮೇಷವಾಹನಾಯ ಸ್ವಾಹಾ ದೇವಿ ಸಹಿತಾಯ ಸಶಕ್ತಿ ಸಾಂಗಸಾಯುಧ ಸವಾಹನ ಸಪರಿಪಾರಾಯ ಶ್ರೀ ದುರ್ಗಾ ಪಾರ್ಶ್ವದಾಯ ನಮಃ.
ದಂಡಹಸ್ತಾಯ ಮಹಿಷವಾಹನಾಯ ಇಲಾ ಸಶಕ್ತಿ ಸಾಂಗ ಸಾಗಿಧ ಸವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಶ್ವದಾಯ ನಮಃ. ರಕ್ಷೋಧಿಪತಯೇ ರಕ್ತವರ್ಣಾಯ ಖಡ್ಗಹಸ್ತಾಯ ಕಾಲಿಕಾ ಸಶಕ್ತಿ ಸವಾಹನದ ಪಾರ್ಶ್ವ ವರ್ಣಾಯ ಜಲಾಧಿಪತಯೇ ಶ್ವೇತ ನಮಃ. ಭಾಗ್ಯಮೇ ಪ್ರಾ ಧೂಮ್ರವರ್ಣಾಯ ಅಂಕುಶಹಸ್ತಾಯ ಮೃಗವಾಹನಾಯ ಮೋಹಿನಿ ಸಹಿತಾಯ ಸಶಕ್ತಿ ಸಾಂಗ ಸಾಗಿಧ ಸವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಶ್ವದಾಯ ನಮಃ. ಸೋಮಾಯ ನಕ್ಷತ್ರಾಧಿಪತಯೇ ಶ್ಯಾಮಲವರ್ಣಾಯ ಗದಾಹಸ್ತಾಯ ಅಶ್ವವಾಹನಾಯ ಚಿತ್ರಿಣೀ ಸಹಿತಾಯ ಸಶಕ್ತಿ ಸಾಂಗ ಸಾಗಿಧ ಸವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಶ್ವದಾಯ ನಮಃ. ಈಶಾನಾಯ ವಿದ್ಯಾಧಿಪತಯೇ ಸ್ಫಟಿಕವರ್ಣಾಯ ತ್ರಿಶೂಲಹಸ್ತಾಯ ವೃಷಭವಾಹನಾಯ ಗೌರಿ ಸಹಿತಾಯ ಸಶಕ್ತಿ ಸಾಂಗ ಸಾಗಿಧ ಸವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಶ್ವದಾಯ ನಮಃ. ಅನಂತಾಯ ನಾಗಾಧಿಪತಯೇ ಶುಕ್ಲವರ್ಣಾಯ ಚಕ್ರಹಸ್ತಾಯ ರಥವಾಹನಾಯ ವಾರುಣಿ ಸಹಿತಾಯ ಸಶಕ್ತಿ ಸಾಂಗ ಸಾಗಿಧ ಸವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಶ್ವದಾಯ ನಮಃ. ಬ್ರಹ್ಮಣೇ ಲೋಕಾಧಿಪತಯೇ ಹಿರಣ್ಯವರ್ಣಾಯ ಪದ್ಮಹಸ್ತಾಯ ಹಂಸವಾಹನಾಯ ಬ್ರಹ್ಮಣಿ ಸಹಿತಾಯ ಸಶಕ್ತಿ ಸಾಂಗ ಸಾಗಿಧ ಸವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಶ್ವದಾಯ ನಮಃ. ಚತುರ್ಥಾವರಣ ಪೂಜಾಂ ಸಮರ್ಪಯಾಮಿ. ಓಂ ವಜ್ರಾಯ ನಮಃ. ಓಂ ಶಕ್ತ್ಯೈ ನಮಃ. ಓಂ ದಂಡಾಯ ನಮಃ. ಓಂ ಖಡ್ಗಾಯ ನಮಃ. ಓಂ ಬಾಜಾಯ ನಮಃ. ಓಂ ಅಂಕುಶಾಯ ನಮಃ. ಓಂ ಗದಾಯೈ ನಮಃ. ಓಂ ಶೂಲಾಯ ನಮಃ. ಓಂ ಚಕ್ರಾಯ ನಮಃ. ಓಂ ಪದ್ಮಾಯ ನಮಃ. ಇತಿ ಆವರಣ ಪೂಜಾಂ ಸಮರ್ಪಯಾಮಿ. ಈಗ ಎರಡೂ ಕೈಗಳಲ್ಲಿ ಪುಷ್ಪವನ್ನು ಹಿಡ್ಕೊಳ್ಳಿ. ಸ್ವಲ್ಪ ಪುಷ್ಪವನ್ನು ಹಿಡ್ಕೊಂಡು ಆ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಶ್ರೀ ವೃಕ್ಷಮೃತೋದ್ಭೂತಂ ಮಹಾದೇವಿ ಪ್ರಿಯಂ ಸದಾ ಬಿಲ್ವಪತ್ರಂ ಪ್ರಯಚ್ಛಾಮಿ ಪವಿತ್ರಂ ಸುರೇಶ್ವರಿ. ಶ್ರೀ ದುರ್ಗಾಯೈ ನಮಃ. ಬಿಲ್ವಪತ್ರಂ ಸಮರ್ಪಯಾಮಿ. ಆ ತಾಯಿಯ ಪಾದಗಳಿಗೆ ಪ್ರಿಯವಾಗಿರುವಂತಹ ಬಿಲ್ವಪತ್ರವನ್ನು ಅರ್ಚಿಸ್ತಾ ಇದ್ದೇನೆ. ಅರ್ಚಿಸುವಂತಹ ಬಿಲ್ವಪತ್ರದಿಂದ ನಮಗೆಲ್ಲ ಕಷ್ಟಗಳು ಪರಿಹಾರ ಆಗುವುದರ ಜೊತೆಗೆ ಆ ತಾಯಿಯ ಅನುಗ್ರಹ ಎನ್ನುವಂಥದ್ದು ರಕ್ಷಾಪ್ರದವಾಗಿರಬೇಕು ಎನ್ನುವಂಥ ಭಕ್ತಿಯ ಭಾವನೆಯಿಂದ ಆ ಪತ್ರವನ್ನು, ಆ ಪುಷ್ಪವನ್ನು ನಿಮ್ಮ ಮುಂದಿರುವಂತಹ ಹರಿವಾಣಕ್ಕೆ ಸಮರ್ಪಣೆ ಮಾಡಿ. ಶ್ರೀ ದುರ್ಗಾಯೈ ನಮಃ. ಬಿಲ್ವಪತ್ರಂ ಸಮರ್ಪಯಾಮಿ. ಇದೀಗ ತಾಯಿಯ ಪ್ರಿಯವಾಗಿರುವಂತಹ ನಾನಾ ವಿಧವಾದಂತಹ ಪುಷ್ಪಗಳಿಂದ ಅವಳಿಗೆ ಅರ್ಚನೆಯನ್ನು ಮಾಡುವಂಥದ್ದು. ಒಂದೊಂದೇ ನಾಮಾವಳಿಗಳನ್ನು ಹೇಳುತ್ತಾ ಅವಳ ಪ್ರಿಯವಾಗಿರುವಂತಹ ಪುಷ್ಪಗಳನ್ನು ಅರ್ಚಿಸುವಂಥದ್ದು. ನಿಮ್ಮ ಮುಂದಿರುವಂತಹ ಪುಷ್ಪದಿಂದ ಆಗದ ಹಾಗೆ ಮೃಗಿ ಮುದ್ರೆಯಿಂದ ಮತ್ತೊಂದು ಪಾರ್ಶ್ವಕ್ಕೆ ಸಮರ್ಪಯಾಮಿ ಅಂತ ಹೇಳಬೇಕಿದ್ರೆ ಅರ್ಚನೆಯನ್ನು ಮಾಡುತ್ತಾ ಇದ್ರಾಯಿತು. ಓಂ ದುರ್ಗಾಯೈ ನಮಃ. ತುಳಸಿ ಪುಷ್ಪಂ ಸಮರ್ಪಯಾಮಿ. ಓಂ ಕಾತ್ಯಾಯನ್ಯೈ ನಮಃ. ಚಂಪಕ ಪುಷ್ಪಂ ಸಮರ್ಪಯಾಮಿ. ಓಂ ಕೌಮಾರ್ಯೈ ನಮಃ. ಜಾತಿ ಪುಷ್ಪಂ ಸಮರ್ಪಯಾಮಿ. ಓಂ ಕಾಲ್ಯೈ ನಮಃ. ಕೇತಕಿ ಪುಷ್ಪಂ ಸಮರ್ಪಯಾಮಿ. ಓಂ ಮಾಂಗಲ್ಯಾಯೈ ನಮಃ. ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಇಂದ್ರಾಣ್ಯೈ ನಮಃ. ಯೂಥಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಸರಸ್ವತ್ಯೈ ನಮಃ. ಕಮಲ ಪುಷ್ಪಂ ಸಮರ್ಪಯಾಮಿ. ಓಂ ನಮಃ ಶ್ರೀ ಭಗವತ್ಯೈ ನಮಃ. ಸರ್ವಾಣಿ ಪುಷ್ಪಾಣಿ ಸಮರ್ಪಯಾಮಿ. ಈಗ ಅಷ್ಟಭೈರವ ಪೂಜೆ. ಅವಳ ಪ್ರೀತ್ಯರ್ಥವಾಗಿ ಭೈರವ ದೇವತೆಗಳನ್ನ ಪೂಜಿಸುವಂಥದ್ದು. ನಮಃ ಅಂತ ಹೇಳಬೇಕಾದ್ರೆ ಪುನಃ ಪುಷ್ಪದಿಂದ ಅರ್ಚನೆಯನ್ನ ಮಾಡಿ. ಓಂ ಅಸಿತಾಂಗ ಭೈರವಾಯ ನಮಃ. ಓಂ ಕ್ರೋಧ ಭೈರವಾಯ ನಮಃ. ಓಂ ರುರುಭೈರವಾಯ ನಮಃ. ಓಂ ಚಂಡ ಭೈರವಾಯ ನಮಃ. ಓಂ ಕಪಾಲ ಭೈರವಾಯ ನಮಃ. ಓಂ ಖಟ್ವಾಂಗ ಭೈರವಾಯ ನಮಃ. ಓಂ ಉನ್ಮತ್ತ ಭೈರವಾಯ ನಮಃ. ಓಂ ಭೀಷಣ ಭೈರವಾಯ ನಮಃ. ಇತಿ ಭೈರವ ಪೂಜಾಂ ಸಮರ್ಪಯಾಮಿ. ಇದೀಗ ಅವಳ ಪ್ರೀತ್ಯರ್ಥವಾಗಿ ಅಷ್ಟೋತ್ತರ ಶತ ನಾಮಾರ್ಚನೆಯನ್ನ ಸಮರ್ಪಿಸುವಂಥದ್ದು. ಮಹಿಳೆಯರು ನಿಮ್ಮ ಮುಂದೆ ಕುಂಕುಮವನ್ನು ಇರಿಸಿದ್ದಾರೆ. ಮತ್ತೊಂದು ಪಾರ್ಶ್ವದಲ್ಲಿ ವೀಳ್ಯದೆಲೆಯನ್ನಿಟ್ಟಿದ್ದಾರೆ. ನಾವಿಲ್ಲಿ ನಮಃ ಅಂತ ಹೇಳಬೇಕಿದ್ರೆ ಶ್ರೀ ದುರ್ಗಾಯೈ ನಮಃ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನಿಮ್ಮ ಸಂಕಲ್ಪಗಳೇನುಂಟು ಆ ಎಲ್ಲ ಸಂಕಲ್ಪಗಳನ್ನು ಒಂದು ಬಾರಿ ಮನಸ್ಸಿನಲ್ಲಿ ತಂದುಕೊಳ್ತಾ ಅರ್ಚಿಸುವಂಥ ಆ ಕುಂಕುಮ ಆ ತಾಯಿಯ ಪಾದಗಳಿಗೆ ನಾನು ಅರ್ಚಿಸ್ತಾ ಇದ್ದೇನೆನ್ನಂಥ ಭಕ್ತಿಯ ಭಾವನೆಯಿಂದ ಕುಂಕುಮರಿಂದ ಅರ್ಚಿಸಬೇಕು. ಹಾಗೆ ಉಳಿದವರು ಪುಷ್ಪವನ್ನು ಹಿಡ್ಕೊಂಡು ನಾಮಾವಳಿಗಳು ಮುಗಿಯುವವರೆಗೆ ಭಕ್ತಿಯಿಂದ ಆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಿರಿ. ನಿಮ್ಮ ಸಂಕಲ್ಪಗಳನ್ನು ಒಂದು ಬಾರಿ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ತಾ
ಎರಡೂ ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಭಕ್ತಿಯಿಂದ ಆ ತಾಯಿಯನ್ನು ಕಣ್ಮುಂದೆ ತಂದುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅಥ ಧ್ಯಾನಂ ಪ್ರಕಾಶ ಮಧ್ಯಸ್ಥಿತವತ್ಸ್ವರೂಪಾಂ ವರಾಭಯೇ ಸಂದಧತೀಂ ತ್ರಿನೇತ್ರಾಂ ಸಿಂಧೂರವರ್ಣಾಮತಿ ಕೋಮಲಾಂಗೀಂ ಮಾಯಾಮಗೀಂ ತತ್ವಮಯೀಂ ನಮಾಮಿ. ಆವಾಹಿತ ಶ್ರೀಚಂಡಿಕಾ ದುರ್ಗಾಯೈ ನಮಃ. ಅಷ್ಟೋತ್ತರಶತ ಕುಂಕುಮಾರ್ಚನಂ ಕರಿಷ್ಯೆ. ಇದೀಗ ನಮಃ ಅಂತ ಹೇಳಬೇಕಿದ್ರೆ ಶ್ರೀ ದುರ್ಗಾಯೈ ನಮಃ ಅಂತ ನೀವು ಸಹ ಹೇಳ್ತಾ ಮನಸ್ಸಿನಲ್ಲಿ ಮೃಗೀ ಮುದ್ರೆಯಿಂದ ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು ಈ 3 ಬೆರಳಿಂದ ಕುಂಕುಮವಂದ ಮಹಿಳೆಯರು ವೀಳ್ಯದೆಲೆಯ ಮತ್ತೊಂದು ಪಾರ್ಶ್ವಕ್ಕೆ ಸಮರ್ಪಣೆಯನ್ನು ಮಾಡಿ ಶ್ರೀ ದುರ್ಗಾಯೈ ನಮಃ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅರ್ಪಿಸುವಂತಹ ಕುಂಕುಮ ಆ ತಾಯಿಯ ಪಾದಗಳಿಗೆ ನಾನು ಅರ್ಚಿಸ್ತಾ ಇದ್ದೇನೆ ಅಂತ ಭಾವನೆಯಿಂದ ಅರ್ಚಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಮಾರ್ಜನೆಯಾಗಿ ತಾಯಿಯ ಅನುಗ್ರಹ ಎನ್ನುವಂಥದ್ದು ನಮಗೆ ರಕ್ಷಾಪ್ರದವಾಗಿರಬೇಕು ಅಂತ ಭಾವನೆ ಮಾಡ್ತಾ ಕುಂಕುಮದಿಂದ ಅರ್ಚನೆ ಮಾಡಿ, ಹಾಗೆ ಉಳಿದವರು ಪುಷ್ಪವನ್ನು ಹಿಡ್ಕೊಂಡು ನಾಮಾವಳಿಗಳು ಮುಗಿಯುವವರೆಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಿರಿ. ಓಂ ದುರ್ಗಾಯೈ ನಮಃ. ಓಂ ದಾರಿದ್ರ್ಯಶಮನ್ಯೈ ನಮಃ. ಓಂ ದುರಿತಘ್ನೇ ನಮಃ. ಓಂ ದರಾಸದಾಯೈ ನಮಃ. ಓಂ ಲಕ್ಷ್ಮೀ ನಮಃ. ಓಂ ಲಜ್ಜಾಯೈ ನಮಃ. ಓಂ ಮಹಾವಿದ್ಯಾಯೈ ನಮಃ. ಓಂ ಶ್ರದ್ಧಾಯೈ ನಮಃ. ಓಂ ಪುಷ್ಟ್ಯೈ ನಮಃ. ಓಂ ಸ್ವಧಾಯೈ ನಮಃ. ಓಂ ಧೃಪಾಯೈ ನಮಃ. ಓಂ ಮಹಾರಾತ್ರೇ ನಮಃ. ಓಂ ಮಹಾಮಾಯಾಯೈ ನಮಃ. ಓಂ ಮೇಧಾಯೈ ನಮಃ. ಓಂ ಮಾತ್ರೇ ನಮಃ. ಓಂ ಸರಸ್ವತ್ಯೈ ನಮಃ. ಓಂ ಶಿವಾಯೈ ನಮಃ. ಓಂ ಶಶಿಧರಾಯೈ ನಮಃ. ಓಂ ಶಾಂತಾಯೈ ನಮಃ. ಓಂ ಶಾಂಭವ್ಯೈ ನಮಃ. ಓಂ ಭೂತಿದಾಯಿನ್ಯೈ ನಮಃ. ಓಂ ತಾಮಸ್ಯೈ ನಮಃ. ಓಂ ನಿಗತಾಯೈ ನಮಃ. ಓಂ ನಾರ್ಯೈ ನಮಃ. ಓಂ ಕಾಲ್ಯೈ ನಮಃ. ಓಂ ನಾರಾಯಣ್ಯೈ ನಮಃ. ಓಂ ಕಲಾಯೈ ನಮಃ. ಓಂ ಬ್ರಾಹ್ಮ್ಯೈ ನಮಃ. ಓಂ ವೀಣಾಧರಾಯೈ ನಮಃ. ಓಂ ವಾಣ್ಯೈ ನಮಃ. ಓಂ ಶಾರದಾಯೈ ನಮಃ. ಓಂ ಹಂಸವಾಹಿನ್ಯೈ ನಮಃ. ಓಂ ತ್ರಿಶೂಲಿನ್ಯೈ ನಮಃ. ಓಂ ತ್ರಿನೇತ್ರಾಯೈ ನಮಃ. ಓಂ ಈಶಾನಾಯೈ ನಮಃ. ಓಂ ತ್ರಯ್ಯೈ ನಮಃ. ಓಂ ತ್ರೇತಮಾಯಾಯೈ ನಮಃ. ಓಂ ಶುಭಾಯೈ ನಮಃ. ಓಂ ಶಂಖಿನ್ಯೈ ನಮಃ. ಓಂ ಚಕ್ರಿಣ್ಯೈ ನಮಃ. ಓಂ ಘೋರಾಯೈ ನಮಃ. ಓಂ ಕರಾಲ್ಯೈ ನಮಃ. ಓಂ ಮಾಲಿನ್ಯೈ ನಮಃ. ಓಂ ಮತ್ಯೈ ನಮಃ. ಓಂ ಮಾಹೇಶ್ವರ್ಯೈ ನಮಃ. ಓಂ ಮಹೇಶ್ವಾಸಾಯೈ ನಮಃ. ಓಂ ಮಹಿಷಘ್ನೇ ನಮಃ. ಓಂ ಮಧುವ್ರದಾಯೈ ನಮಃ. ಓಂ ಮಯೂರವಾಹಿನ್ಯೈ ನಮಃ. ಓಂ ನೀಲಾಯೈ ನಮಃ. ಓಂ ಭಾರತ್ಯೈ ನಮಃ. ಓಂ ಭಾಸ್ವರಾಂಬರಾಯೈ ನಮಃ. ಓಂ ಪೀತಾಂಬರಧರಾಯೈ ನಮಃ. ಓಂ ಪೀತಾಯೈ ನಮಃ. ಓಂ ಕೌಮಾರ್ಯೈ ನಮಃ. ಓಂ ಪೀವರಸ್ತನ್ಯೈ ನಮಃ. ಓಂ ರಜನ್ಯೈ ನಮಃ. ಓಂ ರಾಧಿನ್ಯೈ ನಮಃ. ಓಂ ರಕ್ತಿನ್ಯೈ ನಮಃ. ಓಂ ಗದಿನ್ಯೈ ನಮಃ. ಓಂ ಘಂಟಿನ್ಯೈ ನಮಃ. ಓಂ ಪ್ರಭಾಯೈ ನಮಃ. ಓಂ ಶುಂಭಗ್ನ್ಯೈ ನಮಃ. ಓಂ ಸುಭಗಾಯೈ ನಮಃ. ಓಂ ಶುಭ್ರವೇ ನಮಃ. ಓಂ ಶಂಭ ಪ್ರಾಣಹಾರಿಣ್ಯೈ ನಮಃ. ಓಂ ಕಾಮಾಕ್ಷ್ಯೈ ನಮಃ. ಓಂ ಕಾಮುಕಾಯೈ ನಮಃ. ಓಂ ಕನ್ಯಾಯೈ ನಮಃ. ಓಂ ರಕ್ತಬೀಜ ನಿಪಾತಿನ್ಯೈ ನಮಃ. ಓಂ ಸಹಸ್ರವದನಾಯೈ ನಮಃ. ಓಂ ಸಂಧ್ಯಾಯೈ ನಮಃ. ಓಂ ಸಾಕ್ಷಿಣ್ಯೈ ನಮಃ. ಓಂ ಶಾಂಕರ್ಯೈ ನಮಃ. ಓಂ ದ್ಯುತಗೇ ನಮಃ. ಓಂ ಭಾರ್ಗವ್ಯೈ ನಮಃ. ಓಂ ವಾರುಣ್ಯೈ ನಮಃ. ಓಂ ವಿದ್ಯಾಯೈ ನಮಃ. ಓಂ ಧರಾಯೈ ನಮಃ. ಓಂ ಧರಾಸುರಾರ್ಚಿತಾಯೈ ನಮಃ. ಓಂ ಗಾಯತ್ರ್ಯೈ ನಮಃ. ಓಂ ಗಾಯಕ್ಯೈ ನಮಃ. ಓಂ ಗಂಗಾಯೈ ನಮಃ. ಓಂ ದುರ್ಗಾಯೈ ನಮಃ. ಓಂ ಗೀತಘನಸ್ವನಾಯೈ ನಮಃ. ಓಂ ಛಂದೋಮಯಾಯೈ ನಮಃ. ಓಂ ಮಹ್ಯೈ ನಮಃ. ಓಂ ಛಾಯಾಯೈ ನಮಃ. ಓಂ ಚಾರ್ವಂಗ್ಯೈ ನಮಃ. ಓಂ ಚಂದನಪ್ರಿಯಾಯೈ ನಮಃ. ಓಂ ಜನನ್ಯೈ ನಮಃ. ಓಂ ಜಾಹ್ನವ್ಯೈ ನಮಃ. ಓಂ ಜಾತಾಯೈ ನಮಃ. ಓಂ ಶಾಂಭವ್ಯೈ ನಮಃ. ಓಂ ಹತರಾಕ್ಷಸ್ಯೈ ನಮಃ. ಓಂ ವಲ್ಲರ್ಯೈ ನಮಃ. ಓಂ ವಲ್ಲಭಾಯೈ ನಮಃ. ಓಂ ವಲ್ಯೈ ನಮಃ. ಓಂ ವಲ್ಯಲಂಕೃತ ಮಧ್ಯಮಾಯೈ ನಮಃ. ಓಂ ಹರಿತಕ್ಷೈ ನಮಃ. ಓಂ ಹಯಾರೂಢಾಯೈ ನಮಃ. ಓಂ ಭೂತ್ಯೈ ನಮಃ. ಓಂ ಹರಿಹರಪ್ರಿಯಾಯೈ ನಮಃ. ಓಂ ವಜ್ರಹಸ್ತಾಯೈ ನಮಃ. ಓಂ ವರಾರೋಹಾಯೈ ನಮಃ. ಓಂ ಸರ್ವಸಿದ್ಧೈ ನಮಃ. ಓಂ ವರಪ್ರದಾಯೈ ನಮಃ. ಓಂ ಶ್ರೀ ದುರ್ಗಾಯ ದೇವ್ಯೈ ನಮಃ. ಶಂಖಂ ಧರ್ಮಧನುಶ್ಚ ಚಾರುದರತೇಂ ಬಿಭ್ರಾಮದೇಂ ದರ್ಜನೀಂ ಸವ್ಯೇ ಚಕ್ರಮಸಿಂಹೇಶಮಿತರೈಸ್ತ್ರಿಯಕ್ತ್ರಿಶೂಲಂ ಭುಜೈಃ
ಸನ್ನದ್ಧಾಮಿ ವಿವಿಧಾಯುಧೈಃ ಪರಿವೃತಾಂ ಮಂತ್ರೇ ಕುಮಾರೀ ಜನೈಃ ಧ್ಯಾಯೇದಿಷ್ಟವರಪ್ರದಾಂ ನೃಣಗನಾಂ ಸಿಂಹಾಧಿರೂಢಾಂ ಶಿವಾಂ ಶ್ರೀದುರ್ಗಾಯೈ ನಮಃ. ಅಷ್ಟೋತ್ತರಶತಕುಂಕುಮಾರ್ಚನಂ ತವ ದಿವ್ಯಚರಣಾರವಿಂದಯೋಃ ಸಮರ್ಪಯಾಮಿ. ಪುಷ್ಪವನ್ನು ಇನ್ನೊಂದು ಪಾರ್ಶ್ವಕ್ಕೆ ಸಮರ್ಪಣೆ ಮಾಡಿ ಓಂ ಸಗುಗ್ಗುಲ್ಲಗರೋಚರಗಂಧಾರಿತಮನೋಹರಂ ಧೂಪಂ ಗ್ರಹಾಣ ದೇವೇ ಶ್ರೀ ದುರ್ಗೆ ದೇವಿ ನಮೋಸ್ತುತೆ ಶ್ರೀ ದುರ್ಗಾಯೈ ನಮಃ. ಧೂಪಮಾಘ್ರಾಪಯಾಮಿ. ಓಂ ಪಟ್ಟಸೂತ್ರೋಲಸದ್ವರ್ತಿ ಗೋಘೃತೇನ ಸಮನ್ವಿತಂ ದೀಪಂ ಜ್ಞಾನಪ್ರದಂ ದೇವಿ ಗ್ರಹಾಣ ಪ್ರೀತಗೇರ್. ದೀಪಂ ದರ್ಶಯಾಮಿ. जुषाणदेवी नैवेद्यं नानाभक्ष्यैः समन्वितं परमान्नं मज्ञादत्तं सर्वाभीष्टं प्रयच्छ मे श्रीदुर्गायै नमः. नैवेद्यं निवेदयामि. गङ्गादिसलिलोद्भूतं पानीयं पावनं शुभं स्वादोदकं मज्ञादत्तं ग्रहाण परमेश्वरी. ಇದೀಗ ನೀವು ಅರ್ಚನೆ ಮಾಡಿರುವಂತಹ ಪುಷ್ಪವನ್ನು ಹಾಗೆ ಕುಂಕುಮವನ್ನು ಪುರೋಹಿತರು ಹರಿವಾಣವನ್ನು ಹಿಡ್ಕೊಂಡು ಬರ್ತಾರೆ. ಆ ಹರಿವಾಣಕ್ಕೆ ಸಮರ್ಪಣೆಯನ್ನು ಮಾಡಿ ಪೂಗಿ ಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಶ್ರೀ ದುರ್ಗಾಯೈ ನಮಃ. ಕ್ರಮಕತಾಂಬೂಲಂ ಸಮರ್ಪಯಾಮಿ. ಅರ್ಚನೆಯನ್ನು ಮಾಡದೇ ಇರುವಂಥ ಪುಷ್ಪವನ್ನು ನಿಮ್ಮ ಹರಿವಾಣದಲ್ಲಿಟ್ಟುಕೊಳ್ಳಿ. ಇನ್ನು ನಮಸ್ಕಾರ ಮಾಡಲಿಕ್ಕಿದೆ, ಹಾಗಾಗಿ ಅರ್ಚನೆ ಮಾಡಿರುವಂತಹ ಕುಂಕುಮವನ್ನು ಹಾಗೆ ಪುಷ್ಪವನ್ನು ಪುರೋಹಿತರು ಹರಿವಾಣವನ್ನು ಹಿಡ್ಕೊಂಡು ಬರ್ತಾರೆ. ಆ ಹರಿವಾಣಕ್ಕೆ ಸಮರ್ಪಣೆಯನ್ನು ಮಾಡಿ ಅಮೃತತ್ತಮಾಯನ್ ಭಗವಂತ ಸತ್ಯಾಸಮಿಧಾಮರುದ್ರೋ ಶ್ರೀಗ ಏವೈನಂ ದಚ್ಛೃಗಮಾತಧಾನಿಧಂತರಮೃತಾವೃತ್ಕೃತ್ಯಂ ದಂತತ್ತೇ ಸಂಧೀಗತೆ ಪ್ರಜಗಾಪಚಭಿರಿಗ ಏವಂ ವೇದ. ಶ್ರೀ ದುರ್ಗಾಯೈ ನಮಃ. ಪ್ರಸನ್ನಪೂಜಾರ್ಥೇ ಮಂಗಲನೀರಾಜನಂ ದರ್ಶಯಾಮಿ ರಕ್ಷಾಂ ಧಾರಯಾಮಿ. ಸಹೃದಯರೇ, ಇಲ್ಲಿಗೆ ಒಂದು ಹಂತದ ಪೂಜೆಯನ್ನು ಆ ತಾಯಿಯ ಪಾದಗಳಿಗೆ ನಾವು ಅರ್ಪಣೆಯನ್ನು ಮಾಡಿದ್ದೇವೆ. ಇನ್ನಿರುವಂಥದ್ದು ಅವಳ ಪ್ರೀತ್ಯರ್ಥವಾಗಿ ಅಷ್ಟೋತ್ತರ ಶತ ನಮಸ್ಕಾರವನ್ನು ಮಾಡುವಂಥದ್ದು. ಈ ಪೂಜೆಯಲ್ಲಿ ನಮಸ್ಕಾರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ. ಯಾಕಂದರೆ ಎಲ್ಲ ಪೂಜೆಯಲ್ಲೂ ನಮಸ್ಕಾರಗಳು ಇರ್ತದೆ. ಪೂಜೆಯ ಆರಂಭದಲ್ಲಿ ಒಂದು ನಮಸ್ಕಾರ, ಮಧ್ಯದಲ್ಲಿ ಒಂದು ನಮಸ್ಕಾರ, ಪೂಜೆಯ ಪರಿಸಮಾಪ್ತಿಯ ಸಮಯದಲ್ಲಿ ಮತ್ತೊಂದು ನಮಸ್ಕಾರವನ್ನು ನಾವು ಅರ್ಪಣೆ ಮಾಡುತ್ತೇವೆ. ಆದರೆ ದುರ್ಗೆಗೆ ಹಾಗಲ್ಲ. ಈ ದುರ್ಗಾ ದೀಪ ನಮಸ್ಕಾರ ವಿಧಿ ಎನ್ನುವಂಥದ್ದು ಅತ್ಯಂತ ಪ್ರಸಿದ್ಧವಾಗಿ ಅತ್ಯಂತ
ವಿಶೇಷವಾಗಿರುವಂತಹ ವಿಧಿ. ಯಾಕಂದರೆ ದುರ್ಗೆಯನ್ನು ದೀಪ ಮಧ್ಯದಲ್ಲಿ ಆವಾಹಿಸಿಕೊಂಡು ಅವಳನ್ನು ಆರಾಧನೆಯನ್ನು ಮಾಡುವಂಥದ್ದು. ದೀಪ ಅಂತ ಹೇಳಿದರೆ ದೀಯತೆ ಸರ್ವಭೋಗಾಂಶ್ಚ ಪಾತಿ ಶತ್ರೋಹ ಗದಾತ್ ಭಯಾತ್ ಎನ್ನುವಂತಹ ರೀತಿಯಲ್ಲಿ ದೀಪವನ್ನು ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ದೀಪದಲ್ಲಿರುವಂತಹ ದಿ ಎನ್ನುವ ಅಕ್ಷರ ದೀಯತೆ ಸರ್ವಭೋಗಾಂಶ್ಚ. ಆ ದಿ ಎನ್ನುವ ಅಕ್ಷರ ನಮಗೆ ಎಲ್ಲ ವಿಧವಾದಂತಹ ಭೋಗ ಕಾಮನೆಗಳನ್ನು ನೀಡುತ್ತದಂತೆ. ಪಾತಿ ಶತ್ರೋಹ ಗದಾತ್ ಭಯಾತ್. ಪಾ ಎನ್ನುವ ಅಕ್ಷರ ಏನು ಹೇಳ್ತದೆ ಕೇಳಿದರೆ ನಮಗೆ ಶತ್ರುಗಳಿಂದ ಬೀಸಲ್ಪಡುವಂತಹ ಗದೆಯ ಭಯದ ನಿವಾರಣೆಯನ್ನು ಮಾಡ್ತಾರಂತೆ. ಹಾಗಾಗಿ ದೇವಿ ಪೂಜಾಸು ವಿಶೇಷತಃ ದೇವಿಯ ಪೂಜೆಯಲ್ಲಿ ದೀಪ ಎನ್ನುವಂಥದ್ದು ಅತ್ಯಂತ ವಿಶೇಷ. ಹಾಗಾಗಿ ಅಂತಹ ದೀಪ ಮಧ್ಯದಲ್ಲಿ ದೇವಿಯನ್ನು ನಾವು ಆರಾಧನೆ ಸನ್ನಿಹಿತಳಾಗಿರುವಂತೆ ಅವಳನ್ನು ಆವಾಹಿಸಿದ್ದೇವೆ. ಹಾಗೆ ನಮಸ್ಕಾರ ಯಾಕೆ ಪ್ರಾಧಾನ್ಯ ಕೇಳಿದರೆ ಪೂಜೆಯಲ್ಲಿ ನಾವು ಪುಷ್ಪವನ್ನು ಅರ್ಪಣೆ ಮಾಡ್ತೇವೆ, ಪಂಚಾಮೃತದಿಂದ ಅವಳಿಗೆ ಅಭಿಷೇಕವನ್ನು ಮಾಡ್ತೇವೆ, ನಾನಾ ವಿಧವಾದಂತಹ ಪುಷ್ಪಗಳ ಮಾಲೆಯನ್ನು ಅವಳಿಗೆ ಅರ್ಪಿಸ್ತೇವೆ. ಆದರೆ ಇದರ ಫಲ ಯಾರಿಗೆ ಸಲ್ತದೆ ಕೇಳಿದರೆ ಒಂದು ಮಲ್ಲಿಗೆಯನ್ನು ಅವಳ ಪಾದಕ್ಕೆ ನಾವು ಇಡ್ತಾ ಇದ್ದೇವೆ ಅಂತಿದ್ರೆ ಆ ಅರ್ಪಿಸಿದಂತಹ ಮಲ್ಲಿಗೆಯ ಫಲ ಆ ಮಲ್ಲಿಗೆಯ ಬಳ್ಳಿಗೋ ಗಿಡಕ್ಕೋ ಸಮರ್ಪಣೆಯಾಗ್ತದೆ. ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೇವೆ ಅಂತಿದ್ರೆ ಅದರ ಫಲ ಪವಿತ್ರವಾಗಿರುವಂತಹ ಕ್ಷೀರವನ್ನು ನೀಡಿರುವಂತಹ ಗೋಮಾತೆಗೆ ಸಲ್ತದೆ. ಹಾಗಾದರೆ ನಮಗೆ ಹೇಗೆ ಫಲ ಸಿಗ್ತದೆ ಕೇಳಿದರೆ ಭಕ್ತ್ಯಾ ತುಷ್ಯತೆ ಕೇವಲಂ ಎನ್ನುವಂಥ ಮಾತಿದೆ. ಆ ತಾಯಿ ಭಕ್ತಿಗೆ ಒಲಿತಾಳಂತೆ. ಆದ್ದರಿಂದ ನಾವಿಂದು ನಮಸ್ಕಾರವನ್ನು ಮಾಡಲಿಕ್ಕಿದ್ದೇವೆ. ನಮಸ್ಕಾರ ಎನ್ನುವಂಥದ್ದು ಭಾವನಾತ್ಮಕವಾಗಿ ಮಾಡುವಂಥದ್ದು. ನನ್ನಲ್ಲಿ ನಿನಗೆ ಅರ್ಪಿಸಲಿಕ್ಕೆ ಪುಷ್ಪಗಳಿಲ್ಲ, ಫಲಗಳಿಲ್ಲ, ಆದರೆ ನನ್ನ ಹೃದಯ ಕಮಲದಲ್ಲಿರುವಂತಹ ಹೃದಯ ಪುಷ್ಪವನ್ನೇ ನಿನಗೆ ಅರ್ಪಿಸ್ತಾ ಇದ್ದೇನೆ ಎನ್ನುವಂಥ ಭಾವನೆಯಿಂದ ನಮಸ್ಕಾರವನ್ನು ಮಾಡಿದವಾಗ ಆ ತಾಯಿ ಪ್ರಸನ್ನಳಾಗ್ತಾಳಂತೆ. ಇದೀಗ 108 ನಮಸ್ಕಾರವನ್ನು ಆ ತಾಯಿಯ ಪಾದಾರವಿಂದಗಳಿಗೆ ಸಲ್ಲಿಸಲಿಕ್ಕಿದ್ದೇವೆ. ನಮಸ್ಕಾರವನ್ನು ಮಾಡುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಆ ತಾಯಿ ಈಡೇರಿಸ್ತಾಳೆ. ದುರ್ಗತಿನಾಶಿನಿ. ದುರ್ಗೆ ಅಂತ ಹೇಳಿದರೆ ಬರುವಂತಹ ಇರುವಂತಹ ಎಲ್ಲ ದುಷ್ಟ ಗತಿಗಳನ್ನು ಕೆಟ್ಟ ಗತಿಗಳನ್ನು ನಾಶ ಮಾಡುವುದರ ಮುಖಾಂತರ ಸದ್ಗತಿಗಳನ್ನು ಅವಳು ನೆರವೇರಿಸ್ತಾಳಂತೆ. ಆ ದೃಷ್ಟಿಯಿಂದ ನೀವೆಲ್ಲ ಅನೇಕ ಸಂಕಲ್ಪಗಳನ್ನು ಇರಿಸಿಕೊಂಡಿದ್ದೀರಾ. ನಿಮ್ಮ ಸಂಕಲ್ಪಗಳು ಸತ್ಯವಾಗಬೇಕಿದ್ರೆ ಆ ತಾಯಿಯ ಒಂದು ಅನುಗ್ರಹ ಎನ್ನುವಂಥ ಸದಾ ನಮ್ಮ ಮೇಲಿರಬೇಕಂತೆ. ಆ ದೃಷ್ಟಿಯಿಂದ ಇದೀಗ ನಮಸ್ಕಾರವನ್ನು ಮಾಡಬೇಕಿದ್ರೆ ನಮ್ಮ ಹೃದಯ ಕಮಲದ ಪುಷ್ಪವನ್ನೇ ನಿನಗೆ ಅರ್ಪಿಸ್ತಾ ಇದ್ದೇನೆ ಅನ್ನುವಂಥ ಭಾವನೆಯಿಂದ ನಮಸ್ಕಾರವನ್ನು ಮಾಡುವ. ಎಲ್ಲರೂ ಮಂಡಿ ಊರಿ ಕೂತ್ಕೊಳ್ಳಿ. ಪುರುಷರೆಲ್ಲ ನಿಮ್ಮ ಉತ್ತರೀಯ ವಸ್ತ್ರವನ್ನು ಸೊಂಟಕ್ಕೆ ಧರಿಸಿಕೊಳ್ಳಿ, ಸೊಂಟಕ್ಕೆ ಕಟ್ಟಿಕೊಳ್ಳಿ. ಒಂದು ಪುಷ್ಪವನ್ನು ಹಿಡ್ಕೊಂಡು ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಎನ್ನಬೇಕಿದ್ರೆ ಆ ಪುಷ್ಪವನ್ನು ಮತ್ತೊಂದು ಪಾರ್ಶ್ವದಲ್ಲಿರುವಂಥ ಹರಿವಾಣಕ್ಕೆ ಸಮರ್ಪಣೆ ಮಾಡಿ ತಲೆಯನ್ನು ಬಾಗಿ ನಮಸ್ಕಾರವನ್ನು ಮಾಡಿ ಪುನಃ ಹಾಗೆ ಕರಗಳನ್ನು ಜೋಡಿಸಿ ಅಂಜಲಿ ಮುದ್ರೆಯಿಂದ ಪುಷ್ಪವನ್ನು ಹಿಡ್ಕೊಂಡು ಆ ಮಂತ್ರ ಪೂರ್ಣವಾಗಬೇಕಿದ್ರೆ ಅರ್ಚನೆಯನ್ನು ಮಾಡಿದ್ರಾಯಿತು. ನಿಮ್ಮ ಸಂಕಲ್ಪಗಳನ್ನು ಎಣಿಸಿಕೊಳ್ಳಿ. ಒಮ್ಮೆ ಕಣ್ಣು ಮುಚ್ಚಿಕೊಳ್ಳಿ. ನಮಗೆಲ್ಲ ಕಷ್ಟ ಅಂತ ಬಂದಾವಾಗ ನಮ್ಮ ಕಣ್ಮುಂದೆ ಕಾಣುವ ಆ ಜಗಜ್ಜನನಿಯನ್ನು ಕಣ್ಮುಂದೆ ತಂದುಕೊಳ್ಳಿ. ನಮ್ಮ ಈ ಒಂದು ನಮಸ್ಕಾರದಿಂದ ಆ ತಾಯಿ ಪ್ರಸನ್ನಳಾಗುವುದರ ಜೊತೆಗೆ ನಮಗೇನೆಲ್ಲ ಸಂಕಲ್ಪಗಳುಂಟೋ ಆ ಎಲ್ಲ ಸಂಕಲ್ಪಗಳಿಗೆ ಇರುವಂತಹ ಅಡ್ಡಿಗಳಿದ್ದರೆ ಅವೆಲ್ಲವನ್ನು ಆ ತಾಯಿ ಪರಿಮಾರ್ಜನೆ ಮಾಡುವುದರ ಮುಖಾಂತರ ಮಕ್ಕಳಾದಂತಹ ನಾವು ನಮ್ಮ ಏನೆಲ್ಲ ಇಷ್ಟಾರ್ಥಗಳುಂಟೋ ಆ ಇಷ್ಟಾರ್ಥಗಳನ್ನು ಅತ್ಯಂತ ಶೀಘ್ರದಲ್ಲಿ ತಾಯಿ ದಯಪಾಲಿಸಬೇಕು ಎನ್ನುವಂಥ ಭಕ್ತಿಯಿಂದ ಅವಳಿಗೆ ನಮಸ್ಕಾರವನ್ನು ಮಾಡುವ. ನಿಮ್ಮ ಸಂಕಲ್ಪವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ದುರ್ಗಾಂ ಭಗವತೀಂ ಧ್ಯಾಯೇನ್ ಮೂಲಮಂತ್ರಾದಿದೇವತಾಂ ವಾಣೀಂ ಲಕ್ಷ್ಮೀಮುಮಾಂ ದೇವೀಂ ಮಹಾಮಾಯಾಂ ವಿಚಿಂತಯೇತ್ ಮಹಿಷಗ್ನೀಂ ದಶಭುಜಾಂ ಕೌಮಾರೀಂ ಸಿಂಹವಾಹಿನೀಂ ದಾನವಾಂ ಸ್ತರ್ಜಯಂತೆ ಚ ಸರ್ವಕಾಮಧುಗಾಂ ಶಿವಾಂ. ಶ್ರೀದುರ್ಗಾಯೈ ನಮಃ. ಅಷ್ಟೋತ್ತರಶತ ನಮಸ್ಕಾರಾನ್ ಕರಿಷ್ಯೇ. ಪುಷ್ಪವನ್ನು ಹಿಡ್ಕೊಳ್ಳಿ. ಮಂತ್ರ ಮುಗಿಬೇಕಿದ್ರೆ ಇನ್ನೊಂದು ಪಾರ್ಶ್ವಕ್ಕೆ ಸಮರ್ಪಣೆ ಮಾಡಿ ನಮಸ್ಕಾರವನ್ನು ಮಾಡಿ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ
सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणार्ति हरे देवि नारायणे ॐ शरणागत दीनार्थ परित्राणपरायणे सर्वस्यार्ति हरे देवि नमोऽस्तुते। शरणागत दीनार्थ सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे सर्वस्यार्ति हरे देवि नारायणि नमोऽस्तुते। ॐ शरणागत दीनार्थ परित्राणपरायणे
सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्थिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे
सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते ॐ शरणागतदीनार्थपरित्राणपरायणे सर्वस्यार्तिहरे देवि नारायणि नमोऽस्तುತೆ ಈಗ ಸಮರ್ಪಣೆ ಮಾಡಿರುವಂತಹ ಪುಷ್ಪದ ಹರಿವಾಣವನ್ನು ಹಿಡ್ಕೊಂಡು ಎದ್ದು ನಿಂತುಕೊಳ್ಳಿ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಇದರ ಅರ್ಥ ಏನು ಕೇಳಿದರೆ, ಅತ್ಯಂತ ದೈನ್ಯದಿಂದ ಶರಣಾಗಿ ಬಂದ ಸಂಕಷ್ಟ ಪೀಡಿತ ಭಕ್ತ ವೃಂದದ ಸಂಕಟಗಳನ್ನು ನಿವಾರಿಸಿ ಅವರವರ ನೋವುಗಳಿಂದ ವಿಮೋಚನೆಯನ್ನು ನೀಡುವ ಭಕ್ತೋದ್ಧಾರ ಕಾರ್ಯವನ್ನೇ ಗುರಿಯಾಗಿಸಿಕೊಂಡು ಸತತ ಸಂಲಗ್ನಳಾಗಿರುವ ಆ ಕಾರ್ಯದಲ್ಲೇ ಆನಂದ ಪಡೆಯುವ ದುರ್ಗಾದೇವಿಗೆ ನಮಸ್ಕಾರ ಅಂತ.
ಅಂದರೆ ಈ ಒಂದು ಶ್ಲೋಕವನ್ನು ಹೇಳಿ ಅವಳಿಗೆ ನಮಸ್ಕಾರವನ್ನು ಮಾಡಿದ್ದೇ ಆದಲ್ಲಿ ನಮಗೆಲ್ಲ ಕಷ್ಟಗಳು ಪರಿಹಾರ ಆಗ್ತದಂತೆ. ಆ ದೃಷ್ಟಿಯಿಂದ 108 ನಮಸ್ಕಾರವನ್ನು ಶರಣಾಗದ ಬುದ್ಧಿಯಿಂದ ಅವಳ ಪಾದಕ್ಕೆ ಅರ್ಪಣೆ ಮಾಡಿದ್ದೇವೆ. ಇದೀಗ ಅವಳಿಗೆ 3 ಪ್ರದಕ್ಷಿಣೆಗಳನ್ನು ಬರುವುದರ ಮುಖಾಂತರ ನಮಸ್ಕಾರವನ್ನು ಸಲ್ಲಿಸುವಂಥದ್ದು. ನಿಧಾನವಾಗಿ ಪ್ರದಕ್ಷಿಣೆಯನ್ನು ಬಂದು ಅವಳಿಗೆ ನಮಸ್ಕಾರವನ್ನು ಸಲ್ಲಿಸೋಣ. ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಓಂ ಆಪದಂ ಮೇ ನಾಶಯ ನಾಶಯ, ಸಂಪದಂ ಮೇ ಪ್ರಾಪಯ ಪ್ರಾಪಯ, ಸಕಲ ಮನೋರಥಾನ್ ಸಾಧಯ ಸಾಧಯ, ತ್ವಾಂ ಶರಣಂ ಗತಃ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತೃಷ್ಣಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷಾಂತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಸ್ಮೃತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತುಷ್ಟಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಭ್ರಾಂತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಕಲಾಕಾಷ್ಠಾದಿರೂಪೇಣ ಪರಿಣಾಮಪ್ರದಾಯಿನಿ ವಿಶ್ವಸ್ಯೋಪರತೋ ಶಕ್ತೆ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ
गुणाश्रये गुणमये नारायणि नमोऽस्तुते शरणागत दीनार्थपरित्राणपरायणे सर्वस्यार्ति हरे देवि नारायणि नमोऽस्तुते हंसयुक्त विमानस्थे ब्रह्माणि रूपधारिणि कौशाम्भहच्छरिके देवि नारायणि नमोऽस्तुते त्रिशूलचन्द्राहिधरे महावृषभवाहिनी माहेश्वरी स्वरूपेण नारायणि नमोऽस्तुते मयूरकुक्कुटवृते महाशक्तिधरे नघे कौमारी रूपसंस्थाने नारायणि नमोऽस्तुते शङ्खचक्रगदाशार्ङ्गगृहीत परमायुधे प्रसीद वैष्णवीरूपे नारायणि नमोऽस्तुते गृहीतोऽग्रमहाचक्रे दंष्ट्रोद्धृतवसुन्धरे वराहरूपिणि शिवे नारायणि नमोऽस्तुते नृसिंहरूपेणोऽग्रेण हन्तुं दैत्याङ्कृतोद्यमे त्रैलोक्यत्राणसहिते नारायणि नमोऽस्तुते किरीटिनि महावज्रे सहस्रनयनोज्ज्वले वृत्रप्राणहरे चैन्द्रे नारायणि नमोऽस्तुते शिवदूते स्वरूपेण हतदैत्यमहाबले घोररूपे महारावे नारायणि नमोऽस्तुते दंष्ट्राकरालवदने शिरोमालाविभूषणे चामुण्डे मुण्डमथने नारायणि नमोऽस्तुते लक्ष्मीलज्जे महाविद्ये श्रद्धे पुष्टिस्वधे ध्रुवे महारात्रि महामाये नारायणि नमोऽस्तुते मेधे सरस्वतिवरे भूतिवाभ्रविदामसि नियते त्वं व्रजेदेशे नारायणि नमोऽस्तुते सर्वस्वरूपे सर्वेशे सर्वशक्तिसमन्विते भयेभ्यस्त्राहि नो देवि नारायणि नमोऽस्तुते एतत्ते वदनं सौम्यं लोचनत्रयभोजितम् पातु नः सर्वभूतेभ्यः कात्यायनि नमोऽस्तुते ज्वालाकरालमत्युग्रमशेषासुरसूदनं त्रिशूलं पातु नो भीतेर्भद्रकाली नमोऽस्तुते हिनस्ति दैत्यतेजांसि सनेनापूर्यया जगत् सा घण्टा पातु नो देवि पापेभ्यो नः सुतानि वा असुरा सृग्गसा पङ्कचर्चितस्ते करोज्ज्वलः शुभाय खड्गो भवतु चण्डिके तान्नदा वयम् रोगानशेषानपहंसि दुष्टारुष्टादुगामान् सकलानभीष्टान् त्वामाश्रितानां न विपन्नराणां त्वामाश्रिताह्याश्रयतां प्रयान्ते एतत्कृतं यत्कथनं दयाद्यधर्मद्विषां देवी महासुराणां रूपैरनेकैर्बहुधात्ममूर्तिं कृत्वाम्बिके तत्प्रकरोति कान्या विद्यासु शास्त्रेषु विवेकदीपेष्वाद्येषु वाक्येषु तकारतदन्या मम त्वगर्तेति महान्धकारे विभ्रामयस्येतदतीव विश्वम् रक्षांसि यत्रोऽग्रविशाश्च नागा यत्रारजोदस्य बलानि यत्र दावानलो यत्र तथाभ्रिमध्ये तत्र स्थिता त्वम् परिभासि विश्वम् विश्वेश्वरि त्वम् परिभासि विश्वम् विश्वात्मिकाधारसि सिंह विश्वम् विश्वेशवन्द्या भवती भवन्ति विश्वाश्वजाये त्वयि भक्तिनम्राः देवि प्रसीद परिपालय नो निभीतेर्नित्यं यथा सर्वधारधुनैव सद्यः पापानि सर्वजगदां प्रशमन्नजाशु उत्पादपागतनिदांश्च महोपसर्गान् प्रणदानां प्रसीद त्वं देवि विश्वार्तिहारिणी त्रैलोक्यवासिनामीड्ये लोकानां वरदा भवा वरदाहं सुरगणा वरण्यं मनसेत्थथा तं ऋणध्वं प्रयच्छामि जगतामुपकारकम् सर्वाबाधा प्रशमनं त्रैलोक्यस्याखिलेश्वरी एवमेव त्वया कार्यमस्मद्वैरिविनाशनम् वैवस्वरेन्दरे प्राप्ते अष्टाविंशतिमे युगे शुम्भो निशुम्भश्चैवान्य उत्पत्स्येते महासुरौ नन्दगोपगृहे जाता यशोदा गर्भसम्भवा
ततस्तौ नाशयिष्यामि विन्ध्याचलनिवासिनी पुनरप्यति रौद्रेण रूपेण पृथिवीतले अवतीर्य हविष्यामि वै प्रतिष्ठांश्च दानवान् भक्षय्याश्च तानुग्रान् वै प्रतिष्ठान् महासुरान् रक्तादन्ता भविष्यन्ति दाडिमी कुसुमापमाः ततो मां देवताः स्वर्गे मर्त्यलोके च मानवाः स्तुवन्तो व्याहरिष्यन्ति सततं रक्तदन्तिकाम् भूजश्च ततवार्चिक्त्यां मनावृष्ट्या मनम्भसि मुनिभिः संस्तुता भूमौ सम्भविष्याम्ययोनिजा ततश्च तेन नेत्राणां निरीक्षिष्याम्यहं मुनीन् कीर्तयिष्यन्ति मनुजाश्चदाक्षीमिति मां ततः ततोऽहमखिलं लोकमात्मदेहसमुद्भवैः भरिष्यामि सुराश्चाकैरावृष्टेः प्राणधारकैः शाकम्भरीति विख्यातं तदा यास्याम्यहं भुवि तत्रैव तवधिष्यामि दुर्गमाख्यं महासुरं दुर्गादेवीति विख्यातं तन्मे नाम भविष्यति पुनश्चाहं यदा भीमं रूपं कृत्वा हिमाचले रक्षांसि भक्षयिष्यामि मुनीनां त्राणकारणात् तदा मां मुनयः सर्वे स्तोष्यन्त्यानं प्रमूर्तयः भीमादेवीति विख्यातं तन्मे नाम भविष्यति यदारुणाक्षस्त्रैलोक्ये महाबाधां करिष्यति तदाहं भ्रामरं रूपं कृत्वा षट्पदं त्रैलोक्यस्य हितार्थाय वदिष्यामि महासुरम् देहि सौभाग्यमारोग्यं देहि देवि परं सुखं रूपं देहि जयं देहि यशो देहि द्विषो जहि ತಾಯಿಗೆ 108 ನಮಸ್ಕಾರವನ್ನು ಸಮರ್ಪಣೆ ಮಾಡಿ ಇದೀಗ ಮಹಿಳೆಯರು ದೀಪವನ್ನು ಇಟ್ಟಿರುವಂಥ ಹಣತೆಯನ್ನು ಹಚ್ಚುವಂಥ ಸಂದರ್ಭ. ಹಣತೆಯನ್ನು ಹಚ್ಚಬೇಕಿದ್ರೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಗೆ ದೀಪಜ್ಯೋತಿರ್ ನಮೋಸ್ತುತೆ ಅಂತ ಹಿರಿಯರೆಲ್ಲ ಮೊದಲು ತುಳಸಿಗೆ ದೀಪ ಇಡಬೇಕಿದ್ರೆ ಹೇಳ್ತಾ ಇದ್ದಂಥ ಶ್ಲೋಕ. ಇದರ ಅರ್ಥ ಏನು ಕೇಳಿದರೆ, ನಮ್ಮ ಬದುಕಿನಲ್ಲಿ ಶುಭತ್ವವನ್ನು ಆ ದೀಪದಲ್ಲಿ ನೆಲೆಯಾಗಿರುವಂತಹ ತಾಯಿ ನಮಗೆ ಅನುಗ್ರಹಿಸಲಿ. ಶುಭಂ ಕರೋತು ಕಲ್ಯಾಣಂ, ಒಳಿತನ್ನೇ ಮಾಡುವಂತಹ ಬುದ್ಧಿಯನ್ನು ನೀಡಲಿ. ಆರೋಗ್ಯಂ, ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಆರೋಗ್ಯ ಎನ್ನುವಂತಹ ಭಾಗ್ಯವನ್ನು ಆ ತಾಯಿ ನಮಗೆ ಕರುಣಿಸಲಿ. ಧನ ಸಂಪದ, ಜೀವನವನ್ನು ನಡೆಸಬೇಕಿದ್ರೆ ಆರೋಗ್ಯದ ಜೊತೆಗೆ ಸಂಪತ್ತು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಧನ ಸಂಪತ್ತನ್ನು ತಾಯಿ ನಮಗೆ ಪ್ರಾಪ್ತಿ ಮಾಡಲಿ. ಶತ್ರುಬುದ್ಧಿ ವಿನಾಶಾಯ, ಇಲ್ಲಿ ಶತ್ರುಬುದ್ಧಿ ಅಂತ ಹೇಳಿದರೆ ಇನ್ನೊಬ್ಬರಿಂದ ನಮಗೆ ಕೆಡಕಾಗುತ್ತದೆ ಅಂತ ಮಾತ್ರ ಅಲ್ಲ, ಬದಲಾಗಿ ಇನ್ನೊಬ್ಬರಿಂದ ನಮಗೆ ಹೇಗೆ ದ್ವೇಷ ಅಸೂಯೆಗಳೆನ್ನುವಂತಹ ಕೆಡುಕಾಗ್ತದೆಯೋ ಅದೇ ರೀತಿ ನಮ್ಮಿಂದ ಇನ್ನೊಬ್ಬರಿಗೂ ಸಹ ಕೆಡುಕಾಗಬಹುದು. ದ್ವೇಷ ಅಸೂಯೆಗಳಿಂದ ನಮ್ಮಿಂದ ಇನ್ನೊಬ್ಬರಿಗೂ ಸಹ ಕೆಡುಕಾಗಬಹುದು. ಅಂತಹ ಶತ್ರುಬುದ್ಧಿ ಎನ್ನುವಂಥದ್ದು ನಿವಾರಣೆಯಾಗಲಿ ಎನ್ನುವಂತಹ ಭಾವನೆಯಿಂದ ಒಂದೊಂದೇ ದೀಪವನ್ನು ಮಹಿಳೆಯರು ಹಚ್ಚಲಿ. ಒಬ್ಬೊಬ್ಬರು ಒಂದೊಂದು ದೀಪವನ್ನು ಹಚ್ಚಿದರೆ ಸಾಕು. ಆ ಬೆಳಗುವಂತಹ ದೀಪ ನಮ್ಮ ಬದುಕನ್ನು ಉಜ್ವಲವಾಗುವಂತೆ ಪ್ರಚೋದಿಸಲಿ. ದೀಪ ಅಂತ ಹೇಳಿದರೆ ಅದು ಕರ್ಮಕ್ಕೆ ಸಾಕ್ಷಿ ಅಂತ ಅರ್ಥ. ಇಂದಿನಿಂದ ನಮ್ಮ ಬದುಕಲ್ಲಿ ಯಶಸ್ಸು ಎನ್ನುವಂಥದ್ದು ಸಿಗುವಂತಾಗಲಿ. ನಮ್ಮ ಸಂಕಲ್ಪಗಳಿಗೆ ಇದು ಸತ್ಯವಾಗುವಂತೆ ಅನುಗ್ರಹವಾಗಲಿ ಎನ್ನುವಂತಹ ಸಂಕಲ್ಪವನ್ನಿರಿಸಿಕೊಂಡು ಒಂದು ದೀಪವನ್ನು ಹಚ್ಚಿದರೆ ಸಾಕು. ಹಚ್ಚಿದ ಒಂದು ದೀಪ ನಮ್ಮ ಬದುಕನ್ನು ಬೆಳಗುವಂತೆ ಅನುಗ್ರಹ ಮಾಡಲಿ ಎನ್ನುವಂಥ ಪ್ರಾರ್ಥನೆ ನಿಮ್ಮದಾಗಲಿ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ದಾಸೋಯಮಿತಿ ಮಾಂ ಮತ್ವಾ ಕ್ಷಮಸ್ವ ಪರಮೇಶ್ವರಿ ಆವಾಹನಂ ನ ಜಾನಾಮಿ ವಿಸರ್ಜನಂ ಪೂಜಾಂ ಚೈವ ನ ಜಾನಾಮಿ ಕ್ಷಮ್ಯತಾಂ ಪರಮೇಶ್ವರಿ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹೇಶ್ವರಿ ಯತ್ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತು ಮೇ ಅಪರಾಧ ಚ ತಂಗೃತ್ವಾ ಜಗದಂಬೇತಿ ಚೋಚ್ಚರೇತ್ ಯಾಂಗತಿಂ ಸಮವಾಪ್ನೋತಿ ನ ತಾಂ ಬ್ರಹ್ಮಾದಯಸ್ಸುರಾಃ ಸಾಪರಾಧೋಸ್ಪಿ ಶರಣಂ ಪ್ರಾಪ್ತಸ್ತ್ವಾಂ ಜಗದಂಬಿಕೆ ಇದಾನೀಮನುಕಂಪ್ಯೋಹಂ ಯದೇಚ್ಛಸಿ ತಥಾ ಕುರು
ಅಜ್ಞಾನಾದ್ದುಸ್ಮೃತೈರ್ಭ್ರಾಂತ್ಯಾನ್ಯೋನಮಧಿಕಂ ಕೃತಂ ವಿಪರೀತಂಚ ತತ್ಸರ್ವಂ ಕ್ಷಮಸ್ವ ಪರಮೇಶ್ವರಿ. ಕಾಮೇಶ್ವರಿ ಜಗನ್ಮಾತಃ ಸಚ್ಚಿದಾನಂದವಿಗ್ರಹೇ ಗ್ರಹಣಾರ್ಚಮಿಮಾಂ ಪ್ರೀತ್ಯ ಪ್ರಸೀದ ಪರಮೇಶ್ವರಿ. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವಿ ಪ್ರಸೀದ ಪರಮೇಶ್ವರಿ. ಗುಹ್ಯಾತ್ ಗುಹ್ಯಗೋಪ್ತ್ರೀತ್ವಂ ಗ್ರಹಣಾಸ್ಪತ್ಕೃತಂ ಜಪಂ ಸಿದ್ಧಿರ್ಭವತು ಮೇ ದೇವಿ ತತ್ಪ್ರಸಾದಾತ್ ಸುರೇಶ್ವರಿ. ದೀಪವನ್ನು ಹಚ್ಚಿ ಆದರೆ ನಿಮ್ಮ ನಿಮ್ಮ ಸ್ಥಳದಲ್ಲೇ ನಿಂತುಕೊಂಡು ಕೈ ಮುಗ್ದುಕೊಂಡು ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದೊಂದೇ ದೀಪವನ್ನು ಹಚ್ಚಿದರೆ ಸಾಕು. ದೀಪವನ್ನು ಹಚ್ಚಿಯಾಗಿದ್ದರೆ ನಿಮ್ಮ ನಿಮ್ಮ ಸ್ಥಳದಲ್ಲೇ ಕುಳಿತುಕೊಂಡು ಸಮಷ್ಟಿಯಾಗಿ ಪ್ರಾರ್ಥನೆಯನ್ನು ಮಾಡುವ. ದುರ್ಗೆಯನ್ನು ನಾವಿಂದು ಮಂಡಲ ಮಧ್ಯದಲ್ಲಿ, ದೀಪ ಮಧ್ಯದಲ್ಲಿ, ಕಲಶ ಮಧ್ಯದಲ್ಲಿ ನಾವಿಂದು ಆರಾಧನೆಯನ್ನು ಮಾಡಿದ್ದೇವೆ. ಆರಾಧನೆಯ ಫಲ ಏನು ಕೇಳಿದರೆ, ಸ್ತುತಾ ಸಂಪೂಜಿತಾ ಪುಷ್ಪೈಃ ಗಂಧಧೂಪಾದಿಭಿಸ್ತತಾ ದದಾತಿ ವಿತ್ತಂ ಪುತ್ರಾಂಶ್ಚ ಮತಿಂ ಧರ್ಮೇ ಗತಿಂ ಶುಭಾಂ ಎನ್ನುವ ದೇವಿ ಮಾಹಾತ್ಮೆಯ ಮಾತಿನಂತೆ ಆ ತಾಯಿಯನ್ನು ಯಾರು ಸ್ತುತಿಸ್ತಾರೋ, ಪೂಜಿಸುತ್ತಾರೋ, ಪುಷ್ಪ ಗಂಧ ಧೂಪಾದಿಗಳಿಂದ ಅವಳಿಗೆ ಅರ್ಚಿಸ್ತಾರೋ ಅಂಥವರಿಗೆ ದದಾತಿ ವಿತ್ತಂ ಪುತ್ರಾಂಶ್ಚ ಮತಿಂ ಧರ್ಮೇ ಗತಿಂ ಶುಭಾಂ, ಅವರಿಗೆ ಏನು ಕೊಡ್ತಾಳೆ ಕೇಳಿದರೆ ದದಾತಿ ವಿತ್ತಂ, ಸಂಪತ್ತನ್ನು ನೀಡ್ತಾಳಂತೆ. ಪುತ್ರಾಂಶ್ಚ, ಯಾರಿಗೆ ಸಂತತಿ ಇಲ್ಲವೋ ಅಂಥವರಿಗೆ ಈ ಪೂಜೆಯನ್ನು ಮಾಡುವುದರಿಂದ ಸತ್ಸಂತತಿ ಎನ್ನುವಂಥದ್ದನ್ನು ಆ ತಾಯಿ ಕರುಣಿಸ್ತಾಳೆ. ಮತಿಂ ಧರ್ಮೇ ಗತಿಂ ಶುಭಾಂ, ಧರ್ಮ ಮಾರ್ಗದಲ್ಲಿ ಮುನ್ನಡೆಯುವಂತೆ ಪ್ರೇರಣೆಯನ್ನು ಆ ತಾಯಿ ನೀಡ್ತಾಳೆ. ಆ ದೃಷ್ಟಿಯಿಂದ ನಾವಿಂದು ಅವಳನ್ನು ನಾಮಾವಳಿಗಳಿಂದ ಸ್ತುತಿಸಿದ್ದೇವೆ, ಹಾಗೆ ಅಷ್ಟೋತ್ತರ ಶತ ನಾಮಗಳಿಂದ ಅವಳಿಗೆ ಅರ್ಚಿಸಿದ್ದೇವೆ, ಪೂಜಿಸಿದ್ದೇವೆ, ಭಜಿಸಿದ್ದೇವೆ. ಕೊಟ್ಟಂತಹ ಎಲ್ಲ ಸೇವೆಯನ್ನು ಸಂತೋಷದಿಂದ ಆ ತಾಯಿ ತನ್ನ ಮುಡಿಗೇರಿಸಿಕೊಳ್ಳುವುದರ ಮುಖಾಂತರ ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಆ ತಾಯಿಯ ಸನ್ನಿಧಾನದಲ್ಲಿ ಕರಗಳನ್ನು ಜೋಡಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯಾ ದಾಸೋಯಮಿತಿ ಮಾಂ ಮತ್ವಾ ಕ್ಷಮಸ್ವ ಪರಮೇಶ್ವರಿ. ಆವಾಹನಂ ನ ಜಾನಾಮಿ ವಿಸರ್ಜನಂ ಪೂಜಾಂ ಚೈವ ನ ಜಾನಾಮಿ ಕ್ಷಮ್ಯತಾಂ ಪರಮೇಶ್ವರಿ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯಾ, 1000 ತಪ್ಪುಗಳನ್ನು ಮಾಡಿದ್ರೂ ಸಹ, ನಿತ್ಯ 1000 ತಪ್ಪುಗಳನ್ನು ಮಾಡಿದ್ರೂ ಸಹ ಅಮ್ಮ ಅಂತ ಹೇಳಿ ಆ ತಾಯಿಯಲ್ಲಿ ನಾವು ಕೇಳಿಕೊಂಡಾವಾಗ ಆ ತಪ್ಪೆಲ್ಲವನ್ನು ಅವಳು ಪರಿಮಾರ್ಜನೆ ಮಾಡ್ತಾಳಂತೆ. ಹಾಗಾಗಿ ಈ ಪೂಜೆಯಲ್ಲಿ ನಮ್ಮಿಂದ ನಿಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳಾಗಿರಬಹುದು, ಮಂತ್ರ ವಿಪರ್ಯಾಸವಾಗಿರಬಹುದು, ದ್ರವ್ಯ ವಿಪರ್ಯಾಸವಾಗಿರಬಹುದು, ಶ್ರದ್ಧೆಯ ಭಕ್ತಿಯ ಕೊರತೆ ಇರಬಹುದು. ಆ ಎಲ್ಲ ತಪ್ಪನ್ನು ಜಗಜ್ಜನನಿ ಪರಿಮಾರ್ಜನೆ ಮಾಡುವುದರ ಮುಖಾಂತರ ನಮ್ಮ ಎಲ್ಲರ ಇಷ್ಟಾರ್ಥವನ್ನು ಈಡೇರಿಸುವಂತೆ ಅವಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಲ್ಲೇ ನೆಲಮುಟ್ಟಿ ನಮಸ್ಕಾರ ಮಾಡಿಬಿಡಿ.
आवाहितश्रीचण्डिकादुर्गायै नमः प्रसन्नपूजार्थे मङ्गलनीराजनं करिष्ये ॐ श्रीगे जातश्रिगा निर्गाय श्रियम्बगो चरितृभ्यो दधाति श्रियम्बसाना अमृतत्तमायन् भवन्ति सत्या समिधामिदद्रौ श्रिय एवैनन्दत्श्रियमादधाति सन्ततमृजाभषत्कृत्यं सन्तत्ये दन्धीजते प्रजगापशुभिर्य एवं वेद ॐ हिरण्यवर्णां हरिणीं सुवर्णरजतस्रजां चन्द्रां लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं विन्देदङ्गामश्वं पुरशानहम् अश्वपूर्वां रथमध्यां हस्तिनादप्रबोधिनीं श्रियं देवीमुपह्वये श्रीर्मा देवी जुषतां तां सोऽस्मितां हिरण्यप्राकारामार्द्रां तुलन्तीं तृप्तां तर्पयन्तीं पद्मे स्थितां पद्मवर्णां दामिहोपह्वये श्रियं चन्द्रां प्रभासां यशसा ज्वलन्तीं श्रियं लोके देवदुष्टामुदारां तां पद्मिनीं शरणमहं प्रपद्ये लक्ष्मीर्मे नश्यतां त्वामृणे आदित्यवर्णे तपसोऽधिजातो वनस्पतिस्तव वृक्षोऽथविल्वः तस्य फलानि तपसा न दन्तु मायान्तरायाश्च पाप्या अलक्ष्मीः उपेतु मां देवसखः कीर्तिष्ठमयावः प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे स्वत्पिपातामलां ज्येष्ठामलक्ष्मीं नाशयाम्यहम् अभूतिमतवृद्धिं च सरमाम्यर्णत मे गृहात् गन्धद्वारां दराधरजां नित्यपुष्टां करेषणे ईश्वरीं सर्वभूतानां तामिहोपह्वये श्रियं मनसः काममागूतिं वाचः सत्यमदेमहे पशूनां रूपमन्नमश्रेष्ठयदायताः कर्दमेन प्रजाभूतामदितं भवकर्दमा श्रियं वासय मे कुले मातरं पद्ममालिने आपस्रजन्तु स्निग्धानि चिक्ले तव समे गृहे निजदेवीं मातरं श्रियं वासय मे कुले आर्द्रां पुष्करिणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः आर्द्रायः करणीयष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं प्रभोतं गावो दास्योऽश्वान् विन्देयं पुरजानहम् यस्य च प्रयतो भूत्वा दुहुयादाज्यमन्वहम् सूक्तं पञ्चदशरचन्तः श्रीकामः सततं जपेत
पद्मानने पद्मवोरो पद्माक्ष पद्मसम्भवे त्वं मां भजस्व पद्माक्षयेन लोक्यं लभाम्यहम् अश्वदाय गोदाय धनदाय महाधने धनं मे ददां देवि सर्वकामांस्तदेहि मे पद्मानने पद्मविपद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्वा पुत्रपौत्रधनं धान्यं हस्तश्वादकवेरथम् प्रदानां भवति माता आयुष्मन्तं करोतु मां धनमग्निर्धनं वायुर्धनं सूर्योधनं वधोः धनमिन्द्रो बृहस्पतिर्वरुणं धनमश्नुते वैनतेजसोमं पिबतो वृत्रः सोमं धनस्य सोमिनो मह्यं ददातु सोमिनः न क्रोधो न तमात्सर्यं न लोभो न शुभामतिः भवन्ति कृतपुण्यानां भक्तानां श्रेयोक्तं जपेत् सदा वर्षं तु ते विभावर्दिवो अभ्रस्य विद्युताः रोहन्तु सर्ववेदान्यब्रह्मद्विषो जहि यादा पद्मासनस्था विपुलकटितटी पद्मपत्रायताक्षी गम्भीरावर्तनाभस्तनभरणमिता शुभ्रवस्त्रोत्तरीया लक्ष्मीर्दिव्यैर्गजेन्द्रैर्मणिघनखचितैः स्थापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता लक्ष्मीं क्षीरसमुद्रराजतनयां श्रीगन्धधामेश्वरीं दासीभूतसमस्तदेववनितां लोकैकदीपां पुरां श्रीमन्मन्दकटाक्षलब्धविभव ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियां सिद्धलक्ष्मीर्मोक्षलक्ष्मीर्दयलक्ष्मीर्सरस्वती श्रीलक्ष्मीर्वरलक्ष्मीश्च प्रसन्ना भव सर्वदा वराङ्कुशोपाजमभेदमुद्रां करैर्वहन्तीं कमलासनस्तां बालार्ककोटिप्रतिभां त्रिनेत्रां वदेहवाद्यां जगदीश्वरीन्दां सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवि नारायणि नमोऽस्तुते सरसिजनिलये सरोजहस्ते धवलतरां सुखगन्धमाल्यशोभे भगवति हरिवल्लभे मनोज्ञे त्रिभुवनबोधिकरिप्रदैलमख्यम् विष्णुपत्नीं क्षमां देवी माधवी माधवप्रिया विष्णोश्रयदकें देवीं नमाम्यच्युतवल्लभां महालक्ष्मी च विद्महे विष्णुपत्नी च धीमहि तन्नो लक्ष्मीः प्रचोदयात् श्रेर्वर्चस्वमायस्यमारोग्यमाविधाच्चोभमानं महीयते धनं धान्यं वशं बहुपत्रलाभं शतसंवत्सरं दीर्घमायोः ऋणरोगारिदारिद्र्यपापक्षुतपप्रत्यवः
भयशोकमनस्तापानश्यन्तु मम सर्वदा श्रयेगादश्रय आनिर्यादश्रयं वयो दरिद्रभ्यो दधाति श्रियं वसाना अमृतत्वमायन् भवन्ति सत्यासमिधामिरद्रो श्रिय एवैनं तच्छ्रियमादधाति सन्ददतमृतपरुत्रत्यं सन्दत्यै पशुभिर्येवं वेद महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात् ॐ शान्ति शान्ति कर्णेभिस्तनयामदेवा भद्रं पश्येमाक्षभिर्यजत्राः स्थिरैरङ्गैस्तुष्ट्वां सस्तनाभिर्विषेम तय्यदायुः आवाहित श्रीचण्डिका दुर्गायै नमः प्रसन्नपूजार्थे मङ्गलनीराजनं चरणारविन्दयोः समर्पयामि ॐ शरणागतदीनार्तपरित्राणपरायणे सर्वस्यार्तिहरे देवी नारायणि नमोऽस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते राजाधिराजाय प्रसय्य साहिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः यो वेदादौ स्वरः प्रोक्तो वेदान्तेन प्रतिष्ठितः तस्य प्रकृतिरीनस्तयः परस्य महेश्वरः ಓಂ ಸ್ವಸ್ತಿ. ಈಗ ತಾಯಿಗೆ ಅಷ್ಟಾವಧಾನ ಸೇವೆ ನೆರವೇರಲಿಕ್ಕಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಸೂಕ್ತಾದಿಗಳಿಂದ, ಪುರಾಣ ಉಪನಿಷತ್ತುಗಳಿಂದ, ಹಾಗೆ ಬೇರೆ ಬೇರೆ ನೃತ್ಯ ನಾಟ್ಯಗಳಿಂದ ಆ ತಾಯಿಯನ್ನು ಸಂತುಷ್ಟಿಗೊಳಿಸುವಂತಹ ಅಷ್ಟಾವಧಾನ ಸೇವೆ ಗುರುಗಳ ಸನ್ನಿಧಿಯಲ್ಲಿ ಜಗದಂಬೆಯ ಸನ್ನಿಧಾನಕ್ಕೆ ಅರ್ಪಣೆ ಆಗಲಿಕ್ಕಿದೆ. ಎಲ್ಲರೂ ನಿಮ್ಮ ನಿಮ್ಮ ಸ್ಥಳದಲ್ಲೇ ಕುಳಿತುಕೊಳ್ಬೇಕು. ಓಂ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತೆ ಸಾನೋ ಮಂದ್ರೇ ಶಮೋರ್ಜಂದುಹಾನಾಧೇನುರ್ವಾಗಸ್ಮಾನ್ ಪಸುಷ್ಟುತೈತೋ ಗಾಯತ್ರೇಣ ಪ್ರತಿಮಿಮೇತೆ ಅರ್ಕಮರ್ಕೇಣ ಸಾಮತ್ರೈಷ್ಟುಭೇನ ವಾಕಂ ವಾಕೇನ ವಾಕಂ ದ್ವಿಪದಾ ಚತುಷ್ಪದಾಕ್ಷರೇಣ ಮಿಮತೆ ಸಪ್ತವಾಣೀ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲರೂ ನಿಮ್ಮ ನಿಮ್ಮ ಸ್ಥಳದಲ್ಲೇ ಕುಳಿತುಕೊಳ್ಳಿ. ಅಷ್ಟಾವಧಾನ ಸೇವೆ ತಾಯಿಗೆ ಅರ್ಪಣೆ ಆಗಲಿಕ್ಕಿದೆ. ಮೌನವಾಗಿದ್ದುಕೊಂಡು ನಿಮ್ಮ ನಿಮ್ಮ ಸ್ಥಳದಲ್ಲೇ ಕುಳಿತುಕೊಳ್ಳಿ. ಓಂ ಯಕ್ಷೋ ಯಕ್ಷಸುರಾಸುರಾದಿ ವಿನುತೆ ನಕ್ಷತ್ರಮಾಲಾಧರೆ ಕುಕ್ಷಿನ್ಯಸ್ತ ಜಗತ್ರಗೆ ತ್ರಿಣಗನೆ ದಕ್ಷಾತ್ಮಜೇ ಶಂಕರೇ ದೀನಾನ್ ಪಾಲಯ ಯಕ್ಷಕರ್ದಮ ವಿಲಿಪ್ತಾಂಗೆ ತವಾಂಘ್ರಿಶ್ರಿತಾನ್ ಋಗ್ಭಿಃ ಸಂಸ್ತತಮೃದ್ಧಿವೃದ್ಧಿತದತಂ ಋಗ್ವೇದಮಾಕರ್ಣಯ ದೇವದೇವೋತ್ತಮೆ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಿಕೆ ಋಷಿಗಣವಂದಿತೆ ವೇದ ವೇದಾಂತ ವೇದ್ಯೆ ಪುರಾಣ ಪುರುಷೋತ್ತಮೆ ಶ್ರೀಚಂಡಿಕಾ ದುರ್ಗಾ ಪರಮೇಶ್ವರಿ ಋಗ್ವೇದ ಪ್ರಗೇ ದೇವಿ ಋಗ್ವೇದ ಸೇವಾಂ ಅವಧಾರಯ. ಓಂ ಸಾಕ್ಷಾನ್ ಮೂಲ ಪ್ರಮಾಣಾಯ ವಿಷ್ಣುವೇ ಮಿತ ತೇಜಸೇ ಆದ್ಯಾಯ ಸರ್ವವೇದಾನಾಂ ಋಗ್ವೇದಾಯ ನಮೋ ನಮಃ. ವೇದ ಶಿವ ಶಿವೋ ವೇದೋ ವೇದಾಧ್ಯಾಯೀ ಸದಾಶಿವಃ
तस्मात् सर्वप्रयत्नेन वेदमेव सदा पठेत् श्रीगुरुभ्यो नमः हरिः ॐ वायवायाहि दर्शते मे सोमा अरङ्गताः तेषां पाहि श्रुधे हवम् वाय उक्थेभिर्जरन्ते त्वामच्छाचरिताराः अहर्विदाः वायो तव प्रव्रञ्चते धेनादिगादिदाशुषे रुचि सोमपीतये इन्द्रवायो इमे सुता उपप्रयोभिरागतम् इन्दवो वामुशन्तिः ॐ स्वस्ति कर्पूरागरुगन्धसारविमलश्रीगन्धसम्भाविते संसाराम्बुधिमग्नभग्नतरणीन् सन्दारयस्वानघे अध्वर्यों गदितांश्च कर्णमधुरान् यज्ञोपयोग्यान् परान् मन्द्रान् त्वं शृणुतानभीष्टफलदान् दिव्यान् यजुःसंयुतान् देवदेवोत्तमे देवी देवताः सार्वभौमे अखिलाण्डकोटिब्रह्माण्डनायिके ऋषिगणवन्दिते पुराणपुरुषोत्तमे चण्डिका दुर्गा परमेश्वरी ऋग्वेदसेवा सन्तुष्टहृदये यजुर्वेदप्रिये देवी यजुर्वेदसेवाम् अवधारय एका च मे निःस्रश्च मे पञ्च च मे सप्त च मे नव च म एकादश च मे त्रयोदश च मे पञ्चदश च मे सप्तदश च मे नवदश च म एकविगुञ्जदिश्च मे त्रयोविगुञ्जदिश्च मे पञ्चविगुञ्जदिश्च मे सप्तविगुञ्जदिश्च मे नवविगुञ्जदिश्च म एकत्रिगुञ्जश्च मे त्रयस्त्रिगुञ्जश्च मे चतुस्रश्च मे अष्टौ च मे द्वादश च मे षोडश च मे विगुञ्जदिश्च मे चतुर्विगुञ्जदिश्च मे अष्टाविगुञ्जदिश्च मे द्वात्रिगुञ्जश्च मे षट्त्रिगुञ्जश्च मे चत्वारिगुञ्जश्च मे चतुश्चत्वारिगुञ्जश्च मे अष्टाचत्वारिगुञ्जश्च मे वाजश्च प्रथमश्चापितश्च कृतश्च सुवश्च मूर्धन्त्यश्चान्त्यश्च भुवनश्च भुवनश्चाधिपतिश्च ॐ स्वस्ति ॐ कामं कामय कामितार्थफलदे कामादिसम्मानिते भक्तानामभयङ्करे सुखकरे वामोरुलम्बोदरे साम्नादेवगणैः समाहृतपदे श्रीसामवेदप्रिये मायापाशहरे कुमारजननी त्वं सामगानं शृणु देवदेवोत्तमे देवी देवताः सार्वभौमे अखिलाण्डकोटिब्रह्माण्डनायिके ऋषिगणवन्दिते वेदवेदान्तवेद्ये पुराणपुरुषोत्तमे चण्डिका दुर्गा परमेश्वरी यजुर्वेदसेवा सन्तुष्टहृदये सामवेदप्रिये देवी सामवेदसेवाम् अवधारय ॐ सुब्रह्मण्यं सुब्रह्मण्यं सुब्रह्मण्यमिन्द्रागच्छ हरिव आगच्छ मेधातिथेर्मेष वृषणश्वस्य मेने गौरावस्कन्धिन्नहल्यायै जार कौशिकब्राह्मण गौतमब्रुवाण त्यहे द्व्यहे श्वः अद्यासुत्यामागच्छ मघवन् देव ब्रह्मण आगच्छतागच्छता ॐ स्वस्ति नानारूपधरे सदा सुखकरे नागाननानन्दिनी नाकाध्यासितवासवादिविबुधैर्नानास्तवैः संस्तुते
श्रीपञ्चाननवासनेब्जवदने पञ्चाननार्धाङ्गिनी नानार्थान् परिपाठितान् ऋषिगणैश्चाथर्वमन्त्रान् शृणु देवदेवोत्तमे देवी देवता सार्वभौमे अखिलाण्डकोटिब्रह्माण्डनायिके ऋषिगणवन्दिते वेदवेदान्तवेद्ये चण्डिका दुर्गा परमेश्वरी सामवेदसेवा सन्तुष्टहृदये अथर्ववेदप्रिये देवी अथर्ववेदसेवाम् अवधारय। ॐ देवीं वाचमजनयन्तदेवास्तां विश्वरूपाः पजवो वदन्ते सा नो वन्द्रे शमोर्जं दुहानाथेन रवागस्मानपसष्टुदैतो। ॐ शान्तः शान्तः शान्तिः। यस्या स्वरूपं ब्रह्मादयो न जानन्ति तस्मादुच्यते अज्ञेया यस्या अन्तो न लभ्यते तस्मादुच्यते अनन्ता यस्या ग्रहणं नोपलभ्यते तस्मादुच्यते अलक्ष्या यस्या जननं नोपलभ्यते तस्मादुच्यते अजा एकैव सर्वत्र वर्तते तस्मादुच्यते एका एकैकविश्वरूपिणी तस्मादुच्यते नैका अथ एवोच्यते अज्ञेया अनन्ता लक्ष्या जैका नैकेति। मन्त्राणां मात्रका देवी शब्दानां ज्ञानरूपिणी ज्ञानानां चिन्मयातीता शून्यानां शून्यसाक्षिणी यस्याः परतरं नास्ति सैषा दुर्गा प्रकीर्तिता। दुर्गात् सन्त्राक्यते यस्मात् तस्मात् दुर्गेति कथ्यते। ॐ स्वस्ति। ॐ श्रीरामायणभारतादिविविधैर्भेदैर्युतं शङ्करे नानाख्यानकथाभिरञ्जितमिदं द्वैपायनेनोदितं देवी भागवतं पुराणममलं भक्तैस्तवास्वादितं भो सर्वाणि तवाङ्घ्रिदर्शनकरं प्रीत्या त्वमाकर्णय। देवदेवोत्तमे देवी देवता सार्वभौमे अखिलाण्डकोटिब्रह्माण्डनायिके ऋषिगणवन्दिते पुराणपुरुषोत्तमे चण्डिका दुर्गा परमेश्वरी अथर्ववेदसेवा सन्तुष्टहृदये पुराणप्रिये देवी पुराणसेवाम् अवधारय। ॐ विद्युद्दामसमप्रभां रगपतिस्कन्धस्थितां भीषणां कन्याभिः करवालखेटविलसद्धस्ताभिरासेवितां हस्तैश्चक्रधरासिखेटविशिखां ष्टवं गुणं तर्जने बिभ्राणामनलात्मिकां शशिधरां दुर्गां त्रिनेत्रां भजे। ॐ वृजिर्वाच देव्याः ते तत्र महातुरेन्द्रेन्द्रासुरावह्नि पुरोगमास्तां कात्यायनीं दुष्टोरिष्टलाभाद्विकासिवक्त्राब्जविकासिताशाः देवि प्रपन्नार्तिहरे प्रसीद प्रसीद मातर जगदोऽखिलस्य प्रसीद विश्वेश्वरि पाहि विश्वं त्वमीश्वरी देवि चराचरस्य। ॐ स्वस्ति। ॐ अज्ञानापहरं च मुक्तिफलकं वेदान्तशास्त्रप्रिये अद्वैतामृतवर्षणेन शमदं संसारतापक्षतां व्यासप्रोतमिदं श्रुतिस्मृतिचितं मोक्षार्थिभिश्चिन्तितं ज्ञानानन्दकरं शिवे त्वमनघं वेदान्तशास्त्रं शृणु। देवदेवोत्तमे देवी देवता सार्वभौमे अखिलाण्डकोटिब्रह्माण्डनायिके ऋषिगणवन्दिते वेदवेदान्तवेद्ये पुराणपुरुषोत्तमे श्रीचण्डिका दुर्गा परमेश्वरी पुराणसेवा सन्तुष्टहृदये शास्त्रप्रिये देवी ज्योतिष्यशास्त्रसेवाम् अवधारय। ॐ अथ ज्योतिषशास्त्रम् मूर्तित्वे परिकल्पितः शशभृतो वर्त्मा पुनर्जन्मनाम् आत्मेत्यात्मविदां क्रतुश्च गजतां भर्तापरज्योतिषां लोकानां प्रलयोदयस्थितिविभुश्चानेकधाग्यश्रुतौ वाचन्नः सददात्वनेककिरणस्त्रैलोक्यदीपो रविः गुरुभ्यश्च ग्रहेभ्यश्च मया बद्धोऽयमञ्जलिः प्रसन्नमनसस्ते मे सत्यां कुर्वन्तु भारतीं मध्याटव्यधिपं दुग्धसिन्धुकन्याधवं धिया ध्यायामि साध्वहं बुद्धेः शुद्ध्यै वृद्ध्यै च सिद्धये। ॐ स्वस्ति। ॐ विद्यादायिनि विश्वपोषणकरे विद्याधराराधिते सम्पाद्यप्रतिपादनार्थनिचयं वेदान्तवेद्यात्मिके
ಇಂದ್ರಾದ್ಯಾಖಿಲ ದೇವವಂದ್ಯಚರಣೆ ಶ್ರೀಗದ್ಯಪದ್ಯಪ್ರಿಯೇ ಹೃದಯಂ ಸದ್ಯ ಇಹಾವತಾರಯ ಶಿವೆ ತ್ವಂ ಗದ್ಯಪದ್ಯಂ ವರಂ ದೇವದೇವೋತ್ತಮೇ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಋಷಿಗಣವಂದಿತೆ ವೇದ ವೇದಾಂತ ವೇದ್ಯೆ ಪುರಾಣ ಪುರುಷೋತ್ತಮೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಶಾಸ್ತ್ರ ಸೇವಾ ಸಂತುಷ್ಟ ಹೃದಯೇ ಗದ್ಯಪ್ರಿಯೇ ದೇವಿ ಗದ್ಯ ಸೇವಾಂ ಅವಧಾರಕ. ಓಂ ಜಯ ಜಯ ರಾಘವೇಶ್ವರ ದೇವದೇವ ಪ್ರಸಿದ್ಧ ಸಕಲಾಸುರ ಸಂಹಾರಕ ಮಣಿಮಯ ಮುಕುಟಕುಲ ವಿತಾರಣ ಶ್ಯಾಮಾಭಿರಾಮ ಪರಮ ಪುರುಷೋತ್ತಮ ರಾಮಾವತಾರ ರಘುಕುಲ ತಿಲಕ ಸೂರ್ಯವಂಶೋದ್ಧಾರಕ ಅರವಿಂದ ನಯನ ಮಾತೃವಾಕ್ಯ ಪರಿಪಾಲಕ ಪಿತೃವಾಕ್ಯ ಪರಿಪಾಲಕ ವನವಾಸ ಸಕಲ ಕಾರ್ಯಾರ್ಥ ಚಿತ್ರಕೂಟ ಪರ್ವತಾಶ್ರಮ ವಾಸ ಪಂಪಾತೀರ ಹನುಮನ್ಮಿತ್ರ ಸುಗ್ರೀವ ಸಕ ಸಂತೋಷವಾಲಿ ಪ್ರವರ್ಧಕ ಸಮುದ್ರ ಶತಯೋಜನಾನುಬಂಧಕ ಮೂಲ ಬಲ ರಾವಣ ಶಿರಚ್ಛೇದಕ ಲಂಕಾ ರಾಜ್ಯ ವಿಭೀಷಣ ಸ್ಥಾಪಕ ಆಚಾರ್ಯ ದೇವೇಂದ್ರ ದತ್ತ ಪುಷ್ಪಕ ವಿಮಾನ ಪೂಜಿತ ಶ್ರೀರಾಮಚಂದ್ರಂ ಭಜೇಹಂ ಭಜಾಮಿ ಶ್ರೀರಾಮಚಂದ್ರಂ ಭಜೇಹಂ ಭಜಾಮಿ ಶ್ರೀರಾಮಚಂದ್ರಂ ಭಜೇಹಂ ಭಜಾಮಿ. ಓಂ ಸ್ವಸ್ತಿ. ಓಂ ಸೃಷ್ಟಿಸ್ಥಿತ್ಯವಕಾರಹಾರಿಣಿ ಚತುಷ್ಷಷ್ಟ್ಯಾಧಿಭೇದಾನ್ವಿತೆ ಶಿಷ್ಟಾನಾಮಖಿಲೇಷ್ಟದಾತ್ರಿಗಿರಿಜೆ ಸಂಕಷ್ಟನಿರ್ಮೂಲಿನಿ ದುಷ್ಟಧ್ವಂಸಕರೆ ತ್ರಿಲೋಚನರಮೇ ಸಂತುಷ್ಟಿದಂ ಪುಷ್ಟಿದಂ ತ್ವತ್ತುಷ್ಟ್ಯೈ ಪಠಿತಂ ಮುದಾ ಮುನಿಜನೈರಂಬಾಷ್ಟಕಂ ತ್ವಂ ಶೃಣು. ದೇವದೇವೋತ್ತಮೇ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಋಷಿಗಣವಂದಿತೆ ಪುರಾಣ ಪುರುಷೋತ್ತಮೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಗದ್ಯ ಸೇವಾ ಸಂತುಷ್ಟ ಹೃದಯೇ ಭಜನ ಪ್ರಿಯೇ ದೇವಿ ಭಜನ ಸೇವಾಂ ಅವತಾರಕ. ಜಗದೀಶ್ವರಿ ಬಾರಮ್ಮ ಚಿತ್ತ ಮಂದಿರಕ್ಕೆ ಬಾರಮ್ಮ ಜಗದೀಶ್ವರಿ ಮಾ ಚಿತ್ತ ಮಂದಿರಕ್ಕೆ ಬಾರಮ್ಮ ಜಗದೀಶ್ವರಿ ಮಂದಿರದೊಳೋ ನಿನ್ನನು ನೋಡಲು ಮನ ಮಂದಿರದೊಳೋ ನಿನ್ನನು ನೋಡಲು ದರುಶನ ಭಾಗ್ಯವ ಕರುಣೆಯ ತೋರಲು ದರುಶನ ಭಾಗ್ಯವ ಕರುಣೆಯ ತೋರಲು ಕಷ್ಟಗಳೆಲ್ಲವೂ ಕ್ಷಣದಲ್ಲಿ ನೀಗಲು ಕಷ್ಟಗಳೆಲ್ಲವೂ ಕ್ಷಣದಲ್ಲಿ ನೀಗಲು ನಮ್ಮನ್ನು ಧರಿಸಿ
ಸ್ವಸ್ತಿ. ಸಾಹಿತ್ಯಂ ಪದವಾಕ್ಯಶಾಸ್ತ್ರವಚನಂ ಸಾಂಖ್ಯಂ ತಥಾ ಕಾಣಾದಂ ಮನುಧರ್ಮಶಾಸ್ತ್ರಮಮಲಂ ವೇದಾಂತವಾಕ್ಯಂ ಶುಭಂ. ಲೋಕಾನುಗ್ರಹರತ್ಪರೈರ್ಮುನಿಗಣೈಃ ಸಮಾಸಾದಿತಂ. ಏತೇಷ್ವನ್ಯತಮಂ ವಿಭೋ ಕರುಣಯಾ ಶಾಸ್ತ್ರಂ ಸಮಾಕರ್ಣ್ಯತಾಂ. ದೇವದೇವೋತ್ತಮೇ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿಬ್ರಹ್ಮಾಂಡನಾಯಿಕೆ ಋಷಿಗಣವಂದಿತೆ ವೇದವೇದಾಂತವೇದ್ಯೆ ಪುರಾಣಪುರುಷೋತ್ತಮೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಭಜನಸೇವಾ ಸಂತುಷ್ಟಹೃದಯೇ ಭಗವದ್ಗೀತಪ್ರಿಯೋ ದೇವಿ ಭಗವದ್ಗೀತಸೇವಾಂ ಅವಧಾರಕ. भक्तियोगः. अर्जुन उवाच एवं सततयुक्ता ये भक्ताः स्वां पर्युपासते ये चाप्यक्षरमव्यक्तं तेषां के योगवित्तमाः. श्रीभगवानुवाच मय्यावेश्य मनो ये मां नित्ययुक्ता उपासते श्रद्धया परयोपेताः ते मे युक्ततमा मताः. एत्वक्षरमनिर्देश्यम् अव्यक्तं पर्युपासते सर्वत्र गमचिन्त्यं च कूटस्थमचलं ध्रुवं सन्नियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः. क्लेशोऽधिकतरस्तेषाम् अव्यक्तासक्तचेतसाम् अव्यक्ता हि गतिर्दुःखं देहवद्भिरवाप्यते. ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात्. भवामि न चिरात् पार्थ मय्यावेशितचेतसां मयि एव मन आधत्स्व मयि बुद्धिं निवेशय निवसिष्यसि मय्येव अत ऊर्ध्वं न संशयः. अथ चित्तं समाधातुं न शक्नोषि मयि स्थिरम् अभ्यासयोगेन ततः मामिच्छाप्तुं धनञ्जय. अभ्यासेऽभ्यसमर्थोऽसि मत्कर्म परमो भव मदर्थमपि कर्माणि कुर्वन् सिद्धिमवाप्स्यसि. हरिः ओम्. ओं स्वस्ति. नाट्यं वाचिकमाङ्गिकं हि नितरामाहार्ययुक्तं च यत् तल्लास्यं पुनरत्र ताण्डवमिति द्वेधा विभक्तं पुरा. लोके साम्प्रतमेतदेव बहुधा विद्यत्समुजृम्भितं नृत्यं मानसमोदबोधजनकं स्वामिन् समाकर्ण्यताम्. देवदेवोत्तमे देवी देवता सार्वभौमे अखिलाण्डकोटिब्रह्माण्डनायिके ऋषिगणवन्दिते वेदवेदान्तवेद्ये पुराणपुरुषोत्तमे चण्डिका दुर्गा परमेश्वरी नाट्यसेवाप्रियो देवी नाट्यसेवाम् अवधारय. ओंकार बिंदु मध्य निलये ओंकार बिंदु
मध्ये निलये श्रीचक्रराज राजेश्वरी श्रीचक्रराज राजेश्वरी ओंकार बिंदु मध्य निलये श्रीचक्रराज राजेश्वरी ओंकार बिंदु मध्य निलये वाग्धीश्वरी सप्त मातृस्वरूपिणी वाग्धीश्वरी सप्त मातृस्वरूपिणी कोलासुरन कुंद मूकांबिके वाग्धीश्वरी सप्त मातृस्वरूपिणी कोलासुरन कुंद मूकांबिके वाग्धीश्वरी सप्त मातृस्वरूपिणी कोलासुरन कुंद मूकांबिके ओंकार बिंदु मध्य निलये श्रीचक्रराज राजेश्वरी ओंकार बिंदु मध्य निलये कालभैरवी चामुंडेश्वरी महिषन संहरिಸಿ ಭಕ್ತರ ಪೂರೈದೆ ಕಾಲಭೈರವಿ ಚಾಮುಂಡೇಶ್ವರಿ महिषन ಸಂಹರಿಸಿ ಭಕ್ತರ ಪೂರೈದೆ ಇಷ್ಟಾರ್ಥಗಳನ್ನು ಕರುಣಿಸುತ್ತಾಯೇ ಇಷ್ಟಾರ್ಥಗಳನ್ನು ಕರುಣಿಸುತ್ತಾಯೇ ನಿನ್ನಯ ಚರಣಕ್ಕೆ ನಮಿಪೆನು ದೇವಿ ನಿನ್ನಯ ಚರಣಕ್ಕೆ ನಮಿಪೆನು ದೇವಿ ಓಂಕಾರ ಬಿಂದು ಮಧ್ಯ ನಿಲಯೇ ಶ್ರೀಚಕ್ರರಾಜ ರಾಜೇಶ್ವರಿ ಓಂಕಾರ ಬಿಂದು ಮಧ್ಯ ನಿಲಯೇ ಶ್ರೀಚಕ್ರರಾಜೇಶ್ವರಿ ಓಂ ಸ್ವಸ್ತಿ ಓಂ ದ್ರಂಭಾರಿಪ್ರಸವೇತವಾಂಘ್ರಿವಿನುತಾನ್ ಸಂರಕ್ಷ ಯಕ್ಷೇಶ್ವರಿ ಶುಂಭಧ್ವಂಸಿನಿ ಕೋಮಲಂ ಸುರುಚಿರಂ ತ್ವಂ ಮಾನಸಾಹ್ಲಾದಕಂ ತದ್ಭಕ್ತೈಃ ಪರಿಗೀಯಮಾನಮಮಲಂ ಸಪ್ತಸ್ವರಾಲಂಕೃತಂ ಶ್ರುತ್ವಾ ವೇಣುರವಂ ತಮಾಪ್ನುಹಿ ವೃಷಂ ಮೋದಂ ಸಮಾರಾರಿಪ್ರಿಯೇ ದೇವದೇವೋತ್ತಮೆ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಋಷಿಗಣವಂದಿತೆ ಪುರಾಣ ಪುರುಷೋತ್ತಮೆ ಚಂಡಿಕಾ ದುರ್ಗಾ ನಾಟ್ಯ ಸೇವಾ ಸಂತುಷ್ಟ ಹೃದಯೇ ವೇಣುವಾದ್ಯ ಪ್ರಿಯೇ ದೇವಿ ವೇಣುವಾದ್ಯ ಸೇವಾಂ ಅವಧಾರಕ
ಸ್ವಸ್ತಿ ಶೃಂಗೀಭೃಂಗಿಕನಂದಿಕೇಶ್ವರಗಣೈ ಸಂಸೇವಿತಾಂಘ್ರಿದ್ವಗೆ ಇಂದ್ರಾಣ್ಯಾದಿಶುಭಾಂಗಸಂಗವಿನುತೆ ಮಾಂಗಲ್ಯದೆ ಮಂಗಲೆ ಚಾಮುಂಡೆ ಖಲಚಂಡಮುಂಡಮಥಿನಿ ಬ್ರಹ್ಮಾಂಡ ಭಾಂಡೋದರೇ ಭೃಂಗಧ್ವಂಸಕರೆ ಕುರಂಗಿನಯನೆ ಸಂಗೀತಮಂಗೀಕುರು ದೇವದೇವೋತ್ತಮೆ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಋಷಿಗಣ ವಂದಿತೆ ವೇದ ವೇದಾಂತ ವೇದ್ಯೆ ಪುರಾಣ ಪುರುಷೋತ್ತಮೆ ಚಂಡಿಕಾ ದುರ್ಗಾ ಪರಮೇಶ್ವರಿ ವೇಣುವಾದ್ಯ ಸೇವಾ ಸಂತುಷ್ಟ ಹೃದಯೇ ಸಂಗೀತ ಪ್ರಿಯೇ ದೇವಿ ಸಂಗೀತ ಸೇವಾಂ ಅವಧಾರಯ ಮಂಜು ಭಾಷಿಣಿ ಮಾರವೈರೆ ರಮಣಿ ಮಂಜು ಭಾಷಿಣಿ ಮಾರವೈರೆ ರಮಣಿ ಮಂಜು ಭಾಷಿಣಿ ಮಾರವೈರೆ ರಮಣಿ ಮಂಜು ಭಾಷಿಣಿ ಮಾರವೈರಿ ರಮಣಿ ರಮಣಿ ಕ್ರೂರದಾನವೇ ಬಾ ಕ್ರೂರದಾನವೇ ಬಾ ಕ್ರೂರದಾನವೇ ಬಾ ಶ್ರೀ ಗೌರಿ ವಾರಣಾರಿ ಶ್ರೀ ಗೌರಿ ಮಾರವೈರಿ ರಮಣಿ ಮಂಜು ಭಾಷಿಣಿ ಮಾರವೈರಿ ರಮಣಿ ರಮಣಿ ಕರ್ಮ ಬಾಂಧವಾರಣ ನಿಷ್ಕಾಮ ಗೀತ ವರದೆ ಕರ್ಮ ಬಾಂಧವಾರಣ ನಿಷ್ಕಾಮ ಗೀತ ವರದೆ ಧರ್ಮವಾದನಿ ಈ ಧರ್ಮವಾದನಿ ಸದಾ ಧರ್ಮವಾದನಿ ಸದಾ ವಾದನಹಾಸೆ ಶ್ರೀ ಗೌರಿ ವಾದನಹಾಸೆ ಶ್ರೀ ಗೌರಿ ಮಾರವೈರಿ ರಮಣಿ ಮಂಜು ಭಾಷಿಣಿ ಮಾರವೈರಿ ರಮಣಿ ಮಂಜು ಭಾಷಿಣಿ ಮಾರವೈರಿ ರಮಣಿ 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 ಓಂ ಸ್ವಸ್ತಿ ಆಹಾರ್ಯಾದಿ ಸಮೇತಮತ್ರ ನಟನಂ ಪೌರಾಣವೃತ್ತಾನ್ವಿತಂ ಯದ್ಗಾನಂ ಲಯಭಾವತಾಲಸಹಿತಂ ವಾದ್ಯೈರ್ಮೃದಂಗಾದಿಭಿಃ ವಾಕ್ಚಾತುರ್ಯವಿಶೇಷತೋ ನವರಸಾಸ್ವಾದ ಪ್ರಮೋದಾವಹಂ ಸ್ವಾಮಿನ್ಮೋಹನಯಕ್ಷಗಾನಮಧುನಾ ಪ್ರೀತ್ಯಾ ಸಭಾಕರ್ಣ್ಯತಾಂ ದೇವದೇವೋತ್ತಮೆ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಋಷಿಗಣ ವಂದಿತೆ ವೇದ ವೇದಾಂತ ವೇದ್ಯೆ ಪುರಾಣ ಪುರುಷೋತ್ತಮೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಸಂಗೀತ ಸೇವಾ ಸಂತುಷ್ಟ ಹೃದಯೇ ಯಕ್ಷಗಾನ ಪ್ರಿಯೇ ದೇವಿ ಯಕ್ಷಗಾನ ಸೇವಾಂ ಅವಧಾರಕ
ಶ್ರೀ ಗುರು ಗಣಪತಿಯೋ ನಮಃ. ಗುರುಭ್ಯೋ ನಮಃ.
ಮನಶೀಲನೆ ಪ್ರಾಚಾರ್ಯ
ಓಂ ಸ್ವಸ್ತಿ ಸೃಷ್ಟಿಸ್ಥಿತ್ಯವಹಾರಕಾರಿಣಿ ಚತುಷ್ಷಷ್ಟ್ಯಾದಿಭೇದಾನ್ವಿದೆ ಶಿಷ್ಟಾನಾಮಖಿಲೇಷ್ಟದಾತ್ರಿಗಿರಿಜೆ ಸಂಕಷ್ಟನಿರ್ಮೂಲಿನಿ ದುಷ್ಟಧ್ವಂಸಕರೆ ತ್ರಿಲೋಚನರಮೇ ಸಂತುಷ್ಟಿದಂ ಪುಷ್ಟಿದಂ ತ್ವತ್ತುಷ್ಟ್ಯೈ ಪಠಿತಂ ಮುದಾ ಮುನಿಜನೈರಂಬಾಷ್ಟಕಂ ತ್ವಂ ಶೃಣು ದೇವದೇವೋತ್ತಮೆ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಿಕೆ ಋಷಿಗಣವಂದಿತೆ ವೇದವೇದಾಂತ ವೇದ್ಯೆ ಪುರಾಣ ಪುರುಷೋತ್ತಮೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸೇವಾ ಸಂತುಷ್ಟ ಹೃದಗೆ ಸ್ತೋತ್ರ ಪ್ರಿಯೇ ದೇವಿ ಸ್ತೋತ್ರ ಸೇವಾಂ ಅವಧಾರಯ ಓಂ ನಮಂದ್ರನ್ನಾಯಂದ್ರಂ ಧ್ಯಾನಂದದವಿದನಜಾನೆ ಸ್ತುತಿಗತಾ ನ ಜಾನೆ ಮುದ್ರಾಸೆ ತದವಿದನಜಾನೆ ವಿಲವರಂ ಪರಂಜಾನೆ ಮಾದಸ್ವದನುಸರಣಂ ಕ್ಲೇಶಹರಣಂ ವಿಧೇರಜ್ಞಾನೇನ ದ್ರವಿಣ ವಿರಹೇಣಾಲಸತಯಾ ವಿಧೇಯಾ ಶಕ್ಯತ್ವಾ ತವ ಚರಣಯೋರ್ಯತಿರಭೂತ ತದೇತಕ್ಷಂತವ್ಯಂ ಧನನಿ ಸಕಲೋದ್ಧಾರಣಿ ಶಿವೆ ಧ್ಯಾಯೇನ ಪಜಿರ ವಿಗುಮಾದಾನ ಭವತಿ ಓಂ ಸ್ವಸ್ತಿ ಓಂಕಾರಾತ್ಮಕ ಶಬ್ದ ಸತ್ಪರಸಿಕಂ ಶಬ್ದೈಕಗಮ್ಯಂ ವಿಭುಂ ತ್ವಾಮಾರಾಧಗಿತುಂ ನಿರಂತರಮಧೋ ಭಕ್ತೈಶ್ಚ ಶ್ರಾವ್ಯತೆ ಘಂಟಾತಾಲಮೃದಂಗಭೇರಿ ಪಟಹಾದ್ಯಾತೋದ್ಯವಾದ್ಯೋದ್ಭವೋ ನಾನಾ ಮಂಜುಲ ಮಂಗಲಧ್ವನಿರಸೌ ಸ್ವಾಮಿನ್ ಸಮಾಕರ್ಣ್ಯತಾಂ ದೇವದೇವೋತ್ತಮೆ ದೇವಿ ದೇವತಾ ಸಾರ್ವಭೌಮೆ ಅಖಿಲಾಂಡಗೌಡ ಬ್ರಹ್ಮಾಂಡ ನಾಯಿಕೆ ಋಷಿಗಣವಂದಿತೆ ವೇದ ವೇದಾಂತ ವೇದ್ಯೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಸ್ತೋತ್ರ ಸೇವಾ ಸಂತುಷ್ಟ ಹೃದಗೆ ಮಂಗಲವಾದ್ಯ ಪ್ರಿಯೇ ದೇವಿ ಮಂಗಲವಾದ್ಯ ಸೇವಾಂ ಅವಧಾರಯ ಸಫಲಾ ಸಂತಿರಿ ಭವಂತೋ ಮಹಾಂತೋ ನ ಗೃಹಂತೋ ಅಸ್ಯ ಭಕ್ತವೃಂದಸ್ಯ ಮಹಾಜನಃ ಅನವರತಾನ್ನದಾನ ಸಂತೋಷಿತಾಶೇಷ ವಿದ್ವಜ್ಜನಾಜೀರ್ವಾದ ಪರಂಪರಾ ಪ್ರಾಪ್ತ ಸಮಸ್ತೈಶ್ವರ್ಯಯುಕ್ತೋ ಭೋಗ್ಯಾದಿರಿ ಭವಂತ ಶ್ರೀಮಂತೋ ಮಹಾಂತೋ ನ ಗೃಹಂತೋ ಇಮಂ ಮಹಾಜನಂ ಬಂಧುಜನಾ ದೀನಜನಾಃ ಪೌರಜನಾಃ ಪಂಡಿತಜನಾ ವನೀಪಕಜನಾಶ್ಚ ಸ್ವಸ್ವ ಸಮ್ಮಾನ ಸಮುಚಿತ ಕಾಂಚನ ಕಲಾ ಕೌಶೇಯವಾಸೋ ವೃತ್ತಿಕ್ಷೇತ್ರ ಕರಿತುರಗ ಛತ್ರ ಚಾಮರವ್ಯಜನಾಂದೋಲಿಕ ಗೋಮಹಿಷ್ಯಾದೀನಾಂ ಸಂಪಾದನಾರ್ಥಾಯ ಸಮಾಶ್ರಯಂತಾಮಿತಿ ಭವಂತ ಶ್ರೀಮಂತೋ ಮಹಾಂತೋ ನ ಗೃಹಂತೋ ಅನೇನ ಭಕ್ತವೃಂದೇನ ಮಹಾಜನೇನ ಅನುಷ್ಠಾಪಿತ ಸತ್ಕರ್ಮಣ ಭಗವತಿ ಶ್ರೀ ದುರ್ಗಾ ಪರಮೇಶ್ವರಿ ಸುಪ್ರೀತ ಸುಪ್ರಸನ್ನ ವರದಾ ಭೂತ್ವಾ ಅಸ್ಯ ಭಕ್ತವೃಂದಸ್ಯ ಮಹಾಜನಸ್ಯ ಆಯುರಾರೋಗ್ಯ ಸುಖ ಸಂಪದ ಅಭಿವೃದ್ಧಿ ಪ್ರದೋ ಭೋಗ್ಯಾದಿರಿ ಭವಂತ ಶ್ರೀಮಂತೋ ಮಹಾಂತೋ ನ ಗೃಹಂತೋ ಅಸ್ಯ ಭಕ್ತವೃಂದಸ್ಯ ಮಹಾಜನಸ್ಯ ಪೌಲಸ್ಯ ವೈರೋಚನಿ ಮಾರುತಿ ಮಾರ್ಕಂಡೇ ಗಜಾಮದಜ್ಞಾದಿವತ್ ದೀರ್ಘಾಯುರ್ಪ್ರದೋ ಭೋಗ್ಯಾದಿರಿ ಭವಂತ ಶ್ರೀಮಂತೋ ಮಹಾಂತೋ ನ ಗೃಹಂತೋ ಅಸ್ಯ ಭಕ್ತವೃಂದಸ್ಯ ಮಹಾಜನಸ್ಯ ಶೋಕ ಪ್ರಭೃತಿ ತಾಪತ್ರಗ ಆದಿವ್ಯಾದಯೋ ದೂರೇ ವರಿವೃತ್ಯಂತಾಮಿತಿ ಭವಂತೋ ಮಹಾಂತೋ ನ ಗೃಹಂತೋ ಅಸ್ಯ ಭಕ್ತವೃಂದಸ್ಯ ಮಹಾಜನಸ್ಯ ವೇದೋತ್ತಮಾಗಿಷ್ಯಂ ಪರಿಪೂರ್ಣಂ ಭೋಗ್ಯಾದಿರಿ ಭವಂತ ಶ್ರೀಮಂತೋ ಮಹಾಂತೋ ನ ಗೃಹಂತೋ
अस्मिन् भक्तवृन्दे महाजने लावण्यतारुण्यकारुण्यवरेण्यवदान्यतादयः सर्वे सद्गुणाः सम्मेलिता समुद्रं भन्तामिति भवन्तः श्रीमन्तो महान्तो न गृह्णन्तो तथास्तु अयं भक्तवृन्दः महाजनः ओजस्विनौ तेजस्विनौ भ्राजस्विनौ ब्रह्मवर्चस्विनौ सच्चरित्रौ सदाचारसम्पन्नौ श्रीयुक्तौ च भूयास्तामिति भवन्तः श्रीमन्तो महान्तो न गृह्णन्तो तथास्तु इमे महाजनाः निरोगानिरोपद्रवा सदाचारसम्पन्ना शतायुष्यसमेताः साग्निहोत्रा सपुत्रबहुत्रा श्रीमद्भगवद्भक्तिपूर्णा सम्पूर्णमनोरथाश्च भूयादिति भवन्तः श्रीमन्तो महान्तो न गृह्णन्तो तथास्तु भगवत्या दुर्गा परमेश्वर्याः पूजानुष्ठानद्वारा जप अर्चना तर्पण नमस्कारादिभिः भूयो भूयो दैवानुग्रहं प्राप्नुयादिति भवन्तः श्रीमन्तो महान्तो न गृह्णन्तो तथास्तु एवं सर्वे जनाः सुखिनो भवन्तु तथास्तु अस्मिन् राष्ट्रे निवसन्तः सज्जनाः आयुष्मन्तः आरोग्यभाग्यवन्तः कीर्तिमन्तः धनवन्तश्च भूयादिति भवन्तः श्रीमन्तो महान्तो न गृह्णन्तो तथास्तु समस्तसन्मङ्गलानि भवन्तु तथास्तु स्वस्ति प्रजाभ्यः परिपालयन्ताम् न्यायेण मार्गेण महीं महेशाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु समस्तसन्मङ्गलानि भवन्तु काले वर्षतपर्जन्यः पृथिवी सस्यशालिनी देशोऽयं चोपरहितो सज्जनाः सन्तु निर्भयाः अपुत्राः पुत्रिणः सन्तु पुत्रिणः सन्तु पौत्रिणः अदना सदना सन्तु जीवन्तु शरदां शतम् ॐ दुर्गां भगवतीं ध्यायेन्मूलमन्त्रादिदेवता वाणीं लक्ष्मीं उमां देवीं महामायां विचिन्तयेत् महिजग्नीं गजभुजां कुमारीं सिंहवाहिनीं दानवांस्तर्जयन्ती च सर्वकामदुःखां शिवां सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवि नारायणि नमोऽस्तुते ॐ आवाहित श्रीचण्डिका दुर्गायै नमः अष्टावदानपुरस्सरवेदोक्तमन्त्रपुष्पाञ्जलिं तव दिव्यचरणारविन्दयोः समर्पयामि अथ मनसाभीष्टप्रार्थनां करिष्ये सिन्धोर्हारणविग्रहां त्रिनयनां माणिक्यमौलिस्फुरत्तारानायकशेखरां स्मितमुखी आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नकटस्थरक्तचरणां ध्यायेत्परामम्बिकां सर्वरूपधरं शान्तं सर्वनामधरं शिवं सच्चिदानन्दरूपम् अद्वैतं सत्यं शिवं सुन्दरं जगन्माते त्रिपुर सुंदर्यांत महाकाली महालक्ष्मी महासरस्वत्यांत आ दुर्गा देविಯ ದಿವ್ಯ ಚರಣಾಬ್ಜಗಳಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡುವ ಪುತ್ತೂರಿನ ಮಹಾಲಿಂಗೇಶ್ವರ ಸ್ವಾಮಿಯ ಈ ಸನ್ನಿಧಿಯ ಬಳಿಯಲ್ಲಿ ಪರಂಪರೆಯ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ವತಿಯಿಂದ ಸಮಸ್ತ ವಿಶ್ವಬ್ರಾಹ್ಮಣ ಕುಲದ ಅಭಿವೃದ್ಧಿಗೋಸ್ಕರವಾಗಿ ಎಲ್ಲರ ಉಚ್ಛ್ರಾಯವಾಗಲಿ ಅಂತ ಹೇಳ್ಕಂತ ಸತ್ ಸಂಕಲ್ಪದಿಂದ ವಿಶೇಷವಾದಂತ ಸರ್ವಾಂಗ ಸುಂದರವಾದಂತ ಆ ದುರ್ಗಾದೇವಿಯ ದೀಪ ನಮಸ್ಕಾರ ನೆರವೇರಿದೆ. ಮೊದಲಾಗಿ ವಿಶೇಷ ಸಂಕಲ್ಪವನ್ನು ಮಾಡಿ ತದನಂತರ ಆ ದೇವಿಗೆ ಪ್ರಿಯವಾದಂತ ದೇವಿ ಮಹಾತ್ಮೆಯನ್ನ ಪಾರಾಯಣ ಮಾಡಿ ದೇವಿ ಮಹಾತ್ಮೆಯಲ್ಲಿ ಹೇಳಲ್ಪಟ್ಟಿದೆ. ದುರ್ಗತಿ ಶಮನಿ ಅಂತ ಹೇಳಲ್ಪಟ್ಟಿದೆ. ದುರ್ಗಮವಾದಂತ ಭವಸಾಗರವನ್ನ ದಾಂಟುವಲ್ಲಿ ಅವಳು ದುರ್ಗಾದೇವಿ ಅಂತ ಹೇಳಲ್ಪಟ್ಟಿದೆ.
ದೇವತೆಗಳು ಕಷ್ಟ ಬಂತು ಅಂತ ಪ್ರಾರ್ಥಿಸಿಕೊಂಡಂತ ಹೊತ್ತಿನಲ್ಲಿ ಆ ದೇವತೆಗಳ ಕಷ್ಟವನ್ನು ನೀಗುವುದಕ್ಕೋಸ್ಕರವಾಗಿ ತುಹನಾಬ್ದಿಯ ತೀರದಲ್ಲಿ ಪ್ರಕಟಗೊಂಡಂತ ಸನ್ನದ್ಧ ಇದೆ ಅಂತ ದುರ್ಗಾದೇವಿ ಆ ಮಹಿಷಾಸುರನ ಸಂಹಾರ ಮಾಡಿದ್ರ ಮುಖೇನ ಮಹಿಷ ಮರ್ದಿನಿಯಾಗಿ ಬೆಳಗಿದ್ದು ಅಂತ ನಾವು ಕೇಳ್ತೇವೆ. ಚಂಡ ಮುಂಡರ ಚಿರವನ್ನು ಚಂಡಾಡುವುದರ ಮುಖೇನ ಚಾಮುಂಡಿಯಾಗಿ ಪ್ರಕಟಗೊಂಡ್ಲು ಅಂತ ಹೇಳ್ತೇವೆ. ಹಾಗೆ ರಕ್ತಬೀಜನ ಸಂಹಾರ ಮಾಡೋದಕ್ಕೋಸ್ಕರವಾಗಿ ರಕ್ತೇಶ್ವರಿಯಾಗಿ ಪ್ರಕಟಗೊಂಡು ಅಂತ ಕೇಳ್ತೇವೆ. ಹಾಗೆ ಚಂಡ ಶುಂಭ ನಿಶುಂಭರ ಸಂಹಾರ ಮಾಡುವುದರ ಮುಖೇನ ಶಾಂಭವಿಯಾಗಿ ಪ್ರಕಟಗೊಂಡ್ಲು ಅಂತ ನಾವು ಕೇಳ್ತೇವೆ. ಹಾಗೆ ಕಲಿಯುಗದ ಆದಿಯಲ್ಲಿ ರಣಾಸುರ ಎಂತಕ್ಕಂಥ ಘೋರ ದಾನವ ಉದ್ಭವಿಸಿ ಲೋಕ ಕಂಟಕನಾದಂತಹ ಹೊತ್ತಿನಲ್ಲಿ ಅವನ ಸಂಹಾರಕ್ಕೋಸ್ಕರವಾಗಿ ನಂದಿನಿ ನದಿಯ ತಡಿಯಲ್ಲಿ ಭ್ರಮರಾಂಬಿಕೆಯನ್ನು ಆಗಿ ಉದಿಸಿ ಆ ಋಣದಾನವನ್ನು ಸಂಹಾರ ಮಾಡುವುದರ ಮುಖೇನ ಲೋಕಕ್ಕೆ ಅಭಯ ನೀಡಿದ್ದಾಳೆ. ಕಾಮ ಕ್ರೋಧ ಲೋಭ ಮೋಹಾದಿ 6 ವೈರಿಗಳನ್ನ ನಾಶ ಮಾಡುವುದಕ್ಕೋಸ್ಕರವಾಗಿ ನಾನು ದುರ್ಗೆಯಾಗಿ ಬಂದಿದ್ದೇನೆ ಅಂತ ದುರ್ಗಾ ದೇವಿಯ ವಿಶೇಷವಾದಂಥ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡಿ ಅವಳಿಗೆ ಕಲ್ಪೋಕ್ತ ಪೂಜೆಯನ್ನು ಮಾಡಿ ಅವಳಿಗೆ ಪ್ರಿಯವಾದಂಥ ಪುಷ್ಪಗಳಿಂದ ಅರ್ಚನೆ ನಮಸ್ಕಾರಾದಿಗಳನ್ನ ಮಾಡಿ ಅವಳಿಗೆ ವಿಶೇಷವಾದಂಥ ಪ್ರಿಯವಾದಂಥ ಅಷ್ಟಾವಧಾನ ಸೇವೆ, ಅದರಲ್ಲಿ ಸಂಗೀತ ಸೇವೆ, ವೇದ ಸೇವೆ, ಜೊತೆಗೆ ಯಕ್ಷಗಾನ ಪ್ರಿಯೋದೇವಿ ಅಂತ ಹೇಳಲ್ಪಟ್ಟಿದೆ. ಅಂತ ಯಕ್ಷಗಾನವನ್ನ ಭರತನಾಟ್ಯವನ್ನ ಅವಳಿಗೆ ತುಷ್ಟಿಗೊಳಿಸಿ ಈ ಹೊತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಮಾಡಿದಂತಹ ಸೇವೆಯಲ್ಲಿ ತಿಳಿದೋ ತಿಳಿದೇ ಆಗಿರತಕ್ಕಂಥ 1000 ತಪ್ಪಿರಬಹುದು. ಅಂತ ತಪ್ಪನ್ನ ಮನ್ನಿಸಿ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ಮಾಡಿದಂಥ ಇಂಥ ವಿಶೇಷ ಪೂಜೆಯಿಂದ ಯಾರ್ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ವಿಶೇಷ ಸಂಕಲ್ಪವನ್ನು ಮಾಡಿ ಅವರವರ ಅಭೀಷ್ಟೆ ಈಡೇರಲಿ ಅಂತ ಹೇಳಿ ಯಾವ ಕನ್ನಿಗೆ ತನಗೆ ಅನುರೂಪ ಪತಿಯನ್ನ ಬಯಸಿ ಈ ಪೂಜೆಯನ್ನು ಮಾಡಿದ್ದಾಳೋ ಅವಳ ರೂಪಕ್ಕೆ ಅನುರೂಪ ಅಂತ ಪತಿಯನ್ನು ಕರುಣಿಸಲಿ. ಯಾರು ಸತ್ಸಂತಾನವನ್ನು ಬಯಸಿ ಆ ದೇವಿಯ ಚರಣಗಳಲ್ಲಿ ಈ ಪೂಜೆಯನ್ನು ಮಾಡಿದ್ದಾಳೋ ಅಂತವರಿಗೆ ಸತ್ಸಂತಾನವನ್ನ ಕರುಣಿಸಲಿ. ಯಾರು ವಿದ್ಯಾರ್ಜನೆಗೋಸ್ಕರ ಉದ್ಯೋಗ ಪ್ರಾಪ್ತಿಗೋಸ್ಕರ ಆ ದೇವಿಯ ಚರಣಾರ್ಪಿಂದಗಳಲ್ಲಿ ಈ ಪೂಜೆಯನ್ನ ಅರ್ಪಿಸಿದ್ದಾರೋ ಅಂತವರಿಗೆ ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ಉದ್ಯೋಗ ಪ್ರಾಪ್ತಿ ಆಗಲಿ. ಯಾರು ಯಾರು ಯಾವ ಯಾವ ವಾಂಛೆಯಿಂದ ಆ ದೇವಿಯ ಚರಣಗಳಲ್ಲಿ ಈ ಪೂಜೆಯನ್ನು ಅರ್ಪಿಸಿದ್ದಾರೋ ಅವರೆಲ್ಲರಿಗೂ ಕೂಡ ಇಷ್ಟಾರ್ಥವನ್ನು ಆ ಜಗನ್ಮಾತೆ ಗುರುಗಳ ಅನುಗ್ರಹ ದ್ವಾರ ಕರುಣಿಸಲಿ ಅಂತ ಹೇಳುವುದರ ಜೊತೆಗೆ ಇಂಥ ವಿಶೇಷ ಪೂಜೆ ಮಾಡಬೇಕು ಅಂತಿದ್ರೆ ಆ ಗುರುಗಳ ಅನುಗ್ರಹ ಅಲ್ಲದೆ ನಮ್ಮಿಂದ ಸಾಧ್ಯ ಇಲ್ಲ. ಮಠದ ವಿದ್ವಾಂಸರಾಂತ ವೈದಿಕ ವೃಂದದ ಸಹಾಯ ಇಲ್ಲದೆ ಇಂಥ ವಿಶೇಷವಾದಂಥ ಪೂಜೆ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪೂಜೆ ನಡೆದಿ ಅಂತ ಹೇಳಿದ್ರೆ ತೇನ ವಿನ ತೃಣಮಪಿ ನ ಚಲತಿ. ಆ ದುರ್ಗಾದೇವಿಯ ಸಂಕಲ್ಪದಿಂದ ಈ ವಿಶ್ವಕರ್ಮ ಸ್ವಭಾವನಲ್ಲಿ ನಡೆದೈತೆ ಅಂತ ಆದ್ರೆ ಈ ವಿಶ್ವಕರ್ಮ ಜನಾಂಗ ಪಾವನ ಆಯಿತು ಅಂತ ಭಾವಿಸ್ತೇವೆ. ಈ ವಿಶ್ವಕರ್ಮ ಸ್ವಭಾವನಲ್ಲಿ ಯಾರು ಉಪನಯನ ಮಾಡ್ತಾರೋ, ಯಾರು ವಿವಾಹಾದಿಗಳನ್ನು ಮಾಡ್ತಾರೋ ಅವರಿಗೆ ಅತಿಶಯವಾದಂಥ ಫಲಪ್ರಾಪ್ತಿ ಆಗ್ತದೆ. ಜೊತೆಗೆ ಮಾಡಿದಂಥ ಎಲ್ಲ ಹಿತರಕ್ಷಣಾ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಆಯುಸ್ಸು, ಆರೋಗ್ಯ, ಧನ, ಕನಕ, ವಸ್ತು ವಾಹನ ಆಕರ್ಣಿಸಲಿ. ಅವರು ಸೇವಾ ಮುಖೇನ ತೊಡಗಿಸಿಕೊಂಡ ಅವರ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ. ಇನ್ನು ಮುಂದೆ ಕೂಡ ಇಂಥ ಪೂಜೆ, ಹೋಮ, ಹವನ, ಸಮಾಜ ಸೇವೆಯನ್ನು ಮಾಡುವಂತ ಒಳ್ಳೆಯ ಪ್ರೇರಣೆ ಆ ಸ್ವಾಮಿಗಳ ಮುಖೇನ ಅವರಿಗೆ ಪ್ರಾಪ್ತಿಯಾಗಲಿ. ಹಾಗೆ ಮಾಡಿದಂಥ ವೈದಿಕ ವರ್ಗಕ್ಕೂ ಸೇರಿದಂಥ ಎಲ್ಲ ಭಕ್ತ ವರ್ಗಕ್ಕೂ ಕೂಡ ಆಯುಸ್ಸು, ಆರೋಗ್ಯ, ಧನ, ಕನಕ, ವಸ್ತುವಾಹನ ಕಣಿಸುವ ಜೊತೆಗೆ ಲೋಕದ ಸಮಸ್ತ ಜೀವ ಜಂತುಗಳು ಕೂಡ ಸುಖವಾಗಲಿ ಅಂತ ಪ್ರಾರ್ಥಿಸಿಕೊಳ್ಳೋಣ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇತಿ ಮನಸಾ ಬಿಟ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.
डमरुगकरताळे दक्षिणाभ्यां कराभ्यां कनकचषकपात्रे वामहस्ते दधानां विकसितजलजाक्षीं पीतसौवर्णकान्तीं सकलभुवनदात्रीं चिन्तयेदेकचित्तः श्रीमहाकाली महालक्ष्मी महासरस्वती ऐक्यस्वरूपिणी श्रीचण्डिका दुर्गा परमेश्वरी मनसाभीष्टप्रार्थनां नमस्कारं च तव दिव्यचरणारविन्दयोः समर्पयामि। ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಸ್ಪತಾಂ. ರೌದ್ರಾಯೈ ನಮೋ ನಿತ್ಯಾಯೈ ಗೌರ್ಯೈ ಧಾತ್ರ್ಯೈ ನಮೋ ನಮಃ. ಜ್ಯೋತ್ಸ್ನಾಯೈ ಚೇಂದ್ರರೂಪಿಣ್ಯೈ ಸುಖಾಯೈ ಸತತಂ ನಮಃ.
ಕಲ್ಯಾಣ್ಯೈ ಪ್ರಣತಾಮೃದ್ಧೇ ಸಿದ್ಧೇ ಕುರ್ಮೋ ನಮೋ ನಮಃ ನೈರರತ್ಯೈ ಭೂಪ್ರತಾಂ ಲಕ್ಷ್ಮೇ ಸರ್ವಾಣ್ಯೈತೆ ನಮೋ ನಮಃ ದುರ್ಗಾಯೈ ದುರ್ಗಪಾರಾಯೈ ಸಾರಾಯೈ ಸರ್ವಕಾರಿಣ್ಯೈ ಖ್ಯಾತ್ಯೈ ತಥೈವ ಕೃಷ್ಣಾಯೈ ಧೂಮ್ರಾಯೈ ಸತತಂ ನಮಃ ಅತಿಸೌಮ್ಯಾತಿರೌದ್ರಾಯೈ ನತಾಸ್ತಸ್ಯೈ ನಮೋ ನಮಃ ನಮೋ ಜಗತ್ಪ್ರತಿಷ್ಠಾಯೈ ದೇವ್ಯೈ ಗೃತ್ಯೈ ನಮೋ ನಮಃ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ಮಾಂ ದೇವಿ ದುರ್ಗಾ ದೇವಿ ನಮೋಸ್ತುತೆ ಶ್ರೀ ದುರ್ಗಾಯೈ ನಮಃ ನಮಸ್ಕಾರಂ ಸಮರ್ಪಯಾಮಿ. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲರ್ಸ್. ಈಗ ನ್ಯೂ ಮಾನಕ ಜುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com. ವಾಸಿನ್ಯೈ ನಮಃ ಆಸನಂ ಸಮರ್ಪಯಾಮಿ. ಮಾಹೇಶ್ವರ್ಯೈ ನಮಃ ಪಾದ್ಯಂ ಸಮರ್ಪಯಾಮಿ. ಸಿತಾಂಭೋಜಾಯೈ ನಮಃ ಅರ್ಘ್ಯಂ ಸಮರ್ಪಯಾಮಿ. ನಾರಸಿಂಹೇ ನಮಃ ಆಚಮನೀಯಂ ಸಮರ್ಪಯಾಮಿ. ಮಹಾದೇವ್ಯೈ ನಮಃ ಮಧುಪರ್ಕಂ ಸಮರ್ಪಯಾಮಿ. ದಯಾವತ್ಯೈ ನಮಃ ಪುನರಾಚಮನಂ ಸಮರ್ಪಯಾಮಿ. ಶಾಕಂಭರ್ಯೈ ನಮಃ ಸ್ನಾನಂ ಸಮರ್ಪಯಾಮಿ. ಶ್ರೀದುರ್ಗಾಯೈ ನಮಃ ವಸ್ತ್ರಂ ಸಮರ್ಪಯಾಮಿ. ಸರಸ್ವತ್ಯೈ ನಮಃ ಆಭರಣಂ ಸಮರ್ಪಯಾಮಿ. ಮೇಧಾಯೈ ನಮಃ ಗಂಧಂ ಸಮರ್ಪಯಾಮಿ. ಸರ್ವವಿದ್ಯಾಯೈ ನಮಃ ಅಕ್ಷತಾನ್ ಸಮರ್ಪಯಾಮಿ. ಸರ್ವಸಿದ್ಧಿಪ್ರದಾಯೈ ನಮಃ ಅಕ್ಷತಾನ್ ಸಮರ್ಪಯಾಮಿ. ವಿದ್ಯಾಯೈ ನಮಃ ಪುಷ್ಪಂ ಸಮರ್ಪಯಾಮಿ. ಶಾಕಂಭರ್ಯೈ ನಮಃ ಧೂಪಂ ಸಮರ್ಪಯಾಮಿ. ಸಪತಿಕಾಯೈ ನಮಃ ದೀಪಂ ಸಮರ್ಪಯಾಮಿ. ಶಾಂತ್ಯೈ ನಮಃ ನೈವೇದ್ಯಂ ಸಮರ್ಪಯಾಮಿ. ಉಮಾಯೈ ನಮಃ ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ. ಚಂಡಿಕಾಯೈ ನಮಃ ತಾಂಬೂಲಂ ಸಮರ್ಪಯಾಮಿ. ಚಾಮುಂಡಾಯೈ ನಮಃ ನೀರಾಜನಂ ಸಮರ್ಪಯಾಮಿ. ಮಹಾಕಾಳ್ಯೈ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ. ಶಿವದೂತ್ಯೈ ನಮಃ ಪ್ರದಕ್ಷಿಣಾನ್ ಸಮರ್ಪಯಾಮಿ. ಶಿವಾಯೈ ನಮಃ ನಮಸ್ಕಾರಾನ್ ಸಮರ್ಪಯಾಮಿ. ಓಂ ಶ್ರೀ ಚಂಡಿಕಾ ದುರ್ಗಾಯೈ ನಮಃ ಪುನಃ ಷೋಡಶೋಪಚಾರ ಪೂಜಾನ್ ಸಮರ್ಪಯಾಮಿ. ನೈವೇದ್ಯಾರ್ಥೆ ಎಲ್ಲ ಸೇವಾರ್ಥಿಗಳ ಕೈಯಲ್ಲಿ ಪುಷ್ಪವನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮಾರ್ಪಣೆಗೋಸ್ಕರ ಪುಷ್ಪವನ್ನ ಕೊಡ್ತಾ ಇದ್ದಾರೆ. ಆ ವಸ್ತುಗಳ ಜೊತೆಗೆ ಒಂದು ದಕ್ಷಿಣೆಯನ್ನ ಸೇರಿಸಿ ಹಿಡ್ಕೊಳ್ಳಿ. ಕರ್ಮ ಸಮರ್ಪಣೆಗೋಸ್ಕರ ದಕ್ಷಿಣೆಯನ್ನು ಹಿಡ್ಕೊಳ್ಳಿ. ಪುಷ್ಪವನ್ನ ಕೊಡ್ತಾ ಇದ್ದಾರೆ ಪುರೋಹಿತರು. ಜೊತೆಗೆ ಒಂದು ದಕ್ಷಿಣೆಯನ್ನು ಹಿಡ್ಕೊಳ್ಳಿ. ಓಂ ಜಯ ರುದ್ರೇ ವಿರೂಪಾಕ್ಷೇ ಜಯಾತೀತೆ ನಿರಂಜನೆ ಜಯ ಕಲ್ಯಾಣ ಸುಖದೆ ಜಯ ಮಂಗಲದೆ ಶುಭೆ ಜಯ ಸಿದ್ಧ ಮುನೀಂದ್ರಾದಿವಂದಿತಾಂಘ್ರಿ ಸರೋರುಹೇ ಜಯ ವಿಷ್ಣು ಪ್ರಿಯೇ ದೇವಿ ಜಯ ಭೂತಿ ವಿಭೂತಿದೆ ಜಯ ರತ್ನ ಪ್ರದೀಪ್ತಾಭ್ಯೆ ಜಯ ಹೇಮ ವಿಭಾಸಿದೆ ಜಯ ಬಾಲೇಂದ್ರ ತಿಲಕೆ ತ್ರ್ಯಂಬಕೆ ಜಯ ವೃದ್ಧಿದೆ ಸರ್ವಲಕ್ಷ್ಮೀ ಪ್ರದೇ ದೇವಿ ಸರ್ವರಕ್ಷಾ ಪ್ರದಾ ಭವ ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವರ್ಗ ಫಲಪ್ರದೇ ಶೈಲಪುತ್ರಿ ನಮಸ್ತೆಸ್ತು ಬ್ರಹ್ಮಚಾರಿಣಿದೆ ನಮಃ ಕಾಲರಾತ್ರಿ ನಮಸ್ತೆಸ್ತು ನಾರಾಯಣಿ ನಮೋಸ್ತುತೆ ಮಧುಕೈಢಬಹಾರಿಣ್ಯೇ ನಮೋ ಮಹಿಷಮರ್ದಿನಿ ಧೂಮ್ರಲೋಚನ ನಿರ್ನಾಶೆ ಚಂಡಮುಂಡ ವಿನಾಶಿನಿ ರಕ್ತಬೀಜವಧೇ ದೇವಿ ನಿಶಂಭಾಸುರನಾಶಿನಿ ನಮಃ ಶುಂಭ ವಿನಾಶಿನ್ಯೈ ತ್ರೈಲೋಕ್ಯವರದೇ ನಮಃ ದೇವಿ ದೇಹಿ ಪರಂ ರೂಪಂ ದೇವಿ ದೇಹಿ ಪರಂ ಸುಖಂ ಧರ್ಮಂ ದೇಹಿ ಧನಂ ದೇಹಿ ಸರ್ವಕಾಮಾಂಶ್ಚ ದೇಹಿ ಮೇ ಸುಪುತ್ರಾಂಶ್ಚ ಪಶೂನ್ ಕೋಶಾನ್ ಸುಕ್ಷೇತ್ರಾಣಿ ಸುಖಾನಿ ಚ ದೇವಿ ದೇಹಿ ಪರಂ ಜ್ಞಾನಮಿಹ ಮುಕ್ತಿ ಸುಖಂ ಗುರು.
ಒಂದು ಅನೌನ್ಸ್ಮೆಂಟ್ ಮಾಡಿಕೊಡ್ತೇನೆ. ಸದ್ಭಕ್ತ ಮಹಾಶಯರೇ, ಯಾವುದೋ 2-3 ವಾಹನಗಳು ಅಲ್ಲಿ ರಸ್ತೆಯಲ್ಲಿ ಅಡ್ಡ ನಿಂತಿರೋದ್ರಿಂದ ಇತರರಿಗೆ ಓಡಾಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತೆ. KA21Z 1421 ನಂಬರ್ कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणाय ಸಮರ್ಪಯಾಮಿ. ಎಲ್ಲರೂ ಅಸ್ಮಾಕಂ ಹೇಳಿಕೊಳ್ಳಿ. ನಿಮ್ಮ ನಿಮ್ಮ ಹೆಸರನ್ನ, ನಕ್ಷತ್ರ ರಾಶಿಯನ್ನ, ಹಾಗೆ ಮನೆಯವರ ಹೆಸರು ನಕ್ಷತ್ರ ರಾಶಿಯನ್ನ ಹೇಳಿಕೊಳ್ಳಿ. ಯಾವ ಸಂಕಲ್ಪವನ್ನಿರಿಸಿಕೊಂಡು ದುರ್ಗೆಯ ಆರಾಧನೆಯನ್ನ ನೆರವೇರಿಸ್ತಾ ಇದ್ದೀರೋ ಆ ಸಂಕಲ್ಪವನ್ನ ಒಂದು ಬಾರಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಹಾಗೆ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರನ್ನ ಒಂದು ಬಾರಿ ಸ್ಮರಿಸಿಕೊಳ್ಳಿ. ಸರ್ವೇಷಾಂ ಸಹಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಭಗಾೈರಾರೋಗ್ಯ ಆನಂದ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷಾದಿ ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧ್ಯರ್ಥಂ ಚಿಂತಿತ ಸಕಲಾಭೀಷ್ಟ ಸಿದ್ಧ್ಯರ್ಥಂ ದುರ್ಗಾ ಪ್ರೀತಿ ದ್ವಾರ ಸರ್ವಾಪಚ್ಛಾಂತಿ ಪೂರ್ವಕ ದೀರ್ಘಾಯು ವಿಪುಲ ಧನ ಧಾನ್ಯ ಪುತ್ರ ಪೌತ್ರಾದಿ ಅನವಚ್ಛಿನ್ನ ಸಂತತಿ ವೃದ್ಧಿ ಸ್ಥಿರ ಲಕ್ಷ್ಮಿ ಕೀರ್ತಿ ಲಾಭ ಶತ್ರು ಪರಾಜಯಾದಿ ಸದಭೀಷ್ಟ ಸಿದ್ಧ್ಯರ್ಥಂ ಚಂಡಿಕಾ ದುರ್ಗಾಯಾಃ ಸಂಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ अस्मिन् शुभ दिने आचरित चंडिका दुर्गादेव नमस्कार पूजाराधन कर्मण भगवान सर्वात्मक श्री विश्वकर्ಮ ಪರಬ್ರಹ್ಮ ಪ್ರೀಯತಾಂ. ಅದನ್ನ ಆ ವಸ್ತುಗಳನ್ನ ಕೆಳಗಡೆ ಬಿಟ್ಟು ಕೈ ಮುಗಿದುಕೊಳ್ಳಿ. ಹೇಳಿ ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ तेजः आरोग्यम देहि मे परमेश्वरी देहि मे जगदीश्वरी. ಎಲ್ಲ ಯಜಮಾನರು ಎರಡೂ ಕಿವಿಯನ್ನು ಹಿಡ್ಕೊಂಡು ನಿಮ್ಮ ಗೋತ್ರ ಸೂತ್ರ ಪರವರ ಹೇಳಿ 3 ಬಾರಿ ನೆಲಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಬ್ರಹ್ಮಾರ್ಪಣೆಯಲ್ಲಿ ಬಿಟ್ಟಿರುವಂತಹ ಪುಷ್ಪವನ್ನ, ತುಳಸಿಯನ್ನ ಕಣ್ಣಿಗೆ ಮುಟ್ಟಿಸಿ ಕಿವಿಯಲ್ಲಿ ಇಟ್ಟುಕೊಳ್ಳಿ. ಪುಷ್ಪವನ್ನ ಮನೆಯವರಿಗೆ ಕೊಡಿ. ಹಾಗೆ ಎಲ್ಲರೂ ಎದ್ದು ನಿಂತುಕೊಳ್ಳಿ. ಬ್ರಹ್ಮಾರ್ಪಣೆಯಲ್ಲಿರುವಂತಹ ದಕ್ಷಿಣೆಯನ್ನು ಹಿಡ್ಕೊಳ್ಳಿ. ಪುರೋಹಿತರು ಹರಿವಾಣವನ್ನು ಹಿಡ್ಕೊಂಡು ಬರ್ತಾರೆ. ಆ ಹರಿವಾಣಕ್ಕೆ ಸಮರ್ಪಣೆ ಮಾಡಿ. ಓಂ ಪ್ರತನಾಜಿತಗಂ ದಹಮಾನಮಗ್ರಮಗ್ನಗಂ ಹವೇಮ ಪರಮಾತ್ ದತ್ತಾತ್ ತನಃ ಪರಿಷದ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅದುರಿತಾತ್ಗ್ನಿಃ ವಿಶ್ವಾನಿನೋ ದುರ್ಗಃ ಜಾತವೇರಸ್ಯಂ ಧನ್ನನಾವಾದುರಿತಾನಿ ಪರ್ಷೇ ಅಗ್ನೇ ಅತ್ರ ವನ್ನಮಸಾ ಗೃಹಾನೋ ಅಸ್ಮಾಕಂ ಗೋಧ್ಯವಿದಾತನೋ ನಾಂ अग्ने त्वं वारगानभ्यो अस्मान् सत्य बिरद दुर्गाणि विश्वा कोस्तवरत्वे बहुलान उर्वे भवातोकायतनयाय संयो तामग्निवेणां तपसाज्वलं दें वैरोचनें कर्म बलेन दुष्टां दुर्गां देवीं शरणमहं प्रपद्ये सुतरसे नमः. ओम जातवेदसे सुनवामसोममराते गतो निदहाति वेदाः सनः परिशरद दुर्गाणि विश्वा दुरितात्यग्निः. ओम उत्तिष्ठ ब्रह्मणस्परे देवगन्धस्सेमहे उपप्रयन्दमरुदस्सुदानव इन्द्रप्राशोर्भवासजा अभ्यारमिरद्रयोनिषिक्तं पुष्करे मधो अवतस्य विसर्जने यां दुरेव गणाः सर्वे पूजामादाय मत्कृताम् इष्टकाम्य प्रसिद्ध्यर्थं पुनरागमनाय च
ದೀಪಮಧ್ಯೆ ಆವಾಚಂಡಿಕಾ ದುರ್ಗಾಯೈ ನಮಃ ಯಥಾಸ್ಥಾನಂ ಉದ್ವಾಸಯಾಮಿ ಕ್ಷೇಮೇಣ ಪುನರಾಗಮನಾಯ ಚ. 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ. ಸದ್ಭಕ್ತ ಮಹಾಶಯರೇ, ಢಾಕಾ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ವತಿಯಿಂದ ಈ ದಿನ ಆಯೋಜಿಸಿದಂತಹ ಸಾಮೂಹಿಕ ಗುರುಪಾದುಕ ಪೂಜೆ ಹಾಗೂ ಶ್ರೀ ದುರ್ಗಾ ನಮಸ್ಕಾರ ಪೂಜೆ, ದೀಪ ನಮಸ್ಕಾರ ಪೂಜೆಯು ಈಗಾಗಲೇ ಸಂಪನ್ನಗೊಂಡಿದೆ. ಪೂಜ್ಯ ಗುರುಗಳ ಉಪಸ್ಥಿತಿಯಲ್ಲಿ ಮಹಾಮಂಗಳಾರತಿ ನೆರವೇರಿ ಅಷ್ಟವದನ ಸಹಿತ ಈ ಪೂಜೆಯು ಸಂಪನ್ನಗೊಂಡಿದೆ. ಈಗಾಗಲೇ ದೇವಿಯ ಸನ್ನಿಧಿಯಲ್ಲಿ ಅಷ್ಟವದನ ಸೇವೆಯನ್ನು ನೀಡಿದಂಥ ಆ ಒಂದು ಅಷ್ಟವದನ ಸೇವೆ ನೀಡಿದಂಥವರನ್ನು ಗುರುತಿಸುವುದು ಸಂಘದ ಕರ್ತವ್ಯ. ಆ ನಿಟ್ಟಿನಲ್ಲಿ ಭಗವದ್ಗೀತೆಯನ್ನು ಪಠಿಸಿದಂಥ ವಿಶ್ವಕರ್ಮ ಭಗವದ್ಗೀತೆ ತಂಡ ಗುರುಗಳ ಹತ್ರ ಮಂತ್ರಾಕ್ಷತೆಯನ್ನು ತಗೊಂಡು ಸಂಘದ ಗೌರವವನ್ನು ಸ್ವೀಕರಿಸಬೇಕು. ಶ್ರೀದೇವಿಯ ಮುಂದೆ ಭಜನೆಯನ್ನು ಹಾಡಿ ದೇವಿಯನ್ನು ಸಂತುಷ್ಟಿಗೊಳಿಸಿದ ಬುಳ್ವಾರ್ ವಿಶ್ವಕರ್ಮ ಮಹಿಳಾ ಮಂಡಳಿ ಇದರ ಸದಸ್ಯರು ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿಕೊಂಡು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಭರತನಾಟ್ಯ ಸೇವೆಯನ್ನು ನೀಡಿದಂತ ಕುಮಾರಿ ಅವನಿ ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ಸಂಘದ ಗೌರವವನ್ನು ಸ್ವೀಕರಿಸಬೇಕು. ಮನೆಯವರ ಸಹಿತ ಮುಂದೆ ದೇವಿಯ ಎದುರು ವೇಣುವಾದನವನ್ನು ಬಾರಿಸಿದಂತ ಹರಿಪ್ರಸಾದ್ ಅವರು ತಮ್ಮ ಮನೆಯವರ ಜೊತೆಯಲ್ಲಿ ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ಸಂಘದ ಗೌರವವನ್ನು ಸ್ವೀಕರಿಸಬೇಕು. ಮುಂದೆ ದೇವಿ ಎದುರು ಸಂಗೀತವನ್ನು ನುಡಿಸಿದಂತ ಯೋಗೀಶ್ ಮೊಟ್ಟೆದಡ್ಕ ಇವರು ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ನಮ್ಮ ಗೌರವವನ್ನು ಸ್ವೀಕರಿಸಬೇಕು.
ಇನ್ನು ಯಕ್ಷಗಾನ ತಂಡ, ಯಕ್ಷಗಾನ ತಂಡ ದಿವಾಕರ, ಕುಸುಮಾಕರ ಮತ್ತು ಎಲ್ಲ ಕಲಾವಿದರು ಒಟ್ಟಿಗೆ ಬರಬೇಕು. ತಾವು ಕೂಡ ಗುರುಗಳ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ಗೌರವವನ್ನು ಸ್ವೀಕರಿಸಬೇಕು. ಈಗಾಗಲೇ ಒಮ್ಮೆ ಪ್ರಕಟಣೆ ಮಾಡಿದಂತೆ KA 21Z 1421 KA ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಹಾಪೋಷಕರಾಗಿ ಸಹಕರಿಸಿದ ನಿಶಾ ರಾಜೇಶ್, ನಿಸ್ಮಿತಾ ರಾಜೇಶ್, ಅದೇ ರೀತಿ ಜನಾರ್ದನ್ ಮಾಳತಿ ಮುಂಬೈಯವರು, ಅವರು ಕೂಡ ನಮ್ಮ ಸಂಘಕ್ಕೆ ಮಹಾಪೋಷಕರಾಗಿದ್ದಾರೆ, ಅವರು ಕೂಡ ಬರಬೇಕು. ಅದೇ ರೀತಿ ನಿಸ್ಮಿತಾ ಜೀತೇಶ್ ಅವರು ಕೂಡ ಬಂದು ನಮ್ಮ ಗುರುಗಳಿಂದ ಮಂತ್ರಾಕ್ಷತೆ ಮತ್ತು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಭಗವದ್ ಭಕ್ತರಲ್ಲಿ ವಿನಂತಿ, ಸಮಾಜದ ಬಂಧುಗಳಲ್ಲಿ ವಿನಂತಿ, ಮಧ್ಯಾಹ್ನ ಗುರುಗಳ ಗುರುಪಾದುಕ ಪೂಜೆ ಆಗಿ ಯಾರೆಲ್ಲ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದಿರಿ ಅವರು ಈಗ ಮಧ್ಯಾಹ್ನದ ಹೊತ್ತಲ್ಲಿ ಮಂತ್ರಾಕ್ಷತೆ ಸ್ವೀಕರಿಸದಂತೆ ಇರುವ ಭಕ್ತರಿಗೆ ಅವಕಾಶ ಮಾಡಿಕೊಡುವ ಸಲುವಾಗಿ ತಾವುಗಳು ದಯವಿಟ್ಟು ಹಿಂದೆ ಸರಿಬೇಕು. ಯಾರೆಲ್ಲ ಬೆಳಿಗ್ಗೆ ಹೊತ್ತು ಮಂತ್ರಾಕ್ಷತೆ ಸ್ವೀಕಾರಕ್ಕೆ ಬರಲಿಲ್ಲ ಅವರು ಮಂತ್ರಾಕ್ಷತೆಯನ್ನು ಸ್ವೀಕರಿಸಬಹುದು. ಜೊತೆಯಲ್ಲಿ ಇಲ್ಲಿ ಪ್ರಸಾದ, ತೀರ್ಥ ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಈಶ್ವರ ಜಯಲಕ್ಷ್ಮಿ ಆಚಾರ್ಯ ಇವರು ಕೂಡ ಮಹಾಪೋಷಕರು, ಮುಂಬೈಯವರು, ಅವರು ಕೂಡ ಅಲ್ಲಿ ಗುರುಗಳ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಉಮೇಶ್ ಆಚಾರ್ಯ ಸೌಮ್ಯ ಮುಂಬೈ ಅವರು ಕೂಡ ಅಲ್ಲಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಯಾರು ಕೂಡ ನೂಕುನುಗ್ಗಲ್ ಮಾಡಬಾರ್ದು. ಸಾವಾಧಾನದಿಂದ ಗುರುಗಳ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ತೀರ್ಥ ಪ್ರಸಾದವನ್ನು ಪಡ್ಕೊಂಡೇ ತೆರಳಬೇಕು. ನೂಕುನುಗ್ಗಲು ಮಾಡಬಾರ್ದು. ಅದೇ ರೀತಿ ಬೆಳಗ್ಗೆ ಮಂತ್ರಾಕ್ಷತೆ, ಗುರು ಮಂತ್ರಾಕ್ಷತೆ ಪಡ್ಕೊಂಡವರು ಮತ್ತೊಮ್ಮೆ ಪಡ್ಕೊಡೋದು, ಇತರರಿಗೆ ಪಡ್ಕೊಳ್ಳದವರಿಗೆ ಅವಕಾಶ ಮಾಡಿಕೊಡುವ ದೃಷ್ಟಿಯಲ್ಲಿ ತಾವು ಸ್ವಲ್ಪ ಹಿಂದೆ ಸರಿಬೇಕಾಗಿ ವಿನಂತಿ. 1475 ಇದು 3ನೇ ಬಾರಿ ಪ್ರಕಟಣೆ. 1477 ನಂಬರದ ಗಾಡಿ ಅಲ್ಲಿ ರಸ್ತೆ ಮಧ್ಯದಲ್ಲಿದೆ. ತಾವು ಆ ವಾಹನವನ್ನು ತೆರವು ಮಾಡುವ ಮೂಲಕ ನಮ್ಮೊಂದಿಗೆ ಸಹಕರಿಸಬೇಕು. ನಮ್ಮವರೇ ಆಗಿರಬಹುದು, ಆದರೂ ಕೂಡ ಈ ಪ್ರಕಟಣೆಯನ್ನು ಕೇಳಿಕೊಂಡು ತಾವು ಅಲ್ಲಿಂದ ರಸ್ತೆಯಿಂದ ಆ ವಾಹನವನ್ನು ತೆರವು ಮಾಡಬೇಕು. ಭಗವದ್ ಭಕ್ತರಲ್ಲಿ ವಿನಂತಿ, ತಾವು ವೈಯಕ್ತಿಕ ಪೂಜೆ ಮಾಡಿಸಿದಂತ ರಸೀದಿಯನ್ನು ಹೊರಗಡೆ ತೋರಿಸಿ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಬಹುದು. ಜೊತೆಯಲ್ಲಿ ತೀರ್ಥ ಪ್ರಸಾದ, ತಮ್ಮ ರಸೀದಿ ಪ್ರಸಾದವನ್ನು ಪಡ್ಕೊಂಡ ನಂತರ ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ತೆರಳಬೇಕು. ಫಲಹಾರ ಇದೆ, ಅನ್ನ ಪ್ರಸಾದ ಇದೆ, ಎಲ್ಲವನ್ನು ಸ್ವೀಕರಿಸಿಕೊಂಡು ತೆರಳಬೇಕು. ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕು.
ವೈಯಕ್ತಿಕ ಪೂಜಾ ರಸೀದಿ ಮಾಡಿಸಿದಂಥ ಭಕ್ತಾದಿಗಳು ಇಲ್ಲಿ ತೀರ್ಥ ಪ್ರಸಾದವನ್ನು ಪಡ್ಕೊಂಡು ಅಲ್ಲಿ ಹೊರಗಡೆ ಪ್ರಸಾದವನ್ನು ಸ್ವೀಕರಿಸಬೇಕು. ರಸೀದಿಗೆ ಪ್ರಸಾದ ಇದೆ. 500 ರೂಪಾಯಿಯ ರಸೀದಿ ಮಾಡಿಸಿದವರಿಗೆ 2 ಪ್ರಸಾದಗಳು ಸಿಗ್ತದೆ, ಪಾದುಕಾ ಪೂಜೆದು ಮತ್ತು ದುರ್ಗಾ ನಮಸ್ಕಾರ ಪೂಜೆದು. ಪಾದುಕಾ ಪೂಜೆಯ ಪ್ರಸಾದವನ್ನು ಬೆಳಿಗ್ಗೆ ಪಡ್ಕೊಂಡಿದ್ರೆ ಈಗ ದುರ್ಗಾ ನಮಸ್ಕಾರ ಪೂಜೆಯ ಪ್ರಸಾದವನ್ನು ಮಾತ್ರ ಪಡ್ಕೊಳ್ಬೇಕು. ಒಂದು ವೇಳೆ 2 ಪಡ್ಕೊಳ್ಳೋದಿದ್ರೆ ಅಲ್ಲಿ ವಿಚಾರಿಸಿ 2 ಪ್ರಸಾದವನ್ನು ಪಡ್ಕೊಳ್ಬೋದು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮಗೆ ಬಹಳಷ್ಟು ದಾನಿಗಳು ಪೋಷಕರಾಗಿ ನಮಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ದೇವಿ ಅನುಗ್ರಹಿಸಿ ಮತ್ತಷ್ಟು ಆರ್ಥಿಕ ಸಹಕಾರವನ್ನು ನೀಡುವ ಶಕ್ತಿಯನ್ನು ನೀಡಲಿ ಎಂದು ದೇವಿಯಲ್ಲಿ ಸಂಘದ ವತಿಯಿಂದ ನಮ್ಮ ಪ್ರಾರ್ಥನೆ. ಶಶಾಂಕ್ ಇಲ್ಲಿ ಒಮ್ಮೆ ಬರಬೇಕು. K05 MD
1477-75 ನಂಬರದ ಕಾರಲ್ಲಿ ಯಾರ್ದೋ ಅಡ್ಡ ನಿಂತಿದಂತೆ. ತಮ್ಮಲ್ಲಿ ನಾವು ತುಂಬ ಸಲ ವಿನಂತಿ ಮಾಡಿದೆವು. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದವರಾದರೂ ಕೂಡ ತಾವೊಮ್ಮೆ ಅಲ್ಲಿ ಹೋಗಿ ಆ ಗಾಡಿಯನ್ನು ತೆರವು ಮಾಡಬೇಕು. KA05MD 1477. ಅದೇ ರೀತಿ ಕೆ ಓಮಿನಿ ತೆರವಾಗಿದೆ. KA21Z 1421 ಗ್ರ್ಯಾಂಡ್ ಐಟನ್ ಗಾಡಿ ಅದು ಕೂಡ ತೆರವಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿ. ತೀರ್ಥ ಪ್ರಸಾದವನ್ನು ಪಡ್ಕೊಂಡು ತಾವು ಏನು ವೈಯಕ್ತಿಕ ಪೂಜೆಯ ರಸೀದಿ ಮಾಡಿಸಿದಿರಿ ಆ ವೈಯಕ್ತಿಕ ಪೂಜೆಯ ಪ್ರಸಾದವನ್ನು ಪಡ್ಕೊಂಡು ಮುಂದೆ ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡು ತೆರಳಬೇಕು. ಎಲ್ಲ ಭಕ್ತಾದಿಗಳು ಗುರುಗಳ ಅನುಗ್ರಹ ಮಂತ್ರಾಕ್ಷತೆಯನ್ನು ಕೂಡ ಸ್ವೀಕರಿಸಬೇಕು. ಬೆಳಿಗ್ಗೆ ಪೂಜ್ಯ ಗುರುಗಳ ಪೂರ್ಣಕುಂಭ ಸ್ವಾಗತಕ್ಕೆ ಕಲಶವನ್ನು ತಂದಂತ ಮಾತೆಯರು ತಮ್ಮ ತಮ್ಮ ಕಲಶವನ್ನು ತಗೊಂಡು ತೆರಳಬೇಕು. ಪೂರ್ಣಕುಂಭ ಸ್ವಾಗತಕ್ಕೆ ತಂದಂತಹ ಕಲಶಗಳು. ಕಳೆದ 9 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವಂತಹ ದುರ್ಗಾ ನಮಸ್ಕಾರ ಪೂಜೆ ಹಾಗೂ ಸಾಮೂಹಿಕ ಗುರುಪಾದ ಪೂಜೆ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲ್ಲರ್ಸ್. ಈಗ ನ್ಯೂ ಮಾನಕ ಜುವೆಲ್ಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.